ಅದೆಲ್ಲ ಆತ್ಮೀಯ ಸ್ವಾಗತ ಮಾಡುವುದಿಲ್ಲ. ಅಂಚೆನೆ ಚೇರ್ಪರ್ಸನ್ ಲೇಡೀಸ್ ಚೇರ್ಪರ್ಸನ್ ಅದೆಲ್ಲ ಸ್ವಾಗತ ಮಾಡುವುದಿಲ್ಲ. ಅಂಚೆನೆ ಉಪಾಧ್ಯಕ್ಷರಾದ ಶಂಕರಡಿ ಪೂಜಾರಿ, ಅಂಚೆನೆ ಸುರೇಶ್ ಕುಮಾರ್ ಅದೆಲ್ಲ, ಅಂಚೆನೆ ಸೆಕ್ರೆಟರಿ ನಮ್ಮ ಹರೀಶ್ ಸಾಲೆನ್ ಅಂಚನೆ ರಾಜೇಶ್ ಬಂಗೇರಿ ಮೊಗಲೇ ಪೂರ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅಂಚನೆ ಯಕ್ಷಗಾನ ಪ್ರಿಯಕರಗಳು ಬತ್ತದ 3 ಗಂಟೆಗೆ ಬತ್ತು ಗುಲ್ದಾರ್ ಎಂಕ್ ಬಾರಿ ಖುಷಿ ಆಗ್ಬಿಡು ದಯಪಂಡ ನಮ್ಮ ಮುಂಬೈ ಯಕ್ಷಗಾನದ ಆತ ಏರ್ಲ ಒಂದು ಕೊರ್ಪಿಗೆ ಆಂಡಲ ನೀವು ಪೂರ ಬತ್ತದ ನಮ್ಮ ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹ ಪೂರ ಬೈದದು ನಿಗಲೆಲ್ಲ ಆತ್ಮೀಯವಾದ ಸ್ವಾಗತ ಬಂತಂದಿಲ್ಲ. ಅಂಚೆ ಪ್ರತಿ ಲೋಕಲ್ ಆಫೀಸ್ ಆಗಲು ಮಸ್ತ್ ಜನ ಬರ್ತಿಲ್ಲ ಆಗಲೇ ಆತ್ಮೀಯವಾದ ಸ್ವಾಗತ ಬಂತಂದು ಇತ್ತ ಹೆಚ್ಚಿ ಸ್ವಾಗತ ಬಲ್ಬರಪಟ್ಟ ಟೈಮ್ ಇಜ್ಜೆ ಶಾರ್ಟ್ ಬಂತದ್ದು ನಿಗಲೆ ಪೂರ ಆತ್ಮೀಯವಾದ ಕೂಡ ಸ್ವಾಗತ ಬಂತಂದಿಲ್ಲ. ಇನ್ನಿತ ವಿಶೇಷವಾದ ಸ್ಪಾನ್ಸರ್ ಏನ ಶ್ರೀ ಕುಶ ರವಿ ಸನೀಲ್ ದಂಪತಿಗಳು ಆಗಲ್ಲ ಟೈಮ್ ಬರ್ತದ ಮೂಲ ಆಸೀನಾದುಲ್ಲ ಆಗಲೇ ಆತ್ಮೀಯವಾದ ಸ್ವಾಗತ ಬಂತಂದಿಲ್ಲ. ಜೈ ಹಿಂದ್ ಜೈ ಭಾರತ್. ಬಾರಿ ಒಂಜಿ ಪೊರ್ಲು ಕಟ್ಟಡೆ ಮಾತರೆಲ್ಲ ಹೃದಯಪೂರ್ವಕವಾದ ಸ್ವಾಗತ ಮತ್ತಿನ ಕಾರ್ಯಾಧ್ಯಕ್ಷರಾಯನ ಪೂಜಾರಿ ವಿಶೇಷವಾದ ಈ ಕಾರ್ಯಕ್ರಮ 4 ಗೋಡೆಗಳು ನಡಕೊಂಡ ಅವು ಲಕ್ಷಾಂತರ ಜನಕ್ಕೆ ಹೋಗ್ಕೊಂಡು ಮಾಧ್ಯಮ ಮಿತ್ರರು ಉಚ್ಚಿಲು ಬೈದುಳ್ಳರು ಅಂಚನೆ ಮುಂಬೈ ನ್ಯೂಸ್ ಬೈದುಳ್ಳರು ಬೇತೆ ಪತ್ರಿಕೆ ಪತ್ರಿಕಾ ಪ್ರತಿನಿಧಿಗಳಿಂದ ಆತ್ಮೀಯವಾದ ಸ್ವಾಗತ ಮಾಡಿಕೊಂಡು ಕೆಲವರ ಅಸೋಸಿಯೇಷನ್ ಈ ಒಂದು ಮಲ್ಲ ಕಾರ್ಯಕ್ರಮಕ್ಕೂ ಆಶೀರ್ವಾದ ಮಾಡ್ತಾರ ಬೈದಿನ ಶ್ರೀ ಸುವರ್ಣ ಬಾಬೇರು ಈ ಇಳಿ ಪ್ರಯೋಗ ತನ್ನ ಸಮಾಜದ ವಿದ್ಯುತ್ ಭಾವನೆ ಅಂಚನೆ ನಾರಾಯಣ ಗುರುನ ಪರಮ ಭಕ್ತಿಯಾದ ಅಂಚನೆ ಗುರುನಾಳ ಯಕ್ಷಗಾನ ಮಂಡಳಿದ ಆತ್ಮೀಯತೆಯನ್ನು ಹೊರತುಂಚಿನ ನಮ್ಮ ಬಾಬೇರು ನಮ್ಮ ಟೂಲರು ಅರೇನು ಅಧ್ಯಕ್ಷರೇ ಆತ್ಮೀಯವಾದ ಗೌರವಪೂರ್ವಕವಾದ ಅರೇನು ಸ್ವಾಗತ ಮತ್ತೊಂದು ಅರೆಗೆ ಹಾರಾರ್ಪಣೆ ಮಾಡಿಕೊಡ್ಕೊಂಡು ಅವರ ಒಟ್ಟು ಅಣ್ಣಿ ಶೆಟ್ಟರು ಮತ್ತು ಡಾಕ್ಟರ್ ರಾಜಶೇಖರ್ ಪಟೇಲ್ರು ಮತ್ತು ಅತಿಥಿಗಳು ಸೇರೊಂದು ಬಾಬೇರಿಗೆ ಗೌರವ ಅರ್ಪಣೆ. ಗೌರವಾರ್ಪಣೆ ಸ್ವೀಕಾರ ಮಾಡ್ತೀರಾ ಪರಮಪೂಜ್ಯ ಬಾಬೆಯನ್ನ ಆಶೀರ್ವದಿಸಿಕೊಂಡು ಈ ಕಾರ್ಯಕ್ರಮ ಉದಿಪನದ ಕಾರ್ಯಕ್ರಮ ಬಹಳ ಚುಟುಕಾದ ಮಲ್ಪಡುವಂತ ನಿರ್ಧಾರ ಮನೆ ತಾವರವಾದ ಇಕ್ಲೆ ಮಾತ ಗೊತ್ತುಂಡು ಬೆಲವರ ಅಸೋಸಿಯೇಷನ್ ಚರಿತ್ರೆ ಈಗಲೂ ತಿಳಿದಿನಗಳು 21 ವರ್ಷದ ಈ ಒಂದು ಬೆಲವರ ಅಸೋಸಿಯೇಷನ್ ಐಟ್ ಬೇತೆ ಬೇತೆ ಉಪ ಸಮಿತಿಗಳು ಇತ್ತಂದಲ್ಲ ಯಕ್ಷಗಾನ ಮಂಡಳಿ ಪಂಪುನ ಬಹಳ ಒಂದು ಪ್ರಾಚೀನವಾದ ಬಂದಾಗ ಸ್ವಾತಂತ್ರ್ಯ ಪೂರ್ವಡೆ 1945ನೇ ಇಸವಿಡ್ ಈ ಗುರುನಾಳ ಯಕ್ಷಗಾನ ಮಂಡಳಿ ಈ ಮುಂಬೈದ ಮಹಾನಗರಗಳು ಪ್ರಾರಂಭಿಸಿತು. ದಿವಂಗತ ಬುದ್ಧ ಸುವರ್ಣರು ಎರ್ಮಳ್ದಾರು ಆರು ನೆತ್ತ ಒಂಜಿ ಉದೀಪನಗು ಆನಿ ಕಾಳಿಕಪ್ಪರಾಯರನ್ನ ಅವರೊಟ್ಟಿಗೂ ಮಸ್ತ್ ಜನ ಈ ಗುರುನಾಳ ಯಕ್ಷಗಾನ ಮಂಡಳಿಗೆ ಅದರ ಸಹಾಯ ಸಹಕಾರ ಮಲ್ತದ ಅಲ್ಲಿ ಉರಿಪರಿಸದ ಪ್ರಯತ್ನ ಮಾಡಿದ್ರು. ನಿರಂಜನ ಸ್ವಾಮಿಲ್ಲ ಈ ಒಂದು ಯಕ್ಷಗಾನ ಮಂಡಳಿಯಲ್ಲಿ ಕೆಲವು ಸಮಯ ನಡಪಡಿಯರು ಕಟ್ಟ ಕಡೆಗೆ ಅರೆಗಳ ಬಂಗಾರದ ಸಂದರ್ಭಗಳು ಮುಂದಿನ ಏರಕ ಇಟ್ಕೊಂಡಾಗ ಅರೆಗಳ ಸೋಜಿನಿ ಶ್ರೀಮಾನ್ ಜಯಸಿ ಸುವರ್ಣರು ಅದರ ಅಧ್ಯಕ್ಷರಾದ ಇದ್ದಾರೆ ಅಂಚನೆ ಗೌರವ ಕಾರ್ಯದರ್ಶಿ ಆದ ಕೋಟ್ಯಾಂತರ ಸಭೆಗಳು ಇರ್ತೇವೆ ಅಕನ ಆ ಕೈಕ್ ಈ ಒಂದು ಗುರುನಾಳ ಯಕ್ಷಗಾನ ಮಂಡಳಿ ಕೊಟ್ಟಿದ್ದ ಬುಕ್ಕ ಅವರ ವಿಶೇಷವಾದ ಪ್ರಗತಿಯನ್ನು ಪಡೆದು ಬರ್ತದೆ. ನಿಕ್ಕೆ ಗೊತ್ತು 45ನೇ ಇಸವಿಡ್ ಒಂದು ಪ್ರಾರಂಭ ಮಾಡಲ್ಲ 51ನೇ ಇಸವಿಡೆ ಊರುಡು ಸಾಧಾರಣ 30 ಜನರು ಮುಂಬೈ ಕಲಾವಿದ ಲೆಪುಡಾದ ಟಿಕೆಟ್ ಆಟ ಗೊಬ್ಬರ ಸಂಸ್ಥೆ ನಾಡ ಆಂಗ್ಲ ಕರುಡು ಗುರುನಾಳ ಯಕ್ಷಗಾನ ಮಂಡಳಿ ಬೆದಬೇತ ಸಮಯಗಳು ಬೆದಬೇತ ಒಂದು ವಿಶೇಷವಾದ ಕಲಾ ಪ್ರತಿಭೆಯ ತೋಜಾದ ಕಟ್ಟ ಕಡೆಗೆ 1973ನೇ ಇಸವಿಡ್ ಈ ಗುರುನಾಳ ಯಕ್ಷಗಾನ ಮಂಡಳಿ ಊರಿಗೂ ಹೋದು
ಅವರು ಮಸ್ತ್ ಪ್ರದರ್ಶನ ಕೊಡ್ದು ಅವೊಂಜಿ ಮಾತೇ ಇಲ್ಲ ಒಂಜಿ ಸಭಾಷ್ ಮಲ್ಪಾದಿ ಸಂಸ್ಥೆ ತಂದ ಅವು ನಮ್ಮ ಗುರುನಾಯಕನ ಮಂಡಳಿ ಅಂಚನೆ 2000 ಸ್ವಲ್ಪ ತಾಜಿ ಇಸವಿಡಿ ನಮ್ಮ ಕೈಗೆ ಬತ್ತಂದಾಂಡ 2000 ಇಸವಿಡಿ ಕರ್ನಾಟಕ ಜಾನಪದ ಪ್ರಶಸ್ತಿ ಇಲ್ಲ ಬಿಲ್ಲವರ ಸೋಸಿನ ಗುರುನಾಯಕನ ಮಂಡಳಿ ಕರ್ನಾಟಕ ಸರ್ಕಾರ ನಮಗೆ ತೆಗೆದಿದೆ ಸಮಯಕ್ಕೂ ನಮ್ಮ ವಜ್ರ ಮಹೋತ್ಸವ ಮಂದುತ್ತಾ ಇದು ಸ್ವರ್ಣ ಮಹೋತ್ಸವ ಮಂದುತ್ತಾ ಬಳ್ಳಿ ಬರ್ಕೊಂಡ ಈ ಸಂಸ್ಥೆ ಮಂದಡು ಅಂಚನೆ ಕರಿನ ವರ್ಷ ಸೆಪ್ಟೆಂಬರ್ ತಿಂಗಳದ 5ನೇ ತಾರೀಕುದಲ್ಲಿ ಈ ಜಾಗಡು ನಮ್ಮ ಬಹಳ ಒಂದು ವಿಜೃಂಭಣೆಡು 75ನೇ ವರ್ಷದ ಅಮೃತ ಮಹೋತ್ಸವನು ನಾವು ಮಲ್ತದೆ 75 ನಮ್ಮ ಪ್ರದರ್ಶನ ಆವಡು ಬಂದ ಆಸೆ ನಮ್ಮ ಇತ್ತಲ್ಲ ಸಾಧಾರಣ 50 ಆಗಿ ಪ್ರದರ್ಶನ ನಾವು ಮಲ್ದುತ್ತಾ ಕೊರೋನಾ ನಮ್ಮ ಬೆರಿ ಬಿಡನೆಟ್ಟಾದ ನಂಗೆ ಬಂದಾದುಕೊಂಡು ಅಂಡಲ 75 ಸಂಭ್ರಮನ ಮಾತ್ರ ನಮ್ಮ ಬಾರಿ ಕೊಡುಗಡೆ ನಮ್ಮ ಮಲ್ದ ದಿನ ನಂಗೆ ಚರಿತ್ರೆ ಒಂದು ಆನಿಲ ನಮ್ಮ ಧರ್ಮದರ್ಶಿಗಳು ಆನಿಲ ಈ ಕಾರ್ಯಕ್ರಮಗಳ ಬೇದರು ಅವು ಸಮಾರಂಭ ಓಡಾಡು ಅತ್ತೆ ಒಂದು ಪ್ರತಿಯೊಂದು ಕಾರ್ಯಕ್ರಮ ಮತ್ತೆ ಜನ ಸಹಕಾರ ಬಂದಿದೆ ಈ ಬಿಲ್ಲವರ ಅಸೋಸಿಯೇಷನ್ ಗುರುನಾಯಕ ಯಕ್ಷಗಾನ ಮಂಡಳಿ ಸಪ್ತಾಹವನ್ನ ಮಂದಿರ ಈ ಸಲ ಒಂಜಿ ಪೆಜ್ಜೆ ದುಮ್ಮಬಹುದು ಎಡಮದಿಂದ ಅಷ್ಟಗುಣ ಮಲ್ಪರೆ ಇದರಲ್ಲಿ ಬೇರೆ ಬೇರೆ ಜನರು ನನಗೆ ಸಹಕಾರ ಮಂದಿರು ಈ ರೀತ ಈ ಯಕ್ಷಗಾನ ನಮ್ಮ ರಾಯನ ಶ್ರೀಮತಿ ಉಷಾ ಒಕ್ಕ ರವಿ ಸನಿಲ್ ದಂಪತಿ ನಮ್ಮ ಎದುರುಗಳು ಅಕ್ಕಲು ಈ ರೀತ ಈ ಒಂದು ಸೇವಾಕರ್ತರಾದ ಅಮ್ಮ ಬ್ರಾಹ್ಮರಿ ಪಂಪನ ಯಕ್ಷಗಾನ ನಡಪರೆಂಡು ಎಲ್ಲೆ ಭಾಸ್ಕರ್ ಸೇಸಪ್ಪ ಪೂಜಾರಿ ಒಕ್ಕ ಮೋಹನ್ ಸಿ ಕೋಟೆ ಮುಕ್ಕಳು ಸೇವಾಕರ್ತರಾದ ದಕ್ಷದ್ವರ ಬಕ್ಕ ಗಿರಿಜಾ ಕಲ್ಯಾಣ ಪಂಪನ ಯಕ್ಷಗಾನ ಮುಲಾರೆಂಡು ಎಲ್ಲೊಂಜಿ 25 ತಾರೀಕು ಬೃಗುಶಾಪ ಬಕ್ಕ ಭಾರ್ಗವ ವಿಜಯ ವಾಸುದೇವ ಮಾರ್ನಾಡ ದಂಪತಿ ಪರಿವಾರದ ಕನ್ನ ಪರವಾದ ನಮ್ಮ ಕಲಾವಿದರ ಉಡಲ್ ತುಲೆ ಅಕ್ಕಲು ಕಲಾಸೇವೆ ಮಲ್ಪುರ ಮಾತ್ರ ಪ್ರಯೋಗತ್ನ ಗುರುತುಲ ನಂಗೆ ಸಹಕಾರ ಮಾಡ್ಕೊಂಡಿದ್ದಾರೆ ಅಂಜಲಿ 22 ತಾರೀಕು ಹರಿದರ್ಶನ ಪಂಪನ ಈ ಒಂದು ಯಕ್ಷಗಾನ ಅಶೋಕ್ ಕೋಟೆ ದಂಪತಿ ಬುಕ್ಕ ದೇವೇಂದ್ರ ಬನ್ನ ಮೊಕಲ್ನ ಸೇವಾಕರ್ತೇಳು ನಡಪರೆಂಡು 23 ತಾರೀಕು ದ್ರೌಪದಿ ವಸ್ತ್ರಾಪಹರಣ ವೀರ ವೃಷಸೇನ ಪಂಪನ ಈ ಒಂದು ಯಕ್ಷಗಾನನು ಲಕ್ಷ್ಮೀ ಕೋಟ್ಯಾನ್ ಸಂಪಬಿಲ್ಲವ ಲೀಲಾ ಸಾಲ್ಯಾನ್ ಆಶರದ ಕೋಟ್ಯಾನ್ ದೇವಕಿ ಆಮೇಲೆ ಮೊಕಲ್ನ ಮುಕುಲ್ ಸೇವಾಕರ್ತರಾದ ಮಲ್ಪಾರರು ಅಂಜನೆ ಭೀಷ್ಮ ವಿಜಯ ಪಂಪನ ಈ ಯಕ್ಷಗಾನ 24 ತಾರೀಕು ನಮ್ಮನೆ ಯಕ್ಷಗಾನ ಮಂಡಳಿದ ಹಿರಿಯ ಚೆಂಡೆ ವಾದಕರಾಯನ ನಾರಾಯಣ ಬಂಗಾರ ದಂಪತಿ ಅಕ್ಕಲು ಪಡೆಯರು ಅಂಜನೆ 25 ತಾರೀಕು ಶ್ರೀರಾಮ ಕಾರುಣ್ಯ ಪಂಪನ ಈ ಯಕ್ಷಗಾನನು ನಮ್ಮ ರಾಯನ ಶ್ರೀಮಾನ್ ಎನ್ ಟಿ ಪೂಜಾರಿ ಪರಿವಾರ ಬದಲು ಅದರಲ್ಲಿ ಸೇವಕರಾದರು 24 ತಾರೀಕು ಸಂಪೂರ್ಣ ದೇವಿ ಮಹಾತ್ಮೆ ಪಂಪನ ಯಕ್ಷಗಾನನು ದಿವಂಗತ ಜಯಸಿ ಸುವರ್ಣ ಸ್ಮರಣಾರ್ಥವಾದ ಅದನ್ನ ಪತ್ನಿ ಬಕ್ಕ ಅದನ್ನ ಜೋಕುಲು ಅದನ್ನು ಮಲ್ಪಡಲು ಕೆಲವರ ಅಸೋಸಿಯೇಷನ್ ಹೂ ಒಂದು ಕಾರ್ಯಕ್ರಮ ಮಲ್ಪಡಲ ಐಕನಂತೆ ಸೇವಾಕರ್ತರನ್ನ ದಂಡು ಐಕೆ ಬೆರಿಯ ಉಂಡು ಪಂಪನ ಆಶಯದ ಒಟ್ಟು ಈ ಕಾರ್ಯಕ್ರಮಕ್ಕೂ ವೈದಿನ ನಿಖಿಲ ಮಾತಿನ ಪುನರಾಪಿ ಆಧಾರದ ಸ್ವಾಗತ ಮತ್ತೊಂದು ಅತಿಥಿನಗಳ ಪರಿಚಯನೆಯನ್ನು ಕಿಂಚಿ ಕಡೆಯನ್ನ ಪಂದುಳ್ಳೆ ಕೆಲವರ ಅಸೋಸಿಯೇಷನ್ ಅಧ್ಯಕ್ಷರು ದತ್ತ ಮರಿಗುಂದಿನಾರು ರಾಜಶೇಖರ್ ಕೋಟೆ ಅಂದ್ರೆ ನಿಖಿಲ ಗೊತ್ತುಂಡು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ವಿಶೇಷವಾದ ಆ ಗದ್ದುಗೆನೆ ಜಯಸಿ ಸುವರ್ಣರೆ ಅರೆ ಕೊಡ್ತು ನಡಪಾರ ಅರೆಗಸದ ಶಕ್ತಿ ಕೊಡ್ತೇವೆ ವಿನಾಯಕ ಅಧ್ಯಕ್ಷರಾದ ಅರೇನೆ ಆತ್ಮೀಯವಾದ ಸ್ವಾಗತ ಮಲ್ಪುರ ಅಧ್ಯಕ್ಷರು ಬಂದು ಏನಾಗ್ತದೆ ರಾಜಶೇಖರ ಕೋಟೆ ಅಂದ್ರೆ ಖಾಲಿ ಒಂಜಿ ಸಮಾಜದ ಅಧ್ಯಕ್ಷರು ಮಾತ್ರ ಆ ಒಂದು ಚಲನಚಿತ್ರ ನಟರಂದು ಬ್ರಹ್ಮಶ್ರೀ ನಾರಾಯಣ ಗುರುದೇವರನ್ನ ಆ ಫಿಲ್ಮ್ ಮಲ್ತದೆ ಗುರುನ ಒಂಜಿ ಸೇವೆನ ಮಲ್ದನಾರು ಕೋಟಿಗಣ್ಣ ಪಿಕ್ಚರ್ದ ಚೆನ್ನೈಯಾಗ್ಲ ಆರು ಫಿಲ್ಮ್ ಕೆಲಸ ಮಲ್ದನಾರು ರಾಜಶೇಖರ ಕೋಟೆ ಅಂದ್ರೆ ದತ್ತ ಮರಗಿಡ ಉಳ್ಳೇರೆ ಮಾತ್ರ ಆಚರಣೆ ಪರಿಚಿತರು ಅದನ್ನ ಪರಿಚಯ ಒಂಜಿ ಸಮಯಡು ಅಕ್ಷಯಡು ಎಂಬಿ ಮುಖ್ಯವಾಗಿ ಪಾತ್ರ ಬರೀ ನೆನಪುಕೊಂಡು ಗೋಡೆಲ ಕಂಡಿ ಗಿಡಕ್ಕೆ ಬಾಗಿಲ್ಲ ನಿತ್ಯಾನಂದ ಕೋಟೆಯನ್ನು ಮಾಡ್ಕೊಂಡು ಇನ್ನೇ ನಿತ್ಯಾನಂದ ಕೋಟೆ ಅಂದ್ರೆ ಇದೆಲ್ಲ ವರ್ಷ ಮಾಜಿ ಅಧ್ಯಕ್ಷರಾದ ಕರ್ನಾಟಕ ಸಂಘ ಗೋರೆಗಾಂವದ ಅಧ್ಯಕ್ಷರಾದ ಇನ್ನೇ ಉಳ್ಳೇರು ಬೆದರಾಯ್ತ ಸಂಸ್ಥೆಯು ತನ್ನ ತೊಡಗಿಸ ಒಂದು ಕೋಆಪರೇಟಿವ್ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಆದ ಆರು ಕೆಲಸ ಮಾಡಿದ್ದಾರೆ ಅರೆಗೆ ಇದೆಲ್ಲ ಅಸೋಸಿಯೇಷನ್ ಮಲ್ಪನ ಗೌರವ ನಿತ್ಯಾನಂದ ಕೋಟೆ ಅಂದ್ರೆ ದತ್ತ ಮರಿಗಿಂಡಿ ತುಳಿನಾರು ರಾಜೇಶ್ ಕೋಟೆ ಅಂದ್ರೆ ನಿಮಗೆ ಮಾತ್ರ ಗೊತ್ತು ಪಡೆಯಾವು ಒಂಜಿ
ಮನುಷ್ಯ ತಾನು ಒಂದು ಸರಿಯಾದ ರಸ್ತೆಯಲ್ಲಿ ನಡಪಡುವುದಂತ ವಿದ್ಯೆ ಬೋರ್ಡ್ಗೆ ಆ ವಿದ್ಯೆಯನ್ನು ಕೊರ್ಪಣವಲ್ಲ ಸಂಸ್ಥೆ ಪುರುಷೋತ್ತಮ ಸ್ಕೂಲು ಮುಂದೆ ನಮ್ಮ ಬ್ಯಾಂಡ್ಗಳು ಉಂಟು ಆತೆ ಆಗ್ತಾ ಒಂದೇ ಆರೋಗ್ಯ ವಿದ್ಯಾಪ್ರೇಮಿಯಾದ ಶಾಲೆನ ನಡಪಡುವುದು ಅವನ ಅಮ್ಮೇರು ಪಾಡಿನ ಬಜೆಟ್ ತುಂಬ ಹೋಗೋದು ಇದೀಗ ರಾಜಕೀಯ ಕ್ಷೇತ್ರಗಳ ನಮ್ಮ ಕೆಲಸ ಮಲ್ಪಡು ಮಲ್ಲ ಉದ್ದೇಶದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮುಂಬೈ ಪ್ರದೇಶ ಕಮಿಟಿದ ಸೆಕ್ರೆಟರಿ ಕಾರ್ಯದರ್ಶಿಯಾದ ಕೆಲಸ ಮಾಡ್ತಿದ್ದಾರೆ ಕೆಲವರು ದೋಷ ಈ ಬಿಲ್ಲವ ಭವನಗೂ ಬಾರಿ ಕೈತಾಡುತ್ತಿದ್ದಾರೆ ಏರ್ಪಲಾನಂತ ಸಹಾಯ ಸಹಕಾರ ಕೊಡುವುದಿಲ್ಲವೇ ಅವರಿಗೆ ಆತ್ಮೀಯವಾದ ಗೌರವ ಅಂಚನೆ ಅಧ್ಯಕ್ಷರನ್ನ ಬಲವರ್ಗೀಯ ಕೂದಿನಾರು ಎಕಡೆಲಿಕ್ಕೆ ಪಂಡ ಧರ್ಮದರ್ಶಿಗಳು ಅನ್ನ ಆರೋಗ್ಯ ಸನ್ಮಾನ ಮಲ್ಪರೆಲ್ಲ ಪಕ್ಕ ಅಂಚನೆ ಅನ್ನ ಪರೀಕ್ಷೆ ಆ ಸಂದರ್ಭ ಎದುರುದೀಪ ಅಂಚನೆ ಅಣ್ಣಿಸೆಟ್ಟಿನ ಬಲವರ್ಗೀಯ ಕೂದಿನಾರು ಸುರೇಂದ್ರ ಪೂಜಾರಿಗಳ ಬಗ್ಗೆ ಮಾತಾಡುತ್ತುಂಟು ಮುಂಬೈದ ಒಂದು ಪ್ರತಿಷ್ಠಿತ ಉದ್ಯಮಿಯಾದ ಏಪಲ ಕೆಲವರು ಅಸೋಸಿಯೇಷನ್ಗೆ ಬೆರಿತಕ್ಕದ ಸಹಕಾರ ಮಾಡುತ್ತಿದ್ದಾರೆ ಆತ ಅರ್ಥ ಒಂದೇ ಹೆಜ್ಜೆಗಟ್ಟಿನ ಕಾರ್ಯಕ್ರಮದ ಬಗ್ಗೆ ಕೆಲವರು ಅಸೋಸಿಯೇಷನ್ ಯಕ್ಷಗಾನ ಮಂಡಳಿದ ಯಕ್ಷಗಾನದ ಸ್ಪಾನ್ಸರ್ ಆಗಿ ಅಮೌಂಟ್ ಯಕ್ಷಗಾನ ಮಂಡಳಿಗೆ ಕೊಟ್ಟು ಸಹಕಾರ ಮಾಡಿದ್ದಾರೆ ಇದಕ್ಕೆ ಆತ್ಮೀಯವಾದ ಗೌರವ ಅಂಜನೆ ಆನ ಬಲವರ್ಗೀಯ ಕೂದಿನಾರು ನಿಮಗೆ ಮಾತಾಡುತ್ತಿದ್ದಕ್ಕನೆ ಭಾಸ್ಕರ ಸಾಲಿಯರು ಕೆಲವರು ಅಸೋಸಿಯೇಷನ್ ಮುಂಬೈದ ಮಾಜಿ ಉಪಾಧ್ಯಕ್ಷರಾದ ವಿದ್ಯಾ ಉಪಸಮಿತಿದ ಕಾರ್ಯಾಧ್ಯಕ್ಷರಾದ ಕೆಲಸ ಮತ್ತೊಂದು ಬೆಜಬೇಸರ ಮಂಡಳಿಗಳ ಅಸೋಸಿಯೇಟ್ ಸಹಕಾರ ಮತ್ತೊಂದು ಮುಂಬೈ ಮಹಾನಗರದ ವಾಯುಮಲ್ಲ ಒಂದು ಉದ್ಯಮಿಯಾದ ಯಂಗ್ ಏಜೆಡ್ ಮಲ್ಲ ಉದ್ಯಮಿಯಾದ ಆರು ಉಳ್ಳೇರು ಆತ ಅಥವಾ ನಮ್ಮನೆ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕ್ದ ನಿರ್ದೇಶಕರಾದ ನಿರ್ದೇಶಕ ಮಂಡಳಿ ಅವೇತ ವರ್ಷ ಕೆಲಸ ಮತ್ತೊಂದು ತನ್ನ ಸಮ್ಮನ ಜಯಂತಿಸುವ ಆದರ್ಶದ ಗುರು ನಡಗುಣ ಅಸೋಸಿಯೇಷನ್ ಮುಂಬೈ ಆದರ್ಶ ಸ್ವಾಗತ ಅಂಚೆಣಿಗಳಿಗೆ ಗೊತ್ತುಂಟು ಕೆಲವರ ಅಸೋಸಿಯೇಷನ್ ಹಿರಿಯ ಉಪಾಧ್ಯಕ್ಷರು ಪೂಜಾರು ವೇದಿಕೆಗಳು ಅಂಚನೆ ಆತ ಬಲವಾಗಿ ನಿಮಗೆ ಗೊತ್ತುಂಟು ಅಧ್ಯಕ್ಷರು ಮಲ್ಲ ನಮಸ್ಕಾರ ಅಂಚನೆ ಸುರೇಶ್ ಉಪಾಧ್ಯಕ್ಷರು ಅವರು ರಾಜೇಶ್ ಕೋಟೆ ಸುರೇಶ್ ಕುಮಾರ್ ಆತ ಬರೀಟ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲ ಕೋಟ್ಯಾಂತರ ಕುಲದವರು ಆನಂದ ಮನೆಗಳು ಕೆಲವರು ಅಸೋಸಿಯೇಷನ್ ಪೂರ ಲೆಕ್ಕಪತ್ರಗಳು ತೂದು ನಂಗೆ ಮಾತ್ರ ಲೆಕ್ಕಾಚಾರ ಕೊಡುತ್ತಾರೆ ನಮ್ಮ ಟ್ರೆಜರರ್ ಅಂಚನೆ ಮೂರು ಕೆಲವರು ಅಸೋಸಿಯೇಷನ್ ಮಹಾಮಂತ್ರಿ ಅಂಚನೆ ಜನರಲ್ ಸೆಕ್ರೆಟರಿ ಹರೀಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುದೀರ್ಘ ಸೇವೆ ಮಾಡಿ ರಿಟೈರ್ಮೆಂಟ್ ಆಗುವಾಗ ಕೆಲವರು ಅಸೋಸಿಯೇಷನ್ ಬರ್ತದೆ ಅವೇತು ವರ್ಷ ಕೆಲಸ ಮಾಡ್ತಾರೆ ಹರೀಶ್ ಸಾಲಿಯರು ಇದಕ್ಕೆ ಆದಂತ ಸ್ವಾಗತ ಮತ್ತು ಬಂದೊಂದು ಈ ಸಂದರ್ಭಗಳು ಇಟ್ಲಿಕ್ಕೆ ಮಾತಿಲ್ಲ ಗೊತ್ತಿಲ್ಲಕ್ಕನೇ ನಾನು ಬಾರಿ ಕಿಂಚಿತ್ ಮಾತಾ ಪರೀಕ್ಷೆ ಮಾತು ಕ್ಷಮಿಸೋದು ವೃತ್ತಿಪರ ಕಾರ್ಯಕ್ರಮಗಳು ಬಹಳ ಸಿಂಪಲ್ ಮಲ್ಪುಡು ಮಲ್ಪನೆ ಇನ್ನೊಂದು ಇತ್ತೆ ಆಶೀರ್ವಚನ ಕುರಿಯರ ಬಾಬರು ಬೈದರೆ ಅದರ ಆಶೀರ್ವಾದ ಪಾತ್ರಕ್ಕೆ ಬಾಬರೇ ಇದೆ ಆಶೀರ್ವಚನ ಕೆಲಸ ಸಂಪೂರ್ಣವಾಗಿ ವಿಮರ್ಶೆಲ್ಲ ಅಂಜನೆ ಆಗದಿಲ್ಲ ಸಂಪೂರ್ಣವಾದ ಹೇಳುವುದು ಗೊತ್ತೇವೆ ನಿಮ್ಮ ಪಾಡಿನ ಕೈನೇ ತಿಳಿದ ಕಡೆ ಅವಳು ನಿಮಗೆ ದೇವರೇ ನಮ್ಮದು ನಂಬತ್ತಿನ ಹಾಗೆ ಈ ಪವಿತ್ರమైన ಬಿಲ್ಲವ ಭವನನು ವಾರನ್ನ ಕಷ್ಟಗಳು ಆ ರೇಷನ್ ಅಂಗಡಿಯ ಬಂದು ಜಯಿಸುವ ಮತ್ತು ಎಲ್ಲ ದೇವಸ್ಥಾನ ಬಂದಿದ್ದ ಕಾರಣ ಅದಕ್ಕೆ ಕಾರ್ಯಮಾನ ಒಂದು ಪ್ರಸಾದನ ಗೂಡಿನ ವಸ್ತುವನ್ನು ಮಾಡಿ ಒಬ್ಬಂದಾಗಿ
ಎಲ್ಲಿ ಒಂದು ದೇವಸ್ಥಾನ ಮಾಡ್ತಿದ್ವಿ ಆಮೇಲೆ ಆಮೇಲೆ ಒಂದು ಜಾತಿ ಒಂದು ಮತ ಒಂದು ಧರ್ಮ ಒಂದು ಅದನ್ನು ಪರಮಾತ್ಮ ಆ ಬ್ರಹ್ಮಶಕ್ತಿ ನಾರಾಯಣ ಗುರುಸ್ವಾಮಿ ಅಂದರೆ ನಮ್ಮೆಲ್ಲ ನಮ್ಮ ಜಾತಿಗೆ ನಮ್ಮ ಉಳ್ಳೋದು ಯಥವಾದ ಒಂದು ಜಾತಿ ಒಂದು ಮತವನ್ನು ಧರ್ಮಗಳು ನಮ್ಮ ಮಾತಿನ ರೈತರು ಪ್ರತಿಯೊಂದಿನ ಬ್ರಹ್ಮಶಕ್ತಿ ನಾರಾಯಣ ಗುರುಸ್ವಾಮಿ ಎಲ್ಲ ಜಗದೀಶ್ವರನಿಂದ ಈಶ್ವರನ ಒಂದು ಆ ಮೂಲವಾದ ಬ್ರಹ್ಮಶಕ್ತಿ ನಾರಾಯಣ ಗುರುಸ್ವಾಮಿ ಪ್ರತಿಯೊಂದು ಕಾರ್ಯವನ್ನು ಸಂತೋಷವನ್ನು ನೆರವೇರಿಸಬೇಕು ಗುರುತಿನಾದ ಬಂಡಾರ ಗುರುತಿನಾದ ಮರ್ಯಾದೆ ಗುರುತಿನಾದ ಕೆಲಸ ಸಂಪೂರ್ಣ ಜೀವನದಲ್ಲಿ ಭಾರಿ ಭಾವನಾತ್ಮಕವಾದ ರಾಷ್ಟ್ರ ಸಮಾಜ ಸುವರ್ಣ ಭಾವೆ ಅರ್ಪಣ ಲೆಕ್ಕನೆ ಏಪಲ ಕೆಲವರ ಸೋಸಿನ ಗುರುಗೆ ಪಡೆದ ಕಾರ್ಯಕ್ರಮ ಪಡೆದು ಎಂಬುದು ಬಾಗರಡೆ ಪೊರಗ ಕೈ ಏರ್ದು ತಾನು ಶಕ್ತಿ ಮೀರ್ದು ಎಂಬಗೆ ಧನ ಸಹಾಯ ಮಾಡಿಕೊಂಡು ಕೈ ಏರ್ದು ಆಶೀರ್ವಾದ ಮಾಡಿದ್ದಾರೆ ಈಗಿನ ಈ ಪ್ರಾಯದ ಎಂಬಗೆ ಆಶೀರ್ವಾದ ಖಂಡಿತವಾದ ನಾತು ಈ ಸಂಸ್ಥೆಗೆ ಇಪ್ಪಡ ಬಂದ್ಬಿಟ್ಟು ಆಶಯದ ಒಟ್ಟಿಗೂ ಮತ್ತೆ ಸನ್ಮಾನ ಮೂರ್ತಿ ಹಾಕಿದ್ನ ಅಂಡಿಸಿದ್ರಾಗಿ ಒಂದು ಗೌರವವನ್ನು ಮಲ್ಪಡು ಬಂದ್ರೆ ಯಾರ ಅಧ್ಯಕ್ಷರ ಅಂಚನೆ ಗಣ್ಯರ ವೇದಿಕೆಯಿಂದ ಇದಕ್ಕಿನ ಇವರಿಗೆ ಆಸನವಾಗಿ ಸ್ವೀಕಾರವನ್ನು ಕೆಲವೊಂದು ಗಣ್ಯರು ಮೊದಲು ನಿಕ್ಲೆ ಮಾತ್ರ ಗೊತ್ತುಳ್ಳಕ್ಕನೆ ಅಂಡಿಸಿ ಅಸೋಸಿಯೇಷನ್ ಮುಂಬೈ ಮಹಾನಗರದ್ದು ಬಂತೆ ನಮ್ಮ ಪಿದೆ ಪೊನಗ ತೋಜನ ತೋರ್ಲಗಡ ಊರು ಅವು ಗನ್ಸೋಯ್ಡ್ ಮಾರ್ಗದ ಪರೀಕ್ ತಾಗದ ಒಂದು ಮಲ್ಲ ಕ್ಷೇತ್ರ ನಂದ ಅವು ಮೂಕಾಂಬಿಕ ಕ್ಷೇತ್ರ ಮೂಕಾಸುರನ ಧ್ವಂಸ ಮಧ್ಯನ ಅಪ್ಪೆ ಆ ಕೊಲ್ಲೂರು ತನ ಮುಂದಿರ ನಂಡ ಮುಂಬೈ ಮಹಾನಗರದ ಬರೀಕ ಊರಿಗೂ ಬರ್ತದ ಅವಲ ಬೇರೆ ಬೇರೆ ದುರ್ಜನ ಮತ್ತು ದೂರ ಬರ್ತದ ಆ ಕ್ಷೇತ್ರದ ಮೂಕಾಂಬಿಕೆ ಮೆರೆದಾಡಿಯರು ಆ ಕ್ಷೇತ್ರದ ಧರ್ಮದರ್ಶಿಯಾದ ಅಂಡಿಸಿಟ್ರು ಅವೇದು ವರ್ಷಕ್ಕೆ ಸೇವೆಯನ್ನು ತಾನು ಮತ್ತೊಂದು ತಾನು ಧರ್ಮದರ್ಶಿ ಇಂಜಿನವರ ಸಾಧ್ಯತೆ ಸನಾತನ ಹಿಂದೂ ಧರ್ಮಗಳು ಧರ್ಮದರ್ಶಿ ಮಾಡುವ ಶಬ್ದಕ್ಕೆ ಬಹಳ ವಿಶೇಷತೆ ಅಂಚ ಆ ಕ್ಷೇತ್ರದ ಧರ್ಮದರ್ಶಿಯಾದ ಅಂಚೆನ ಗುರುನಾನ ಯಕ್ಷಗಾನ ಮಂಡಳಿದ ಪ್ರತಿ ವರ್ಷ ಅವೇದು ಯಕ್ಷಗಾನ ಮಾತ್ರ ಹೊರತು ಈ ಯಕ್ಷಗಾನದ ಕಲೆಯನ್ನು ಹೊರಪರಗಂತ ಸತತವಾಗಿದ್ದ ಪ್ರಯತ್ನ ಮಾಡಿದರೆ ದೇವಾನ್ ಅಂಡಿಸಿಟ್ರು ಅವು ಕೆಲವರ ಅಸೋಸಿಯೇಷನ್ ವಜ್ರ ಮಹೋತ್ಸವ ಪಡೆಯವು ಕೆಲವರ ಅಸೋಸಿಯೇಷನ್ ಅಮೃತ ಮಹೋತ್ಸವ ಪಡೆಯವು ಯಕ್ಷಗಾನ ಸಪ್ತಾಹ ಪಡೆಯವು ಯಕ್ಷಗಾನ ಅಷ್ಟಕ ಪಡೆಯವು ಐತೆ ಅಂಡಿ ಚಿತ್ರನ ಉಪಸ್ಥಿತಿ ಖಂಡಿತವಾದ ಪೂರ್ಣ ಕೆಲವರ ಅಸೋಸಿಯೇಷನ್ ಸಗಣಿಗೆ ದಾದಾಂಗ ಒಂದು ಭೂಗಳಕ ನಮ್ಮ ಮನಸಾರವು ಅಂಡಿ ಚಿತ್ರ ಹಿರಿಯ ಗಣಾತ್ ದೇವರ ಶಕ್ತಿ ಕೊರಡು ಇನಿ ಕೆಲವರ ಅಸೋಸಿಯೇಷನ್ ಮಹಾದೇವಿ ನಾನಾತ್ ಇದಕ್ಕೆ ಸಾಮಾಜಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ಸೇವಾ ಶಕ್ತಿನೇ ಆಪ್ತ ಮೂಕಾಂಬಿಕೆ ಬ್ರಹ್ಮಶ್ರೀ ನಾರಾಯಣ ಗುರುದೇವರೇ ಅಂಚನೆ ಅವಳಿಯವರೇ ಕೋಟಿ ಚೆನ್ನೈ ಕೊರಡು ಇನಿ ಪರದಕ್ಷಿಣ ಶಾಲೆ ಮಂಡ್ಯ ಅವರಿಗೆ ಪೇಪರ್ ಅವು ಇದಕ್ಕೆ ವಜ್ರ ಕಾಯಗಳು ಸರಿಯಾಗಿ ಈ ಪಡೆ ಸಂಪೂರ್ಣ ಆಗಿರದ ಒಟ್ಟು ಕೆಲವು ಅಸೋಸಿಯೇಷನ್ ಮುಂಬೈ ಆತ್ಮೀಯವಾದ ಆಧಾರಪೂರ್ವಕವಾದ ಸನ್ಮಾನ ಕೊಟ್ಟತಕ್ಕಂಥ ಸನ್ಮಾನ ಅದಕ್ಕೆ ಅವರೇ ಒಬ್ಬರು ಸಹಕಾರ ಮಾಡಿಕೊಡುವಂತ ನಿಕ್ಲೆ ಮಾತ್ರ ಗೊತ್ತಲಕ್ಕನೆ ನಮ್ಮ ಅನ್ನಿಸೆಟ್ಟಿನ ಸನ್ಮಾನ ಮಾಡ್ತಾ ಕುಳಂಜಿ ಇನಿ ನಮ್ಮ ಸನ್ಮಾನ ಮಾಡ್ಕೊಳ್ಳಲ್ಲ ಈ ದಂಪತಿ ನಗಳು ಬೇಟೆ ಇರ್ಲತ್ತು ರವಿ ಸನಿ ದಂಪತಿ ಇದುಲ್ಲ ವೇದಿಕೆ ಬರ್ತದೆ ಇನ್ನಿತರೆ ಗೌರವವನ್ನು ಸ್ವೀಕಾರ ಮಾಡ್ಕೊಡು ನಾಡ ಅಂತ ಬಂದಾಗ ಒಂದು ಯಕ್ಷಗಾನ ಅಷ್ಟಕ ಮಾಡ್ಕೊಡು ನಾಂಡ ಐಕ್ಯ ನಂಗೆ ಸೇವಕರ್ತಿರ್ಬೋದು ಆದ ಕಾರ್ಯಕ್ರಮ ಸ್ಪಾನ್ಸರ್ ಮಾಡ್ಕೊಳ್ಬಹುದು ಇನ್ನು ರವಿ ಸನಿಲ್ನ ಬಗ್ಗೆ ನಿಮಗೆ ಪಂಪುಣ ನಾಂಡ ಬಿಲವರ್ ಅಸೋಸಿಯೇಷನ್ ಸಾಧಾರಣ 35 ವರ್ಷ నుంచి ಬಿಲವರ್ ಅಸೋಸಿಯೇಷನ್ ಇರ್ತದೆ ಕೆಲಸ ಮಾಡುವುದಿಲ್ಲ ಅರೆ ಹೂ ಸಮಿತಿಯಿಂದ ಅವರು ಬಂದಿಜ್ಜಿ ಮಾತಾ ಸಮಿತಿ ದೊಡ್ಡ ಹೋದು ಕೆಲಸ ಮಾಡ್ಕೊಂಡು ದೊಂಬೈ ಪಂಪಣ ಆ ಊರು
ಪ್ರತಿ ಒಂದು ಸಮಿತಿಗಳ ಕೆಲಸ ಮಾಡಿದ್ದಾರೆ ಅಂಚನೆ ಅವರ ಕಾರ್ಯಾಧ್ಯಕ್ಷರಾದ ಚೇರ್ಮನ್ ಆದಾರ ಕೆಲಸ ಮಾಡಿದ್ದಾರೆ ಆತ ಅಥವಾ ತನ್ನ ಚೇರ್ಮನ್ಶಿಪ್ ಅನ್ನು ಬುಟ್ನೆಡ ಬೊಕ್ಕಲ ಕಮಿಟಿ ಇತ್ತಿನಿಂದ ಅವರು ಕೆಲಸ ಮಾಡ್ಬೋದು ತಾನು ಪ್ರತಿ ಒಂದು ಕೆಲಸ ಮಾಡ್ತಾನ ಜಯಮಾನ ಅವೇ ರವಿ ಸನಿರಣ ಎಲ್ಲ ಸಿಕ್ಕ ಸರ್ಕಾರ ಉಂಟು ಮಾಡಿದಾಗ ಪಂಡ ಅವೆಲ್ಲ ತಾನು ಮೊಬೈಲ್ ವಾಟ್ಸ್ಆಪ್ ಗ್ರೂಪ್ ಅಂತ ಅದೇ ಲಕ್ಷಾಂತರ ರೂಪಾಯಿ ಜಾತಿ ಮತ ಭೇದ ದಾಂತೆ ತೂತಿನಾರು ಯಾವ ಜೀಗೆ ಹೆಚ್ಚನ ತೆರೆನ ದೊಡ್ಡ ಮಗ ಸೌಖ್ಯ ಜೀವನದ ತಿರುಗಿ ಪಟ್ಟಿಗೆ ಅವೆಲ್ಲ ಮೊಬೈಲ್ ಪಾರ್ಟ್ಸ್ ಗ್ರೂಪ್ ಅಂತ ಕರಕೊಂಡು ಕಾಸು ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ರವಿ ಸರ್ ಇವ್ರ ಸೇವೆ ನನ್ನ ಅಮ್ಮ ಬ್ರಾಹ್ಮರಿನ ಇದು ಸೇವೆ ಇದು ಕೊಡುತ್ತಾರೆ ನನ್ನ ಬ್ರಾಹ್ಮಣ ಧನ್ಯವಾದ ಗಣ್ಯರೇ ಈಗಲ್ಲ ಕೈಟ್ ಕುರುಡಕರ್ತನ ಅವಂಜಿ ಸನ್ಮಾನ ಆಗಲಿಕ್ಕೆ ಅಮೃತ ಸದೃಶ ಆಡಳಿತ ಆಶಯದ ಒಟ್ಟುಗು ಇನಿ ಸನ್ಮಾನ ಸ್ವೀಕಾರ ಮಾಡ್ತಾರ ನಮ್ಮ ಧರ್ಮದರ್ಶಿಗಳು ಎರಡು ಶುಭ ನುಡಿ ಕ್ಷೇತ್ರದ ಮಹಾಗಣಪತಿ ಅಪ್ಪೆ ಮುಖಾಮಿಗೆ ಅಂಚಿನ ವಾಸುಕಿ ನಾಗರ ದೇವರನ್ನ ಪಾದಲು ಕರೆಯಿಸಿದಂತೆ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳ ಪಾದಲು ಕರೆದಿದ್ದಾರೆ ಬಿಲ್ಲವ ಡಿವಿಷನ್ ಮುಂಬೈ ಪೂರ್ಣನಾರಾಯಣ ಯಕ್ಷಗಾನ ಮಂಡಳಿದ ಅಷ್ಟಕ ಯಕ್ಷಗಾನ ಪ್ರದರ್ಶನದ ಸುರುತ ಉದೀಪನದಲ್ಲಿ ಹೆಸರಿನಿ ನಂಗೆ ಮಾತ್ರೆಗಳ ಆಶೀರ್ವಚನ ಅಂಚಿನ ಮಾರ್ಗದರ್ಶನ ಕೊರ ವೈದ್ಯರು 333 ಸುವರ್ಣ ಬಾಬೆರ ರುಂಡಮಾಲಿನಿ ದೇವಸ್ಥಾನ ಪವೈ ಅಂತ ಧರ್ಮದರ್ಶಿಗಳು ಅಂಚನೆ ಇನ್ನು ವೇದಿಕೆಗಳು ಇಂಥ ಕಾರ್ಯಕ್ರಮದ ಅಧ್ಯಕ್ಷರಾದಂಚಿನ ಅಂಚನೆ ಬಿಲ್ಲವ ವಿಶೇಷನ ಅಧ್ಯಕ್ಷರಾದಂಚಿನ ಹರೀಶ್ ಜಿ ಅಮೀನರು ಭಾರತದ ಉದರ್ಪಣ ಹೋಗಿದೆ ಬಂದಾಗ ಸಮಯದ ವಿಳಂಬ ತುಂಬೆ ಇನ್ನು ಆತಂತ ಬಂದಿರು ವೇದಿಕೆಟ್ಟಿನ ಮಾತ ಗಣ್ಯಾದಿ ಗಣ್ಯರು ಎರಮದಿಂದ ಯಕ್ಷಗಾನಗೂ ಮಾತ ತನ್ನ ಸೇವೆಯನ್ನು ಕೊಟ್ಟಿದ್ದ ಮಾತ ಸೇವಾಕರ್ತರು ಅಂಚನೆ ಹರೀಶ್ ಜಿ ಅಮೀನರ ಮೇಲಿನ ಮಾತ ಪದಾಧಿಕಾರಿಗಳು ಅಂಚನೆ ಯಕ್ಷಗಾನದ ಸಂಚಾಲಕರಾದ ದಯಾನಂದನ್ನೇ ಅಂಚನೆ ನವೀನನ್ನೇ ಸೇಡಿನ ಮಾತ ಕಲಾಭಿಮಾನಿಗಳಿಗೆ ಎನ್ನ ಕೂಡ ನಿಂದಿನ ಪ್ರೀತಿದ ಸೋಲ್ಮೇಲೆ ಬಿಲ್ಲ ವಿಶೇಷಂಗ್ಲ ನಮಕ್ಲ ತುಂಬುರ್ದು ಕೆಲವೊಂದು ಬಾರಿ ಆತ್ಮೀಯತೆ ದಯ ಬಂದಾಗ ನಮ್ಮನ ದೇವಸ್ಥಾನದ ಏಪಲಾಗಿ ಮೀಟಿಂಗ್ ಆನಾಗ ವಿಶೇಷ ಕಾರ್ಯಕ್ರಮ ವರ್ಷದ ಜಾತ್ರೆ ಅವಾರ್ಡ್ ಅಥವಾ ವರ್ಷದ ನವರಾತ್ರಿ ಅವಾರ್ಡ್ ವಿಶೇಷ ಕಾರ್ಯಕ್ರಮದಿಂದ ಅಲ್ಪ ಫಸ್ಟ್ಗೆ ನಮಗೆ ತೋಜನು ನಮಗೆ ಯಕ್ಷಗಾನ ಮಾಡ್ಕೊಡೋಣ ಯಕ್ಷಗಾನ ಮಾಡ್ಕೊಡ ಬಂದಾಗ ಅಲ್ಪ ಸುರುಟು ಪುದಾರ ನಮ್ಮ ವೈಡೆ ಬರ್ಕಿನಿ ಮಹಾರಾಷ್ಟ್ರದ ಮನ್ನಡು ಮಸ್ತ್ ಯಕ್ಷಗಾನ ಮಂಡಳಿ ಬೇತೆ ಬೇತ ಉಂಡು ಬೇತೆ ಬೇತ ಅವಂದೆ ಉಂಡು ಕೆಲವು ಆಪುಂಡು ಅಡಿಗೆ ಪುಲ್ಲುಂಡು ಅಂಡ ಗುರುನಾರಾಯಣ ಯಕ್ಷಗಾನ ಮಂಡಳಿ ಏಪ ಶುರುವಾತ್ನ ಅಲ್ತಿರ್ಬೇಕ ಉತ್ತರೋತ್ತರ ಅಭಿವೃದ್ಧಿ ಪಥದಿಂದ ಅವು ಪಿರಪೂತಿ ಅಂಜನಾಗ ಗುರುನಾರಾಯಣ ಯಕ್ಷಗಾನ ಮಂಡಳಿ ಬಂದಾಗ ಏದೊಂದು ಕಲಾಭಿಮಾನಿಗಳ ಈ ಓಲ್ಗೆ ಆಟ ಇಂಚಿನ ಗನ್ಸೋರಿಡ ಇಂಚಿನ ಪ್ರಸಂಗ ಇಂಚಿನ ಒಲ್ತ ಮಂಡಳಿ ಒಲ್ತ ಅದಾಗ ಗುರುನಾರಾಯಣ ಯಕ್ಷಗಾನ ಮಂಡಳಿ ಕಲಾಭಿಮಾನಿಗಳ ಬಾರಿ ಪ್ರೀತಿ ಒಂದು ದಯ ಬಂದಾಗ ನಮ್ಮ ಕ್ಷೇತ್ರಡು ಹೆಚ್ಚಿನ ಅಂಶಗಳು ವರ್ಷ ಗುಂಜಿ ರಡ್ಡ ಮೂಜೆ ಯಕ್ಷಗಾನ
ನಮ್ಮ ಗುರುನಾರಾಯಣ ಯಕ್ಷಗಾನ ಮಂಡಳಿ ನಮ್ಮ ಬೆತ್ತೊಂದುಲ್ಲಪ್ಪ ಅಪ್ಪ ಮುಖಾಮಿಗೆನ ಅವಳಿ ಜಾಗೃತಿ ಸೇವೆ ಮಾಡ್ತಾರೆ ಅಂತೇನೆ ನಮ್ಮ ತುಳುನಾಡು ದಕ್ಷಿಣ ಕನ್ನಡದ ಅನ್ನ ಬ್ರಹ್ಮಯ್ಯನಿಂದ ಶ್ರೀಕೃಷ್ಣ ಪರಮಾತ್ಮನ ಉಡುಪಿ ಪಂಥದ ನಾಡಿದ ನಮ್ಮ ಜನ್ಮಭೂಮಿ ಹಿಡಿದು ಈ ಕರ್ಮಭೂಮಿ ಮಹಾರಾಷ್ಟ್ರ ಪಂಥಿನ ಪವಿತ್ರ ಮಣ್ಣಿಡು ನಮ್ಮ ಸ್ವಲ್ಪ ನಮ್ಮನ ಕರ್ಮವನ್ನು ಮತ್ತೊಂದು ದಿನಚರಿಗೆ ತೊಂದು ಆಂಡಲ ಅಲ್ಪದ ಜನ್ಮಭೂಮಿದ ಆ ಮಣ್ಣದ ಪರಿಮಳನು ನಮ್ಮ ಅಲ್ಪ ಪೋಯನ ಅಲ್ಪ ಪಸರನ್ನು ಬಂದಾಗ ಈ ಮೊತ್ತ ಮೊದಲಾದ ಈ ಯಕ್ಷಗಾನದ ಮೂಲಕ ನಮ್ಮನ ಸಂಸ್ಕಾರ ನಮ್ಮ ಕೊಡಬಹುದು ಅಂಜನಗ ಮನುಷ್ಯಗೆ ತನ್ನ ಜೀವನದ ತಾಜಿಡು ಮಸ್ತ್ ಜನ ಆಗಿನ ಅಭಿಮಾನಿಗಳು ಕೆಲವು ಶತ್ರುಗಳು ಪೇರು ಕೆಲವು ಮಿತ್ರರು ಪೇರು ಪಂಡ ಆಯನ ಮನಸ್ಸು ಇಂಚಿನ ಶತ್ರು ಇಂಚಿನ ಮಿತ್ರೆ ಪಂಡ ಮನಸ್ಸು ತಿಂದಂದ್ರ ನಿಜವಾದ ಕೂನಾಗ ನಮ್ಮ ಎನ್ನುನ ತಪ್ಪವು ನಂಗೆ ಶತ್ರುಗಳ ಇಜ್ಜಿ ಮಿತ್ರಗಳ ಇಜ್ಜಿ ನಮ್ಮ ಮನಸ್ಸು ಏಪಲ ಆ ಒಂದು ಕಂಟ್ರೋಲ್ ಇತ್ತು ನಂಡ ನಂಗೆ ಏರ್ಲ ಶತ್ರು ಇಜ್ಜಿ ಮನಸ್ಸು ನಮ್ಮನ್ನ ಕಂಟ್ರೋಲ್ ತತ್ತಂದ ಆಯ್ ಶತ್ರು ಅಂಜನಾಗ ಸುರೋಟು ನಮ್ಮ ಮನಸ್ಸು ನಮ್ಮ ಏಕಾಗ್ರತೆ ಮಾಡ್ಕೊಂಡ ನಂಗೆ ಏರ್ಲ ಶತ್ರು ಹತ್ತು ನಮಕ್ ದೇವರನ್ನ ಅನುಗ್ರಹ ಹಾಕೊಂಡು ಗುರುನ ಅನುಗ್ರಹ ಹಾಕೊಂಡು ಮನುಷ್ಯ ಅನ್ಯ ಕ್ಷೇತ್ರಗಳು ಅನ್ಯ ಜಾಗಕ್ಕೆ ಹೋದು ಪಾಪ ಮತ್ತಂದ ಪುಣ್ಯ ಕ್ಷೇತ್ರದ ಅವನ ಸಂದರ್ಶನ ಮತ್ತಂದ ಐಟು ಪರಿಹಾರದ ಸತ್ಯಂಗೆ ಆಂಡ ಪುಣ್ಯ ಕ್ಷೇತ್ರವೇ ಬುಡ್ಚಾಯನ ಪಾಪ ಮತ್ತಂದ ಅವು ವಜ್ರದ ಲೇಪದಲ್ಕನೆ ಏಪಲ ಪರಿಹಾರ ಆಪುಜಿ ಅಂಜನಗ ಮನುಷ್ಯ ಏಪಲ ನನ್ನ ತನ್ನ ಜೀವನ ಯಾತ್ರೆ ಎಡ್ಡೆ ಕೆಲಸವನ್ನು ಎಡ್ಡೆನೆ ಎನ್ನುದು ಎಡ್ಡೆ ಜನಕಲ್ನ ಎಡ್ಡ ಸಂದರ್ಶನ ಮತ್ತೊಂದು ಇಂಚಿನ ಮಾತ ಕಾರ್ಯಕ್ರಮ ಹೋದು ಅವಳ ವಿಶೇಷವಾದ ಯಕ್ಷಗಾನ ಬಂಡಗನಕ್ಕೆ ಮಸ್ತ್ ತೆರೆಯರು ತುಂಬದ ಕಾಲಡು ಎಜುಕೇಶನ್ ಕಮ್ಮಿ ಇತ್ತಿನ ಮಸ್ತ್ ಜನಗಳಿಗೆ ಈ ಯಕ್ಷಗಾನದ ಮೂಲಕನೇ ಧರ್ಮ ಅಧರ್ಮ ಪಾಪ ಪುಣ್ಯ ಕಷ್ಟ ನಷ್ಟ ಪೂರ ಇದು ತೆರೆಯೊಂದಿತ್ತು ಜನಗ ಇನ್ನಿತ ಜಾಗದ ಇಡೀ ವಿದ್ಯಾವಂತರು ಜಾಸ್ತಿ ಉಳ್ಳೇರು ಆಂಡ ಇಂಥ ಜೋಕುಲು ಐಕೊಂತ ಪ್ರೇರಣೆ ಕರ್ಮಿಕೊಪ್ಪೇರು ಆಂಡ ನಮ್ಮ ಪ್ರೇರಣೆ ಕೊರ್ದು ಈ ಯಕ್ಷಗಾನ ಏಪಲ ತುಂಬುಗಳ ಭವಿಷ್ಯ ಉಂಡು ಬಂದಿನ ಅವನಿಗೆ ತೋಜದ ಬತ್ತಿನ ಕೆಲಸ ನಂಗೆ ಹಿರಿಯರಿಗೆ ಇತ್ತಿನ ನಂಗೆ ಮಾತ್ರೆಗಳ ಆ ಕಲಾ ಮಾತೆ ಅಂತಿನ ಶಾರದಾ ಮುಖಾಮಿಗೆ ಆಯುರ್ವೇದ ಸುಖ ಸಂಭ್ರಮಿ ಪರಡು ಅಂಚನೆ ಇನಿ ಬಾರಿ ಪ್ರೀತಿ ನಂಗೆ ಏಪಲ ಈ ಹೊಸ ತತ್ವ ಸನ್ಮಾನ ಬಿಲ್ಲವೇಶ ಚಂಡ್ ತುಂಬಲ ಮಸ್ತ್ ತತ್ತಿ ಆಗುತ್ತದೆ ಅಂಡಲ ಇನ್ನಿತ ಒಂದು ಸನ್ಮಾನನು ಯಾನು ಆಯ್ತಾ ಪೂನು ಅಪ್ಪ ಮುಖಾಮಿಗೆ ಪಾದ ಪಡೆಯುವುದು ಆಯ್ತಾ ಪರಿಮಳ ನಂಗೆ ಮಾತ್ರೆಗಳ ಅಪ್ಪ ಮುಖಾಮಿಗೆ ಹೋರಾಡ ಪಣದು ಏನಾರಡಿ ಪಾದನು ಅಪ್ಪ ಮುಖಾಮಿಗೆ ಪಾದಲು ಅರ್ಪಣೆ ಮಾಡ್ತಾರೆ ಪಂಡಿಶೆಟ್ರು ಬಾರಿ ಒಂಜಿ ಪೊರುಳು ಅಜಾತ ಶತ್ರು ಆವಡುಂದಾಂಡ ಅರ್ಪಣ ಲೆಕ್ಕನೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ದಿನಶೇಖರ ಅರ್ಪಣೆ ಸರಿಯಾದ ಅಂಚಾದ ಪ್ರಮಾದ ಕ್ಷೇತ್ರ ಕೆಲಸ ಮಾಡ್ತಲ್ಲ ನಂಗೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರ ಲೇಪದ ವಿಗರಿಸದೆ ಪುಣ್ಯಕ್ಷೇತ್ರ ಮಾತ್ರ ಅರ್ಪಣೆ ಲೆಕ್ಕನೆ ಆ ವಜ್ರ ಲೇಪಗಳು ಹೆಚ್ಚಾಕೊಂಡು ಅಂಚಾದ ನಾವು ಮಾತ ಪುಣ್ಯಕ್ಷೇತ್ರ ಕೆಲಸ ಮಾತ್ರ ಮೋಲ್ತೊಂದು ಪುಗ ನಮ್ಮ ಅಜಾತ ಶತ್ರುವಾದ ನಮ್ಮ ಮೆರೆಗೆ ಪಂಪನ ಪಾತ್ರಗೂ ತೆರೆದಗ್ಗಾದ ಇತ್ತೆ ಮಾತ ಗೊತ್ತುಂಡು ಮಾತ ಅಮ್ಮ ಬ್ರಾಹ್ಮಣಿ ತೂವರೆ ಕಾತುಂದುಲರ ಬಂದ ಗೊತ್ತುಂಡು ಅಂಚಾದ ವೇದಿಕೆ ಮಲ್ಲ ಧ್ವಜರು ಯಾವ ಆಟ ಏರ ಹೆಚ್ಚು ಪಾತ್ರರು ಇತ್ತೆ ರಾಜಶೇಖರ್ ಕೋಟ್ಯಾಂಡ್ರು ಗಟ್ಟು ಪಾತ್ರ ನಮಗೆ ತಿಳಿದಿದ್ದಾರೆ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಯನ್ನು ಮನವರಿಕೆ ಮಾಡ್ತಾರೆ ವೀರ ಪುರುಷರ ನೆಂಚಿನ ಕೋಟಿ ಚೆನ್ನೈಯನ್ನು ಸಾಷ್ಟಾಂಗ ಎಲ್ಲರ ವಿಶೇಷ ಆಯ್ದ ಕಾಲದಿಂಚಿ ಜಗತ್ಸಿಂಹಿನ ಮಾಜಿ ಅಧ್ಯಕ್ಷರನ್ನ ಕರೆಗನೆ ಇತ್ತರ ಪಿಲ್ಲರ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ವರ ಅಂಚನೆ ಯಕ್ಷಗಾನದ ಸಂಚಾಲಕರನ್ನು ಕಾರ್ಯದರ್ಶಿಗಳನ್ನು ಜ್ಞಾನ ಪೂಜಾರಿ ನಡುವೆ ನಂಗೆ ಮಾತ್ರೆಗಳ ಆಶೀರ್ವಾದ ಪರವಾಗಿ ಅಂಚಿನ ಸುವರ್ಣ ಪಾದಪತ್ರ ಧರ್ಮದರ್ಶನ ಅಂದಿಸಿದ್ರೆ ರಾಜೇಶ್ ಕೋಟೆ ಸುರೇಂದ್ರ ಪೂಜಾರಿ ಭಾಸ್ಕರ ಮಾತೆಯನ್ನು ಪ್ರೀತಿಪೂರ್ವಕಲ್ಲಿ ಎತ್ತುಕೊಂಡು ಯಕ್ಷಗಾನ
ಯಕ್ಷಗಾನ ವಿಷಯ ಪಂದ್ರಕೊಂಡು ಮಸ್ತ್ ಉಂಟು ಮಸ್ತ್ ಪಾತ್ರ ಟೈಮ್ ಹಚ್ಚಿ 4 ಗಂಟೆ 4 ಗಂಟೆ ನಿರ್ಮಾದಿಗಂತ ಯಕ್ಷಗಾನಗಳು ತುಳುನಾಡಿನ ಪೂರ ದೇವತೆಗಳು ನಮ್ಮ ನಮ್ಮೂರಿನ ದೇವರುಗಳು ಗುರುಕುಲದ ಮಾತಾ ಆಶೀರ್ವಾದಗಳು ಶುಭಾಶಯ ಕೊಡೋದು ಆ ಟೀಮ್ಗೂ ಶುಭಾಶಯ ಕೊಡೋದು ಶಿಕ್ಷಕರಿಗೆ ಯಕ್ಷಗಾನ ನಿರ್ಮಾದಿಯಿಂದ ತುಳುನಾಡು ರಾಷ್ಟ್ರೀಯ ಮಹಾಮಂಡಲದ ಮಲ್ಲ ಜವಾಬ್ದಾರಿ ರಾಜಶೇಖರನ್ನೇ ಆರು ಒಂಚೂರು ಪಾತಿರ್ಲ ಮಲ್ಲ ವಿಚಾರ ಪಟ್ಟಿರು ಎಡ್ಮ ದಿನಲ ನಿಕಲ ಸಹಕಾರ ಕೇಂದ್ರ ಖಂಡಿತವಾಗಲಿ ಕೊರಪರ ಬರೊಂದು ಬಿಲವ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷನ ನಿತ್ಯಾಂಡಿ ಕೋಟ್ಯಾಂಡಿ ನಡೆದು ಪಾತ್ರ ಶ್ರೀ ನಾರಾಯಣ ಗುರುಗಳಿಗೆ ಹಾಗೂ ಅವರ ವೀರರಾದ ಕೋಟಿ ಜಯನಗರಿಗೆ ನಮಸ್ಕರಿಸುತ್ತಾ ಪವಾಯಿ ಹುಂಡಮಾಲಿ ದೇವಸ್ಥಾನದ ಧರ್ಮದರ್ಶಿ ಪೂಜ್ಯ ಸುವರ್ಣ ಬಾಬಾರವರ ಚರಣ ಕಮಲಗಳಿಗೆ ವಂದಿಸುತ್ತಾ ಕನಸೋಲಿ ಮೂಕಾಂಬಿಕಾ ದೇವಿಯ ಸದಾ ಧರ್ಮದರ್ಶಿಯಾಗಿ ಆರಿಸಿಕೊಂಡು ಬರುತ್ತಿರುವ ಈಗ ತಾನೇ ನಮ್ಮ ನಿಮ್ಮೆಲ್ಲರ ಮುಂದೆ ಸನ್ಮಾನಿಸಲ್ಪಟ್ಟಂತಹ ಪೂಜ್ಯ ಧರ್ಮದರ್ಶಿ ಅಡಿ ಶೆಟ್ಟಿ ಅವರೇ, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ ಅಮೀನ್ ಅವರೇ, ರಾಜಶೇಖರ್ ಕೋಟೆ ಅವರೇ, ಮತ್ತೆ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯರೇ, ಎದುರಿಗೆ ಉಪಸ್ಥಿತ ಯಕ್ಷಗಾನ ಕಲಾಭಿಮಾನಿಗಳೇ, ನನ್ನ ಮಾಧ್ಯಮ ಮಿತ್ರರೇ, ಬಿಲ್ಲವ ಭವನದಲ್ಲಿ ಇಂದಿನಿಂದ 8 ದಿನಗಳ ಕಾಲ ಜರುಗಲಿರುವ ಯಕ್ಷೋತ್ಸವದ ಉದ್ಘಾಟನೆಯಲ್ಲಿ ನಾವು ಪಾಲ್ಗೊಳ್ಳುತ್ತಿದ್ದೇವೆ. ಪ್ರಥಮವಾಗಿ ಕಲಾ ಸಂಘಟಕ ನವೀನ್ ಪಡುವಿನ ಇವರಿಗೆ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಕಾರಣ, ನಾನು ಗೋರೆಗಾಂವ್ ಕರ್ನಾಟಕ ಸಂಘದ ಅಧ್ಯಕ್ಷನಾದ ಬಳಿಕ ನನ್ನನ್ನು ಸಂಘದ ಅಧ್ಯಕ್ಷನಾಗಿ ಆಹ್ವಾನಿಸಿದ್ದಕ್ಕೆ ನನ್ನ ಮೊದಲ ನಮಸ್ಕಾರ ಅವರಿಗೆ. ಅದೇ ರೀತಿ ದಯಾನಂದ ಪೂಜಾರಿ ಸಂಘದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಹೆಚ್ಚು ಮಾತಾಡುವ ಸಂದರ್ಭ ಅಲ್ಲ ನನಗೆ ತಿಳಿದಿದೆ. ಆದ್ದರಿಂದ ಕೇವಲ ಒಂದೆರಡು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಿದ್ದೇನೆ. ನಮ್ಮ ಈ ನಾರಾಯಣ ಗುರು ಸಭಾಗಳ ಒಂದು ಪವಿತ್ರ ವೇದಿಕೆ. ಇಲ್ಲಿ ಆಗಾಗ ಯಕ್ಷಗಾನ ಪ್ರಸಂಗಗಳು ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಂದ ಸುಮಾರು 9-10 ವರ್ಷಗಳ ಕಾಲ ನಿರಂತರವಾಗಿ 10-12 ದಿನ ಕಾಲ ಭಗವದ್ಗೀತೆಯ ಬಗ್ಗೆ ಪ್ರವಚನ, ಹರಿದಾಸ ಶಿರೋಮಣಿ ಅಚ್ಯುತದಾಸರಿಂದ ಹರಿಕತೆ, ಧಾರ್ಮಿಕ ಗುರುಗಳಿಂದ ಆಶೀರ್ವಚನ ನುಡಿಗಳು ನಾವು ಆಲಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ಇದು ಪವಿತ್ರ ಕ್ಷೇತ್ರ. ಯಕ್ಷಗಾನದ ಈ ವೇದಿಕೆಯಲ್ಲಿ ನನಗೂ ಯಕ್ಷಗಾನ ಕಲಾವಿದನಾಗಿ ಅನುಭವಿಸುವ ಅನುಭವಗಳ ಬಗ್ಗೆ ತಿಳಿಸಲು ಸಂತೋಷ ಪಡುತ್ತೇನೆ. ನಾನು 7ನೇ ತರಗತಿಯಲ್ಲಿರುವಾಗ ನಮ್ಮ ಕೆಮ್ಮಣ್ಣು ಹೈಯರ್ ಪ್ರೈಮರಿ ಶಾಲೆಯ ವಾರ್ಷಿಕೋತ್ಸವಕ್ಕಾಗಿ ಸಂಚಾರಿ ಯಕ್ಷಗಾನ ಭಂಡಾರ ಎಂದು ರಾಷ್ಟ್ರಪತಿಗಳಿಂದ ಸನ್ಮಾನಿಸಲ್ಪಟ್ಟ ತೋನ್ಸೆ ಕಾಂತಪ್ಪ ಮಾಸ್ತರ್ ಇವರ ಸುಪುತ್ರ, ಪ್ರಸಿದ್ಧ ಭಾಗವತ ಆಗಿರುವ ತೋನ್ಸೆ ಜಯಂತ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪ್ರಭಾಕರ ಶುಭಾಕರ ಕಾಳಗದಲ್ಲಿ ಆ ಪ್ರಸಂಗದ ಪ್ರಭಾಕರನಾಗಿ ಪಾತ್ರ ನಿರ್ವಹಿಸಿದ್ದೇನೆ. ಉಡುಪಿ ನಗರಸಭೆಯ ಅಂದಿನ ಆವರಣದಲ್ಲಿ ಇನ್ನೊಮ್ಮೆ ಅದಕ್ಕೆ ಪ್ರದರ್ಶನಕ್ಕೆ ಅವಕಾಶ ಒದಗಿತ್ತು. ಆ ಬಳಿಕ SSLCಯಲ್ಲಿರುವಾಗ ಶಾಲೆಯ ಕಾರ್ಯಕ್ರಮದಲ್ಲಿ ವೀರ ವಶಸೇನ ತಾಳಮದ್ದಲೆಯಲ್ಲಿ ವಶಸೇನಾಗಿ ಪಾತ್ರ ವಹಿಸಿದ್ದೇನೆ. ಇದೇ ವೇದಿಕೆಯಲ್ಲಿ ನಾನು 23ರಂದು ದ್ರೌಪದಿ ವಸ್ತ್ರಾಪಹರಣ ದಿನಗಳನ್ನು ಬಾಲ್ಯ ದಿನಗಳನ್ನು ನೆನಪಿಸುವಂತ ಅವಕಾಶ. ಮನುಷ್ಯ, ಈಗ ಅಣ್ಣಿಸೊಟ್ಟಿ ಬಗ್ಗೆ ಹೇಳಿದ್ರು, ಮನುಷ್ಯ ನೀರು ಶುದ್ಧ ಮಾಡೋದು ಕಲಿತ, ಗಾಳಿ ಶುದ್ಧ ಮಾಡೋದನ್ನು ಕಲಿತ, ಆದರೆ ತನ್ನ ದೇಹದ ಶರೀರದ ಒಳಗಿರುವ ಆತ್ಮವನ್ನು ಶುದ್ಧ ಮಾಡಿಕೊಳ್ಳುವುದು ಕಲಿಯಲಿಲ್ಲ. ಅವನಿಗೆ ಗೊತ್ತಾಗಲಿಲ್ಲ ಹೇಗೆ ಇದನ್ನು ಶುದ್ಧ ಮಾಡಿಕೊಳ್ಳುವುದು. ಇದು ಸತ್ಯ. ಅದಕ್ಕಾಗಿ
ಇಂತಹ ಯಕ್ಷಗಾನ ಕಾರ್ಯಕ್ರಮ ನೋಡಬೇಕು, ಆಲಿಸಬೇಕು. ಕೇವಲ ಆಲಿಸಿದರೆ ಸಾಲದು, ಅರ್ಥೈಸಿಕೊಳ್ಬೇಕು. ಕೃಷ್ಣ, ಅರ್ಜುನ, ಭೀಷ್ಮ ಪಿತಾಮಹ, ಶಕುನಿ, ಕರ್ಣ, ಧರ್ಮರಾಯ, ಭಕ್ತ ಮಾರ್ತಾಂಡೇಯ, ಶ್ವೇತಕುಮಾರ, ರಾಮ, ರಾವಣ, ನಾರದ, ಹನುಮಂತ, ಹೀಗೆ ಪ್ರತಿಯೊಂದು ಪಾತ್ರಗಳಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟು ಇದೆ. ಸರಿಯಾಗಿ ಅರ್ಥೈಸಿದಾಗ ಮಾತ್ರ ಜೀವನ ಶೈಲಿಯನ್ನು ಬದಲಾಯಿಸಲಾಗಬಹುದು, ಸುಖಿಗಳಾಗಿ ಬಾಳಬಹುದು ಎಂಬುದನ್ನ ನನ್ನ ಅನಿಸಿಕೆ. ನಮಗೆಲ್ಲರಿಗೂ ಇಂತಹ ಸದ್ವಿಚಾರಗಳನ್ನು ತಿಳಿದುಕೊಳ್ಳುವ ಅವಕಾಶ ಒದಗಿ ಬರಲಿ. ಸರ್ವರಿಗೂ ಯಕ್ಷಕಲಾ ಮಾತೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ನನ್ನ ಭಾಷಣವನ್ನು ಮುಗಿಸುವ ಮೊದಲು ಒಂದು ಮಾತು ಹೇಳಲೇಬೇಕು. ಗೋರೆಗಾಂವ್ ಕರ್ನಾಟಕ ಸಂಘ ಬಿಲವರ ಅಸೋಸಿಯೇಷನ್ಗೆ ಬಹಳ ಅವಿನಾವ ಸಂಬಂಧ ಇದೆ. ಬಹಳ ಹಳೆಯದು, 30 ವರ್ಷ ಹಿಂದಿನದ್ದು. ದಿವಂಗತ ರವಿರಾಂಚನ್, ಜಯಶಿಶುವಣರು ಮತ್ತು ನಾನು 3 ಮಂದಿ ಕುಳಿತುಕೊಂಡು ಈ ಬಿಲ್ಲವ ಸಮಾಜದ ಮುಂದಿನ ರವಿ ಸಭೆಯ ಸಾಕ್ಷ್ಯಕ್ಕೆ, ರವಿ ಅಂಚನ್ನು ತೀರಿ ಹೋದ್ರು, ಜಯಸುವರ್ಣರು ತೀರಿ ಹೋಗಿ ಮೇಲೆ ಕೂತ್ಕೊಂಡಿದ್ದಾರೆ. ನಂದು ಗೊತ್ತಿಲ್ಲ, ಆದರೂ ಈಗ 30 ವರ್ಷದ ಬಳಿಕ ಇಲ್ಲಿ ಯಾವ ಉದ್ದೇಶಕ್ಕಾಗಿ ನಾನು ಬಂದಿದ್ದೇನೋ ಬಿಲ್ಲವರ ಅಸೋಸಿಯೇಷನ್ಗೆ, ಅದನ್ನ ಆದಷ್ಟು ಮಟ್ಟಿಗೆ ಪೂರ್ಣಗೊಳಿಸಿದೆ ಎಂಬ ಆತ್ಮ ತೃಪ್ತಿಯಿಂದ 2019ರಲ್ಲಿ ಪುನಃ ಗೋರೆಗಾಂವ್ ಕರ್ನಾಟಕ ಸಂಘದ ಸದಸ್ಯನಾಗಿ 21ರಿಂದ ಅಧ್ಯಕ್ಷನಾಗುವ ಭಾಗ್ಯ, ಇದು ದೇವರು ಕೊಡುವಂತಹ ಭಾಗ್ಯ. ನಾವೆಲ್ಲರೂ ಸೇರಿ ಬಂಧುತ್ವದಿಂದ ಕೆಲಸ ಮಾಡುವ ಅಂತ ಹೇಳಿಕೊಡುತ್ತಾ, ಇನ್ನು ಮುಂದಿನ 8 ದಿವಸ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತ ಹಾರೈಸುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ನಿತ್ಯಾಡಿ ಕೋಟೆ ಅಂದ್ರೆ ಬಹಳ ಒಂಜಿ ಸಂಕ್ಷಿಪ್ತವಾದ ಎಸ್ ತುಂಬ ಈ ಜಾಗಡೆ ಇದ್ರ ಮಾತ್ರ ಕಾರ್ಯಕ್ರಮ ಮಾತ್ರ ನಾವು ಮಾತುಂಬಲ ಬಂದ್ಬೇಡ ಬೆಳಕು ಪಾಡಿರಿ ನೆನಪುಟ್ಟೆ ನಿಜವಾದ ಮೂಲ ನಿತ್ಯ ನಿರಂತರವಾದ ಪ್ರತಿ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ನಡತು ನಿತ್ಯ ನಾವು ಸಾಧನಾ ಶರೀರ ಸಾಧಾರಣವಲ್ಲ ಅಂತೇಳಿ ಈ ನಮ್ಮ ಶರೀರಗಳು ಏನ್ ಸಾಧನೆ ಮಲ್ಪರ ಆ ಮಲ್ಪರ ಶರೀರ ಶಕ್ತಿ ಖಂಡಿತವಾದುಂಡು. ಸೂಜಿ ಮಲ್ದಿನ ಮನುಷ್ಯನೇ, ರಾಕೆಟ್ ಮಲ್ದಿನ ಮನುಷ್ಯನೇ ಅಂಚಾದ್ರೆ ನಾವು ಮಾತ್ರ ಆ ಸಾಧನ ಶರೀರ ಸಾಧನೆ ಮಲ್ತೊಂದು ತುಂಬು ಪೋಯಿ ಪನೊಂದು ರಾಹುಲ್ ನಾನು ಈ ಬೈದರೆ 2 ದೇವಸ್ಥಾನ ಬಾಬೆ ರೊಟ್ಟು ಅರ್ಪತ್ತಿ ಅಧ್ಯಕ್ಷ ಜಿ ಗೌರವ ಸ್ವೀಕಾರ ಮಾಡಿಕೊಡ್ತಾರೆ. ಕೆಲವೊಂದು ಸೃಷ್ಟಿ ಮಂತ್ರ ಬಾಲ್ಯ ಮುಲ್ಬತ್ತು ನಗಮ ಸಹಕಾರ ಕೊಡಲು ಬಾಲ್ಯಗಳ ಅಧ್ಯಕ್ಷರು ಗೌರವ ಪುಷ್ಪ ಗೌರವ ಬಾಬೆ ನಪ್ಪಲ್ಲಿ ಆರ್ಲ ಕ್ಷೇತ್ರಗಳು ಮಸ್ತ್ ಸೇವೆ ಮಾಡ್ತಾರೆ. ರಾಹುಲ್ ನಾನು ಏರಿಕೆ ದೇವರೇ ಅಪ್ಪ ಶಕ್ತಿ ಕೊರಳು ಒಂದೊಂದು ಅಸೋಸಿಯೇಷನ್ ಗೌರವ ರೈಶಣ್ಣದರ ಪಾಠದಲ್ಲಿ 2 ನಿಮಿಷ ಪಾಠದ್ದು ಬಹಳ ಮುಕ್ತಾಯ ಮಾಡ್ತಾರೆ. ರಾಜಶೇಖರನ ಬರಲಿಲ್ಲ 2 ನಿಮಿಷ. ಮನುಷ್ಯರು ಸುವರ್ಣ ಬಾಬರಲ್ಲಿ ನಮಸ್ಕಾರ. ಈಗ ಶಾಲೆಗೆ ಸರಿ ಅನಿಷೇಟಿವ್ Harish Amin, Bilavar Association President Bokka, in Palai, in a close friend. This is the second time you are calling me. Rashika Kotian, close the politics, Mumbai Congress, the General Secretary, and Karnataka Secretary. Master Sergeant, my close friend, Director of Bharat Cooperative Bank. Nityananda, Master Dinner, we were always Bangalore Airport. And all other office bearers on the dais. Papa, one was education, our family is known for. That is the educational part and Bilavar Association. This is the cultural part of Bilavar Association. In Kannada, Ulu, Kola, Nalpa Varsharinchi, Prati Varsha, Ainsala, Barpuri, Gomavati Nakola, Kagni Varsharinchi, Chamundi Nakola. Every 17th April, it's the second Saturday. 1-2 ವರ್ಷ ಕಾಲ ಕೋವಿಡ್ ಆತಿರಿ. ಸೊ ಕಲ್ಚರಲ್ ಪಂಡಾಲ ಇಂಕಲ್ಲ ಒಂಚೂರು ಫ್ಯಾಮಿಲಿ ಕ್ಲೋಸ್. ಸೊ ಕೋಡೆ ಮೇರೆ ಪನ್ನಾಗ ಐಸೆ ಎನಿ ಟೈಮ್ ಹರಿಶಂದನಿಗೆ ಏಪ ಪಂಡ ಅದಾಗ ಏ ಬರಬಾರ್ದು. ಲಾಸ್ಟ್ ಟೈಮ್ ಇಂಚ ಕಮಿಟ್ಮೆಂಟ್ ಕೊಡ್ತಾ ಹರಿಶಂದ ಅಂಚನೆ
ರೇಷನ್ ಆಫೀಸ್ ಇಂದೆತ್ತ ಪ್ರಾಬ್ಲಮ್ ಒಪ್ಪಾಡು ಸಿಡ್ಕೊಡೆ ಅಂಗಡಿ ಏನ ಬಾರಿ ಕ್ಲೋಸ್ ದೋಸ್ತಿ ಇತ್ತ ನಾಳೆ ಫೆಸ್ಟ್ ಆತಂತ ದ ಪ್ಲಾಟ್ ಇನ್ ಸಿಡ್ಕೊ ಏಪಲ ದಾಳ ಕೆಲಸ ಹೋಲ್ ಯಾನ್ ಹರಿಪ್ರಸಾದರೆಲ್ಲ ಪಾತ್ರಿದ್ದೆ ನಮ್ಮ ಉಡುಪಿದ ಶಾಲೆಗ ವರ್ಷದ 5 ವರ್ಷದ ಮೈನಸ್ ಉಂಟು ಅವ್ರು ಗಡ್ಬುಡಿ ಎಮ್ ಎಲ್ ಸಿ ಕನ್ನಡ ಪಾತ್ರಿದ್ದೆ ದಿಸ್ ಇಸ್ ಮೈ ಕಮಿಟ್ಮೆಂಟ್ ವಿ ವಿಲ್ ಗೆಟ್ ಲಾಟ್ ಆಫ್ ಟ್ರಾನ್ಸ್ಫರ್. ಸಾಮಾಜಿಕ ಶಕ್ತಿ ನಮ್ಮ ಏತುತ್ತಲ ರಾಜಕೀಯ ಶಕ್ತಿಯ ಬೋಡು ಖಂಡಿತವಲ್ಲ ನಮ್ಮ ಊರುಡು ಶಾಲೆಡು ಮೂರು ಶಾಲೆಡು ಖಂಡಿತವಲ್ಲ ಸಹಕಾರ ಬೋಡು ಒಂದೊಂದು ಮಾಧ್ಯಮಿತ್ರ ಉಚ್ಚಿಲುಳ್ಳರೆ ಇವತ್ತು ಅಧ್ಯಕ್ಷರಿಗೆ ಗೌರವ ಸ್ವೀಕಾರ ಮಾಡ್ಕೊಡು ನ್ಯೂಸದು ಜಯರಾಮ ಇರು ಬರ್ತದೆ ಗೌರವ ಸ್ವೀಕಾರ ಮಾಡ್ಕೊಡು ಬೇರೆ ಮಾಧ್ಯಮಿತ್ರ ಇದು ರೀತಿಯಲ್ಲಿ ನನ್ನ ನಿಖುಲ ಬದ್ದು ಸ್ವೀಕಾರ ಮಾಡ್ಕೊಂಡು ಯೂಟ್ಯೂಬ್ ಡೈರೆಕ್ಟ್ ಲೈವ್ ಬರ್ಪಣ ಶ್ರೀಮಾನ್ ಸಂದೇಶ್ ಪ್ಲೀಸ್ ಗೌರವ ಸ್ವೀಕಾರ ಮಾಡ್ಬೋದು. ಸಂದೇಶ್ ಅಂತಾರೆ ಸಿದ್ದೇಶ್ ಸಿದ್ದಿ ಮಾತ್ರ ಸಿದ್ದೇಶ್ ಯೂಟ್ಯೂಬ್ ಲೈವ್ ಕೊಡೋದಿಲ್ಲ. ಏಪ್ರಿಲ್ ಸಹಕಾರ ಮತ್ತು ರಿತೇಶ್ ಜಿ ಪೂಜಾರಿ ಇಲ್ಲ ಬತ್ತೂಜಿ ಅಧ್ಯಕ್ಷತೆ ಗೌರವ ಸ್ವೀಕಾರ ಮಾಡ್ತದೆ ಒಕ್ಕ ಅಧ್ಯಕ್ಷರ ನೋಡಿ ಹೋಗ್ತೇವೆ. ಅಧ್ಯಕ್ಷರೇ ತನ್ನ ಅಧ್ಯಕ್ಷರಾದ ಅಧ್ಯಕ್ಷೀಯ ಭಾಷಣ ಮಾಡ್ಕೊಂಡು ಒಕ್ಕ ಯಕ್ಷಗಾನದ ಭಾಗವತಿಯ ಲೆಕ್ಕದೇನಿದ್ದಾರೆ ಗೌರವ ಅಧ್ಯಕ್ಷರ ಶ್ರೀ ನಾರಾಯಣ ಗುರುನ ಆಶೀರ್ವಾದ ತೆಗೆದುಕೊಂಡು ಈ ಪುರುಷ ಕೋಟಿ ಚೀನಾಯ ಪಾದಪತ್ತದ ಅಂಚನೆ ಶ್ರೀ ಶ್ರೀ ನಮ್ಮನೆ ಸುವರ್ಣ ಬಾಬಾ ಎನ್ನ ಆತ್ಮೀಯರಾದ ಸುವರ್ಣ ಬಾಬಾ ಬೇಕಿರು ಅಂಚನೆ ಅನ್ನ ಕುಲಿಲ ಬೇಕಿರು ರಾಹುಲ್ ನೆಟ್ಟ ಇದ್ದರು ಅಂಚನೆ ಇನಿ ನಮ್ಮ ಈ ಸನ್ಮಾನ ಮತ ಅನ್ನಿ ಶೆಟ್ಟರು ಬಾರಿ ಯಕ್ಷಗಾನ ಪ್ರೇಮಿ ಯಾಪಲ ನಮ್ಮ ಬಿಲ್ಲವೇ ಶಿಕ್ಷಣ ಆತ್ಮೀಯ ಆರು ಯಾಪಲ ಏನು ತಗೊಂಡಿತ್ತೆ ಏನು ಗೆಸ್ಟ್ ಆದ ಬಂದಾಗಲ ಆರು ಧರ್ಮರಕ್ಷಿ ಅನ್ನಿ ಶೆಟ್ಟಿ ಬರೋದಿತ್ತೇರು ಪ್ರೋಗ್ರಾಮ್ದು ಏನು ಆರ್ನೊಟ್ಟಿಗೆ ಮಸ್ಸತಿ ದಾಯಿಗೆ ನೆಟ್ಟೆ ಕುಲ್ದೆ ಇನ್ನು ಅರಿಗೆ ನೆಟ್ಟೆ ಸನ್ಮಾನ ಬಾರಿ ಖುಷಿ ಹಾಕೊಂಡು ಈ ಆರು ಮಲ್ಲ ಯಕ್ಷಗಾನ ಪ್ರೇಮಿ ಯಾಪಲ ನಮ್ಮ ನಾರಾಯಣ ಗುರು ಯಕ್ಷಗಾನ ಯಾಪಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತು ಯಾಪಲಗೂ ಹೋಗ್ಲಿ ಅಂಚನೆ ಬೇತ ಗೆಸ್ಟ್ ನೆಟ್ಟೆ ನಮ್ಮ ಮಹಾಮಂಡಲದ ರಾಷ್ಟ್ರೀಯ ಮಹಾಮಂಡಲದ ಅಧ್ಯಕ್ಷರು ಎನ್ನ ಆತ್ಮೀಯರಾದ ರಾಜಶೇಖರ್ ಕೋಟಿ ಅಂದ್ರೆ ಅಂಚನೆ ಮಾಜಿ ನಮ್ಮ ಅಧ್ಯಕ್ಷರು ನಿತ್ಯಾನಂದ ಕೋಟೆ ಅರಿಗೆ ಯಾಪ ಗೆಸ್ಟ್ ಆದ ನೆಟ್ಟೆ ಬಂದಾಗ ಅರಿಗೆ ಯಾಪಲ ಬಂದಿದ್ದೆ ಯು ಆರ್ ದ ಬೆಸ್ಟ್ ಕಂಪೇರ್ ಅದರ ಕ್ವಾಲಿಟಿ ಉಂಟು ಅದರ ಒಂದು ಸೌಂಡ್ ಉಂಟು ಒಂದು ವಾಯ್ಸ್ ಉಂಟು ಒಂದು ಕಮಾಂಡಿಂಗ್ ಒಂದುಂಟು ಅದೊಂದು ನಮ್ಮ ಬಿಲ್ಲ ವಿಶೇಷಂದು ಎನ್ನ ಲೆಕ್ಕ ಬೆಂಗತ್ ಜಯಸೋನ್ಯದ ಪಕ್ಕ ಆರಿ ಮಸ್ತ್ ಕೆಲಸ ನಡ್ತಾರೆ ನಮ್ಮ ಬಿಲ್ಲ ವಿಶೇಷಂದು ಮಸ್ತ್ ವರ್ಷದಿಂದ ಕೊಡ್ತೇವೆ ಅಂಚನೆ ಪುಣಜಿ ಗೆಸ್ಟ್ ಆದಿನ ನಮ್ಮ ರಾಜೇಶ್ ಕೋಟ್ಯನ್ ಜನರಲ್ ಸೆಕ್ರೆಟರಿ ನಮ್ಮ ಆತ್ಮೀಯರಾದ ಆರು ಇತ್ತ ಸುವರ್ಣ ಬಾಬಾ ಪಂದೆ ನಮ್ಮ ಆರನೇ ಕಡೆ ಒಂದು ರೇಷನ್ ಆಫೀಸ್ ಪ್ರಾಬ್ಲಮ್ ಆದಾಗ ನಮ್ಮ ನೆಟ್ಟು ಆರನೇ ಕಡೆ ಸೇಟ್ಲ ಹೋದಿತ್ತಿರು ಎಂಪಿಲ ಬರೋಡವನ್ನ ಇದನ್ನ ದೇವಸ್ಥಾನಗಳ ಕೈ ಮುಟ್ಟಿದ್ದು ಆಶೀರ್ವಾದ ತಂದರೆ ಬಿಕಾಸ್ ಅವು ಪ್ರಾಬ್ಲಮ್ ಅಪ್ಪಾಗ ಸ್ಟಾರ್ಟ್ ಆಗ್ತೀನಿ ಮುಟ್ಟಲ್ಲ ಅವು ಸಾಲ್ವ್ ಆಗೋದಿತ್ತು ಸೊ ಇಲ್ಲಿ ಕೂಡ ಮಲ್ಲ ಪೂಜಾ ಅಮ್ಮನ ಕೈತಿ ನಾಗ ದೇವರನ್ನ ಮತ್ತದು ಮಲ್ಕೋಡ ಇತ್ತ ಚೂರು ನಂಗೆ
ಶುರು ಸೈಟ್ ಉಪನಗ ಬೇತೆ ಲೀಡರ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಮತ್ತು ರಾಜೇಶ್ ಕೋಟೆ ನಮ್ಮ ರೇಷನ್ ಆಫೀಸ್ ಇಶ್ಯೂದು ಹೆಲ್ಪ್ ಮಾಡ್ಕೊಂಡು ಇತ್ತೆಲ್ಲ ನಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಇತ್ತೆಲ್ಲ ಲೀಸ್ ನಮ್ಮ ಕಥಾ ಮಾಡ್ಕೊಂಡು ಅವ ಇಂಕುಲ್ ಮಲ್ತೊಂದಿಲ್ಲ ಅಂಚೆನೆ ಕೊಡಗಿ ಗೆಸ್ಟ್ ಆದ ಬೈದಿನ ಇನ್ನ ಆತ್ಮೀಯರಾದ ಸುರೇಂದ್ರ ಪೂಜಾರಿ ಸಾಹಿತ್ಯ ಮಲ್ಲ ಡೋನರ್ ಇಟ್ಟೇರು ಅಂಚೆನೆ ಕೊಡಗಿ ನಮ್ಮನೆ ಸೇಟ್ನ ಅರ್ವದೆ ಭಾಸ್ಕರ್ ಸಾಲೇಂದ್ರ ಆರ್ಲ ನಮ್ಮ ಮಲ್ಲ ಡೋನರ್ ಓಲ ಪ್ರೋಗ್ರಾಮ್ ನಮ್ಮ ಸಪೋರ್ಟ್ ಮಾಡ್ತಿದ್ರು ಬರಣಿರ ಯೂತ್ ಪ್ರೋಗ್ರಾಮ್ಗಳ ಆರ್ ಗೆಸ್ಟ್ ಆದಿತ್ತಿರು ಆರ್ನ ಯಾಪಲ ನಮ್ಗೆ ಸಪೋರ್ಟ್ ಉಂಡು ಅಂಚೆನೆ ವೈಸ್ ಪ್ರೆಸಿಡೆಂಟ್ ಶಂಕರ್ ಡಿ ಪೂಜಾರಿ ಸುರೇಶ್ ಕುಮಾರ್ ರಾಯ್ ಅಂಚೆನೆ ಲೇಡಿ ಚೇರ್ಪರ್ಸನ್ ಶಕುಂತಲಾ ಕೋಟೆನ್ ರಾಯ್ ಅಂಚನೆ ಹರೀಶ್ ಸಾಲಿಯನ್ ಜನರಲ್ ಸೆಕ್ರೆಟರಿ ಅಂಚನೆ ರಾಜೇಶ್ ಬಂಗರಾಜ್ ಟ್ರೆಸರ್ ಅಂಚನೆ ಎದುರ್ಕೊಲ್ಲಿನ ಯಕ್ಷಗಾನ ಪ್ರೇಮಿನಕುಳು ಎನ್ನ ಅಣ್ಣನಕುಳು ಅಕ್ಕನಕುಳು ಒಂಜಿ ಗುರುನಾನಕ್ ಯಕ್ಷಗಾನ ಪಂತೆ 1945 ಇಂಚಿ ಸ್ಟಾರ್ಟ್ ಆದ ಒಂದು ಮುಂಬೈ ನೆತ್ತು ಅವನಿಗೆ ಪರಂಪರ ಈತ ವರ್ಷದಿಂಚಿ ಆಲ್ಮೋಸ್ಟ್ 77 ಇಯರ್ಸ್ ಇತ್ತೆ ಆತನ್ ಅವು ಲಾಸ್ಟ್ ಟೈಮ್ 75 ಇಯರ್ಸ್ ಸೆಲೆಬ್ರೇಷನ್ ಮಸ್ತ್ ಗೌಜಿ ಮಲ್ತಿದ್ದ ಕರೋನಾ ಆಗಿಲ್ಲ पर ಈತ್ ಮಲ್ಲ ಯಾನ್ ತೂತ ಇತ್ತು ಮಸ್ತ್ ಪೂರ ಯಕ್ಷಗಾನ ಕಲಾವಿದರನ್ನ ಕೊಲ್ಲು ಅವೇ ಸೇಮ್ ಉಳ್ಳಿರು ಈತ ವರ್ಷ ಸರ್ವಿಸ್ ಕೊರೊಂದುಲ್ಲೇರು ಅಕಲ ಇನ್ಕಮ್ ಸೋರ್ಸ್ ಬಾರಿ ನೆಲಿಜಿಬಲ್ ಆಗಿ ಅಕ್ಲಿಗೆ ಇನ್ಕಮ್ ಅಕ್ಲೊಂಜಿ ಜಸ್ಟ್ ಫಾರ್ ಅಕ್ಲಿಗೆ ಒಂಜಿ ಕಲಾದ ಒಂದು ಪ್ರೋತ್ಸಾಹ ಅದು ಒಂದು ಮಲ್ಪರ ಓವರ್ಆಲ್ ಹೋದು ಅಕ್ಲೊಂದು ಪ್ರೋಗ್ರಾಮ್ ಮಲ್ಪೊಂದುಲ್ಲೇರು ಅಕ್ಲಿಗೆ ಐ ಆಮ್ ರಿಯಲಿ ಹೆಡ್ಸ್ ಆಫ್ ಒಂದು ಮಲ್ಪರ್ ಇಟ್ ಇಸ್ ರಿಯಲಿ ಅಕ್ಲಿಗೆ ಅವನಿಗೆ ಗುರುನ ಶಕ್ತಿ ಉಂಡು ಅಂಡ್ ನೆಟ್ ಅಕ್ಕಲೊಂಜಿ ಅಕ್ಕಲ ಕಲಾ ಪರ್ಫಾರ್ಮೆನ್ಸ್ ತುಪ್ಪಾವುದುಲ್ಲೇರು ಯಾನೊಂದು ಸ್ಟೇಜ್ ಮಸ್ತತಿ ಅಕ್ಕಲ ಪರ್ಫಾರ್ಮೆನ್ಸ್ ತುತ್ತ ರಿಯಲಿ ಅಪ್ರಿಷಿಯೇಬಲ್ ಯಾಕೆ ಮಸ್ತ್ ಜನ ನಿಕುಲ್ಲ ಬೈದಾರೆ ಒಂದು ಪ್ರೋಗ್ರಾಮ್ ತುಯರೆ ನಮ್ಮ ಬಿಲಾವಿ ಸೆಷನ್ದ ನೆಟ್ ವೆಂಕಟ ಜಯಸ್ವಾಮಿ ಐಕ್ ಮಸ್ತ್ ಪ್ರಮೋಟ್ ಮಾಡ್ತಿದ್ದಿತ್ತು ನಿತ್ಯಾನಂದ್ ಕೋಟ್ಯಾನ್ಲ ಮಸ್ತ್ ಐಕ್ ಇಂಕುಲ್ಲ ಐತೆ ದಯಾನಂದ್ ಬಕ ನವೀನ್ ಇನ್ನ ಉರ್ಲಿರು ಚೇರ್ಮನ್ ಬಕ ಸೆಕ್ರೆಟರಿ ಆದ ಅಕ್ಕುಲ್ಲ ಮಸ್ತ್ ಅಕ್ಲಿನ್ ಸಪೋರ್ಟ್ ಮಾಡ್ತಿದ್ದು ಒಂದು ಯಕ್ಷಗಾನ ನನಲ್ಲ ಇತ್ತ ನಮ್ಮ ಎಡ್ಮ ದಿನಾತ ನಮ್ಮ ಇನಿ ಗೊಬ್ಬಾವುದಿಲ್ಲ ಒಂದು ಜಸ್ಟ್ ಅಕ್ಲಿಗೆ ಒಂಜಿ ನಮ್ಮ ಒಂಜಿ ಬೆಸ್ಟ್ ವಿಷಸ್ ಬಕ ಅಕ್ಲಿಗೆ ಒಂಜಿ ಎನ್ಕರೇಜ್ಮೆಂಟ್ ಕೊರರೆ ನಮ್ಮ ಒಂದು ಪ್ರೋಗ್ರಾಮ್ ಮಾಡ್ತಿಲ್ಲ ಆಯ್ಕೆ ಇನಿ ರವಿ ಸನಿಲ್ ನಮ್ಮನೆ ಕಮಿಟಿ ಮೆಂಬರ್ ಅಕ್ಕಲ ಆರ್ನ ಧರ್ಮಪತ್ನಿ ಕೂಡ್ಲೇರ್ನೆಟೆ ಅಕ್ಕೂಲೆ ಸ್ಪಾನ್ಸರ್ ಮಾಡ್ತಿದ್ದಾರೆ ಈ ಪ್ರೋಗ್ರಾಮ್ಗಳು ಗೆಸ್ಟ್ ಈಗ ಮಲ್ಲ ಗೆಸ್ಟ್ ಲಿಸ್ಟ್ ನಮ್ಮ ಬೈದೇರು ಮಸ್ತ್ ಜನ ನಂಗೆ ಯಾಪಲ ಒಂದು ಸ್ಟೇಜ್ ಬರ್ತದೆ ಅಕಲ ನಂಗೆ ಕಾನ್ಫರೆನ್ಸ್ ಬಕ ಸಪೋರ್ಟ್ ಕೊರೋದಿಲ್ಲ ನಿಕಲ ಪೂರ ಬೆಸ್ಟ್ ವಿಷಸ್ ಉಪ್ಪರ್ ನನ್ನಲ ನಮ್ಮ ಬಿಲ್ಲವ ವಿಶೇಷನ್ ಇಂಚನೆ ಎಡ್ಡೆ ಧಾರ್ಮಿಕ ಬೇತೆ ಬೇತೆ ಮರಣಿ ಯೂತ್ ಫೆಸ್ಟಿವಲ್ ಮಾಡ್ತಿರುತ್ತ ಇನಿ ಸಭೆ ಕಮ್ಮಿ ಇತ್ತು ಮರಣಿ ಒಂದು ಸಭೆ ಕೆಪಾಸಿಟಿ 500 ಕೆಪಾಸಿಟಿ ಆಲ್ಮೋಸ್ಟ್ ಎನ್ನ ಲೆಕ್ಕ ನಿಲೇಶ್ನ ನೆಟ್ ಯೂತ್ ಫೆಸ್ಟಿವಲ್ ಆತನ ಒಂದು ಆಲ್ಮೋಸ್ಟ್ ಎನ್ನ ಲೆಕ್ಕ ಹೊರಮೊಂದು 1,000 ಜನ ಇರ್ತಾರೆ ಜಾಗ ಇಟ್ಟಿದೆ ಫುಲ್ ಯಾವೇ ಯಕ್ಷಗಾನಗೆ प्रेमी सेलेक्टेड होंगे तुम्हें जो सेलेक्टेड यानी आप वाला टूर पे आते हैं वर्ष नेटस मर यूथ का फेस्टिवल को मस्त जना उन्दा पे आइक जना रिक्वेस्ट होगी पूरा मीडिया तक लेकिन नम्मा यक्षगान के नन्नला प्रमोट ಮಾಡ್ತಿದ್ದು ಅಟ್ಲೇ ಒಂದು ಬೆಸ್ಟ್ ಬೆಸ್ಟ್ ವಿಶಸ್ ಕೊಂಡು ಏನರ ಪಾತ್ರ ಥ್ಯಾಂಕ್ ಯು ವೆರಿ ಮಚ್ ಬರೀ ಈ ಪೊರ್ಲೋಡು ಅಧ್ಯಕ್ಷರು ಆರ್ನಕದ ಯೋಜನೆ ಯೋಚನೆ ಯೋಜನೆ ಯೋಚನೆ ಮಾಡ್ತಾರೆ
ಉಂಟು ನಾನು ಖಂಡಿತವಾದ ಬಿಲವರಸು ಸಮಾಜ ಸಪೋರ್ಟ್ ಮಾಡ್ಕೊಂಡು ಮಾತಾಡೋಟ್ಟು ನಮ್ಮ ಹಿರಿಯ ಭಾಗವತಿಗೆ ಯಕ್ಷಗಾನ ಮಂಡಳಿ ಅಧ್ಯಕ್ಷರಾಗಿ ಪುಷ್ಪಗೌರವ ಗೀತವನ್ನು ಯಕ್ಷಗಾನಡು ಭಾಗವತಿಗೆ ಒಂದು ಬಾರಿ ಮುಖ್ಯವು ಭಾ ಪನ್ನಗ ಭಗವದ್ವರ್ಜಿತ ಗಾ ಪನ್ನಗ ಗರ್ವವರ್ಜಿತ ವಾ ಪನ್ನಗ ವಾಕ್ಪಟೋನ್ಮುಚ್ಚ ತಾ ಪನ್ನಗ ತರ್ಕ ಕೋವಿದ ಒಂದು 4 ಗುಣ ಒಂದು ಭಾಗವತ ಇತ್ತು ನಾಟ ಆದ್ರೆ ಭಾಗವತರಿಗೆ ಅವು ಮಾತ್ರ ಅದೆಲ್ಲ ಪಡೆದಿದ್ದಾರೆ ನಮ್ಮ ವಿದ್ಯಾರ್ಥಿ ಈ ಬಗ್ಗೆ ಸಂದರ್ಭಗಳು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ ನಿಗಳ ಅನುಕೂಲ ಬಿಲವರ ಅಧ್ಯಕ್ಷರೇ ಇವರಿಗೆ ಧನ್ಯವಾದ ಅಂಜನೆ ಇಲ್ಲಿ ಸನ್ಮಾನ ಸ್ವೀಕಾರ ಮಂತ್ರ ಅನ್ಶಕ್ರ ಇವರಿಗೆ ಧನ್ಯವಾದ ಕೊಡೋದು ಯಾಕಂದ್ರೆ ಪೊರುಡೆ ಆಶೀರ್ವಾದ ಮಂತ್ರ ಬಿಲವರ ಅಸೋಸಿಯೇಷನ್ ಬೆರಿದಟ್ಟು ಸಹಾಯ ಮಂತ್ರ ಆಶೀರ್ವಾದ ಸೋಣ ಬಾಬೆ ಇವರಿಗೆ ಧನ್ಯವಾದ ಕೊಡೋದು ವೇದಿಕೆ ಇಟ್ಟಿನ ಸುರೇಂದ್ರ ಪೂಜಾರ್ರೆ ಭಾಸ್ಕರ್ ಸಾಲ್ರೆ ಅಂಜನೆ ರಾಜಶೇಖರ್ ಡಾಕ್ಟರ್ ರಾಜಶೇಖರ್ ಕೋಟ್ಯಾಟ್ರೆ ಶ್ರೀಮಾನಿತ್ಯ ಕೋಟ್ಯಾಟ್ರೆ ರಾಜೇಶ್ ಕೋಟ್ಯಾಟ್ರೆ ಮಾತಿರಲ್ಲ ಧನ್ಯವಾದ ಕೊಡೋದು ಎನ್ಮ ದಿನದ ಮಹಾ ನಿಗಲ ಮಾತೆಲ್ಲ ಸಹಕಾರ ಕೆನಂದುಲ್ಲ ಅಂಚನೆ ಕಲಾವಿದರಿಗಳ ನಿಗಲ ಮಾತೆಲ್ಲ ಸಹಕಾರ ಕೊಡಲಿ ಪರೊಂದು ಈ ಕಾರ್ಯಕ್ರಮವನ್ನು ಇಡೀ ಮುಕ್ತಾಯ ಮಾಡುವುದಿಲ್ಲ ಸುವರ್ಣ ಬಾಬೇರೆ ನೆನಕ ಮಾತೆಲ್ಲ ಬಾಯಿ ದೀಪೆ ಬಂದಿರೆ ಆ ನಮ್ಮ ದೀಪ ಏಪಲ ಜೀವನ ಪರ್ಯಂತ ದೀಪ ಪರೊಂದು ನಿಗಲೆ ಮಾಡುವುದು ಧನ್ಯವಾದ ತೀರ್ಥ ಜಾತ ವ್ಯವಸ್ಥೆ ಚಾಚಿಸಿದ ನಿಗಲು ಅದನ್ನು ಮತ್ತೆ ಗೆದ್ದೊಂದು ನಿಗಲು ಸ್ವೀಕಾರ ಮತ್ತು ಇಲ್ಲಿ ಕೂಡ ಬರ್ತದೆ ಸಹಕಾರ ಕೊಡಲು ಯಕ್ಷಗಾನದ ತಯಾರು ನಿಗಲು ಸಮಯ ವಿಳಂಬ ಮಲ್ಪಂದಕ್ಕೆ 5 ನಿಮಿಷದಲ್ಲಿ ಬರ್ತದೆ ಸಭಾಂಗಣ ಸೇರಲು म्यूजिक बजाओ ना म्यूजिक बजता रहेगा म्यूजिक बजाओ ना चालू है
ಲಿಂಕ್ ಮಾಡ್ತಿದ್ದೇನಾ ಲಿಂಕ್ ಚಾನೆಲ್ राजेंद्र भाई माइक का वो तो ये टेढ़ा है देखो हमारे वही दिल वो वरदान तो इसका वयस वाद शॉर्ट है बम्मा बम्मा एक साथ होते हैं बिल्कुल हाथ में ये नहीं स्पीकर नहीं माइक नहीं अंजी पंजी बोलो ಅಲ್ಲ ವಿಜಯರು ಹೋಯ್ತೀನಿ ಅಲ್ಲ ಬಟ್ ಅಲ್ಲ ಬಸ್ ಕರೆಕ್ಟ್ 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 ಚಲೋ देखो चेक करो चेक करो ये किधर रखेगा कोने में डालेगा चालू किया देखो वो चालू नहीं किया ब्रेन ना है क्या ऊपर है क्या जाता हूँ मैं भी लाइव चालू था ना बघा तुमचं बघा मॅडमला ऐकू द्या फक्त मॅडमला ऐकू द्या करा आवाज करा हा करा ऐकू तो ऐकू हेलो एको दे दो ऐकू ऐकू तो हेलो 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 बघा मॅडम चेक हेलो 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 थोड़ा एको दे दो हेलो ऐकू द्या ना याव याव थोड़ा वाली अलग बोल हेलो 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 थोड़ा आगे एको दे म्हणजे
ಯಾಕಂದ್ರೆ ಬಂತೊಡದೆ एक वायरलेस माइक पीछे साउंड लगा है ना, उधर नहीं इसका नीचे गया क्या उधर फिर अनाउंस कैसे करेगा? ಮಾಸ್ಟರ್ ಇದ್ದದೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮನಿಗೆ ಕೈ ಮುಗಿದು ಅಂಬುದಾಸನ ಮಾಡಿಯರ ಪಾದ ಪೂಜೆಗೆ ಪಡವಡುತ್ತ ವರ್ಣಿಪೆ ನೀ ಕಥಾಮೃತವ ये कौन सा लाइट है? ये लाइट कौन सा है? इसका ये रेड है ना? ये रेड है, ये रेड है, साइड ब्लू है, ये हैलोजन है, ये हैलोजन। और क्या चाहिए बोलो अभी अच्छा कैसा लगेगा? ये लाइट डिम कर दो, इधर देखो, ये लाइट इसमें देख के करो, ये अभी अच्छा लग रहा है, कितना ऐसे अच्छा लग रहा है। नहीं वो बाद में नहीं चलेगा ಮಡಿದು ಪಾದಗಳಿಗಂ ಸಂದೇಹಗಳೇತಕ್ಕೆ ಪರಡು ऐसा नहीं होता है ये हैलोजन है, मेकअप भी होना चाहिए ಹೇಳಿದಳು नहीं, अपन हैलोजन चेक कर ಅಲಕ್ಷಮಾದಿ और ये सब सट होना चाहिए ये सट ನಂದಿನಿಯ ಕುರಿತಂಚಾನಂದನೆ ಭೋಗಿಸುತ್ತ रेड मारो, रेड ಇಂದ್ರನಲ್ಲಿಗೆ ಆಗಮಿಸಿದಂತಹ ನಾನು ನಿಮ್ಮನ್ನು ತಂದಿದ್ದೇನೆ, ನಿಮ್ಮನ್ನು ಪೂಜಿಸುತ್ತೇನೆ, ಆಜ್ಞಾಂತರಿಸುತ್ತೇನೆ. ಧರೆಯಲ್ಲಿರುವಂತಹ ಮನುಜರಿಗೆ ಎಲ್ಲರಿಗೂ ದಿವಿಜ ಲೋಕವು ಆದರ್ಶವಾಗಿದ್ದರೆ ದಿವಿಜ ಲೋಕದ ಯಾವುದೂ ಕೂಡ ಮನುಜರಿಗೆ ಆದರ್ಶವಲ್ಲ. ಹೀಗೆ ಶರೀರವನ್ನು ಕೊಟ್ಟಂತಹ ತಾವುಗಳು ನಾನು ಯೋಗ ಶರೀರದಿಂದ ನಿಮ್ಮನ್ನು ಬಂದಿದ್ದೇನೆ, ನಿಮ್ಮನ್ನು ಪೂಜಿಸುತ್ತೇನೆ, ಅರ್ಚಿಸುತ್ತೇನೆ ಎನ್ನುವಂತಹ ಆಡಿದಂತಹ ಮಾತಿನಲ್ಲಿ ಎತ್ತಿದಂತಹ ಆರೋಗ್ಯದಲ್ಲಿ ಇತರೆ ಮನ್ನಿಸುವುದರೊಂದಿಗೆ ಕೃಪಾ ಕಟಾಕ್ಷವನ್ನು ತೋರಬೇಕಮ್ಮ, ತೋರಬೇಕಮ್ಮ. ಮೆಚ್ಚಿದೆ ಮನದಿ लाइट चालू है, लाइट चालू है,
ನೀವು ಗೈದಂತಹ ನವವಿಧವಾದಂತಹ ಪೂಜೆಯಿಂದ ತೃಪ್ತನಾದೆ. ಮನಸ್ಸಿಗೆ ಸಂತೋಷವಾಯಿತು, ಜೊತೆಗೆ ಸಂಶಯವೂ ಮೂಡಿತು. ಈ ನಂದನದಲ್ಲಿ ನಂದಿನಿಗೆ ಪೂಜೆಗೊಳ್ಳುವುದು ಅದೇನು ಹೊಸತಲ್ಲ ಸ್ವಾಮಿ. ಇದು ಕಾಣ್ತಾ ಇದ್ದಾರಲ್ಲ ಇವರಲ್ಲ, ಯಾರಿವರು? ದೇವತಾ ವರ್ಗದವರು, ದೇವತೀರ್ತಿ ನೀವು. ನನ್ನ ಅನುಗ್ರಹಕ್ಕೆ ಬೇಕಾಗಿ ಕಾಯ್ತಾ ಇದ್ದಾರೆ. ಹಾಗಾದರೆ ಪ್ರಥಮ ದರ್ಶನ ನನಗೆ ಲಭ್ಯವಾಯಿತು. ಹೌದು, ಹಾಗೆಂದು ನಿಮ್ಮದಾದಂತಹ ಪೂಜೆಯಿಂದ ಸಂತುಷ್ಟನಾದಂತಹ ನನಗೆ ಸಂಶಯವನ್ನು ನೋಡ್ತಾ ಇದೆ. ಯಾಕಮ್ಮ ಸಂಶಯ? ಏನಾದ್ರೂ ಆಸೆ ಇರಬಹುದೇ? ಏನಾದ್ರೂ ಬೇಡಿಕೆ ನಡೆಸುವಂತಹ ಉದ್ದೇಶದಿಂದ ನೀವು ಇಲ್ಲಿಗೆ ಬಂದಿರಬಹುದೇ ಅನ್ನೋ ಹಾಗೆ. ಕಾರಣ ಏನು ಬಲ್ಲಿರ? ಈ ಸುರಲೋಕವನ್ನು ಸೇರಬೇಕಾದ್ರೆ ಅದಕ್ಕೆ ಎರಡು ವಿಧಾನ. ಒಂದು ಸ್ವಾಮಿ ತನ್ನ ಜೀವನದ ಕಾಲದಲ್ಲಿ ಮಾಡಿದಂತಹ ಸತ್ಕರ್ಮಗಳ ಫಲಶ್ರುತಿಯಾದ ಪುಣ್ಯದ ಸಂಚಯದಿಂದ ಸತ್ತ ಬಳಿಕ ಆತ್ಮರೂಪದಿಂದ ಸ್ವರ್ಗವನ್ನು ಸೇರುವುದು ಒಂದು ಪದ್ಧತಿ. ಪುಣ್ಯ ಸಂಚಯದಂತೆ ಅದು ಒಂದು ವಿಧ. ಮತ್ತೊಂದು ತನ್ನ ಜೀವನದ ಅವಿಶ್ರಾಂತ ಪರಿಶ್ರಮದ ಪ್ರತಿಫಲವಾದ ಯೋಗದ ಪೂರ್ವೆಯಿಂದ ಶರೀರನಾಗಿ ಸ್ವರ್ಗಾರೋಹಣ ಮಾಡುವುದು. ನೀವು ಆಚಿಸಿದಂತಹ ಯೋಗದ ಬಲದಿಂದಲಾಗಿ ಇದ್ದು ನೇರವಾಗಿ ಶರೀರನಾಗಿ ಸ್ವರ್ಗಾರೋಹಣ ಮಾಡಿದ್ದೀರಿ. ನೀವು ಮಹಿಮಾಂತರು, ನೀವು ಪುಣ್ಯ ಸಂಪಾದನೆಯನ್ನು ಮಾಡಿದವರು ಅನ್ನೋದಕ್ಕೆ ಬೇರೆ ಆಧಾರ ಬೇಕಾಗಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಲೋಕದ ಸುಭಿಕ್ಷೆಗೆ ಬೇಕಾಗಿ ನಿಮ್ಮ ಬದುಕನ್ನು ಮುಡಿಪಾಗಿಟ್ಟಂತಹ ನಿಮಗೆ ಈ ತರವಾದಂತಹ ಪೂಜೆಯನ್ನು ಗೈಯಬೇಕಿದೆ ಅಂತಹ ಕಷ್ಟ ಏನು ನಡೆಸಿತು? ಅಲ್ಲ, ನನ್ನಿಂದೇನಾದ್ರು ಅಭಿಲಾಷೆ ಈಡೇರಿಸುವಂತಹ ಮನದಾಸೆಯಿಂದ ಬಂದವರೇ? ಹಾಗಾಗಿ ಕೇಳ್ತಾ ಇದ್ದೇನೆ, ಇತ್ತ ಬಂದಿಹುದೇನು ಕಾರ್ಯ ನಿಮಿತ್ತ ಅರ್ಚನೆಗೈದುದೇನು ತಿಳಿಸಬಹುದೇ? ಮಾತ ಕೇಳಮ್ಮ ಆ
ಎನ್ನುವಂತಹ ಒಂದು ಸಂಶಯದ ಒಳಗೆ ನಮ್ಮ ಒಳದಲ್ಲಿ ದಂಡಿಸಿದೆ. ಸಹಜ ತಾನೇ? ನಿಮ್ಮ ಹೃದಯಾಂತರಗಳಲ್ಲಿ ಉದ್ಭವಿಸಿದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ನೀಡುವುದರ ಜೊತೆಗೆ ನಾನು ಬಂದಂತಹ ಪ್ರವಣೆಯ ಈ ಕಷ್ಟದ ಕಥೆಯನ್ನು ತಮ್ಮಲ್ಲಿ ಹೇಳುವುದಿದ್ದೇನೆ. ಪುಣ್ಯಭೂಮಿಯಾದಂತಹ ವಸುಂಧರಿಗೆ ಸುರಲೋಕದಿಂದ ವರುಣನು ಮಳೆಯನ್ನು ಸುರಿಸಿದರೆಂದರೆ ಮಳೆಯು ಬಿತ್ತು, ಭೂಮಿಯು ಸುಭಿಕ್ಷವಾಗಿತ್ತು, ಸತ್ಯ ಶ್ಯಾಮಲೆಯಾಗಿ ಕಂಗೊಳಿಸುವುದಕ್ಕೆ ಸಾಧ್ಯ. ಘೋರವಾದಂತಹ ಕ್ಷಾಮವು ಧರೆಯನ್ನು ಅಪ್ಪಳಿಸುವ ದಿಸೆಯಿಂದಲಾಗಿ ಮಳೆಯ ನೀರಿಲ್ಲದೆ ಹನಿಯಿಲ್ಲದೆ ಕೆರೆ ತೊರೆಗಳೆಲ್ಲ ಬತ್ತಿ ಹೋದವು, ಜೀವಜಾಲವೆಲ್ಲವೂ ಸತ್ತು ಹೋದವು. ಬದುಕುಳಿದಂತಹ ಜೀವಿಗಳು ತಿನ್ನುವುದಕ್ಕೆ ಏನು ಸಿಗದೆ, ಕುಡುವುದಕ್ಕೆ ಏನು ಲಭ್ಯವಾಗದೆ ಬದುಕು ಕಷ್ಟವಾಗಿ ದೇವಿ ದೇವತೆಯರ ಆಡಂಬರವಾದಂತಹ ನಮ್ಮ ರಮ್ಯ ಮನೋಹರವಾದಂತಹ ಭೂಮಿಯು ಬಲಿಯಾಗುತ್ತಾ ಬರ್ತಾ ಇದ್ದಾರೆ. ಭೂಮಿಯಲ್ಲಿ ಒಂದು ಜನ್ಮವನ್ನು ರಚಿಸಬೇಕು, ಅದರಿಂದಲಾಗಿ ದೇವತೆಗಳನ್ನು ಸಂಪ್ರೀತಿಗೊಳಿಸಬೇಕು. ಬದಲಾಗಿ ಭೂಮಿಗೆ ವರ್ಷ ಧಾರೆಯು ಭೂಮಿಯನ್ನು ಸೇರಿದರೆ ಎಲ್ಲವೂ ಸುಭಿಕ್ಷವಾದೀತು ಎನ್ನುವಂತ ಆಶೆಯಿಂದ ಇಂದ್ರನಲ್ಲಿ ಬಂದು ಕೇಳಿಕೊಂಡಾಗ ಸುರದೇನುವಾದಂತಹ ಕಾಮದೇವಿಯನ್ನು ವರ್ಣಲೋಕಕ್ಕೆ ಹೋಗಿದ್ದಾಳೆ. ಅವಳಷ್ಟೇ ಪ್ರತಿಭಾ ಸಂಪನ್ನಳಾದಂತಹ ಮಗಳಿದ್ದಾಳೆ. ಅವಳಲ್ಲಿ ಹೋಗಿ ತಮ್ಮ ಕಷ್ಟವನ್ನು ಕೇಳಿಕೊಂಡಿದ್ದಾದರೆ ಅವಳು ಬರಲು ಮನಸ್ಸು ಮಾಡಿದರೆ ನಮಗೆ ಅಭ್ಯಂತರವಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ತಾವು ತಮ್ಮಲ್ಲಿ ನನ್ನ ಭಿನ್ನ ಅಮ್ಮ ಏನು ತಾವು ಭೂಮಿಯೆಡೆಗೆ ಧಾವಿಸಿ ಜನ್ಮವನ್ನು ಪೂರೈಸುವುದಕ್ಕೆ ಬೇಕಾದಂತಹ ಸಂಸ್ಥೆಯನ್ನು ಕರುಣಿಸುವುದರೊಂದಿಗೆ ನಮ್ಮೆಲ್ಲರನ್ನು ಹರಸಬೇಕು ಎನ್ನುವ ಇಚ್ಛೆಯಿಂದ ನಿಮ್ಮನ್ನು ಪೂಜಿಸಿದ್ದೇನಮ್ಮ. ಭೂಮಿಯಲ್ಲಿ ಹೌದಮ್ಮ. ಯಾರಿದಕ್ಕೆ ಕಾರಣ? ಕಾಲವೇ ಕಾರಣ ಅಂತ ಹೇಳಬೇಕಮ್ಮ, ಏನು ಹೇಳಲು ಸಾಧ್ಯ? ಹಾಗೆ ಹೇಳಿದ್ರೆ ಹೇಗಾಗ್ತದೆ ಸ್ವಾಮಿ? ಸತ್ಯ ಧರ್ಮ ನ್ಯಾಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕರ್ಮ ಸಂಹಿತೆ ಅನ್ನೋದು ಏನ್ ಹೇಳ್ತದೆ ಅಲ್ವ, ಅದನ್ನು ತಿಳಿದುಕೊಂಡು ಆ ರೀತಿ ನಡೆಯಬೇಕು. ಕರ್ಮ ಸಂಹಿತೆ ಹೇಳುವುದೇನು? ಇಂಥದ್ದನ್ನು ಮಾಡಬೇಕು, ಇದು ವಿಧಿ, ಇಂಥದ್ದನ್ನು ಮಾಡಬಾರದು, ಇದು ನಿಷೇಧ ಅಲ್ವೇ? ಹಾಗಾದ್ರೆ ವಿಧಿ ನಿಷೇಧ ಯಾವುದಿದೆಯೋ ಅದನ್ನು ತಿಳಿದುಕೊಂಡು ಜ್ಞಾನಿಗಳಿಗೆ ವೇದವನ್ನು ಒದಗಿಸಿದ್ದಾರೆ ಶ್ರೀಮದ್ ನಾರಾಯಣ ದೇವರು ಅಲ್ವೇ? ಯಾಕೆ ಬೇಕಾಗಿ? ಚತುರ್ವರ್ಣದ ಆ ಧರ್ಮಕ್ಕನುಗುಣವಾಗಿ ನೀವು ಬದುಕಬೇಕು. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ ಚತುರ್ವರ್ಣದವರು ವರ್ಣಾಶ್ರಮಕ್ಕೆ ಸರಿಯಾಗಿ ನಡೆದುಕೊಂಡು ಬಂದಲ್ಲಿ ಲೋಕದಲ್ಲಿ ಧರ್ಮವಾಗಲಿ, ಸತ್ಯವಾಗಲಿ, ನ್ಯಾಯ ನೀತಿಗಳಾಗಲಿ ಸುವ್ಯವಸ್ಥಿತವಾಗಿ ಉಳಿದುಕೊಂಡು ಲೋಕ ಸುಭಿಕ್ಷವಾಗಿರುವುದಕ್ಕೆ ದಾರಿಯಾಗ್ತದೆ. ಹಾಗೆಂದು ನಿಮ್ಮಲ್ಲಿ ಇರುವಂತಹ ಜನಗಳು ಮಾಡುತ್ತಾರೇನು ಸ್ವಾಮಿ? ಯಾವುದನ್ನು ಮಾಡಬೇಕು ಅದನ್ನು ಮಾಡುತ್ತಿಲ್ಲ, ಯಾವುದನ್ನು ಮಾಡಬಾರದು ಅದನ್ನು ತಿಳಿದು ಮಾಡುವುದಕ್ಕೆ ಮನ ಮಾಡ್ತಾರೆ. ಅದು ಅಹಂಕಾರ ಉದ್ಧಟತನಕ್ಕೆ ಒಂದು ಸಾಕ್ಷಿ ಸ್ವಾಮಿ. ಮಾಡಬಾರದನ್ನು ಮಾಡಿದಾಗ ಆಗಬಾರದು ಆಗ್ತದೆ. ಸತ್ಕರ್ಮಕ್ಕೆ ಸತ್ಫಲ, ದುಷ್ಕರ್ಮಕ್ಕೆ ದುಷ್ಫಲ ಸ್ವಾಮಿ. ನೀವು ಮಾಡಿದಂತಹ ಕರ್ಮದ ಫಲವನ್ನು ನೀವೇ ಕೊಡ್ತಾ ಇದ್ದೀರಿ, ಅದನ್ನು ದೂರ ಮಾಡಿಕೊಳ್ಳುವುದಕ್ಕೆ ನನ್ನನ್ನು ಕರೀತಾ ಇದ್ದೀರಲ್ಲ ಸ್ವಾಮಿ. ಆಗಲಿ ಸ್ವಾಮಿ, ನೀವು ಒಳ್ಳೆಯವರನ್ನುವಂತಹ ಭಾವದಿಂದ ನಾನು ಭೂಮಿಗೆ ಬಂದರೂ, ನಿಮ್ಮದಾದಂತಹ ಕಷ್ಟಕ್ಕೆ ನಾನು ಒದಗಿ ಬಂದರೂ ಅದು ಕ್ಷಣಿಕ ಮಾತ್ರ ಅಂತ ಆಗ್ತದೆ ಸ್ವಾಮಿ. ನಿಮ್ಮದೇ ಮನಸ್ಸಿನಲ್ಲಿ ಒಳ್ಳೆಯ ಭಾವ ಇದೆ, ಹಾಗೆ ಭೂಮಿಯಲ್ಲಿರುವಂತಹ ಎಲ್ಲ ಮನಸ್ಸಿಗೆ ಅಂತಹ ಒಳ್ಳೆಯ ಭಾವ ಉಂಟ ಸ್ವಾಮಿ? ನಿಮ್ಮ ಭೂಮಿಯಲ್ಲಿ ಇರುವವರು ಯಾರು? ಸ್ವಾರ್ಥಿಗಳು, ಸುರೆಗುಡುಕರು, ಅಂತಹ ಸ್ವಾರ್ಥಿಗಳಿರುವಂತಹ ದುಷ್ಟರಿರುವಂತಹ ಧರೆಗೆ ನನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಂತಹ ಮನವನ್ನು ಮಾಡ್ತಾ ಇದ್ದೀರಲ್ಲ. ನಿಮ್ಮ ಭಕ್ತಿಯ ಭಿನ್ನಹವನ್ನು ನಾನು ವಂದ್ಯ ಮಾಡುವುದಿಲ್ಲ ಅನ್ನುವ ಹಾಗೆ ನೀವು ತಿಳಿದರೆ ಅದು ಬರಿಯ ಭ್ರಮೆಯಾಗಿತ್ತು ಸ್ವಾಮಿ. ಏನು? ಕರೆಯಲ್ಲಿ ಇರುವವರು ಬೇಡದ್ದನ್ನು ಮಾಡಿದಾಗ ಆಗದ್ದು ನಡೆದು ಹೋಯಿತು ಎಂಬುದಾಗಿ ಹೇಳ್ತಾ ಇದ್ದೀರಿ. ಅಂತಹ ಕೆಟ್ಟ ಕಾರ್ಯಗಳನ್ನು ಮಾಡಿದವರು ಯಾರು? ಓಹೋ, ಹಾಗಾದ್ರೆ ನಿಮಗೆ ಉದಾಹರಣೆ ಸಮೇತವಾಗಿ ತಿಳಿಸಬೇಕು. ಆಧಾರ ಲಭ್ಯವಾದರೆ ಮೊದಲ ಕಾಲದಿಂದಲೇ ಆರಂಭಿಸಿದಾಗಿತ್ತಲ್ಲ ಸ್ವಾಮಿ. ನಿಮಗೆ ಎಲ್ಲಿಂದ ಆರಂಭಿಸಲು ಮನಸ್ಸಾಗ್ತದೋ ಅಲ್ಲಿಂದ ಆರಂಭಿಸಿ.
ರಾಜ ಕಾಲಸ್ಯ ಕಾರಣಂ ಅಲ್ಲವೇ? ಕಾಲಕ್ಕೆ ಯಾರು ಹೇಳ್ತಾರೆ ಹೇಳಿ? ರಾಜ ಸೂತ್ರವನ್ನು ಹಿಡಿದವನೇ ಕೊನೆಯಾಗುತ್ತಾನೆ ಅಲ್ಲವೇ? ಹಾಗಂತ ಕಾಲ ಆಡಳಿತ ಸೂತ್ರಧಾರಿಯ ಕೈಲಿ ಇರುವುದಿಲ್ಲವಲ್ಲ ಸ್ವಾಮಿ. ರಾಜದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ರಾಜಕೀಯ ಸೂತ್ರದ ರವಾರಿಯಾದಂತಹ ಕ್ಷತ್ರಿಯನಲ್ವ ತನ್ನ ನಾಲಿಗೆ ಮೇಲೆ ಪ್ರಬಲವಾದಂತಹ ಹತೋಟಿಯನ್ನು ಇಟ್ಟುಕೊಳ್ಳುವುದರೊಟ್ಟಿಗೆ ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ಕಾಪಾಡಬೇಕು. ನಿಯಂತ್ರಣಕ್ಕೆ ಅದಕ್ಕೆ ಹೇಳ್ತಲ್ವೇ ರಾಜ ಪ್ರತ್ಯಕ್ಷ ದೇವತಾ. ದೇವರು ಮಾತಾಡುವುದಿಲ್ಲ, ಹಾಗೆ ಕಡಿಮೆ ಮಾತಾಡಿದ್ರೆ ಒಳ್ಳೆಯದು ರಾಜರಾಜ. ಹಾಗಲ್ಲ ಸ್ವಾಮಿ, ನೀವು ತಿಳಿದುಕೊಳ್ಳಲಿಕ್ಕೆ ಅಲ್ಲ. ಅದು ಮಾತಾಡಬಹುದು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ. ಅನಗತ್ಯವಾದಲ್ಲಿ ಅಗತ್ಯವಿಲ್ಲದಲ್ಲಿ ಮಾತಾಡುವುದು ಯಾಕೆ ಹೇಳಿ? ಅಗತ್ಯ ಇಲ್ಲ. ಅಂತಹ ಧರಣಿ ಪಾಲಕನಾದಂತಹ ಕಾರ್ತವೀರ್ಯ ಸಾಮಾನ್ಯವ ಚಕ್ರವರ್ತಿಗಳಲ್ಲಿ ಒಬ್ಬ ಸಹಸ್ರಬಾಹು ಸಾಲಟಕ್ಕೆ ದತ್ತಾತ್ರೇಯ ಪ್ರೀತಿಯ ಶಿಷ್ಯ ಆತನಾದ ಮಾಡಿದ್ದೇನೆ ಸ್ವಾಮಿ. ರಗವೇಟೆಗೆಂದು ಕಾಡಿಗೆ ಹೋದ. ಆಗಾಯಾಸದ ಬಳಲಿಕೆಯಲ್ಲಿ ಇರುವಂತಹ ಸಮಯದಲ್ಲಿ ರಗವೇಟೆಯನ್ನು ಪೂರೈಸಿದ ಕಾಲದಲ್ಲಿ ಸಮೀಪದಲ್ಲಿದ್ದಂತಹ ಜಮದಗ್ನಿ ಮಹರ್ಷಿಗಳ ಆಶ್ರಮದಿಂದ ಕರೆಯುವಲ್ಲಿ ಬಂತು. ಮತ್ತು ಮಧ್ಯಾಹ್ನವಾಗಿ ಚಕ್ರವರ್ತಿಗಳು ಬಂದು ಊಟವನ್ನು ಮಾಡಿ ಊಟವನ್ನು ಪೂರೈಸಿ ತೆರಳಬೇಕು ಅನ್ನುವ ಹಾಗೆ ಅದಕ್ಕೆ
ಎಲ್ಲವೂ ಸೇರಿದ. ಮೊದಲಿಗೆ ಬೇಡ ಬೇಡ ಅಂತ ಹೇಳಿದ, ಆ ಬಳಿಕ ಪರಿವಾರ ಸಮೇತ ಸುಗ್ರಾಸ ಭೋಜನವನ್ನು ಉಂಡ. ಔದಾರ್ಯ ಇರುತ್ತದೆ ಅಮ್ಮ. ಏನು ಋಷಿಗಳಾದಂತಹ ಅವರು ಅರಸುಗಳನ್ನೆಲ್ಲರೂ ತಾವು ಬರಬೇಕೆಂಬುದಾಗಿ ಆಹ್ವಾನಿಸಿದಾಗ ಒಬ್ಬರಿಗೆ ಇಬ್ಬರಿಗೆ ನಡೆದಿತ್ತು. ಸಾವಿರ ಸಂಖ್ಯೆಯಲ್ಲಿ ಇರುವಂತಹ ಪ್ರಜಾ ಪರಿವಾರದೊಂದಿಗೆ ನಡೆದವರಿಗೆ ಭೋಜನವನ್ನು ಪೂರೈಸುವುದು ಸಾಧ್ಯವೇ ಎನ್ನುವಂತಹ ಒಂದು ದಾಕ್ಷಿಣ್ಯವೂ ಹೌದು, ಅಂಜಿಕೆಯೂ ಹೌದು. ತಪ್ಪಲ್ಲ ಸ್ವಾಮಿ. ಹೌದು, ನಿಮ್ಮ ಭೂಮಿಯಲ್ಲಿರುವವರಿಗೆ ಒಂದು ರೋಗ, ಹೊಟ್ಟೆ ತುಂಬುವಲ್ಲಿಯವರಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಯಾವ ದಾರಿ, ಹಸಿವನ್ನು ದೂರ ಮಾಡಿಕೊಳ್ಳುವುದು ಹೇಗೆ ಅನ್ನುವ ಒಂದೇ ಚಿಂತೆ. ಹೊಟ್ಟೆ ತುಂಬಿತ ಆರಂಭ ಆಯಿತು. ಅದಿರಲಿಲ್ಲ, ಇದೆಲ್ಲಿಂದ ಅದವನದ್ದು, ಅವನಿಗಷ್ಟೇ ಯಾಕೆ, ಇದು ಇವನದಾದ್ರೆ ಇವನಿಗಿಷ್ಟು ಯಾಕೆ, ಅದೆಲ್ಲವೂ ಅವರಿಗೆ ಯಾಕೆ, ಎಲ್ಲವೂ ನನಗೆ ಬೇಕು ಅನ್ನುವಂತಹ ಸ್ವಾರ್ಥ ಅಂತ ಹೇಳಿದ್ರು. ಅಂತಹ ಸ್ವಾರ್ಥಿಗಳು ನಿಮ್ಮ ಭೂಮಿಯಲ್ಲಿ ಇರುವವರೆಗೆ ಉಂಟಲ್ಲ ಸ್ವಾಮಿ, ಹೊಟ್ಟೆ ಪೂರ್ತಿ ಅನ್ನ ಸಿಗಲೇಬಾರದು. ಆ ಅನ್ನವನ್ನು ಉಂಡಂತಹ ಆ ಏನ್ ಹೇಳ್ತಾರ ಕರ್ಮದಿಂದ, ಆ ಗುಣದಿಂದ ಅವರಿಗೆ ಅಂತಹ ಬುದ್ಧಿ ಬರುವುದು ಅಲ್ಲ. ಎಲ್ಲರಿಗೆ ಬರ್ತದೆ ಅಂತ ಹೇಳಿ ಅಲ್ಲ. ಅತಿಯಾಗಿ ಅಮೃತವು ವಿಷ ಅದೇ ಸ್ವಾಮಿ, ನನ್ನ ಮಾತ್ರ ಅರ್ಥ ಅದೇ. ನೋಡಿ, ನಾನು ಭೂಲೋಕದಲ್ಲಿದ್ದವ ಮೇಲೆ ಬಂದಿದ್ದೇನೆ. ನೀವು ಕ್ಷಮೆಯನ್ನು ಕೇಳಬೇಕಾದ ಅಗತ್ಯ ಇಲ್ಲ ಸ್ವಾಮಿ. ನಿಮ್ಮ ಮಾತು ನಮ್ಮ ಸಂಭಾಷಣೆ, ಇದರಲ್ಲಿ ಏನು ತಪ್ಪು ಇಲ್ಲ ಒಪ್ಪು ಇಲ್ಲ. ಹಾಗೆಂದ್ರೆ ನಾನು ಯಾಕೆ ಹೇಳಿದೆ, ಪ್ರಶ್ನಿಸಿದ ಹೇಗೆ ಜಿಜ್ಞಾಸೆ ಮುಡಿತಲ್ಲ ಹೊಟ್ಟೆಯಲ್ಲಿ, ಅದನ್ನು ಕುರಿಗಳ ಮುಂದೆ ಇಟ್ಟ. ಇಷ್ಟು ಮಂದಿಗಳಿಗೆ ಕ್ಷಣಿಕ ಸಮಯದಲ್ಲಿ ಗುಣಪಡಿಸುವುದಕ್ಕೆ ನಿಮಗೆ ಹೇಗೆ ಸಾಧ್ಯವಾಯಿತು? ಕೂಡ ಭೂರಿ ಭೋಜನ ಅಲ್ವೇ, ಭಕ್ಷ್ಯಗಳೊಂದಿಗೆ. ಅದೇ ಸುಗ್ರಾಸ ಭೋಜನ ಅದೇ ಆಯ್ತಂತೆ ಸ್ವಾಮಿ. ಷಡಸೋಪೇತವಾದಂತಹ ಅನ್ನವನ್ನು ಉಂಡಂತಹ ಅವನಿಗೆ ಪ್ರಶ್ನೆ ಮೂಡಿದಾಗ ಉತ್ತರಿಸಬೇಕಾದವರ ಧರ್ಮವನ್ನು ಹಾಗೆ ಪ್ರಾಮಾಣಿಕವಾಗಿ ಉತ್ತರಿಸಿತು. ಇದು ನನ್ನಿಂದ ಆಗುದಲ್ಲ, ದೇವರ ಹೇಳುವಿನಿಂದ ಇದು ಅನಿತ್ಯವೂ ಆಗ್ತದೆ. ಇದನ್ನು ಕೇಳಿದ್ದೇ ತಡ. ಕಾರ್ತಿವೀರ್ಯನಿಗೆ ಸ್ವಾರ್ಥ ಅದು ದುರಾಸೆಯ ರೂಪವನ್ನು ಪಡೆಯಿತು. ಆ ಧೇನು ನನಗೆ ಬೇಕು ಅನ್ನೋ ಹಾಗೆ ಮೊದಲಿಗೆ ಕೇಳಿದ. ಕೊಡುವುದಕ್ಕೆ ನನಗೆ ಆಗುದಿಲ್ಲ, ಅಧಿಕಾರ ನನಗಿಲ್ಲ, ದೇವರೇನು ಆತ ಕೊಟ್ಟದ್ದು ಅನ್ನೋ ಹಾಗೆ ಹೇಳಿದ್ದಕ್ಕೆ ಬಲಾತ್ಕಾರವಾಗಿ ಅದನ್ನು ಹಿಡಿದು ಎಳೆದುಕೊಂಡು ಹೋದ್ರು. ಆ ಬಳಿಕ ಸ್ವಾಮಿ, ಸಾಮಾನ್ಯ 4 ಕಾಲುಗಳುಳ್ಳ ಪ್ರಾಣಿಗಳು ಆಚರಿಸುವಂತಹ ಧರ್ಮ, ಅನ್ನ ಕೊಟ್ಟ ಕೈಯನ್ನು ಕಚ್ಚಬಾರದು ಅನ್ನುವ ಹಾಗೆ ಸಹಸ್ರ ಭಾವಗಳುಳ್ಳಂತಹ ನಿಮ್ಮ ಕರ್ತವೀರ್ಯ ಸುತನಾದ ಕಾರ್ತವೀರ್ಯನಿಗೆ ಆ ಗೋಚರ ಇಲ್ಲದೆ ಹೋಯಿತು. ತಡೆಯಲು ಬಂದಂತಹ ಜಮದಗ್ನಿ ಮಹರ್ಷಿಗಳನ್ನು ಕೊಚ್ಚಬಲ್ಲ ಪಾಪಿ, ಅಂತಹ ಪಾಪಿಗಳು ಸ್ವಾಮಿಗಳಿರುವಂತಹ ದರೆಗೆ ನಾನು ಬರ್ಲಿಕ್ಕೆ ಆಗ್ತದ ಸ್ವಾಮಿ? ಬರಲಾಗದು, ಬರಲೇ ಏನು ಮಾತನಾಡುತ್ತೇನೆ ಎಂಬುದಾಗಿ ತಾವು ತೋರಿಸಿಕೊಳ್ಳಬಹುದು. ಅಲ್ಲ, ಹೇಳುವುದಕ್ಕಿಂತ ಹೇಳಿ, ಅದಲ್ಲದಿದ್ರೆ ಹೇಳಿ. Oh
ನಿಮ್ಮ ಮಾತು ಸಾಧು ಆದುದು. ಅಲ್ವೇ ಒಪ್ಪಿಕೊಳ್ತೀರಲ್ಲ? ಖಂಡಿತವಾಗಿ ಒಪ್ಪಿಕೊಳ್ಳುವಂತ ವಿಷಯವೇ ಅಮ್ಮ. ಹಾಗಾದ್ರೆ ತೆರಳಬಹುದಲ್ಲ? ವಿಷಯ ಹೌದು. ದುಷ್ಟನಾದವರು ದುಷ್ಕೃತ್ಯವನ್ನು ಮಾಡಿದಾಗ ಸರಿಯಾಗಿ ಪ್ರತಿಫಲವನ್ನು ಉಣ್ಣುತ್ತಾರೆ. ಅದು ದರೆಯ ಧರ್ಮವೂ ಹೌದು, ಸ್ಥಿರವಾದ ಸುರೆಯ ಧರ್ಮವೂ ಹೌದು. ಭೂಮಿಯುಮ ಪಾತಾಳ ನಿಭವದಲ್ಲಿ ಸಂಚರಿಸಿದ ಯಾವುದೇ ಜೀವಿ ಇದ್ದರೂ ಕೂಡ ಸತ್ಕರ್ಮಕ್ಕೆ ಸತ್ಫಲವು, ದುಷ್ಕರ್ಮಕ್ಕೆ ದುಷ್ಫಲವು ಕರ್ಮದ ಸಿದ್ಧಾಂತ. ಆರಂಭದಲ್ಲಿಯೂ ಮಧ್ಯದಲ್ಲಿಯೂ ಅಂತ್ಯದಲ್ಲಿಯೂ ಅವರವರ ಅನುಸಂಧಾನ ಕರ್ಮಕ್ಕೆ ಅನುಸಾರವಾಗಿ ಅದು ಅವರಿಗೆ ಸಿಗುತ್ತದೆ. ಅನುಭವಿಸಿ ಸಿದ್ಧಾಂತ ಸಿದ್ಧಾಂತವೇ ಹಾಗೆ ಸ್ವಾಮಿ. ಹೌದಮ್ಮ. ನೀವು ಕೃತವೀರ್ಯನ ಕಥೆಯನ್ನು ಕೇಳಿದ್ದೀರಿ. ಕಾರ್ತವೀರ್ಯ ಸಹಸ್ರಭ. ಹೌದು ಅಮ್ಮ, ಕೃತಜ್ಞತೆ ಎನ್ನುವುದು ಭೂಮಿಯವರು ಮಾತ್ರವಲ್ಲ. ಭೂಮಿಯವರು ಮಾತ್ರವಲ್ಲ ಅಂದ್ರೆ ಬೇರೆ ಯಾವ ಲೋಕದ ಬಗ್ಗೆ ಹೇಳ್ತೀರಿ ನೀವು? ಸ್ವರ್ಗಲೋಕದವರು ಮಾಡಿದ್ದು ಉಂಟು. ಸನ್ನಿಧಿಯಿಂದ ಅಪ್ಪಣೆ ಇದ್ದರೆ ಅದನ್ನು ಹೇಳುವಂತ ಮನಸ್ಸು ಮಾಡಿ. ಸ್ವಲ್ಪ ಜಾಗ್ರತೆ ಮಾಡಬೇಕು ಸ್ವಾಮಿ ನೀವು. ಖಂಡಿತವಾಗಿಯೂ ಜಾಗ್ರತೆ ವಹಿಸಿಯೇ ಇವತ್ತು ನಿಮ್ಮ ಎದುರಿಗೆ ನಾನು ಮಾತನಾಡುವುದು. ಅವನಿಂದ ಅಂಬರಕ್ಕೆ ಏರಿ ಬಂದಿದ್ದೀರಿ. ಹೌದು ಅಲ್ವೇ? ಖಂಡಿತವಾಗಿ. ಈಗ ಕೆಳಗೆ ನಿಂತು ಮೇಲೆ ಬೆಟ್ಟು ತೋರಿಸಿದ ಹಾಗಾಯ್ತು. ಇಲ್ಲಪ್ಪ, ನಿಮ್ಮ ಮಾತಿನ ಮುಂಚೂಣಿಯಲ್ಲಿ ಎಲ್ಲಿಯಾದರೂ ಒಂದು ವಾಕ್ಯ ಹೇಳಬೇಕು ಅನ್ನೋ ಮನಸ್ಸಿದ್ರೆ, ತಮ್ಮ ಅಪ್ಪಣೆ ಇದ್ರೆ ಮಾತ್ರ ಆಡುದು. ಇಲ್ಲದಿದ್ರೆ ಬಾಯಿ ಮುಚ್ಚಿರುವುದು. ನನ್ನ ಕೆಲಸ ಆಗುತ್ತದ ಅಂತ ನೋಡುದಷ್ಟೇ. ಬೆರಳು ತೋರಿಸಲಿಕ್ಕೆ ಹೊರಟಿದ್ದೀರಿ. ಹಾಗೆಂದ ಅಲ್ಲಿ ಇರುವ ಕೇಂದ್ರ, ಅದು ಕೇಂದ್ರಕ್ಕೆ ಬೆರಳು ತೋರಿಸುವ ಕೆಲಸವನ್ನು ಮಾಡಬಾರದು. ಬೆರಳು ತೋರಿಸುವುದಲ್ಲ, ಆಧಾರವಿಲ್ಲದೆ ಹೇಳಲು ಬಾರದು ಸ್ವಾಮಿ. ಖಂಡಿತ ಆಧಾರವಿಲ್ಲದೆ ಮಾತಾಡಬಾರದು. ಅಲ್ಲ, ಬಹಳ ಆಧಾರವಿಲ್ಲದಿದ್ರೆ ಮಾತನಾಡುವ ಹಾಗಿಲ್ಲ. ಹಾಗಾದ್ರೆ ಇದ್ರೆ ಹೇಳ್ಬೋದು. ಹೇಳಿದ ಹಾಗೆ ಈಗ ಯಾರು? ಹಿರಣ್ಯ ಕಶ್ಯಪು ಎನ್ನುವ ಇದ್ದ. ಅವನ ಮಗನಾದಂತಹ ಪ್ರಹ್ಲಾದ ಪರಮ ಭಾಗವತೋತ್ತಮ. ಅವನೇ ಆಚಾರ್ಯತ್ವವನ್ನು ಹೊಂದಿದವ ಭಾಗವತೋತ್ತಮ. ಅವನಲ್ಲಿ ನಿಮ್ಮ ಇಂದ್ರ, ಅವನಲ್ಲಿ ನಿಮ್ಮ ಇಂದ್ರ, ನಮ್ಮ ಇಂದ್ರ. ಹೌದು, ನಿಮಗೂ ಇಂದ್ರನೇ, ನಮಗೊಬ್ಬರಿಗೆ ಅಲ್ಲ. ಅಲ್ಲ, ನಿಮಗೆ ಸನಿಹದವ, ನಮಗೆ ಪೂಜನೀಯ. ಆಗಲಿ ಆ ದೃಷ್ಟಿಯಿಂದ ಆ ಇಂದ್ರ ಅವನಲ್ಲಿ ಹೋಗಿ ಶಿಷ್ಯವೃತ್ತಿಯನ್ನು ಯಾಚಿಸಿದ. ಬಳಿಕ ಶಿಷ್ಯವೃತ್ತಿಯನ್ನು ಯಾಚಿಸಿ ನಿಜವನ್ನು ಮರೆಮಾಚಿ ಅಂತ ಹೇಳ್ತಾರೆ. ಇಂದ್ರ ಎನ್ನುವುದಾಗಿ ಹೇಳದೆ ಅವನಲ್ಲಿ ಹೋಗಿ ಶಿಷ್ಯತ್ವವನ್ನು ಯಾಚಿಸಿದ. ಪರಮ ಸದ್ಗುಣವನ್ನು ಹೊಂದಿದಂತ ಉತ್ತಮೋತ್ತಮರಾದವರು ಪ್ರಶ್ನಿಸುವುದಿಲ್ಲ. ವಿದ್ಯೆಯ ಆರ್ಜನೆಗೆ ಬಂದವರಿಗೆ ವಿದ್ಯೆಯನ್ನು ಕೊಡುವುದಷ್ಟೇ ನಮ್ಮ ಕೆಲಸ. ಹೌದಪ್ಪ. ಹಾಗಂತ ಸಕಲ ಕಲಾ ವಲ್ಲಭನಾಗಿ ಭೂವ್ಯೂಮ ಪಾತಾಳಕ್ಕೆ ಒಡೆಯನಾಗಿ ಹತಯಾಗವನ್ನು ಮಾಡಿ ಅಷ್ಟ ದಿಕ್ಕುಗಳನ್ನು ನಿಯಂತ್ರಿಸುವವ, ಪ್ರಜೆಗಳಿಗೆ, ಜನಗಳಿಗೆ, ಭುವಿಗೆ ಇಷ್ಟಾರ್ಥವನ್ನು ಸಲ್ಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಇಂದ್ರ ಆ ಪದವಿಗೆ ಏರಿದ ಬಳಿಕ ತನ್ನ ನಿಜವನ್ನು ಮರೆಮಾಚಿ ಶಿಷ್ಯತ್ವವನ್ನು ಯಾಚಿಸಿ ಅನುಗ್ರಹಿತನಾದಾಗ ತಿಳಿಯಿತು ಅವರಿಗೆ ಇವ ಇಂದ್ರ ಎಂಬುದಾಗಿ. ಆ ಬಳಿಕ ಕೇಳಿದರೆ ನಿಜವಾಗಿಯೂ ಶಿಷ್ಯನಾದವನು ಕೇಳಬೇಕು ಗುರುಗಳಲ್ಲಿ, ಗುರುಗಳೇ ನಿಮ್ಮಲ್ಲಿ ವಿದ್ಯೆಯನ್ನು ಆರ್ಜಿಸಿದ್ದೇನೆ, ಗುರುದಕ್ಷಿಣೆಯನ್ನು ನೀಡೋಣ ಎಂಬುದು ಗುರು ಪರಂಪರೆಯ ಕ್ರಮ. ಅದು ಕ್ರಮ ಎನ್ನುವುದು ತನಗಿಂತ ಕನಿಷ್ಠರಾದವರಿಗೆ ಮಾತ್ರ. ಪರಂಪರೆಯೂ ಹೌದು ಸ್ವಾಮಿ. ಹೌದು, ಕನಿಷ್ಠರಾದವರಿಗೆ ಮಾತ್ರ. ಹಾಗಂತ ತನಗಿಂತ ಉಚ್ಚಶ್ರವದಲ್ಲಿ ಇರುವವರಿಗೆ ಇಂದ್ರನು, ಶ್ರೀಹರಿಯು, ಬ್ರಹ್ಮನು, ಮಹೇಶನು, ಲೋಕಮಾತೆಯಾದಂತ ಅಂಬಿಕೆಯು ಅವರು ಶಿಷ್ಯತ್ವವನ್ನು ಯಾಚಿಸಿ ಬಂದಲ್ಲಿ ಅವರಿಂದ ಗುರುದಕ್ಷಿಣೆ ಪಡೆಯುವಂತಹ ಕ್ರಮ ಇಲ್ಲ, ಕೊಡುವ ಕ್ರಮ ಮಾತ್ರ ಇರುವುದು. ಹಾಗಂತ ಪರಮ ಭಾಗವತೋತ್ತಮನಾದಂತಹ ಪ್ರಹ್ಲಾದಾಚಾರ್ಯರು ಕೇಳಿದರಂತೆ, ನಿನ್ನಿಂದ ನಾನು ಗುರುದಕ್ಷಿಣೆಯನ್ನು ಪಡೆಯುವ ಹಾಗಿಲ್ಲ, ನೀನು ದೇವಸ್ವರೂಪಿ, ಹಾಗಾಗಿ ನಿನಗೆ ಏನಾದರೂ ಕೊಡುವಂತಹ ಮನಸ್ಸು ಮಾಡಿದ್ದೇನೆ, ಏನು ಬೇಕು ಎಂಬುದಾಗಿ ನಿಸ್ಸಂಕೋಚವಾಗಿ ಕೇಳು ಎಂಬುದಾಗಿ. ಆ ಹೊತ್ತಿನಲ್ಲಿ ವ್ಯಕ್ತಿಯ ಶೀಲವನ್ನೇ ಕಸಿದರೆ ಹೇಗಾಗ್ತದೆ? ಜೀವಂತ ಶವ ಆಗ್ತಾನೆ. ಪ್ರಹ್ಲಾದರಾಯನಿಗೆ ಹೇಳಿದ್ರು, ನಿಮ್ಮದಾದಂತಹ ಶೀಲವನ್ನೇ ಕೊಡಿ ಎಂಬುದಾಗಿ. ಮಾತಿಗೆ ತಪ್ಪುವವರಲ್ಲ, ತನ್ನ ಶೀಲವನ್ನೇ ದಾರಿ ಎತ್ತವರಿಗೆ ಎನ್ನುವಲ್ಲಿ ಕೃತಜ್ಞತೆ ಎನ್ನುವುದು ಹುರಿಯವರಿಗೆ ಮಾತ್ರ ತಂದುವುದು.
ಹಾ. ಒಪ್ಪುತ್ತದೆ ಅಲ್ಲಮ್ಮ ಸ್ವಾಮಿ ಅಲ್ಲ ಮಾತಿಗೆ ಹೇಳಿ ಅಲ್ಲ, ಅಲ್ಲ, ಅಲ್ಲ. ಮಾತಿಗೆ ಹೇಳಿ ಅಲ್ಲ ನೀವು ಹೇಳಿದ್ದು ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲಲ್ಲ ಹೇಳಿದ್ದು ಸರಿ ಅಲ್ಲ, ಹೇಳಿದ್ದು ತೊಂದ್ರೆ ಇಲ್ಲ ಅಂತ ಹೇಳಿದ ಕ್ಷಣ ಅದು ಸರಿ ಅನ್ನೋ ಹಾಗಾಗುದಿಲ್ಲ ಸ್ವಾಮಿ. ಈಗ ನೀವು ಹೇಳಿದ್ದು ಎಷ್ಟು ಉಂಟಲ್ಲ ಸ್ವಾಮಿ, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗ್ರಹಿಸಿ ನೀವು ಹೇಳಿದ್ದು. ಅದು ಹೆಚ್ಚು ಹೇಳಿದ್ರೆ ಅಲ್ಲ ಹಾಗಲ್ಲ ಸ್ವಾಮಿ, ನೋಡಿ ಹೇಳಬೇಕಾದ್ರೆ ಹೇಳಬೇಕು, ಹೆಚ್ಚು ಹೇಳುದಂತಲ್ಲ. ಅದಿದು ಬಿಟ್ಟಿದ್ರೆ ತಾವು ಮುಂದುವರಿಸಿ. ಅಲ್ಲ ಅದನ್ನು ಸ್ವಾಮಿ ಎಷ್ಟು ಯಾವ್ದನ್ನು ಕೊಡ್ಬೇಕು ಅದನ್ನು ಮಾತ್ರ ಕೊಟ್ಟರೆ ಆಯ್ತು, ವಿಷಯ ಎಲ್ಲ ಬರ್ತದೆ ಅಲ್ವೇ. ನಿಮ್ಮಲ್ಲಿ ಹೇಳ್ತೇನೆ ನಾನು, ಈಗ ದೇವೇಂದ್ರನಾದವರಿಗೆ ಗುರುಗಿರಿಬೇಕು ಅಲ್ಲ, ಗುರುಮುಖೇನವಾಗಿ ವಿದ್ಯೆ ಕಲಿಬೇಕಾದಂತ ಅಗತ್ಯ ಇದೆ ಹೇಳಿ. ಅದಕ್ಕೆ ಕಾರಣ ಅದನ್ನು ನೀವು ಆಲೋಚಿಸಬೇಕು ಸ್ವಾಮಿ. ನದೇವ ಚರಿತಾಂಚರೇ, ದೇವಲೋಕದಲ್ಲಿ ಏನೇ ನಡೆದ್ರು ಅದು ದೇವಲೋಕಕ್ಕೆ ಮಾತ್ರ, ಅವರ ಆಚರಣೆ ಮತ್ತೊಬ್ಬರಿಗೆ ಭೂಮಿಯರಿಗೆ ಅದು ಅನ್ವಯಿಸುವುದಿಲ್ಲ. ಯಾಕೆ ಹೇಳಿದೆ, ನಿಮ್ಮ ಪ್ರಹ್ಲಾದರಾಯರು ಆಚರಿಸಿದಂತಹ ಸತ್ಕರ್ಮದ ಆ ಆಚರಣೆಯಿಂದಲಾಗಿ ಆ ಮೇಲುಲೋಕದಲ್ಲಿದ್ದಂತಹ ಸುರಲೋಕದ ಸಂಪದವೆಲ್ಲ ಒಂದೊಂದೇ 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 ಭೂಮಿಗಿರುವುದಕ್ಕೆ ಆರಂಭವಾಗಿತ್ತು. ಅಷ್ಟು ಪುಣ್ಯಪ್ರದ ಹೌದು ಸ್ವಾಮಿ. ಹಾಗೆ ಒಂದು ಮನ್ವಂತರದವರೆಗೆ ಅದನ್ನು ಕಾಯ್ದುಕೊಳ್ಳುವಂತಹ ಜವಾಬ್ದಾರಿ ಹೊಣೆಗಾರಿಕೆ ಮೂರ್ತಿಗಳಿಂದ ವಿಧಿಸಲ್ಪಟ್ಟಂತಹ ದೇವೇಂದ್ರನಿಗೆ ಇರುವೆ ಹೇಳಿ. ಆವಾಗ ದೇವೇಂದ್ರ ಏನಂತುಕೊಂಡ, ಶತಾಕ್ಷರವನ್ನು ಮಾಡಿ ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ದೇವಸಿಂಹಾಸನದಲ್ಲಿ ಕೂತಿದ್ದೇನೆ, ಹಾಗಾಗಿ ನನ್ನಲ್ಲಿ ಏನಾದರೂ ಕೊರತೆ ಇದೆ ಅನ್ನುವಂತಹ ಆ ಭಾವ ಪ್ರಜ್ಞೆ ಅದರಲ್ಲಿ ಜಾಗೃತವಾಯಿತು. ಅವನನ್ನೇ ಕೊರೆಯಲಿಕ್ಕೆ ಶುರುವಾಯಿತು. ತಪ್ಪಿದ್ದೇನೋ, ಕಡಿಮೆ ಉಂಟು ಹಾಗೆ ಅಲ್ವಮ್ಮ? ಅಲ್ಲ ತಪ್ಪಿದ್ದೇನೋ ಅನ್ನೋ ಹಾಗಲ್ಲ ಸ್ವಾಮಿ, ಕಡಿಮೆ ಉಂಟು ಎನ್ನುವ ಹಾಗೆ ನನ್ನಲ್ಲೇನು ಕೊರತೆ ನೋಡಿ, ಆ ಎರಡು ವಿಷಯಗಳಲ್ಲಿ ಭಿನ್ನತೆಗಳುಂಟು. ಹಾಗೆ ಬೃಹಸ್ಪತಿ ಆಚಾರ್ಯರಲ್ಲಿ ಪ್ರಶ್ನಿಸಿದ. ಆವಾಗ ಅವರೇ ಹೇಳಿದ್ರು, ಗುರುವಾಗಿ ನಾನು ಕೊಡಬೇಕಾದನ್ನು ಕೊಟ್ಟಿದ್ದೇನೆ, ಇನ್ನು ಹೆಚ್ಚಿನ ಜ್ಞಾನಾರ್ಜನೆಗೆ ಶುಕ್ರಾಚಾರ್ಯರಲ್ಲಿಗೆ ನೀನು ಹೋಗಬೇಕು ಅನ್ನೋ ಹಾಗೆ ಹೇಳಿದ್ರು. ದಾರಿಯನ್ನು ತೋರಿಸಿದರೆ ಅಷ್ಟು ಮಾಡಿದ ಮೇಲೆ ಶುಕ್ರಾಚಾರ್ಯರಲ್ಲಿಯೂ ನಿಜ ರೂಪದಿಂದಲೇ ಹೋದ ದೇವೇಂದ್ರ. ಅಲ್ಲಿಯೂ ವಿದ್ಯಾರ್ಜನೆಯನ್ನು ಪೂರೈಸಿ ಕೊನೆಗೆ ಕೇಳಿದಾಗ ಅವರು ಹೇಳಿದಿಷ್ಟೇ, ನನಗಿಂತಲೂ ಅಧಿಕವಾಗಿರುವಂತಹ ಜ್ಞಾನ ಅದಿರುವುದು ಪ್ರಹ್ಲಾದರಾಯರಲ್ಲಿ. ನಿಜ ರೂಪದಲ್ಲಿ ಹೋದ್ರೆ ದೇವೇಂದ್ರನಿಗೆ ನಾನೇನು ಅನ್ನೋದನ್ನು ತಿಳಿದಂತಹ ಆತ ವಿದ್ಯೆಯನ್ನು ಕೊಡುವುದಕ್ಕೆ ಮುಂದಾಗುವುದಕ್ಕಿಲ್ಲ. ಮಾತ್ರವೇ ಅಲ್ಲ, ದೇವೇಂದ್ರ ಹೋದದ್ದು ಯಾಕೆ ಸ್ವಾಮಿ, ಆತ್ಮವಿದ್ಯೆಯನ್ನು ಪಡೆಯುವುದಕ್ಕೆ, ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ನೋಡಿ ಅದು ಜಾಗೃತಿ ಹೇಳಿದ ಹಾಗೆ ಹೋಗಿ ಪ್ರಹ್ಲಾದರಾಯರಲ್ಲಿ ಶಿಷ್ಯತ್ವವನ್ನು ವಹಿಸಿದ ಬಳಿಕ ನೋಡಿ ಸ್ವಾಮಿ, ದೇವರಾಗಲಿ ಯಾರೇ ಆಗಲಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರು ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಇರುವಂತಹ ಸ್ಥಾನ ಯಾವುದಿದೆಯೋ, ಅವರಿಗಿರುವಂತಹ ಒಂದು ಮಹತ್ತಿಕೆ ಯಾವುದಿದೆಯೋ, ಈ ಲೋಕದಲ್ಲಿ ದೇವರಾದರು ಕೃಷ್ಣನೇ ಆಗಲಿ ಗುರುವಿಗೆ ಮಹತ್ವವನ್ನು ಕೊಟ್ಟು ಅವರಿಗೆ ಕೊಡಬೇಕಾದಂತಹ ಪರಂಪರೆಗೆ ಸರಿಯಾದಂತಹ ಸೇವೆಯನ್ನು ಕೊಟ್ಟಿಲ್ವ ಸ್ವಾಮಿ? ಗುರುದಕ್ಷಿಣೆ ಕೊಟ್ಟಿಲ್ವಾ ನೀವೇ ಹೇಳಿ? ಹಾಗಾದ್ರೆ ಮತ್ತೆ ಇಲ್ಲಿ ದೇವೇಂದ್ರ ಅಂತ ತಿಳಿದ ಬಳಿಕ ಆ ಗುರು ಪರಂಪರೆಯನ್ನು ವಿರೋಧಿಸಿದ್ ಯಾರು? ಅದರನ್ನು ದೇವೇಂದ್ರ ಹೇಳಿಲ್ಲ, ಸ್ವಾಮಿ ನಾನು ಕೇಳ್ತೇನೆ ಅಂತ. ಇವರೇ ಒತ್ತಾಯ ಮಾಡಿ ಕೇಳು ದೇವೇಂದ್ರ ಕೇಳುವನ್ನು ಹಾಗೆ ಹೇಳಿದ್ರು. ಅಲ್ಲಿ ಕ್ಷಣಕಾಲವಾದರೂ ಅವರಲ್ಲಿ ಅಹಂಕಾರ ಅದು ಉದ್ಭವಿಸಿರ್ಬೋದು ಅನ್ನುವಂತಹ ಒಂದು ಸಂಶಯ ನನಗೆ. ಸಂಶಯ ಆ ಕಾರಣದಿಂದಲೋ ಏನೋ ದೇವೇಂದ್ರ ತನ್ನಲ್ಲಿ ಇಲ್ಲದೇ ಇದ್ದದ್ದು ತನಗೆ ಬೇಕು ಅನ್ನೋ ಹಾಗೆ ಗುರುಗಳಲ್ಲಿ ಶಿಷ್ಯರಲ್ಲಿ ಅಪರಾಧವೇನು ಸ್ವಾಮಿ? ಅದಾದ ಮೇಲೆ ನಾನು ನಿಮ್ಮಲ್ಲಿ ಕೇಳುವುದು, ಪ್ರಹ್ಲಾದರಾಯರ ಶೀಲ ಕಸಿದುಕೊಂಡದ್ದಲ್ಲ, ಅವರಾಗಿ ಕೊಟ್ಟದ್ದು. ಆ ಕಸಿದುಕೊಳ್ಳುವಂತಹ ವಾಕ್ಯವನ್ನೇ ಒಪ್ಪುವುದಿಲ್ಲ ನಾನು. ಕೊಟ್ಟ ಮಾತಿಗೆ ತಪ್ಪಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಇಂದ್ರ ಕೇಳಿದಂತಹ ವೃತ್ತಿಗೆ ತನ್ನದಾದಂತಹ ಶೀಲವನ್ನೇ ಇತ್ತವರು ಗುರುವರೇಣ್ಯರು. ಮತ್ತೆ ಒಂದು ಮಾತು, ನೀವು ಹೇಳಿದ ಹಾಗೆ ಎಲ್ಲವನ್ನು ಬಲ್ಲವನು, ಎಲ್ಲವನ್ನು ಏರಿದವನು, ಎಲ್ಲವನ್ನು ಮೀರಿದವನು, ಎಲ್ಲಕ್ಕೂ ಸಿದ್ಧನಿದ್ದವನು, ಎಲ್ಲವನ್ನು ಸ್ವಸಾಮರ್ಥ್ಯ ಹಾಗೂ ಅನುಗ್ರಹದಿಂದ ಪಡೆದಂತಹ ಇಂದ್ರ ಶುಕ್ರಾಚಾರ್ಯರ ಮಾತನ್ನು ಕೇಳಿ ತಾನು ತನ್ನ ನಿಜವನ್ನು ಮರೆಮಾಚಿ ಹೋಗುತ್ತಾನೆ ಎಂದಾಗ ತಪ್ಪು ತಿಳಿದುಕೊಳ್ಳಬಾರದು. ಸನ್ನಿಧಿಯಲ್ಲಿ ವಿಜ್ಞಾಪನೆ ಅಷ್ಟೇ, ನಿಮ್ಮ ಮೇಲೆ ನಾನು ಅಲ್ಲಲ್ಲಮ್ಮ. ನೀವು ಅಂತಹ ಇಂದ್ರ ಅವರಲ್ಲಿ ಮೊದಲಾಗಿ ಶಿಷ್ಯತ್ವವನ್ನು ವಹಿಸುವಾಗ ಯಾರೇ ಹೇಳಿದ್ದರೂ ಕೂಡ
ಸ್ವರೂಪ ಜ್ಞಾನವುಳ್ಳಂತಹ ಇಂದ್ರ ಅವರಲ್ಲಿ ಹೋಗುವಾಗ ತನ್ನ ನಿಜತ್ವವನ್ನು ಮರೆ ಮಾಡಕೂಡದು. ನೋಡಿ ಸ್ವಾಮಿ, ಪ್ರಜ್ಞೆ ಇರಬೇಕಲ್ಲಮ್ಮ. ನೋಡಿ ಪ್ರಜ್ಞೆ ದೇವರಿಗೆ ಇಲ್ಲ ಅಂತ ನೀವು ಹೇಳುದ ಸ್ವಾಮಿ? ಈಗ ನಾನು ಅವನಿಗೆ ಇಲ್ಲ ಅಂತ ಹೇಳುವುದಲ್ಲ, ಆ ಹೊತ್ತಿಗೆ ಯಾಕೆ ಹಾಗಾಯ್ತು ಅಂತ ಅಲ್ಲ, ನಿಮ್ಮ ಮಾತು ಅದನ್ನೇ ಆರೋಪಿಸ್ತದೆ. ಯಾಕೆ ಹೇಳಿದೆ ನಾನು? ಕಾರಣ ಇದೆ. ಗುರು ಪರಂಪರೆಗೆ ಸರಿಯಾಗಿ ಶಿಷ್ಯನಾದವ ಗುರುವಿನ ಸೇವೆ ಮಾಡಬೇಕು. ನಿಜ ರೂಪದಿಂದ ದೇವೇಂದ್ರ ಹೋದಲ್ಲಿ ಪ್ರಹ್ಲಾದರ ಆತನಿಂದ ಸೇವೆಯನ್ನು ಕೈಗೊಳ್ಳದ ಕುಂಟ ಅಥವಾ ಅವನಿಗೆ ಬೇಕಾದಂತಹ ವಿದ್ಯೆಯನ್ನು ದಾನ ಮಾಡೋದಕ್ಕೆ ಆಗ್ತದೆ ಸ್ವಾಮಿ? ಹಾಗಾದ್ರೆ ನೀವು ಅದನ್ನು ತಿಳಿದುಕೊಳ್ಬೇಕು. ನೀವು ಅದೇ ನಾನು ಹೇಳಿದ್ದಲ್ಲ, ನೀವು ತಪ್ಪನ್ನು ಹುಡುಕಕ್ಕೆ ಹೊರಟಿದ್ದೀರಿ. ಆ ದೇವೇಂದ್ರ ಯಾವುದೇ ಮಾಡಿದ್ರು ಮೂರು ಲೋಕಾಧ್ಯಕ್ಷನಾದಂತಹ ಆತನ ಕಾರ್ಯದಲ್ಲಿ ಲೋಕ ಸುಭಿಕ್ಷೆಯು ಅಡಗಿರ್ತದೆ. ಅದು ಆ ಕಾರಣವಾಗಿಯೇ ಮೂರು ಮೂರ್ತಿಗಳಾಗಲಿ. ಪಾಲನಾಧ್ಯಕ್ಷನಾದಂತಹ ಶ್ರೀಮಂತನಾಗಿ ಪ್ರಶ್ನಿಸಿಲ್ಲ ಅಲ್ಲ ಸ್ವಾಮಿ. ನಿಮಗೆಲ್ಲ ದೇವೇಂದ್ರನ ವಿಷಯ ಗೊತ್ತಾಗ್ತದೆ. ಏನು ಹೇಳಿಕೊಂಡ ಹೇಳಿ. ಜಮದಗ್ನಿಯ ಆಶ್ರಮದಲ್ಲಿ ಬೇಡದ್ದನ್ನು ಮಾಡಿದಂತಹ ಕಾರ್ತವೀರ್ಯ ಅವನ ಮಗನಿಂದಲೇ ಅರ್ಥಾತ್ ಪರಶುರಾಮನಿಂದಲೇ ಹತನಾಗಿ ಸತ್ತು ಹೋಗಿದ್ದಾನೆ. ಮಣ್ಣು ತಿಂದು ಹೋಗಿದ್ದಾನೆ. ತಿನ್ನುವುದು ಮತ್ತೆ ಆದರೆ ಗುರುವಿಗೆ ವಂಚನೆ ಮಾಡಿದಂತಹ ಇಂದ್ರ ಬದುಕಿದ್ದಾನಲ್ಲ. ಅದ್ರಲ್ಲಿ ಉತ್ತರ ಉಂಟಲ್ಲ ಸ್ವಾಮಿ. ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಉಂಟು. ಏನಾಗ್ಲಿಲ್ಲ ಅವನಿಗೆ. ನೀವ್ ಹೇಳಿದ್ರಲ್ಲ ಸಮಯ ಈಗ ಯಾಕೆ ಆಗ್ಲಿಲ್ಲ ಅನ್ನುವಂತಹ ಪ್ರಶ್ನೆಯಲ್ಲಿ ಉತ್ತರ ಇದೆ. ಆತ ಸರಿ ಇದ್ದಾನೆ, ಅವನಿಂದ ತಪ್ಪ ಆಗಲಿಲ್ಲ. ಆ ಕಾರಣದಿಂದಲೇ ಮೂರು ಮೂರ್ತಿಗಳಲ್ಲಿ ಯಾರೇ ಆಗಲಿ ಅವನನ್ನು ಬಂದು ಪ್ರಶ್ನಿಸಲಿಲ್ಲ. ತಡೆಗೆ ಸ್ವಾಮಿ, ನಿಮ್ಮದನ್ನು ಹೇಳಿ ಮತ್ತೆ ಮುಂದುವರಿಸುವುದಲ್ಲ. ಈಗ ದೇವೇಂದ್ರ ಮೇಲೆ ಬೆರಳೆತ್ತಿ ತೋರಿಸ್ತೀರಿ. ನಿಮ್ಮ ಊರಲ್ಲಿರುವಂತಹ ನಿಮ್ಮ ಭೂಮಿಯಲ್ಲಿರುವಂತಹ ಕುರುಕರ ಬಗ್ಗೆ ಗೊತ್ತಾಗುದಿಲ್ಲ. ಬೇಡ, ನೀವು ಛಲ ಮಾಡಬೇಡಿ. ಬೇಡ ಬೇಡ ಬರಿದೆ ಜನವ ಮಾಡವೇ, ಬೇಡ ಬೇಡ ಬರಿದೆ ಜನವ ಮಾಡವೇ
ಬಿಡಿಸಿ 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 ಹೇಳಿದ್ರು ಅರ್ಥವಾಗಲಿಲ್ವಾ? ನಮ್ಮ ಉದ್ದೇಶ ಒಂದೇ ಅಲ್ಲ. ನಿಮ್ಮ ಉದ್ದೇಶ ಇರ್ಲಿ, ಎಲ್ಲಾ ಕಾಲದಲ್ಲಿ ಉಳಿದ ನಿಮ್ಮಂತಹ ಉದ್ದೇಶ ಈಡೇರಲೇಬೇಕು ಅಲ್ಲವಾ? ಈಡೇರ್ತದೆ ಅನ್ನುವಂತಹ ಅರ್ಥರಹಿತವಾದ ಉದ್ದೇಶಗಳು ಈಡೇರಿಸಲೇಬೇಕಲ್ಲ, ಈಡೇರಲೇಬೇಕು. ಆಗುದಿಲ್ಲ ಸ್ವಾಮಿ. ಯಾಕೆ ಯಾಕೆ ಆಗುವುದಿಲ್ಲ? ಕಾರಣ ಇದೆ. ಏನು? ಗುಡಿಯಲ್ಲಿ ಕಾರ್ತಿನಿಗೆ ಒಬ್ಬ ಇದ್ದ, ಬೇರೆ ಯಾರಾದ್ರು? ಅಲ್ಲ, ನೀವು ಹೇಳ್ತಾ ಇದ್ದೀರಿ ನೀವು ದೇವರು, ದೇವಲೋಕದವರು, ನೀವು ಇಳಿಬೇಕು ಕೆಳಗೆ, ನಮ್ಮ ಮೇಲೆ ಮನಸ್ಸು ಮಾಡಬೇಕು, ಅಪ್ಪಣೆ ಅಲ್ಲ, ಕರುಣಾ ಹೃದಯವನ್ನು ಬೀರಿ ನಮ್ಮನ್ನು ರಕ್ಷಿಸಬೇಕು. ವಾತ್ಸಲ್ಯ ರಸ ಪೀಯೂಷವನ್ನು ಹೊಂದಿದಂತ ತಾವುಗಳು ಭುವಿಯೆಡೆಗೆ ಬರಬೇಕು. ಸ್ವಾಮಿ, ಯದ್ಭಾವಂ ತದ್ಭವತಿ ಅಲ್ವೇ? ಯದ್ಭಾವವು ಹೇಗೆ ಭಾವ ಉಂಟು ಹಾಗೆ ಪ್ರತಿಯಾಗಿ ಭಾವನೆ ಬರುವುದು. ನನ್ನ ಭಾವನೆಯಲ್ಲಿ ಅಡಚಣೆಯಾಗಿದೆ. ನಿಮ್ಮ ಭಾವನೆಯಲ್ಲಿ ಅಲ್ಲ, ನಿಮ್ಮ ಭೂಮಿಯಲ್ಲಿರುವಂತಹ ಮನುಷ್ಯರ ಭಾವನೆಯಲ್ಲಿ ಅಭಾವ ಇದೆ. ಅದಕ್ಕೆ ಮನುಷ್ಯರು ಅಂತ ಹೇಳುವುದಲ್ವಾ? ಏನು? ಸಮುದ್ರದ ಏರಿಳಿತಗಳಿಗೆ ಸರಿಯಾಗಿ ಮನುಷ್ಯನ ಜೀವನಗಳು. ಸಂತೋಷ ಬಂದಾಗ ಉಲ್ಲಾಸಗೊಳ್ಳುತ್ತಾರೆ, ದುಃಖ ಬಂದಾಗ ದುಃಖಿತರಾಗ್ತಾರೆ, ಕೋಪ ಬಂದಾಗ ಬೈಯುತ್ತಾರೆ, ಸಿಡಿಮಿಡಿಗೊಂಡಾಗ ಹೊಡೆಯುತ್ತಾರೆ, ಮತ್ತು ಹೆಚ್ಚಾದಾಗ ಕಡಿಯುತ್ತಾರೆ. ದೇವತೆಗಳು ಹಾಗಲ್ಲ, ಎಲ್ಲಾ ಕಾಲದಲ್ಲೂ ಶಾಂತ ಚಿತ್ತರಾಗಿ ಆಶೀರ್ವಾದವನ್ನು ಕೊಡುವವರು ಮಾತ್ರ. ಮನುಷ್ಯರಿಗೂ ದೇವರಿಗೂ ವ್ಯತ್ಯಾಸ ಇಲ್ಲೂ ಅಲ್ಲ. ನೀವು ಹೊಗಳಿ ಹೊಗಳಿ ಅರ್ಥಕ್ಕೇರಿಸಿ ನೀವು ಅಲ್ಲ, ನಿಮ್ಮ ಕಾರ್ಯ ಸಾಧನೆ ಮಾಡುವಂತಹ ಮಾಡಬೇಡಿ, ಹಾಗೆಲ್ಲ ಆಗುದಿಲ್ಲ. ನಿಮ್ಮನ್ನ ಕೇಳುದು ನಾನು, ನಿಮ್ಮ ಭೂಮಿಯಲ್ಲಿರುವಂತಹ ಮನುಷ್ಯರಿಗೆ ದೇವರ ಬಗ್ಗೆ ಕಿಂಚಿತ್ತಾದ್ರೂ ಭಕ್ತಿ ಉಂಟಾ ಸ್ವಾಮಿ? ಭಯ ಉಂಟಾ? ಅಲ್ಲ, ಬಹಳ ಹೇಳ್ತೀವಿ. ಎಲ್ಲಿ ದೇವರ ಕಡಿತೀರಿ ಅಲ್ವಾ ನೀವು, ಹೊಡಿತೀರಿ ಅಲ್ವಾ ನೀವು? ನಿಮಗೆ ಸಿಕ್ಕಲಾಗ್ತದಲ್ವಾ? ಹಾಗಾಗಿ ಬಂದದನ್ನು ಅನುಗ್ರಹಿಸುವಂತ ಆ ಒಂದು ಧೈರ್ಯ ತೆಗೆಯಬೇಕು. ಅದೆಲ್ಲ ನನಗೆ ಬಂದದ್ದು ಯಾಕೆ? ನಾನು ಮನುಷ್ಯರ ಬಗ್ಗೆ ಹೇಳಿದ್ದು, ಅದು ಕೂಡ ಯಾರು ಏನು ನಿರಕ್ಷರ ಕೃಷಿಗಳಾದವರ ಬಗ್ಗೆ. ಈಗ ನಿರಕ್ಷರ ಕೃಷಿಗಳು ಮಾತ್ರ ತಪ್ಪು ಮಾಡಿದ್ದ ಹೇಳುದ ನೀವು? ಅಲ್ಲ, ಅಕ್ಷರ ತಪ್ಪು ಮಾಡಿದ್ರೆ ಹೇಳಿ. ನಿಮ್ಮ ಭೂಮಿಯಲ್ಲಿರುವ ಮನುಷ್ಯರು ಮಾಡುವ ಒಂದೊಂದು ಕಾರ್ಯ ಉಂಟಲ್ಲ, ನೆತ್ತಿಗೆ ಏರ್ತದೆ ಸಿಕ್ಕದವರಿಗೆ. ಅದನ್ನು ಯೋಚಿಸುವಾಗ ದೇವರ ಬಗ್ಗೆ ಭಯ ಇಲ್ಲ. ಇದು ನನ್ನಿಂದ ಆಯ್ತು, ಇದಕ್ಕೆ ನಾನೇ ಹೊಣೆ, ಇದೆಲ್ಲ ನನ್ನ ಸ್ವಾಮಿತ್ವದಲ್ಲಿ. ಗುರು ಮುಖ್ಯನ ಅನುಗ್ರಹ ಪಡೆದಂತಹ ಅವರಿಗೆ ಗುರುವಿನ ದಯದಿಂದ, ಅವರು ಕೊಟ್ಟ ಜ್ಞಾನದ ಬಲಮೆಯಿಂದ, ಅವರು ಕೊಟ್ಟಂತಹ ವಿದ್ಯೆಯ ದೆಸೆಯಿಂದಲಾಗಿ ದೈವಾನುಗ್ರಹದಿಂದ ಸಿಕ್ಕಿತು ಅನ್ನುವಂತಹ ಅಭಾವ ಯಾಕೆ ಹುಟ್ಟುವುದಿಲ್ಲ? ನೀವೇ ಹೇಳಿದಲ್ಲ, ನಿರಕ್ಷರ ರುಚಿಗಳು ಯಾರ್ಯಾರ ಮಾತು ಬೇಡ ಸ್ವಾಮಿ. ನಿಮ್ಮ ಜಾತಿಯವರೇ ಅಂದ್ರೆ ಬ್ರಹ್ಮ ರಾಕ್ಷಸ. ನಾನು ಬ್ರಹ್ಮ ರಾಕ್ಷಸ ಹಾಗೆಲ್ಲ ಹೇಳಿದ್ರು ಸ್ವಾಮಿ. ಬ್ರಹ್ಮ ವಂಶೀಯನೇ, ಆದ್ರೆ ಅವರನ್ನು ಯಾವ ವರ್ಗಕ್ಕೆ ಸೇರಿಸುದಂತಾಗುದಿಲ್ಲ. ಹಾಗೆ ಸಿಕ್ಕಿಲ್ಲದಾದರೆ ಹಾಗೆ ಹೇಳಿದ್ದು ನಾನು. ಕರ್ಮಧಾರೆಯ ಸಮಾಸದಲ್ಲಿ ಇಟ್ಟುಬಿಡೋಣ ಸ್ವಾಮಿ. ದೊಡ್ಡದು ದಶಶಿನ ರಾವಣ, ಅವನ ಬಗ್ಗೆ ಹೇಳುವುದು ನೀವು. ಸಾಮಾನ್ಯ ಸುವರ್ಣ ಅಲ್ಲ, ಸತ್ತಿದ್ದಾನೆ, ಹಾಳಾಗಿ ಹೋಗ್ಲಿ ಅಂತ ಅಲ್ಲ, ಅವನನ್ನು ಕೊಂದದ್ದು ಅಲ್ಲ. ಅಂತವರು ಬೇಗ ಸಾಯುವುದಿಲ್ಲ ಸ್ವಾಮಿ, ಅವರಿಗೆಲ್ಲ ಬಹಳ ಹೆಚ್ಚು ಆಯುಷ್ಯ ಇರ್ತದೆ. ಒಳ್ಳೆಯವರು ಬೇಗ ಸಾಯ್ತಾರೆ. ಅವರ ಯೋಗ ಏನು ಮಾಡ್ಲಿಕ್ಕೆ? ಅದೇ ನಾನು ಹೇಳುವುದು. ದಶಶಿರನಾದ ರಾವಣ ಸಾಮಗಾನದಿಂದ ಪರಶುವನ್ನು ವಹಿಸಿದಂತ ರಾವಣನಾದ್ರೂ ಏನು ಮಾಡಿದ? ಲೋಕಮಾತೆ ಸೀತೆ ಭೂಪಾರ ಹರಣಕ್ಕೆ ಬೇಕಾಗಿ ಶ್ರೀಮದ್ ನಾರಾಯಣನೇ ಶ್ರೀರಾಮನಾಗಿ ಅವತರಿಸಿದ್ದಾನೆ ಅನ್ನುವಂತಹ ಸತ್ಯ ವಿಷಯವನ್ನು ತಿಳಿದು ಅಹಂಕಾರದಿಂದ ಸೀತೆಯನ್ನು ಅಪಹರಿಸಿದ. ಸೀತೆಯನ್ನು ಮಾತ್ರ ಅಲ್ಲ ಸ್ವಾಮಿ, ಹೋದಲ್ಲಿ ಇದ್ದ ಚಂದದ ಹೆಣ್ಮಕ್ಕಳನ್ನೆಲ್ಲ ಅಪಹರಿಸಿ ತರುವುದು ಅವನಿಗೆ ಕೆಲಸ. ಆ ಬಳಿಕ ಏನು ಮಾಡಿದ? ಆ ಬಳಿಕ ಆ ಸೀತೆಯಿಂದಲಾಗಿ ದಶಶಿರವನ್ನು ಕಳೆದುಕೊಂಡು ಸುವರ್ಣ ಲಂಕೆಗೆ ಬೆಂಕಿ ಬೀಳುವವರೆಗೆ ಆಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ ರಾವಣ ಮೂರ್ಖ. ಆತ ಹಾಗೆ ಮಾಡಿದ್ದಕ್ಕೆ ಕಾರಣ ಏನು ಸ್ವಾಮಿ? ಅವನ ಸಹವಾಸ, ಅವನ ಸಹವರ್ತಿಗಳು. ಅಲ್ಲ, ನಾನು ಒಳ್ಳೆಯವ ಅಂತ ಹೇಳುದಲ್ಲ ಸ್ವಾಮಿ. ನೀವು ಹಾಗಲ್ಲ, ನೀವು ಒಳ್ಳೆಯವರು ಅಲ್ಲ. ಕೇಳಿ ವಾಕ್ಯ ಗೊತ್ತಾಗಿಲ್ಲ. ನಾನು ಹೇಳಿದ ಉದಾಹರಣೆಗೆ, ಈಗ ನೀವು ನಾನು ಒಳ್ಳೆಯವ ಅಂತ ಹೇಳುವುದಲ್ಲ. ನಿಮ್ಮ ಸಹವಾಸದವರು, ನಿಮ್ಮ ಸಹವರ್ತಿಗಳು, ಅವರು ಯಾರಿದ್ದಾರೆ, ಅವರು ಹೇಗಿದ್ದಾರೆ ನೋಡಿ ಅವರಿಗೆ ಸುಧಾರಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ, ಸನ್ನಡತೆಯಲ್ಲಿ ಹೋಗುವುದಕ್ಕೆ ನೀವು ಬೇರೆ. ಅದು ಬಿಟ್ಟು ಅವರಿಗೆ ನೀವು ಪ್ರಚೋದನೆಯನ್ನು ಕೊಟ್ಟು ಅವರೊಟ್ಟಿಗೆ ನೀವು ಸೇರಿದ್ರೆ ನೀವು ಸುಧಾಚಾರಿಗಳೇ ಆಗ್ತೀವಿ. ಹಾಗೆಯೇ ರಾವಣದ್ದು ಯಾಕೆ? ಸಹವರ್ತಿಗಳು, ಅವನ ಸಹಪಾಠಿಗಳೆಲ್ಲರೂ ಗೊತ್ತಾಯ್ತಲ್ಲ ಸ್ವಾಮಿ.
ಹುಡುಕರು. ನಾನು ಕೇಳಿದ ಕಥೆಯಲ್ಲಿ ಅವನ ತಾಯಿಗೆ ಅವನಿಗೇನು ಹೇಳಿದ್ದು ಎಂಬುದಾಗಿ ಕೇಳಿದ್ದೆ. ಎಂತ ಹೇಳಿದ್ದು? ಅದಕ್ಕೇನು ಹೇಳಿದ್ದು ಸ್ವಾಮಿ? ಈಗ ಅಂತಹ ಹುಚ್ಚರು ಯಾರು ಸುರೆ ಹುಡುಕರು ಇರುವಂತಹ ಭೂಮಿಗೆ ನಾನು ಬರಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಬರಲಲ್ಲೇ ಬರಲಾಗದು. ಛಲವೂ ಅಲ್ಲ, ಹಠವೂ ಅಲ್ಲ. ಮತ್ತೇನು? ಎಲ್ಲಿಯವರೆಗೆ ಪ್ರಸಾದ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ದೇವರ ಸಾನ್ನಿಧ್ಯಕ್ಕೆ ಹೊರಗೆ ಹೋಗಕೂಡದು. ಅಲ್ಲ, ಒಬ್ಬರಿಗೆ ಪ್ರಸಾದ ನೋಡಿ ಇಷ್ಟು ಮಂದಿ ದೇವತೆಗಳು ಕೂತಿದ್ದಾರೆ. ಯಾವಾಗ ಇವರು ಹೋಗ್ತಾರಪ್ಪ, ನಮ್ಮ ಸಲದ ಯಾವಾಗ ಬರ್ತಾರೆ ಅಂತ ಪಾಪ ಕಾಯ್ತಾ ಇದ್ದಾರೆ. ಏನು ಅವ್ರೇನು ತಪ್ಪು ಮಾಡಿದ್ದಾರೆ? ಇವರು ದಿನಾ ತಮ್ಮ ಪ್ರಸಾದವನ್ನು ಪಡೆದುಕೊಳ್ಳುವರು. ಇವತ್ತು ಮಾತ್ರ ಬರುತ್ತೆ ಹಾಗೆ. ಅಮ್ಮ ಆಗಲಿ ಆಗಲಿ. ನೀವು ಹೇಳುತ್ತಾ ಇದ್ದೀರಿ ಧರೆಯ ಜನರು ಸುರೆಯ ಕುಡಿದು ಬೇರೆ ಬೇರೆ ಕುಕೃತ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ಅಲ್ಲವೇ? ಮೊದಲೇ ಹೇಳಿದ್ದೇನೆ ಮನುಜರು ಎಂಬುದು. ದೇವತೆಗಳಿಗೂ ಮನುಜರಿಗೂ ವ್ಯತ್ಯಾಸ ಉಂಟು ಎಂಬುದಾಗಿ ಹೇಳಿದ್ರೆ ಅದು ಗೊತ್ತಿದೆ. ಅಮ್ಮ ಏನು ನೇರವಾಗಿ ಮಾತಿಗೆ ಬರುತ್ತೇನೆ. ನಿಮ್ಮ ಇಂದ್ರ ಮೂರು ಲೋಕದ ಒಡೆಯ ಇಂದ್ರನು ಈ ಹಿಂದೆ ಸುರೆಯನ್ನು ಕುಡಿದಿದ್ದಾನಂತೆ. ಯಾವಾಗ? ಯಾವ ಕಥೆಯಲ್ಲಿ? ಯಾವ ಕಥೆಯಲ್ಲಿ? ಅಲ್ಲ, ನೀವೇ ಹೇಳಿ ಆರಂಭಿಸಿದ್ರಲ್ಲ. ಮಹೇಶನಿಗೆ. ಮಹೇಶನಿಗೆ ಏನಾಯ್ತು? ಕುಡಿದಂತ ಇವ ಇಂದುಧರರನ್ನೇ ಎದುರಿಸಿ ಅವನ ಹಣೆಗೆ ತನ್ನದಾದಂತಹ ವಜ್ರಾಯುಧದಿಂದೇನೆ ಘಾತಿಸಿದ್ದನು. ಹೌದಲ್ವ? ಕತೆ ನಿಮ್ಗೆ ಗೊತ್ತುಂಟು, ನಲ್ಲಿ ಕೇಳುವುದು ಬೇಡ. ಅಲ್ಲ, ನೀವು ಆರಂಭಿಸಿದ ಮೇಲೆ ಅದನ್ನು ನೀವು ಮುಕ್ತಾಯ ಮಾಡಿ. ಬಿಟ್ಟು ಹೋದ್ರೆ ಮತ್ತೆ ನಾನು ಸೇರಿಸ್ತೇನೆ. ಅಮ್ಮ ಅಂತ ಇಂದ್ರ ಪದವಿಯನ್ನು ಹೊಂದಿದಂತ ಆತನೇ ಸುರೆಯನ್ನು ಕುಡಿದು ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತಹ ಈಶ್ವರನ ಹಣೆಗೆ ಬಡಿದಿದ್ದಾನೆ. ಇಂದ್ರನೇ ಅಂತ ಕೆಲಸ ಮಾಡಿದ್ದಾನೆ ಅಂತ ಹೇಳೋದು ಮನುಷ್ಯರು ಮಾಡುವುದು ಬಿಡಿ ಅಮ್ಮ. ಅದೆಲ್ಲ ಸ್ವಾಮಿ ಅಲ್ಲ, ನಿಮ್ಗೆ ಇಂದ್ರನ ಮೇಲೆ ದ್ವೇಷವ ಸ್ವಾಮಿ? ಖಂಡಿತವಾಗಿ ಇಲ್ಲ. ಅಲ್ಲ, ಪ್ರತಿಯೊಂದಕ್ಕೂ ದೇವೇಂದ್ರ 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 ಏನು ಅಮ್ಮ ಗೊತ್ತುಂಟೆ? ಅಲ್ಲ, ಲೋಕದಲ್ಲಿ ಜನರು ಹೀಗೆ ಮಾಡಿದ್ದಾರೆ ಎನ್ನುವಾಗಿ ತಾವು ಹೇಳುವಾಗ ಪಕ್ಕ ನೆನಪಾಗುವುದು ಇಂದ್ರನು ಹೀಗೆ ಮಾಡಿದ್ದಾನೆ ಎಂಬುದಾಗಿ ಅಷ್ಟೇ. ಸ್ವಾಮಿ, ಕಥೆಯ ತಿರುಳು ಪೂರ್ತಿ ಇಲ್ಲ. ಕಥೆಯಲ್ಲಿ ತಿರುಳಿಲ್ಲ. ಅಲ್ಲ, ಅದರಲ್ಲಿ ನಾನು ಹೇಳಿದ್ನಲ್ಲ, ಬಿಟ್ಟು ಹೋದಲ್ಲಿ ಸೇರಿಸ್ತೇನೆ. ಸೇರಿಸಬೇಕಾಗ್ತದೆ, ಖಂಡಿತವಾಗಿ ಸೇರಿಸಿ. ಪ್ರದೋಷ ಕಾಲದಲ್ಲಿ ಶಿವಾರ್ಚನೆಯನ್ನು ಮಾಡಬೇಕಂತಹ ಮನೋಭಾವನೆಯಿಂದ ಹೊರಟಂತಹ ದೇವೇಂದ್ರನಿಗೆ ಯಾಕೋ ಏನೋ ಭೂಮಿಗಿಳಿಯುವ ಮನಸ್ಸಾಯಿತು. ನೋಡಿ ಸ್ವಾಮಿ, ಭೂಮಿಗೆ ಇಳಿದ್ರೆ ಏನೆಲ್ಲ ಅವಾಂತರ ಆಗ್ತದೆ. ಆದ್ರೂ ಭೂಮಿಗೆ ಇಳಿದ್ರೆ ಭೂಮಿಯ ನದೇವ ಚರಿತಂ ಚರೇತಲ್ಲ. ಅಲ್ಲ, ನಾನು ಏನ್ ಹೇಳಿದ್ದು? ನದೇವ ಚರಿತಂ ಚರಿತ ಯಾವಾಗ? ದೇವಲೋಕದಲ್ಲಿ ದೇವೇಂದ್ರನಾಗ್ಲಿ ಬೇರೆ ಯಾರಾದ್ರಾಗ್ಲಿ ಯಾವ ಆಚರಣೆಯನ್ನೇ ಮಾಡಿದ್ರು, ಏನೇ ತೋರಿದ್ರು ಅದು ಅಲ್ಲಿಗೆ ಮಾತ್ರ ಸೀಮಿತ, ಕೆಳಲೋಕದಲ್ಲಿ ಅಲ್ಲ.
ಹಾಗೆಂದು ಕರ್ಮಲೋಕಕ್ಕೆ ಇಳಿದಾಗ ಕರ್ಮ ಪ್ರಪಂಚದ ಒತ್ತಡದಿಂದ ದೇವೇಂದ್ರನು ಹೀಗೆ ಮಾಡಿದಾಗ ನಾನು ಹೇಳ್ತೇನೆ ಕತೆ ನಿಮಗೆ. ಅದು ನೀವು ಹೇಳಿದ ಕತೆ ಪೂರ್ತಿ ಆಗಿಲ್ಲ. ಮೂರು ಮೂರ್ತಿಗಳ ಆಶೀರ್ವಾದವನ್ನು ಪಡೆದ ಲೋಕಕ್ಕೆ ಒಡೆಯನಾದವನು ಇದು ಎಲ್ಲರಿಗೂ ಬರೀತಾನೆ ಮಾರ್ತಾಂಡ. ಇರ್ಲಿ ನೀವು ಹೊಗಬೇಡಿ, ನೀವು ಹಾಗೆ ಹೇಳುದಲ್ಲ. ಅಲ್ಲ, ನೀವು ಹೋಗಲಿ ಮತ್ತೆ ತಗೊಳ್ಳೋದಲ್ವಾ, ಅದು ಬೇಡ. ಖಂಡಿತವಾಗಿ ಇಷ್ಟು ನೀವು ಹೇಳಿದ್ರೆ ಸಾಕು ನಮ್ಮ ದೇವೇಂದ್ರನಿಗೆ. ಯಾಕೆ ಹೇಳಿದೆ? ಕಳ್ಳು ಮಾರುವುದಕ್ಕೆ ಹೊರಟವ ಯಾರು? ಕುಂಭ ಅನ್ನುವಂತಹ ಕುಂಭನಿ ಕುಂಭಾದಿಗಳರು ಲೋಕಮಾಲಕ ಶಕ್ತಿಯಾಗಿ ವಿಜೃಂಭಿಸ್ತಾ ಇದ್ದವರು. ಅವರಿಗೆ ಅಲ್ಲಿ ಅಡ್ಡಪ್ರಾಯ ಇದ್ದವ, ಅವರಿಗೆ ಕಷ್ಟವನ್ನು ಒದಗಿಸ್ತಾ ಇದ್ದವ, ಅವರ ಅವಾಂತರಗಳಿಗೆ ಮದ್ದಾಡಿಸ್ತಾ ಇದ್ದವ ಇಂದ್ರ. ಅವನಿಗೆ ಬುದ್ಧಿ ಕಲಿಸ್ಬೇಕು ಅನ್ನುವ ಹಾಗೆ ಕುಂಭ ಇಳಿದಂತಹ ದೇವೇಂದ್ರನಿಗೆ ಬಾಯಾರಿಕೆ ಆಯ್ತು. ನೋಡಿ ಆ ದರಿದ್ರ ಲೋಕದಲ್ಲಿ ಉಂಟಲ್ಲ ಸ್ವಾಮಿ, ಜೋರು ಬಾಯಾರಿಕೆ ಆದ್ರೆ ನೀರು ಸಿಗುವುದಿಲ್ಲ. ದೇವೇಂದ್ರನಿಗೆ ನೋಡಿ ಈ ಕಾಲದಲ್ಲ ಅದು ನಡೆದು ಹೋದ ಪುನರಾವರ್ತನೆ. ಅಲ್ಲ ಅದೇ ನಾನು ಹೇಳುವುದು. ನಿಮ್ಮ ಭೂಮಿಯಲ್ಲಿ ನೀರು ಸಿಗದೆ ತಡಕಾಡುವಾಗ ಇವರಿಬ್ಬರೇ ಎದುರಾದ್ರು. ಒಬ್ಬ ಕಳ್ಳು ಮಾರುವುದಕ್ಕೆ ನಿಂತ, ಮತ್ತೊಬ್ಬ ಕಳ್ಳಿನೊಳಗೆ ನೊಣವಾಗಿ ನುಸುಳಿದ. ಅದನ್ನು ಕುಡಿದ ಪರಿಣಾಮವಾಗಿ ನೋಡಿ, ನಿಮ್ಮ ಭೂಲೋಕದಲ್ಲಿ ಬಂದವರೆಲ್ಲ ಮಾಡುದು ನೋಡಿ, ಒಳಗೊಳಗೆ 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 ಕೊರೆಯುವುದು. ಅವರು ಹೊರಗೆ ಬರುವುದು ಗೊತ್ತಾಗುತ್ತೆ. ಜ್ಞಾನಿಗಳಿಗೆ ಮಾತ್ರ ಅದನ್ನು ತಿಳಿದುಕೊಳ್ಳದೆ ಆಗ್ತದೆ. ಅವರು ಬಿಟ್ಟಿರ್ತಾರೆ, ಹಾಗಾಗಿ ಹೋಗ್ಲಿ. ಅಲ್ಲ, ನಾನೇನು ಹೇಳಿದ್ದೆ ಸ್ವಾಮಿ ನಿಮಗೆ? ಅಲ್ವಾ, ನಾನು ಸಾಮಾನ್ಯ ವಿಷಯ ಇಂದ್ರನನ್ನು ಕೊರೆದದ್ದು ಯಾವುದು? ಅಮಲಿನ ರೂಪದಲ್ಲಿ ನೊಣವಾಗಿದ್ದಂತಹ ನಿಕುಂಭನ ಆ ಪಾಪ ಯಾಕೆ ಗೊತ್ತಾ ಸ್ವಾಮಿ? ದೇವಲೋಕದಲ್ಲಿ ಗೊತ್ತಾಗುದಿಲ್ಲ. ಕರ್ಮ ಪ್ರಪಂಚದ ಒತ್ತಡದಿಂದಾಗಿ ಆ ಕರ್ಮಲೋಕದಲ್ಲಿದ್ದ ಪಾಪದಿಂದಾಗಿ ದೇವೇಂದ್ರನಿಗೆ ಹಾಗೆ ಆಯ್ತು. ಅಮ್ಮ, ಭೂಮಿಗೆ ಇಂದ್ರ ಕಾಲಿಟ್ಟಾಗ ಇಂದ್ರನ ಕಾಲು ನೆಲಕ್ಕೆ ತಾಗುತ್ತಿಲ್ಲ. ಮತ್ತೆ ಅಲ್ಲ ಸ್ವಾಮಿ, ನಾನು ಮತ್ತೊಂದು ಹೇಳ್ತೇನೆ. ಈಗ ಅಲ್ಲಿಗೆ ಕಥೆ ಮುಗಿಲಿಲ್ಲ. ಅಲ್ಲ, ಕಥೆ ಶಿವನ ಹಣೆಗೆ ಇಂದ್ರ ವಜ್ರಾಘಾತ ಆಯ್ತಲ್ಲ, ಆಗ ಶಿವನ ಮೂರನೇ ಕಣ್ಣು ತೆರೆಯಿತು. ತತ್ಪರಿಣಾಮವಾಗಿ ಕುಮಾರಿ ಕುಮಾರಿ ಕಳರು ಭಸ್ಮವಾಗಿ ಹೋದ್ರು. ಇಂದ್ರನಿಗೆ ಆಯ್ತಾ? ಇದಲ್ಲ ಅದೇ ಹೇಳೋದು, ನಾನು ಇಂದ್ರ ಅಷ್ಟೆಲ್ಲ ಮಾಡಿ ಏನು ಆಗಿಲ್ಲ. ಅದೇ ಸ್ವಾಮಿ, ಏನಾಗಿಲ್ಲ ಏನಾಗಬೇಕು ಅಂತ ಹೇಳುದಾ? ಇಂದ್ರನಾದವನ್ನು ಮುಗಿಳಿದಾಗ ಹಾಗಾಯಿತು ಹೀಗಾಯಿತು ಎಂಬುದಾಗಿ ಹೇಳುತ್ತೇವೆ. ದೇವರ ಅನುಜ್ಞೆ ಇಲ್ಲದೆ ನೆಲದಲ್ಲಿ ಬೆಳೆದ ಮರದ ಎಲೆಯೂ ಕೂಡ ಅಲುಗಾಡಲು ಸಾಧ್ಯವಿಲ್ಲ ಎಂದಾದಾಗ, ಇಂದ್ರನು ಹಾಗೆ ಆಯಿತು ಎಂದಾದಾಗ ಇಂದ್ರಾದಿ ದೇವತೆಗಳಿಗೆ ಯಾಕೆ ಗೊತ್ತಾಗಲಿಲ್ಲ? ಸ್ವಾಮಿ, ನೀವು ತಿರುಗಿಸಿ ಉಂಟಲ್ಲ, ನಿಮಗೆ ಬೇಕಾದ ವಿಷಯಗಳಿಗೆ ತಿರುಗಿಸುದು ಬೇಡ. ನೀವು ಅರ್ಥ ಆಯ್ತಾ? ಆ ವಿಷಯ ಬಿಡಿ. ನಿಮ್ಮ ಭೂಮಿಯಲ್ಲಿ ಇರುವಂತಹ ಹೆಣ್ಣು ಬಗ್ಗೆ ಹೇಳ್ತೀರಿ, ಏನು ಹೇಳ್ತೀರಿ ನೀವು? ನಿಮ್ಮ ಭೂಮಿಯಲ್ಲಿ ಒಬ್ಬ ಮಾನವತಿಯಾದ ಹೆಣ್ಣು ತನ್ನ ಮಾನವ ನಡೆಸಬೇಕಾದ ಅವಳು ಪಡುವ ಪಾಡೆಷ್ಟು, ಅವಳು ಪಡುವ ಕಷ್ಟ ಎಷ್ಟು ಗೊತ್ತುಂಟ ನಿಮಗೆ? ಒಂದು ಮನೆಯಲ್ಲಿ ಒಬ್ಬಾಕೆ ಸೌಂದರ್ಯವತಿಯಾದ ಹೆಣ್ಣು ಹುಟ್ಟಿಕೊಂಡಳು. ಅಬ್ಬಾ, ಮಹಂತಕಾಯಿ ಹುಡುಗರು ಮಾಡುವಂತಹ ಒಂದು ಪದವ ಹೇಳುವುದಕ್ಕಾಗುವುದಿಲ್ಲ. ಅವಳು ಯಾವ ದಾರಿಯಲ್ಲಿ ಹೋಗ್ತಾಳೆ, ಯಾವ ದಾರಿಯಲ್ಲಿ ಬರ್ತಾಳೆ, ಯಾವ ದಾರಿಯಲ್ಲಿ ಏಕಾಂಗಿಯಾಗಿ ಸಿಗ್ತಾಳೆ, ಅವಳನ್ನು ಹೇಗೆ ಏನು ರಮಾಧಿಗಳನ್ನಾಗಿ ಮಾಡುವುದು. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಅವಳ ಮಾನ ಹುಟ್ಟು ಚಿಂತಿಲ್ಲ. ಅವಳ ಸುಖ ಉಣ್ಣಬೇಕಾದಂತಹ ಹುಚ್ಚರು, ಹೆಣ್ಣು ಹುಚ್ಚರು. ಅಂತಹ ಹುಚ್ಚರಿರುವಂತಹ ದಾರಿ ನಾನು ಯಾಕೆ ಬರಬೇಕು? ಸಾಮಾನ್ಯರಲ್ಲ ಸ್ವಾಮಿ, ದೊಡ್ಡವರು. ಅಲ್ಲ, ಅದೇ ಹೇಳ್ತೇನೆ, ದೊಡ್ಡ ದೊಡ್ಡವರು ಇದ್ದಾರೆ. ನೋಡಿ, ಪಂಚಪಾಂಡವರ ಮಳದಿಯಾದಂತಹ ದ್ರೌಪದಿ, ಆ ದ್ರೌಪದಿ ಆ ಚಂದ್ರವಂಶದ ಹಸ್ತಿನೆಯ ಶ್ರೀಮಂತಿನಿ ಅನ್ನೋದನ್ನು ತಿಳಿಯದೆ ಏನು ಮಾಡಿದ? ಕೌರವ ವಸ್ತ್ರಾಪಹಾರ ಮಾಡುವುದಕ್ಕೆ ದುಶ್ಯಾಸನಿಗೆ ಅಪ್ಪಣೆಯನ್ನು ಕೊಟ್ಟ. ಮತ್ತೆ ಕುರುಕ್ಷೇತ್ರವಾಗೆಲ್ಲ ತಿಂದ್ರು, ಅದೇ ಹೇಳಿದ ನಾನು. ಆ ಬಳಿಕ ಯಾರು? ಜಯದ್ರಥ, ಅವಳಿಗೆ ಅಣ್ಣನಾದ ಅವನು ಹಾಗೆ ಮಾಡಿದ. ಆ ಬಳಿಕ ಕೀಚಕ. ಅಂತಹ ಪಾಪಿಗಳೆಲ್ಲ ಹುಟ್ಟಿ ಮತ್ತೆ ಸತ್ತಂತಹ ಗುರಿಗೆ ನಾನು ಬರಲಾಗದು. ಕೇವಲ ಭೂಲೋಕದವರು ಮಾತ್ರವಲ್ಲ, ನಿಮ್ಗೆ ಅಹಲ್ಯೆಯ ಕಥೆ ಗೊತ್ತಿರಬೇಕು. ಗೌತಮ ಮಹರ್ಷಿಗಳ ಮಡದಿಯಾದಂತಹ ಅಹಲ್ಯೆಯನ್ನು ಪಡೆಯುವಂತಹ ಆಶೆಯಿಂದ ಅಹಲ್ಯ ಸ್ವಯಂವರದ ಕಥೆ. ಸ್ವಯಂವರ ತುಂಬಾ ಉಂಟು, ಅದು ಬೇಡ, ನಾವು ಇಲ್ಲಿಗೆ ಮುಗಿಸುವ. ಅಮ್ಮ, ಏನು ಬೆಳಗಿನ ಜಾವದಲ್ಲಿ ಅಗ್ನಿಯನ್ನು ಕೋಳಿಯಾಗಿ ಕೂಗುವುದಕ್ಕೆ ಹೇಳಿ
ಮೂರನೇ ಜಾವಕ್ಕಿಂತಲೂ ಮೊದಲು ಬೆಳಗಾಯಿತು ಎಂದು ತಿಳಿದು ಗೌತಮ ಋಷಿಗಳು ಸ್ನಾನಕ್ಕೆ ಅಂತ ನದಿಗೆ ಹೋದರು. ಅದೇ ಹೊತ್ತಿಗೆ ಗೌತಮ ಋಷಿಗಳ ವೇಷವನ್ನು ಮಾಡಿಕೊಂಡು ನಿಂಬೆಯಿಂದ ಬಂದು ಸ್ವಾಮಿ ಶಿಲವನ್ನು ನಾನು ಮೊದಲೇ ಹೇಳ್ತೇನೆ ನಿಮಗೆ. ಅಲ್ಲ, ಈಗ ಹೇಳೋದು ಭೂಮಿಯವರು ಮಾತ್ರ ಮಾಡುವುದಾ, ಮೇಲಿನವರು ಹೀಗೆ ಮಾಡಿದ್ದಾರೆ, ಇದಕ್ಕೇನಂತ ಅದಕ್ಕೊಂದು ಸಣ್ಣ ಉತ್ತರ ಕೊಡ್ತೇನೆ. ತಪ್ಪು ತಪ್ಪು ಅಂತ ಹೇಳ್ತೀರ, ತಪ್ಪಲ್ಲ ಸ್ವಾಮಿ, ಒಪ್ಪು. ಅದನ್ನು ನೀವು ಒಪ್ಪಲೇಬೇಕು. ಅಹಲ್ಯೆಗೆ ಸ್ವಯಂವರ ನಿರ್ಧಾರವಾದ ಸಮಯದಲ್ಲಿ ಮೂರು ಲೋಕವನ್ನು ತಿರುಗಿ ಬರಬೇಕು, ಆ ತೀರ್ಥ ಸಂದರ್ಶನವನ್ನು ಮಾಡಿ ಬರಬೇಕು ಅನ್ನೋಂತ ಇದ್ದದ್ದು ನ್ಯಾಯ ಅಲ್ಲಿ ಅಲ್ವಾ? ಹಾಗಾದ್ರೆ ಇವರೇನು ಮಾಡಿದ್ದು? ಯೋಗದ ಬಲಮೆಯಿಂದ ಅದನ್ನು ಯಾವುದಕ್ಕೆ ಉಪಯೋಗಿಸಬೇಕು? ಸಾರ್ಥಕಲ್ಲ ಸ್ವಾಮಿ. ವಿಮುಖದ ಗೋವಿನ ಸೃಷ್ಟಿ ಹೌದಾ? ವಿಮುಖದ ಗೋವಂದಿಗೆ ಅಂದ್ರೆ ಏನು? ಪ್ರಸವ ಕಾಲದ ಧೇನು ಅಲ್ವಾ? ಹಾಗಾದ್ರೆ ಯೋಗವನ್ನು ಸ್ವಾರ್ಥಕ್ಕೆ ಬೇಕಾಗಿ, ಮದುವೆಗೆ ಬೇಕಾಗಿ ಉಪಯೋಗಿಸುದು ಅಲ್ಲಿಗೆ ಮುಗಿಲಿಲ್ಲ ಸ್ವಾಮಿ. ನೋಡಿ, ನಾನು ಮೊದಲೇ ಹೇಳಿದೆ, ಅತಿ ಆದ ಅಮೃತವು ವಿಷ ಅಲ್ವೇ? ಅತಿ ಸರ್ವತ್ರ ವಜ್ಜೆ. ಏನು ಸ್ವಾಮಿ, ಎಷ್ಟು ತಪಸ್ಸು ಮಾಡುದು ಸ್ವಾಮಿ. ಅವರು ಮಾಡಿದ ತಪಸ್ಸಿನಿಂದಲಾಗಿ ನಿಮಗೆ ಬೆಂಕಿಯ ಕೊಳ್ಳಿ ಇಟ್ಟಿತು ಎಂಬುದಾಗಿ ನೀವು ಹೇಗೆ ಮಾಡಿದ? ಮತ್ತೆ ಸ್ವಾಮಿ ಮೂಲೋಕದ ಸುರಕ್ಷಿತ ಬೇಕಾಗಿ ದೇವೇಂದ್ರ ಹಾಗೆ ಮಾಡಿದ. ಮತ್ತೊಂದಿದೆ, ದೇವೇಂದ್ರ ಗೌತಮನ ವೇಷದಲ್ಲಿ ಹೋದ ಬಳಿಕ ನಿಜರೂಪದ ತಟಗಳಾದ ಅವನನ್ನು ಕಂಡಾಗುವಾಗ ಇವಳಿಗೂ ಮನಸ್ಸಾಗಿ ಮಾನಸಿಕವಾದ ನೀವು ಹೇಳೋದು ಸ್ವಾಮಿ, ನೀವು ಹೇಳೋದು. ನಮ್ಮ ಪರಂಪರೆ ಹಾಗೆ ಋಷಿ ಪತ್ನಿಯಾದಂತ ಅವಳು ಇನ್ನೊಬ್ಬನನ್ನು ಬಯಸುವಂತ ಸಂಯಮವನ್ನು ತಪ್ಪುವಂತವಳೇ ಅಲ್ಲ ಸ್ವಾಮಿ. ಹಾಗಿದ್ರೆ ಶಾಪ, ಅವಳಿಗೆ ಶಾಪ ಸಿಕ್ಕಿದ್ ಯಾಕೆ? ಕೊಡಬೇಕಲ್ವಾ? ಗಂಡನೆಂಬುದಾಗಿ ಯಾಕೆ ತಿಳಿಯಲು ನೀನು ಅಸಮರ್ಥರಾದೆ ಎಂಬುದಾಗಿ ಗೌತಮ ಅಲ್ಲಿ ಉಂಟು. ಏನು? ಪತಿವ್ರತ ಹೆಣ್ಣಾದವಳಿಗೆ ಗಂಡನ ಮೈಯ ಬೆವರು, ಗಂಡನ ನೆರಳು ಅಲ್ವೇ? ಗಂಡನ ಸಾಮೀಪ್ಯ ಒದಗಿದಾಗ ತಿಳಿದುಕೊಳ್ಳಬೇಕು. ಮತ್ತೆ ಇನ್ನೊಂದಿಗೆ ಶಾಪ ಸಿಕ್ಕಿತಲ್ಲ, ಅದಕ್ಕೇನು? ಹೌದು ಸ್ವಾಮಿ, ಶಾಪ ಸಿಕ್ಕಿದ್ರೇನೀಗ? ಏನಿಲ್ಲ, ಶಾಪ ಸಿಕ್ಕಿದ್ರೇನೀಗ ಸ್ವಾಮಿ? ಯಾಕೆ ಇಡೀ ದೇಹದಲ್ಲಿ ಯಾವುದನ್ನು ಬಯಸಿದರೆ ಅಲ್ಲ ಇಲ್ಲಿ ಸ್ವಾಮಿ, ಮೂರು ಲೋಕ ದೇವ ಬದುಕನ್ನು ಸ್ಥಿರವಾಗಿಸುವುದಕ್ಕೆ ಮಾಡಿದ್ದಾರೆ. ಅಮ್ಮ, ನಾವು ಮಾತನಾಡಿ ಇನ್ನು ಹೊತ್ತು ಕಳೆದರೆ ಅಲ್ಲ, ಎಷ್ಟು ಮಾತನಾಡಿದ್ರು ನಾನು ಬರುವುದಿಲ್ಲ ಅಂದೆ. ಅಲ್ಲ, ನೀವು ಬರಲಿಕ್ಕಿಲ್ಲ. ದಯಮಾಡಿ ಬರಬೇಕು. ನನ್ನ ಮಾತಿಗೆ ಇಲ್ಲಿ ಬರುವುದಕ್ಕೆ ಅಪ್ಪಣೆ ನಿಂತ ಇಂದ್ರನ ಮಾತಿಗಾದರೂ ತಾವು ಹುಟ್ಟಿ ಬರಬೇಕಮ್ಮ. ಇಂದ್ರನೇನು ಖಂಡ ಬರಸುವೆ ತಾವು ಹೋಗಿ ಅವಳಲ್ಲಿ ಬೇಡಿಕೊಂಡಿರಿ ಎಂದಾದರೆ ಅವಳು ಮನಸ್ಸು ಮಾಡಿದರೆ ಬಂದಾಳು. ಹೌದಾ? ಅಲ್ಲಿಗೆ ಬನ್ನಿ ನೀವು ದಾರಿಗೆ. ಹೌದಲ್ಲ? ದೇವೇಂದ್ರನಿಗೆ ನನಗೆ ಅಪ್ಪಣೆ ಮಾಡಲಿಕ್ಕೆ ಅಧಿಕಾರವಿಲ್ಲ. ನಾನು ಸ್ವತಃ ಉಂಟಾಳು ಅಲ್ವೇ? ನನಗೆ ತಗ್ಗಿ ಬಗ್ಗಿ ತನ್ನ ಮನಸ್ಸನ್ನು ಉಳಿಸಿದಲ್ಲಿ ಮಾತ್ರ ನಾನು ಬರುವುದಕ್ಕೆ ಸಾಧ್ಯ. ನೀವು ಹೇಳಿದ ಹಾಗೆ ದೇವೇಂದ್ರನೇನು ಖಂಡನಲ್ಲಿ ನಿಮ್ಮ ಭೂಮಿಗೆ ನಾನು ಬರಲಾರೆ. ನಿಮ್ಮ ಭೂಮಿಯಲ್ಲಿ ಏನಾಗ್ತಾ ಇದೆ ಹೇಳ್ತೀರಿ ನೀವು? ಕಷ್ಟವಾಗಿದೆ. ಜೀವಜಾಲಗಳೆಲ್ಲವೂ ನಮ್ಮ ಎದುರಿಗೆ ಸತ್ತು ಹೋಗುತ್ತಾ ಇದೆ. ನಿಮ್ಮ ಮಾಡಬಾರದಪ್ಪ. ಉಳಿಯುವುದಕ್ಕೆ ನೀರು ಸಿಗಬಾರದು. ಅವರು ನೀರು ಬಣ್ಣ ಇಲ್ಲದೆ ಒಟ್ಟಾಗಿ ಬಿಲಬೇರೆ ಸತ್ತ ಮಣ್ಣ. ನಿಮ್ಮ ಭೂಲೋಕಕ್ಕೆ ಚಂಡದ ಬಲೆ, ನಿಮ್ಮ ಭೂಮಿ, ನಿಮ್ಮ ಮನಗಳು
ಒಳ್ಳೆತನವು ಕಾಣುವುದಿಲ್ಲ. ಯಾಕೆ ಯಾಕೆ ನಿನ್ನವರಿಗಾಗಿ ಶಿವಚಕ್ರವರ್ತಿಯು ಮರೆತು ಹೋಯಿತೆ. ಸತ್ಯಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿದಂತಹ ಹರಿಶ್ಚಂದ್ರನ ಕಥೆ ಮಾಂದಾತ ದಿಲೀಪ ಅಷ್ಟೇ ಯಾಕೆ ನಿಮ್ಮ ಸುರಲೋಕಕ್ಕೆ ಕಷ್ಟ ಬಂದಂತಹ ಹೊತ್ತಿನಲ್ಲಿ ದುಷ್ಯಂತ ಯಾಕೆ ಧನಂಜಯ ದಶರಥ ಇವರ ಮೇಲೆ ಬಂದು ನಿವಾತ ಕವಚರನ್ನು ಮುಂತಾದ ರಕ್ಕಸರನ್ನು ಕೊಂದು ಕಡಹಿ ಸ್ವರ್ಗಕ್ಕೆ ಸ್ಥಿರವಾದಂತಹ ಸ್ಥಾಯಿಯನ್ನು ಕೊಟ್ಟಿದ್ದಾರೆ. ಅಂತಹ ಭೂಮಿಯಲ್ಲಿ ಜನಿಸಿದಂತಹ ನಮ್ಮವರನ್ನು ಹಳಿದೆಯ ದೇವಿ ದೇವತೆಯರ ಆಡಂಬರವಾದಂತಹ ನಮ್ಮ ಪುಣ್ಯಗರ್ಭೆ ಜನನಿ ನಮ್ಮ ಭೂಮಿ ಭರತ ವರ್ಷದ ನಾಡು. ಇಲ್ಲಿ ಶ್ರೀಮನ್ನಾರಾಯಣನೇ ದಶಾವತಾರಗಳನ್ನೆತ್ತಿ ಭೂಮಿಯನ್ನು ಪಾವನಗೊಳಿಸಿದ್ದಾನೆ. ಅವನ ಅವತಾರಕ್ಕಾಗಿ ಅವತರಣಿಗಾಗಿ ಭೂಮಿಯನ್ನೇ ನಡೆಸಿದ್ದಾನೆ. ಅಂತಹ ಮಹೋನ್ನತ ಕಾಣಿಕೆಯನ್ನು ಕೊಟ್ಟದ್ದು ಸುರಲೋಕದಲ್ಲಿ ಇಂದ್ರನಾಗಬೇಕಾದರೆ ಭೂಮಿಯಲ್ಲಿ ಸತ್ಕರ್ಮವನ್ನು ಮಾಡಬೇಕು. ಆವಾಗ ಸ್ವರ್ಗದ ಗದ್ದುಗೆ ನಿನಗೆ ದಕ್ಕುವುದಕ್ಕೆ ಸಾಧ್ಯ. ಶತಯಾಗಗಳನ್ನು ಮಾಡುವುದು ಭೂಮಿಯಲ್ಲಿ ಹೊರತು ನಗರಲ್ಲಿ ಅಲ್ಲ. ಅದಕ್ಕೆ ಅಂತಹ ಮಹೋನ್ನತವಾದುದು ದಿಕ್ಬಲಂ ಕ್ಷತ್ರಿಯವಲಂ ಬ್ರಹ್ಮದೇವ ಬಲಫಲಂ ಎಂದು ಹೇಳಿಸಿದಂತಹ ನಿನ್ನ ಬಾಯಿ ಎಂದು ನಮಗೆ ಈ ರೀತಿಯಾದಂತಹ ಅವಹೇಳನ ಮಾಡ್ತಾ ಇತ್ತು. ಹೌದು, ಸ್ವಾರ್ಥಕ್ಕಾಗಿ ಎಂದು ಹೇಳಿದೆ ಅಲ್ಲ. ಮತ್ತೆ ನಮ್ಮ ಭೂಮಿಯನ್ನು Oh
ತಪ್ಪಾಯಿತು ಸ್ವಾಮಿ. ನಾನು ದೇವಲೋಕವಾಸಿನಿ. ವಿಶೇಷವಾದಂತಹ ದೇಶವನ್ನು ತುಂಬಿದವಳು. ವಾಸಿಯಾದಂತಹ ನನಗೆ ಯಾವ ವಿಷಯದಲ್ಲಿಯೂ ಕೊರತೆ ಇಲ್ಲ ಅನ್ನುವಂತಹ ಅಹಂಕಾರ ಮನದಿಂದ ನಿಮ್ಮ ಯೋಗ್ಯತೆಯನ್ನು ತಿಳಿಯದ ರೀತಿಯಾಗಿ ವರ್ತಿಸಿದೆ ಸ್ವಾಮಿ. ಭೂಮಿಗೆ ಬಿದ್ದಂತಹ ವ್ಯಕ್ತಿಯವರು ಮಕ್ಕಳೇ ಕುಯ್ಯಲು ಆಧರಿಸಿ ಮೇಲೆತ್ತು ನಿಲ್ಲುವ ಹಾಗೆ ಇದು ನಿಮ್ಮ ಪಾದವನ್ನು ತಿಳಿದು ಹೇಳಿಕೊಡ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಿ, ಮನ್ನಿಸಿ, ಉತ್ತರಿಸಿ ಅಪರಾಧ. ಮಗಳೇ ಮಹರ್ಷಿಗಳೇ, ಆಶ್ರಮದ ವಧುಗಳಿಗೆ ಇಷ್ಟದವರಿಗೆ ನಾನು ಹೇಗಿದ್ದ ಸ್ವರದಲ್ಲಿ ಸ್ವರ್ಗಲೋಕಕ್ಕೆ ದಿವ್ಯ ಶರೀರವನ್ನು ಯೋಗ ಶರೀರವನ್ನು ಮಹಿಮಾನ್ವಿತರು ನೀವು ಬರುವಂತಹ ಹೊತ್ತಿನಲ್ಲಿ ಭೂಮಿಯಲ್ಲಿ ಬದುಕಿ ಉಳಿದಂತಹ ಜನಗಳ ಕಷ್ಟವನ್ನು ಕರುಳು ಚುರುಗುತ್ತಾ ಇತ್ತು. ಆಶೆಯನ್ನು ಹೊತ್ತು ಆ ಆಶೆಯನ್ನು ಹೊತ್ತು ಬಂದಂತಹ ಹೊತ್ತಿನಲ್ಲಿ ಇಲ್ಲಿ ನಿರಾಶೆ. ಯಾರಿಂದ ಯಾವ ಕೆಲಸವು ಸಾಧ್ಯವೋ ಅವರೇ ಕೆಲಸವನ್ನು ತಿರಸ್ಕಾರ ಮಾಡಿದಾಗ ಕೊಳ್ಳಿಟ್ಟಂತ ಅನುಭವ ಆಯಿತು ಮಗಳೇ. ಭೂಲೋಕದ ಜನರ ಕಷ್ಟವು ಇನ್ನು ಕಣ್ಣೀರಾಗಿ ನನ್ನೊಳಗೆ ಸೇರಿ ಬೇಗುದಿ ಹಾಕಿ ಕುದಿಯುತ್ತಾ ಇದ್ದಾಗ ನಿನ್ನ ಮಾತನ್ನು ಕೇಳಿ ಕೇವಲ ಕೆಟ್ಟವಾಗಿ ಆ ಕಣ್ಣೀರಲ್ಲಿ ಶಾಪವಾಗಿ ಹೋಯಿತು. ಆದರೂ ದೈವೈತ್ಯ ಆ ಅಂಬಿಕೆಯನ್ನು ನಿನಗೆ ಅವನ ಜಗದಂಬಿಕೆಯಿಂದ ಖಂಡಿತವಾಗಿಯೂ ಅವಳಿಂದಲೇ ಸಾಧ್ಯ. ಶಾಪ ವಿಮೋಚನೆ ಅದಕ್ಕೆ ಬೇರೆ ಮಾರ್ಗವನ್ನು ಖಂಡಿತವಾಗಿ ಅದನ್ನ ಶುಭವಾಗಿ ಸ್ವರ್ಗಕ್ಕೆ ಬಂದು ನನ್ನ ಭೂಲೋಕದ ಅವಸ್ಥೆ ಏನಾಗಿದೆ ಯಾರಿಗೆ ಗೊತ್ತು. ಎಷ್ಟು ಜನ ಬದುಕಿ ಉಳಿದಿದ್ದಾರೋ ಉಳಿದವರು ಬಿರಣಿಕೆಯು ಅಥವಾ ಅವರು ಇಲ್ಲವರು ಇದನ್ನು ಮಾಡಿ ನಾನು ಸತ್ಯ ಸಾಮಾನ್ಯವನ್ನು ಮತ್ತೆ ಬದುಕಿಸುವುದಕ್ಕೆ ಸೇರಿಸುವುದಕ್ಕೆ ಈ ಕಣ್ಣಲ್ಲಿ ಮತ್ತೊಮ್ಮೆ ನೋಡುವುದಕ್ಕೆ ಕಿರಿದು ಸಮಯದಲ್ಲಿ ಜನ್ಮವನ್ನು ಮಾಡಿ ಬರು ಜನ್ಮಕ್ಕೆ ಬೇಕಾದ ಸಂಖ್ಯೆಯನ್ನು ತರ್ತೇನೆ ಎಂದಾಗಿ ನನ್ನ ಅಸಂತಾನವೇ ಕಾರಣವಾಗಿ ಜಾಬಾಲಿ ಮಹರ್ಷಿಗಳ ಕೋಪಶಾಪಕ್ಕೆ ತುತ್ತಾದೆ. ಹಾಗೆಂದು ನನ್ನ ಬದುಕು ಪ್ರಾರಂಭವಾಗುವ ಬಗ್ಗೆ ಕೆಳಗೆ ಅದರಲ್ಲೂ ಜಗದಂಬಿಕೆಯ ಆ ಸಾಕ್ಷಾತ್ಕಾರದಿಂದಲಾಗಿ ಅನ್ನೋ ಮಾತರೆ ಆಡಿದರಲ್ಲ, ನಾನು ಮಾಡುವುದಲ್ಲ ಲೋಕವನ್ನು ನುಡಿದು ಭೂಮಿಗಿಳಿತೇನೆ ಅನ್ನೋ ಹಾಗೆ ಮುಂದಡಿ ಇಟ್ಟದ್ದೇ ತಡ. ನಿಮ್ಮ ನಾಲಿಯರೆಲ್ಲ ನನ್ನನ್ನು ಬಂದು ತಡೆಯುತ್ತಾ ಇದ್ದಾರೆ. ನಂದಿನಿ ನಮ್ಮನ್ನು ಬಿಟ್ಟು ಹೋಗದಿರುವ ಅನ್ನುವ ಹಾಗೆ ಎಲ್ಲರಿಗೂ ಸಮಾಧಾನವನ್ನು ಪಡಿಸಿ ಅವರೆಲ್ಲರನ್ನು ಮಾತನಾಡಿದೆ. ನನ್ನ ತಾಯಿಯಾದಂತಹ ಕಾಮಕೇನು ಇಲ್ಲಿಲ್ಲ, ಮರಳಿ ಬಂದು ನನ್ನ ಮಗಳಲ್ಲಿ ಅನ್ನುವ ಹಾಗೆ ಪ್ರಶ್ನಿಸುವುದಕ್ಕೆ ಸಾಧ್ಯತೆ ಇದೆ. ಆಕೆಯ ಮನಸ್ಸಿಗೆ ಸಮಾಧಾನವನ್ನು ಕೊಡಿಸುವಂತಹ ಆ ಜವಾಬ್ದಾರಿ ನಿಮ್ಮದು ಅನ್ನುವ ಹಾಗೆ ಅವರನ್ನು ಒಡಂಬಡಿಸಿ ಹೊರಟೆ. ಕ್ಷಣ ಮಾತ್ರದಲ್ಲಿ ಜಗದಂಬಿಕೆಯನ್ನು ಉಳಿಸಲಿಕ್ಕೆ ಬೇಕಾಗಿ ಗುರಿಗಿಳಿತೇನಂತೆ ಗುರಿಗಿಳಿತೇನೆ.
ಹೌದಪ್ಪ, ಜಗದಂಬಿಕೆಯನ್ನು ಒಲಿಸಬೇಕಾದ್ರೆ ನಾನು ಸ್ನಾನ ಮಾಡಬೇಕು, ಪರಿಶುದ್ಧರಾಗಬೇಕು. ನೀರೇ ಇಲ್ಲದಂತ ಈ ಭೂಮಿಯಲ್ಲಿ ನಾನು ಸ್ನಾನವನ್ನಾದರೂ ಮಾಡುವುದೆಂದು. ಹಾಗಾದ್ರೆ ಗೊತ್ತಿದೆ, ಮನಸ್ಸು ಪರಿಶುದ್ಧವಾಗಿದ್ದಲ್ಲಿ ಎಲ್ಲವೂ ಶುದ್ಧ. ಹೌದು, ನನ್ನ ಆತ್ಮದಲ್ಲಿ ಆ ಜಗದಂಬಿಕೆಯನ್ನೇ ನೆಲೆಗೊಳಿಸಿ ಆಕೆಯನ್ನೇ ಧ್ಯಾನಿಸ್ತೇನಂತೆ. ಓ ಜಗದಂಬಿಕೆ, ಅಮ್ಮ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ. ನಿಮ್ಮರ ಕಣ್ಣೀರನ್ನು ತೊಡೆಯುವಂತಹ ಕೈಗಳನ್ನು ತಿಳಿದಿದ್ದೇನೆ ತಾಯಿ. ಈ ನಿನ್ನೆಯ ತಣ್ಣಿನನ್ನು ಒರೆಸೋದಕ್ಕೆ ಬರಲಾರೆಯ ಮಾ ತಾಯಿ, ಬಾ ಬಾ, ಕೃಪೆ ದೂರಮ್ಮ, ಕೃಪೆ ರಕ್ಷೋ ಪರಮೇಶ್ವರಿ. ನನ್ನ ಅಹಂಕಾರವನ್ನು ಉತ್ತರದವೇ ಕಾರಣವಾಗಿ ಕ್ರೋಧಗೊಂಡು ನೀನು ಭೂಮಿಯಲ್ಲಿ ಹೊಳೆಯಾಗಿ ಹರಿಯುವಂತಹ ನನ್ನ ಬದುಕು ಸಾರ್ಥಕವಾಗುವ ಹಾಗೆ ನಾನು ಮತ್ತೊಮ್ಮೆ ಅವರಾಗುವ ಹಾಗೆ ಮಗಳೇ ನಂದಿನಿ, ಈ ವಸುಂಧರೆಯಲ್ಲಿ ಸ್ವಾರ್ಥಿಗಳಿಗೆ ಹೆಚ್ಚಾಗ್ತದೆ, ಅದು ನಿಜ. ಆದರೆ ಸ್ವರ್ಗಲೋಕದಲ್ಲಿ ಇರುವಂತಹ ಮಹರ್ಷಿ ಗಾವತಿಯವರ ಮಾತಿನಂತೆ ನೀನು ನನಗೆ ನದಿಯಾಗಿ ಅಡಿಗಬೇಕು. ಸಾಮಾನ್ಯ ನದಿಯಾಗಿ ಅಲ್ಲ, ಏನು ಹೇಳಬೇಕು ಗೊತ್ತೇ? ರಸಿಯಲ್ಲಿ ವಿಶೇಷಾಪ ಯಾವುದಕ್ಕೂ ರುಚಿಯಾಗಬಾರದು. ನೀನು ಆ ಮಹಾಋಷಿಗಳ ಮಾತಿನಂತೆ ನೀನು ಧರೆಗೆ ನದಿಯಾಗಿ ನಿಲ್ಲಬೇಕು. ಮತ್ತೊಮ್ಮೆ ಸ್ವಲೋಕ ಸಿಗುವ ದಾರಿಯಿರುವೆಯ. ಆದರೆ ನೀನು ನದಿಯಾಗಿ ಬರುವಂತಹ ವೇಳೆಯಲ್ಲಿ ನಿನ್ನ ಕಟಿ ಪ್ರದೇಶದಲ್ಲಿ ನಿನ್ನ ಮಗಳಾಗಿ ನಾನು ಧರಿಸಿಬರುತ್ತೇನೆ, ಭಕ್ತರನ್ನು ಧರಿಸುತ್ತೇನೆ. ಆದರೆ ನನ್ನ ಪಾಲಿಗೆ ಶುಭವಾಗಲಿ. ನೀನು ಪುಣ್ಯ ನದಿಯಾಗಿ ಪ್ರವಹಿಸಬೇಕು ಮಗಳೇ, ಪ್ರವಹಿಸಬೇಕು. ಜಯ 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 ಜಗನ್ಮಾತೆ ಆಡಿದಂತಹ ಮಾತು ಅನ್ವಯಿಸ್ತಾ ಇದೆ. ಮತ್ತೊಮ್ಮೆ ಮಗಳೊಮ್ಮೆ ತನ್ನ ಕಿವಿಯಲ್ಲಿ ಅದೇ ಮಾತುಗಳು ಪ್ರತಿಫಲಿಸುವ ಹಾಗೆ ಆಗ್ತಾ ಇದೆ. ಯಾರು? ಜಗನ್ಮಾತೆಗೆ ತಾಯಿ
ಲೋಕ ಮಾತೆಗೆ ನಾನು ತಾಯಿಯೇ. ಅಪ್ಪ ಇಲ್ಲಿ ಮುಂದಕ್ಕೆ ಕಾಲಾಂತರದಲ್ಲಿ ದೂರದ ಮನೆಗೆ ಬೇಕಾಗಿ ನಂದಿನಿ ನಂದನೆಯಾಗಿ ನಾನು ಬರುವೆ. ಅಪ್ಪ ಹಾಗಾದ್ರೆ ಸಾಮಾನ್ಯ ಮಹರ್ಷಿಗಳು ಕೊಟ್ಟದ್ದು ನನಗೆ ಶಾಪವೇ? ಅಲ್ಲ, ಇದು ಶಾಪವಲ್ಲ, ವರ. ವರ. ಜಗನ್ಮಾತೆಗೆ ತಾಯಿಯಾಗಿ ಆ ಒಂದು ಭಾಗ್ಯವನ್ನು ಪಡೆಯಬೇಕಿದ್ರೆ ಬೇಡವೇ? ಆ ಪಾತ್ರಕ್ಕೆ ಬರಬೇಕಿದ್ರೆ ತಾಯಿಯನ್ನೇ ನಾನು ಭಜಿಸಬೇಕು. ತಾಯಿಯನ್ನು ಭಜಿಸಬೇಕಾದ್ರೆ ಹೌದು ಹೌದು, ಇದಕ್ಕೆ ಸುಮುಹೂರ್ತ ಒದಗಿದೆ. ಮಾಘ ಶುದ್ಧದ ಪೌರ್ಣಮಿಯ ಶುಭ. ಹೌದು ಹೌದು ಹೌದು.
ಮಾತೆಯನ್ನು ನನ್ನಲ್ಲಿ ಆಚರಿಸಿಕೊಳ್ಳಬೇಕಿದ್ರೆ ಆ ಶಕ್ತಿಯನ್ನು ಕರುಣಿಸುತ್ತಾಯೇ ಅನ್ನೋ ಹಾಗೆ ಬಗ್ಗಿಸಿ ಕೈ ಜೋಡಿಸಿ ಅಂಜಲಿಯಲ್ಲಿ ಸುಮಗಳನ್ನು ಮಾತೆಗೆ ಅರ್ಪಿಸಿ ಮಾತೆಯಲ್ಲಿ ಮನಸಾರಿ ಧರಿಸಿ ಸುಗಂಧ ಹೌದು ಕನಕಾದಿಯ ಶೂಲಮಾಲದಲ್ಲಿ ಇರಿಸಿ ನೇರವಾಗಿ ಪಶ್ಚಿಮಾಮುಖಿಗೆ ಸೇರಬೇಕಾದ್ರೆ ದೇವಲೋಕದಂದಿನಿ ಹುಡುಗಿ ಕರಂಗಿಣಿಯಾಗಿ ಹರಿಸ್ತೇನೆ ಕರಂಗಿಣಿಯಾಗಿ ಹರಿಸ್ತೇನೆ
ಮುಂದೆ ಶುಂಭಧಾರವರೇ ಪ್ರಧಾನಮಂತ್ರಿ ಆಗಿದ್ದಂತಹ ನಾನು ಅರುಣಾಸುರ ನಮ್ಮೊಡನೆಲ್ಲ ಮೋಸದಿಂದ ಹೆಣ್ಣೋರುಗಳು ಬಂದು ದಮನ ಮಾಡಿದರು. ಆಗಲೇ ನಾನು ಶಪಥವನ್ನು ಹಾಕಿದ್ದೇನೆ, ಇನ್ನೆಲ್ಲ ನಾಳೆ ನಾನು ಅವರನ್ನು ಸದೆ ಪಡೆದು 3 ಲೋಕವನ್ನೂ ಕೂಡ ನನ್ನ ಆಧೀನಕ್ಕೊಳಪಡಿಸ್ತೇನೆ ಅಂತೇಳಿ ಅದೇ ಛಲದಿಂದ ಕಾನನಗಳಲ್ಲಿ ಗುಹೆಗಳಲ್ಲಿ ಎಷ್ಟೋ ಸಹಸ್ರಾರು ವರ್ಷ ಅಲಧಾಡಿಪಟ್ಟಿದ್ದವರು ನಾವು. ಹಾಗೆಯೇ ತಿರುಗುತ್ತಾ ಮುಂದೆ ಬಂದು ಗೋರಡವಿಯೊಂದನ್ನು ಕಡಿದು ನಾಡನ್ನಾಗಿ ಮಾಡಿದವರು ನಾವು. ಆ ನಾಡಿಗೊಂದು ಹೆಸರು ಬೇಕು ಅಂತೇಳಿ ನಾವೇ ತೀರ್ಮಾನ ಮಾಡಿ ಎಂಬ ಪುರವನ್ನು ನಾವು ನಿರ್ಮಿಸಿದ್ದಾಯ್ತು. ಆ ಬಳಿಕ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವರು ಯಾರು ಅಂತೇಳಿ ನಮ್ಮೊಳಗೆ ಚರ್ಚೆಯಾದಾಗ ನಿಮ್ಮೆಲ್ಲರ ಅಂಬೋಳದಂತೆ ಹಿರಿಯವರ ಅಂತಹ ನಾನೇ ಯೋಗ್ಯ ಅಂತ ನೀವು ಈ ಸಿಂಹಾಸನದಲ್ಲಿ ಕುಳಿಸಿದ್ದೀರಿ. ಅರುಣಾಸುರ ಮಹಾಪ್ರಭು ಅಲ್ಲೆಲ್ಲೋ ಅಲೆದಾಡಿಕೊಂಡಿರುವಂತಹ ದಾನವ ಪಂಗಡವನ್ನ ಒಟ್ಟುಗೂಡಿಸಿ ನಮ್ಮ ರಾಷ್ಟ್ರವನ್ನ ರಾಷ್ಟ್ರ ಪ್ರೇಮವನ್ನ ಲೋಕಕ್ಕೆ ತೋರಿಸುವುದಕ್ಕಾಗಿ ನಾವು ಮುಂದುವರೆದು ಬಂದವರು. ಆದರೆ ನಮ್ಮಲ್ಲಿ ಎಲ್ಲ ಒಂದಿಗೆ ಅದಕ್ಕಾಗಿ ನಮ್ಮಲ್ಲಿ ದೇಹದ ಬಲ ಬೇಕಾದಷ್ಟಿದೆ, ಜನ ಬಲವೂ ಇದೆ. ಈಗ ಸ್ವಲ್ಪ ಕಡಿಮೆ ಇದ್ದಾರೆ, ಬರುತ್ತಾ ಇದ್ದಾರೆ, ಮುಂದೆ ಬರಬಹುದು. ಯಾಕೆ ನಮ್ಮ ಆಡಳಿತದ ಚುಕ್ಕಾಣಿ ಹಾಗೂ ಹೌದು. ಆದ್ದರಿಂದ ದೇವಲೋಕವನ್ನು ಮತ್ತಿಗೆ ಹಾಕಬೇಕೆಂಬಂತಹ ಉದ್ದೇಶದಿಂದ ನಾನಿದ್ದೇನೆ. ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ. Really?
ಹರಿಯ ಅದಕ್ಕೆ ಬೇಕಾಗಿ ಕಾಡನ್ನು ಸೇರಬೇಕು, ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಬೇಕು, ಅವನಿಂದ ವರವನ್ನು ಪಡೆದು ಆಮೇಲೆ ಮುಕ್ತಿಗೆ ಬೇಕಾಗಬೇಕು. ಓಹೋ ಏನಯ್ಯ ಪ್ರಧಾನಿ ದೇವೇಂದ್ರನನ್ನು ಸೋಲಿಸುವುದು ನಮಗೊಂದು ಲೆಕ್ಕವೇ ಇಲ್ಲ. ಅಲ್ಲವೇ ಅಲ್ಲ. ಆದರೆ ಆ ವಿಷ್ಣು ನಾನಾ ರೂಪದಲ್ಲಿ ಬಂದು ನಮ್ಮವರನ್ನು ಸದೆಬಡಿದಿದ್ದಾನೆ, ಮೋಸಗಾರ ಕೆಡವಿದ್ದಾನೆ. ಆದುದರಿಂದ ನೀವು ಈ ಸಲ ನೇರವಾಗಿ ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗಬೇಕು. ಅಲ್ಲ, ನನಗಿಲ್ಲಿ ಸಂಶಯ ಬರುವುದು. ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡುವಾಗ ತುಂಬಾ ಸಮಯ ಕಳೆದಿದೆ. ಅಷ್ಟ ತನಕ ಗದ್ದಿಗೆಯಲ್ಲಿ ಏರ್ ಕುಳಿತೇವೆ. ಆ ಚಿಂತೆ ನಿಮಗೆ ಬೇಡ. ಹಾಗಲ್ವಾ? ನೀವು ಕಾಡಿನಿಂದ ತಪಸ್ಸನ್ನು ಮಾಡಿ ವರವನ್ನು ಪಡೆದು ಬರುವ ತನಕ ಇಲ್ಲಿಯ ಜವಾಬ್ದಾರಿ ನಮಗೆ ಆಗಲಿ. ಆದುದರಿಂದ ನೀವು ಕಾಡಿಗೆ ಹೋಗಿ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣವೇ ಬಾರದೆಂಬ ವರವನ್ನು ಪಡೆದು ಬರಬೇಕು. ನಿಮ್ಮ ಮಾತನ್ನ ಕೇಳುವಾಗ ಇದು ಸಮಂಜಸ ಅಂತೇಳಿ ನನಗೆ ಅರ್ಥವಾಯಿತು. ಹೌದು, ಆ ಮೂರು ಮೂರ್ತಿಗಳು ಕಪಟಿಗಳು. ಯಾವಾಗಲೂ ದೇವತೆಗಳಿಗೆ ಸಹಾಯವನ್ನು ಮಾಡುವರು. ಮೇಲ್ಮೇ ಮರಿತು ನಮಗೊಂದು ಸ್ಥಾನಮಾನವನ್ನು ಕೊಟ್ಟವರು ಅವರಲ್ಲ. ಹಾಗಿರುವಾಗ ನಾನು ಬರುವ ತನಕ ಈ ಪುರದ ರಕ್ಷಣೆ ನಿಮ್ಮಿಂದ ಆಗಬೇಕು. ಅಲ್ಲ, ಇನ್ನು ನಾಳೆಯಿಂದ ನಮ್ಮ ಈ ಸಭಾಭವನ ತುಂಬಿ ತುಳುಕಬೇಕು. ಅದಕ್ಕಾಗಿ ಈ ಅಶೋಕನಂತವರು ಅವರ ಪಾಲಯವನ್ನ ಕರ್ಕೊಂಡು ಬರಬೇಕು. ಇಲ್ಲಿಯ ಇದ್ದಾರೆಲ್ಲ ಗುತ್ತಿಗೆದಾರರು, ಆಡಳಿತಗಾರರು, ನಮ್ಮ ಅಧೀನದಲ್ಲಿದ್ದವರು ಅವರೆಲ್ಲರೂ ಇಲ್ಲಿ ಅವರವರ ಪೀಠಗಳಲ್ಲಿ ರಾರಾಜಿಸಬೇಕು. ಹಾಗಾದ್ರೆ ಮಾತ್ರ ಇದು ಸಾಧ್ಯ ಉಂಟು. ನಮಗೆ ಶೋಭೆ. ಇಷ್ಟು ಮಾಡಿದಕ್ಕೆ ಶಾಶ್ವತ ಅವರೇ ಇಲ್ಲ ಅನ್ನುವಾಗ ಮತ್ಯಾರಿಗೆ ಇದು ಹಾಗಲ್ಲ. ಆದ್ರೆ ದಾನವರಂತಹ ನಮ್ಮ ಏಳಿಗೆ, ನಮ್ಮ ಕುಲದ ಏಳಿಗೆ, ಅದನ್ನು ನಾವು ನೋಡಬೇಕು. ಅದಕ್ಕಾಗಿ ನಾವು ನಮ್ಮ ಸರ್ಕಾರವನ್ನ ಭದ್ರವಾಗಿಸುವರೆ ನಮ್ಮ ದಾನವರಾದ್ರೂ ಕೂಡ ಹಿಂದುತ್ವವನ್ನ ಹಿಡಿದುಕೊಂಡು ಮುಂದುವರಿಯಬೇಕು. ಅದಕ್ಕಾಗಿ ನಾನು ಕಾಡನ್ನು ಪ್ರವೇಶ ಮಾಡುತ್ತೇನೆ, ವರವನ್ನು ಪಡೆದುಕೊಂಡು ಬರುತ್ತೇನೆ. ಮಾಡಿ
ಪಂಚಾಗ್ನಿ ಮಧ್ಯದಲ್ಲಿ ದೇಹವನ್ನ ದಂಡಿಸಿದಾಗ ಬ್ರಹ್ಮ ಬರಲಿಲ್ಲ. ಕಡೆಗೆ ತನ್ನ ಕೈಯುದ್ದ ಕತ್ತಿಯಿಂದ ಕುತ್ತಿಗೆಯನ್ನು ಕಳೆದು ಅಗ್ನಿಗೆ ಆಹುತಿ ಮಾಡ್ತಾನೆ. ಬ್ರಹ್ಮ ಓಡಿ ಬಂದು ಒಡೆ ಕೊಟ್ಟಿದ್ದಾನೆ. 2 ಕಾಲುಗಳಿಂದ 4 ಕಾಲುಗಳಿಂದ ತ್ರಿಮೂರ್ತಿಗಳಿಂದ ಸುರ ನರ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಉರಗ ಸಾಧ್ಯರೇ ಅವರಿಂದ ಮರಣ ಇಲ್ಲ. ಅಂಗ ವಂಗ ಖಾಡಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಕೇರಳ ಅಂತಹ 26 ದೇಶದ ಮಂಡಳಿಕರಿಂದ ನನಗೆ ಮರಣವಿಲ್ಲ. ಹೌದು, ಅಂತಹ ವರವನ್ನ ಬ್ರಹ್ಮನೆಂದು ಪಡೆದುಕೊಂಡಿದ್ದೇನೆ. ಮತ್ತೆ ಅವನ ಹಿಂದೆ ಆ ತಾಯಿ ಶಾರದಾದೇವಿ ಅವಳು ಬಂದದ್ದು ಗೊತ್ತೇ ಆಗಿಲ್ಲ. ಅವಳು ಬಂದು ನನಗೆ 2 ಉಭಯ ಹತ್ತಳು ಎತ್ತಿ ಆಶೀರ್ವಾದವನ್ನು ಮಾಡಿದ್ದು ವರವನ್ನು ಕೊಟ್ಟಿದ್ದಾಳೆ. ಶ್ರೇಷ್ಠವಂತಹ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನು ದಿನದಲ್ಲಿ 3 ಸಲ ಶ್ರದ್ಧಾ ಭಕ್ತಿಯಿಂದ ಭಜಿಸಿದ್ರೆ ಮರಣವೇ ಇಲ್ಲ ಎಂಬಂತಹ ವರವನ್ನು ಕೊಟ್ಟಿದ್ದಾಳೆ. ಇವಾಗ ಆ ಗಾಯತ್ರಿ ಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಪಠನ ಮಾಡುತ್ತಾ ನಾವು ನಮ್ಮ ಆಯುಷ್ಯವನ್ನ ದೀರ್ಘವಂತ ಸಮಯದಲ್ಲಿ ಕಳೆಯಬಹುದು. ಅದಕ್ಕಾಗಿ ಇನ್ನು ತಡ ಮಾಡುವುದಲ್ಲ. 4 ಲೋಕವನ್ನು ಹೊತ್ತಿಗೆ ಹಾಕಬೇಕು. ಹೊರಡುವ
ವಿಸ್ತೀರ್ಣನಾದಂತಹ ಸಂದರ್ಭದಲ್ಲಿ ತಾರಕನೊಬ್ಬ ಬಂದು ಆಡಿದಂತಹ ಭಾಷೆಗಳು ಅಂದು ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದಂತ ಹತ್ತು ಹೋದಂತ ತುಂಬಾದಿ ದಾನವರು ಶ್ರೀದೇವಿಯಿಂದ ಹತರಾದ ಮೇಲೆ ಅವರಲ್ಲಿ ಒಬ್ಬ ಅಮಾತ್ಯ ಅರುಣಾಸುರ ಎನ್ನುವ ತಪ್ಪಿಸಿಕೊಂಡು ಹೋಗಿದ್ದ ಎನ್ನುವುದನ್ನು ನಮ್ಮ ಮನವರಿಕೆ ಬಂದಿದೆ. ಇವತ್ತಹ ನಾಳೆ ಬಂದೇ ಬರ್ತಾನೆ ಎನ್ನುವಂತ ಸಂಶಯ ನನಗಿತ್ತು. ಈಗ ಪ್ರಾಣ ಬ್ರಹ್ಮದಿಂದ ವರವನ್ನು ಪಡೆದುಕೊಂಡು ಸ್ವರ್ಗಕ್ಕೆ ದಾಳಿಯನ್ನಿಕ್ಕಿದ್ದಾನೆ ಎನ್ನುವಂತ ವಾರ್ತೆಯನ್ನು ಈಗ ತಾನೇ ನಿಮ್ಮ ಸಮ್ಮುಖದಲ್ಲಿ ಕಾರಣಕ್ಕೊಬ್ಬ ಬಂದು ಹೇಳಿದನಲ್ಲ. ಯಾರು ನಿನ್ನ ನೀನಿರುವಾಗ ನನಗೆ ಯಾಕನ ಚಿಂತೆ? ಸಂತೋಷವಾಯಿತು. ನಿನ್ನಿಂದ ಖಂಡಿತ ಅರ್ಥ ಆಗ್ತದೆ. ನಿಮ್ಮ ಅಭಿಪ್ರಾಯ ಏನು?
ಎನಿಸಿಕೊಂಡಿದ್ದೇನೆ. ಬರುವ ದುಷ್ಟರು ಎಷ್ಟೇ ವೀರ ಶೂರ ಒಬ್ಬನ್ನು ಅಡಗಿಸುತ್ತೇನೆ. ಬಿಡಿ ಚಿಂತೆ. ಮನಸ್ಸಿಗೆ ಸಂತೋಷವಾಯಿತು. ನಿಮ್ಮೆಲ್ಲರ ಶಕ್ತಿಯಿಂದ ನನ್ನ ಜೊತೆಗೆ ನನ್ನ ಶಕ್ತಿ ಇದ್ದರು ಅಂದಂತಹ ದಾನವನ್ನು ಹತಮಡಿಯುವುದಕ್ಕೆ ನಾವು ಅರ್ಹರು ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ಹೊರಡುತ್ತೇವೆ.
ಆಯ್ತು. ಅಪ್ಪಪ್ಪಪ್ಪಪ್ಪ ಬಹಳ ಮಾತಾಡ್ತೀಯಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತೇನೆ, ಸ್ವರ್ಗವನ್ನು ಬಿಟ್ಟು ಕೊಡು. ಎದಲ್ ತಲೆ ಕಡಿದರು.
ಐರಾವತವನ್ನು ಕೇಳಿಕೊಂಡು ಬರುವಾಗಲೇ ನೀನು ಗ್ರಹಿಸಬೇಕಾದ ಎತ್ತರವಾದಂತಹ ಶ್ವೇತ ಐರಾವತವನ್ನು ಹೇಳಿಕೊಂಡು ಅದನ್ನು ಏರುವ ನಾನು ಒಬ್ಬನೇ ಮತ್ತಾರಿಲ್ಲ. ಅಲ್ಲ ನೀನು ಒಬ್ಬನಂತಲೇ ಅರ್ಥ ಆಯ್ತು. ಕೈಯಲ್ಲಿ ವಜ್ರಾಯುಧವನ್ನು ದಡಪಿಸುತ್ತಾ ನಿನ್ನವರು ರಣಕಡದಲ್ಲಿ ಸೋತು ಓಡುತ್ತಾ ಇದ್ದಾರೆ. ನಿನ್ನ ಪುರವರು ಎಲ್ಲರೂ ಬೈದಾಗಿದ್ದಾರೆ. ಅದು ನಮಗೆ ಹೊಸದಲ್ಲ. ಹೌದು, ಇದು ನಿನ್ನ ಅಭ್ಯಾಸ ಇರಬಹುದು. ಅದು ನಮಗೆ ಅಭ್ಯಾಸವಿಲ್ಲ. ಯಾರು ಹೇಳಿದ್ದು? ನಾವು ಹೋಗುವಂತಹ ಸ್ಥಳದಲ್ಲಿ ನಮ್ಮ ರಾಜಭವನವು ತುಂಬಿ ತುಳುಕಬೇಕು. ಹಾಗಾದ್ರೆ ಮಾತ್ರ ಅದಕ್ಕೆ ಶೋಭೆ. ಹೌದು, ಇಲ್ಲವಾದ್ರೆ ನಿನ್ನಂತಹ ಬರೀ ಕುಕ್ಕರು ಅಲ್ಲ ಇರುವಂತಹ ಸ್ಥಳದಲ್ಲಿ ಅದು ಹೀಗೆ ಬರಿದಾದಂತಹ ಆಸನಗಳು ಕಣ್ಣಿಗೆ ಕಾಣುತ್ತಾ ಇವೆ. ಹಾಗಾಗಬಾರದು. ಬರಿದಾದ ಆಸನ ನನ್ನಿಂದ ಆದದ್ದಲ್ಲ. ಇವ ಯಾವನೋ ಒಬ್ಬ ಬಂದಿದ್ದಾನೆ, ಇವನನ್ನು ಎಂತದ್ದು ನೋಡುವುದಂತ ಎಲ್ಲ ಹೊರಟು ಹೋಗಿದ್ದಾನೆ. ಓಹೋ, ನಾನು ಏನು ಹೌದಯ್ಯ, ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಅಲ್ಲ ಹಳೆಯ ನೆನಪನ್ನು ಹೇಳಿಕೊಡ್ತಾ ಇದ್ದೇನೆ. ಏನು ನಾನು ಈಗ ಕೆಲವು ಸಮಯದ ಬಳಿಕ ಬಂದರೂ ಕೂಡ ಬಹಳ ಹಿಂದಿನಿಂದ ಬಂದವನು ನಾನು. ನಿಮಗೆಲ್ಲರಿಗಿಂತಲೂ ಮುಂದಿನವ ನಾನು. ಓಹೋ, ಆಗಿರುವಾಗ ಅದೊಂದು ನನಗೆ ಸಂತೋಷ ಬಂತು. ಹೌದೇನೋ? ಆ ಪರಮಾತ್ಮನ ಅನುಗ್ರಹದಿಂದ, ನಾನು ನಂಬಿದ ದೈವ ಬಲದಿಂದ, ನನ್ನ ಗುರುವಿನ ಅನುಗ್ರಹದಿಂದ ಇನ್ನಷ್ಟು ಸಮಯ ಬದುಕಿ ಉಳಿದರೆ ಸೇವೆಯನ್ನ ಮಾಡಿ ನಾನು ಮಾದರಿಯಾಗಿದ್ದೇನೆ ಈ ಪುರದಲ್ಲಿ ಅಂತೇಳಿ ಅದಕ್ಕೆ ನಾನು ಪಣವನ್ನು ಕೊಟ್ಟವನು. ಆದ್ದರಿಂದ ನೋಡು, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಎರಡು ಮನಸ್ಸಿಲ್ಲ. ನೇರವಾದಂತಹ ನಡನುಡಿಯಿಂದ ನಡೆಯುವಂತವನು ನಾನು. ಎಷ್ಟೇ ದೊಡ್ಡವನಾಗಲಿ ನಿನ್ನಂತವರು ಅವರು ನಮಗೆ ಲೆಕ್ಕವಲ್ಲ. ಇದ್ದದನ್ನು ಸತ್ಯವಾಗಿ ಖಂಡಿತವಾಗಿ ಹೇಳುವಂತಹ ಛಾಯಮಾನದವರು ನಾವು. ಆಗಿರುವಾಗ ಅದಕ್ಕೆ ಬೆದರುವವರು ನಾವಲ್ಲ. ನಾನು ಈಗ ಸಾಗಿಸಿ ಹೇಳುತ್ತಾ ಇದ್ದೇನೆ. ಏನು ಹಿಂದೊಮ್ಮೆ ಬಂದಿದ್ದೆ ನಾನು ನಮ್ಮಂತಹ ಶುಭ ಕಾಲವನೊಟ್ಟಿಗೆ. ಹೌದೇನು? ಆ ಸಮಯದಲ್ಲಿ ಮೋಸದಲ್ಲಿ ನಮ್ಮೊಡೆಯನನ್ನ ಆ ಹೆಣ್ಣೋರುಗಳು ಬಂದು ಮೋಸ ಕರೆದಿದ್ದಾಳೆ. ಅದರಲ್ಲಿ ಮೋಸ ಏನು ಉಂಟು? ಆಗಲೇ ಅವನ ಪ್ರಧಾನ ಅಮಾತ್ಯನಂತಹ ಅರುಣಾಚುರ ನೀನು ಕೇಳಿ ತಿಳಿದಿರಬೇಕು. ಕೇಳಿ ತಿಳಿದಿದ್ದೇನೆ. ಹೌದು, ಆ ದಿವಸ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಿ ಹೋದವ ನೀನು. ಹಾಗಲ್ಲ, ನೀನು ತಿಳಿದದ್ದು ಅಷ್ಟೇ. ನೋಡು, ಪ್ರಾಣ ಆಗ ಉಳಿಸಿಕೊಂಡು ಹೋದ್ರು ಕೂಡ ಆ ದ್ವೇಷ ಇಂದೆಲ್ಲ ನಾಳೆ ನಮ್ಮದಂತ ಈ ಸ್ವರಾಜ್ಯವನ್ನ ಕಟ್ಟಿ ಬೆಳೆಸ್ತೇನೆಂಬಂತ ಹುಮ್ಮನಸು ಇದ್ದರಿಂದಲೇ ಎಷ್ಟೋ ಸಮಯದಿಂದ ಹಠಕಟ್ಟಿ ಪ್ರತಿಯೊಂದು ರಾಜ್ಯಗಳನ್ನು ನಮ್ಮದನ್ನಾಗಿಸಿಕೊಂಡು ಬರ್ತಾ ಇದ್ದೇನೆ. ಇನ್ನು ಕೆಲವು ಉಳಿದಿದೆ ನನ್ನ ಆಧೀನಕ್ಕೆ ಒಳಬಡ್ಲಿಕ್ಕೆ. ಆದ್ದರಿಂದ ಹೇಳ್ತಾ ಇದ್ದೇನೆ,
ನೇರವಾಗಿ ಸ್ವರ್ಗದ ಆಧೀನವನ್ನು ಬಿಟ್ಟುಕೊಟ್ಟು ಅರುಣನಿಗೆ ತಲೆಗೆ ಕಾಲಿಗೆರಗಿದ್ರೆ ಲೇತು ಸುರಪ್ಪ. ಏನೇನೋ ಸುರಪ್ಪ ಬರುವಾಗ ಸೈನ್ಯವನ್ನು ಕಟ್ಟಿಕೊಂಡು ಏನೋ ಬಂದಿತ್ತು. ಕಟ್ಟಿಕೊಂಡು ಬಂದದ್ದಲ್ಲ, ನಮ್ಮವರನ್ನು ಸೇರಿಕೊಂಡು ಬಂದದ್ದು. ಇನ್ನ ಹಾಗೆ ನಾವು ಎಲ್ಲಿಯಾದ್ರೂ ಸೋತ ಸಮಯದಲ್ಲಿ ಮತ್ತೆ ಉಳಿದವರನ್ನು ಕಟ್ಟಿಕೊಂಡು ಬರುವ ಹಾಗೆ ನಾನು ಬಂದದಲ್ಲ. ಮತ್ತೆ ಕೆಲವು ಹೊಗಳ ಕೊಟ್ಟರನ್ನು ಕರೆದುಕೊಂಡು ಬಂದಿತ್ತು. ಅಲ್ಲಲ್ಲ ಅಲ್ಲಲ್ಲ, ಚಂಬಳ ಕಟ್ಟಲಿಕ್ಕೆ ಕೆಲವರನ್ನೆಲ್ಲ ನಿಯಮಿಸಿದ್ದೆ ಅಂತ. ಇಲ್ಲ ಇಲ್ಲ, ನನಗೆ ಹೊಗಳು ಮಟ್ಟದ ಅಗತ್ಯವೇ ಇಲ್ಲ. ನಿನ್ನ ಮಾತಿಗೆ ಚಪ್ಪಾಳೆ ಕಟ್ಟಿದ್ದಾರೆ ಅಂದ್ರೆ ಅವ್ರು ಯಾರು ನಿನ್ನ ಹೊಗಳ ಮಟ್ಟಗಿರ್ಬೋದು. ಹಾಗಲ್ಲ ಹಾಗಲ್ಲ ಅಲ್ಲ, ನನಗೆ ಚಪ್ಪಾಳೆ ತಟ್ಟಿದ್ದೆ ನಿನ್ನ ಜನರು, ನನ್ನ ಜನರು ಕಡಿಮೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಚಪ್ಪಾಳೆ ಸದ್ಯಕ್ಕೆ ಈ ಹಿಂದೆ ಬಂದು ಓಡಿ ಹೋದವ ನೀನು ತಿಳಿದಿದೆ ನನಗೆ. ಹೌದಾ? ಎಲ್ಲ ಅಂತರಾಗಿದ್ದಂತ ತುಂಬಾ ಅತಿಗಳು ಆದಿಮಾಯಿಯಿಂದ ತಪ್ಪು ಹೋದಾಗ ಸ್ಥಾನವನ್ನು ರಕ್ಷಿಸಿಕೊಂಡು ಹೋದವ ನೀನು. ಇರಲಿ, ಬದುಕಿದರೆ ಬೇಡಿದ್ದೇನು ಎನ್ನುವಂತೆ ಓಡಿದ್ಯಲ್ಲ. ಹೌದಾ? ಪುನರಪಿ ಶಕ್ತಿಯನ್ನು ಶೇಖರಿಸಿ ವರವನ್ನು ಪ್ರದಾನಿಸಿಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲ. ಸುರಪ್ಪ, ಒಂದು ಮಾತು ಹೇಳ್ತೇನೆ. ಏನು? ಮರಳಿ ಮರಳಿ ಪ್ರಯತ್ನವ ಮಾಡು. ಆ ಸಾಧನೆಯ ಉತ್ತುಂಗಕ್ಕೆ ಆತನು ಏರುತ್ತಾನೆ ಎಂಬುದನ್ನು ಅರಿತವರು ನಾವು. ಹಾಗಿರುವಾಗ ನಾನು ಒಂದು ಸೋತು ಓಡಿದ್ದೇನೆ ಅಂತ ಹೇಳ್ತಾ ಇದ್ದೀಯಲ್ಲ, ಯಾಕೆ ಓಡಿದ್ದು ಗೊತ್ತಾ? ನಮ್ಮ ಒಡೆಯನ ಋಣವನ್ನು ತೀರಿಸಬೇಕು. ನೀವು ಮಾಡಿದಂತ ತಪ್ಪಿಗೆ ಸರಿಯಾದ ಒಳ್ಳೆ ಮಾತು. ಹಠವನ್ನು ತೀರಿಸಬೇಕು. ಹೌದು, ಹಾಗಾಗಿ ಹಠದಿಂದ ಒಡೆಯನ ಋಣವನ್ನು ತೀರಿಸಬೇಕು. ಒಡೆಯನನ್ನು ಸಾಯ್ಬೇಕು, ಬಿಡಬೇಕು. ಅಲ್ವಾ? ಆಗಲ್ವಾ? ಹಾಗಲ್ಲ, ಮೋಸದಿಂದ ನಮ್ಮ ಒಡೆಯನನ್ನು ಕೊಂದದ್ದು ನೀವು. ಯಾವ ಮೋಸ? ಸುರಪ್ಪ, ಅಲ್ಲಿ ಮೋಸ ಏನು ಬಂತು? ಸುರಪ್ಪ, ಶ್ರೀದೇವಿ. ಸುರಪ್ಪ, ನನ್ನ ಬಾಯಿಗೆ ಕೈ ಹಾಕ್ಬೇಡ. ನಿನ್ನ ಹಣೆ ಬರಹವನ್ನ ನಾನು ಬಿಚ್ಚಿದ್ರೆ ನಿನ್ಗೆ ಮುಖ ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದನ್ನ ಮುಖಕ್ಕೆ ಮಸ್ತಿಯನ್ನು ಬರೆದುಕೊಂಡು ಹೋಗುವುದಕ್ಕಿಂತ ಒಳ್ಳೆಯ ಮಾತಿನಲ್ಲಿ ಕಾಲಿಗೆ ಹೊರಗೆ ಯಾರಿಂದಲೂ ಅಂತ ಕೆಲಸ ಸಾಧ್ಯವಾಗಲಿಲ್ಲ. ನಿನ್ನಿಂದ ಆಗ್ತದಂತೆ ಯಾವ ಮನಸ್ಸಲ್ಲಿ ಹೇಳುವುದನ್ನು ಯಾರಿಗೂ ಬಿಟ್ಟವನು ನಾನಲ್ಲ, ನೀನೇ ಇರ್ತವನ. ಪಾಪಿ ಕೆಟ್ಟವನೇ, ಕೆಟ್ಟವನೇ, ಇಲ್ಲ ಮರ್ಯಾದ ಕೆಟ್ಟವನೇ, ನಾಚಿಕೆ ಇಲ್ಲದವನೇ. ಯಾಕೆ? ಹೌದೇನೋ? ತಾಯಿಯ ಒಡಲನ್ನು ಸೇರಿ ತಾಯಿಯ ಒಡಲಿರುವಂತಹ ಕೂಸುಗಳನ್ನು ತುಂಡರಿಸಿದಂತಹ ಪಾಪಿ. ಯಾರ ತಾಯಿಯ ಒಡಲು? ಹೌದೇನೋ? ಅಲ್ಲ, ಯಾರ ತಾಯಿ ಒಡಲು ಅಂತ ಆಗಬೇಕಲ್ಲ. ದಿತಿ ದೊಡ್ಡ ತಾಯಿ, ದೊಡ್ಡಮ್ಮ. ಹಾಗಿರುವಾಗ ಹೆಣ್ಣು ಪ್ರತಿಯೊಬ್ಬರು ಹೆಂಡತಿಯನ್ನು ಬಿಟ್ಟು ಪ್ರತಿಯೊಬ್ಬರನ್ನು ತಾಯಿಯಂತೆ ಬಾಳುವವಳು ಮಧ್ಯದಲ್ಲಿ ನೀನು ಮಾತಾಡ್ತಾ ಹೋಗುದಂದ್ರೆ ಹಾಗಲ್ಲ, ನನ್ನ ಮಾತಿನ ಬಳಿಕ ಉತ್ತರವನ್ನು ಆಗಿರುವಾಗ ತಾಯಿ ಪ್ರತಿಯೊಬ್ಬರು ಹೆಣ್ಣು, ಭೂಲೋಕದ ಹೆಣ್ಣು ಹೆಂಡತಿಯನ್ನು ಬಿಟ್ಟು ಪ್ರತಿಯೊಬ್ಬರನ್ನು ತಾಯಿ ಅಂತ ಭಾವಿಸಬೇಕಾದ ನಿನ್ನಂತಹ ಧರ್ಮಿಷ್ಠರ ಧರ್ಮ. ನಾನು ಕೂಡ ಹಾಗಿರುವಾಗ ದ್ವಿತೀಯ ಗರ್ಭವನ್ನ ಪ್ರವೇಶ ಮಾಡಿ ಅಲ್ಲಿರುವಂತಹ ಪಿಂಡವನ್ನು
ಭೂತನ ಪಿಂಡವನ್ನ ಅದೇ 56 ತುಂಡುಗಳನ್ನಾಗಿ ಮಾಡಿದವನು ನೀನು. ಯಾಕೆ? ಅಷ್ಟು ಮಾತ್ರವಲ್ಲ, ಆಯ್ತಾ? ಆಮೇಲೆ ಋಷಿ ಪತ್ನಿಯನ್ನ ಅವಳ ರೂಪವನ್ನ ಕಂಡು ಬೆಳಗ್ಗೆ ಬೆಳಗ್ಗೆ ಕೋಳಿ ರೂಪದಲ್ಲಿ ಹೋಗಿ ಕೋಳಿಯಕ್ಕೆ ಕೂಗಿ, ಅಲ್ಲ ಅಗ್ನಿಯನ್ನು ಕೋಳಿ ರೂಪದಲ್ಲಿ ಮಾಡಿ, ಅಗ್ನಿಯನ್ನು ಕೋಳಿ ರೂಪದಲ್ಲಿ ಹೌದು, ನಾನು ಆ ಋಷಿಯ ರೂಪವನ್ನು ಧರಿಸಿ ಮಾಡಿದ್ದು ಆಗಲ್ವಾ? ಹೌದು, ಅವಳ ಶೀಲವನ್ನ ಭಂಗ ಮಾಡಿದಂತಹ ಪಾಪ ನಿನ್ನ ಮೈಯಲ್ಲಿ ಕಣ್ಣು ಅದು ಕಣ್ಣು ಅಲ್ಲ, ಮುಗಿತ ಇನ್ನುಂಟ, ಅದು ಹೇಳ್ತಿಲ್ಲ, ಅದು ಕಣ್ಣು ಮುಗಿತ ಇನ್ನುಂಟ, ಇನ್ನು ಉಂಟ ಪಟ್ಟಿ ಬೇಡ, ಸಮಯ ಇಲ್ಲ. ಹಾಗಾದ್ರೆ ನಿನ್ನ ಪ್ರಶ್ನೆಗೆ ಸಮರ್ಥನೆ ಬರಬೇಕಲ್ಲ. ಮೊದಲು ಏನು ಹೇಳಿದ್ದು, ದ್ವಿತೀಯ ಗರ್ಭವನ್ನು ಪ್ರವೇಶಿಸಿ ಆ ಪಿಂಡವನ್ನು ತೊಂದು ವಹಿಸುತ್ತೇನೆ ಅಂತ. ಯಾಕೆ ಆಗ್ಬಾರ್ದು? ನನ್ನ ವೈದ್ಯ ಹಬ್ಬ ಆ ಪಿಂಡದಲ್ಲಿ ಬೆಳೆಯುತ್ತಾನೆ ಅಂತ ಆದ್ರೆ ನನ್ನನ್ನು ಕೊಲ್ಲಬೇಕೆನ್ನುವ ಹಂಚಿನಿಂದ ಆ ಹೆಂಗಸು ನನ್ನ ದೊಡ್ಡ ನಾಯಿ ಆಗಿರ್ಬೋದು, ನನ್ನ ಪಿಂಡವನ್ನು ಬೆಳೆಯುತ್ತಾಳೆ ಅಂತಾನೆ ಮತ್ತೆ ನಾನು ಸುಬರಿಯುತ್ತ ಆ ಪಿಂಡವನ್ನು ಕೊಲ್ಲುವುದೇ ಸರಿ. ಮತ್ತೊಂದು ಸಂಗತಿಯನ್ನು ಹೇಳಿದ್ದೀನಿ, ಋಷಿ ರೂಪವನ್ನು ಧರಿಸಿ ಆ ಹೆಣ್ಣಿನ ಅಹಲ್ಯೆಯ ಮಾನವನ್ನು ಮಾಡಿದ್ದೇನೆ ಅಂತ. ಹೌದೇನು? ಮದುವೆ ಆಗಿದೆ ನನಗೆ. ಮದುವೆ ಆಗಿದ್ರೆ ನನ್ನ ಸಮರ್ಥನೆ ನಿನಗೆ ಅರ್ಥವಾಗಿತ್ತು, ಇಲ್ಲದಿದ್ರೆ ಪಕ್ಕನೆ ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿ ಸಮಯ ಅವಕಾಶ ಇಲ್ಲ, ಇಲ್ಲದಿದ್ರೆ ಸರಿಯಾದ ಸಮರ್ಥನೆ ಕೊಡ್ತಾ ಇದ್ದೀನಿ. ಒಂದು ಮಾತು ಹೇಳ್ತೇನೆ, ಹೌದೇನು? ಒಂದು ಹೆಂಗತಿ ಕತ್ತಲೆ ಎಷ್ಟೇ ರಾತ್ರಿ ಕತ್ತಲೆ ಆಗಿರ್ಲಿ, ಅವಳ ಮೈ ಮೇಲೆ ತಡೆಯುವಂತ ಕೈ ಗಡ್ಡದ ಸಮಸ್ಯೆ ಅನ್ನೋದಂತ ತಿಳಿದಿಲ್ಲ ಅಂದ್ರೆ ಅದು ಹೆಣ್ಣು. ಅದೇನು ನಿಮಗೆಲ್ಲ ಬುದ್ಧಿ ಕೆಟ್ಟಿದೆ. ಯಾರ್ಯಾರೋ ಏನೇನೋ ಹೇಳಿದ್ದನ್ನ ನೀವು ನೇರವಾಗಿ ಕಂಡದ್ದಿಲ್ಲ, ನೋಡಿದ್ದಿಲ್ಲ, ಮಾಧ್ಯಮದಲ್ಲಿ ಮುಖಾಂತರವಾಗಿ ತಿಳಿದಂತ ಕತೆ. ಇದು ನಿನ್ನ ಅಜ್ಜ ಅಲ್ಲ, ಅಜ್ಜನ ಅಜ್ಜ ಹುಟ್ಟುವ ಮೊದಲು ನಡೆದಂತ ಕತೆ. ಕಥೆಯ ಬಗ್ಗೆ ವಿಶ್ಲೇಷಣೆ ನಾನು ಕೊಡಬಹುದು. ಈ ಪೀಠದ ಮಾಡಿದಂತ ಅಪರಾಧ ಬಂದಲ್ಲ ಸಾಕಾರು, ಅದನ್ನ ಹೆಚ್ಚು ಮಾತಾಡಲಿಕ್ಕೆ ಬಿಡುದಿಲ್ಲ. ನಮ್ಮ ಬಾಳಿನ ಇವತ್ತಿನ ಈ ಸುದಿನವನ್ನ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅದೇನೋ ಸಹಸ್ರಾರು ವರ್ಷಗಳಿಂದ ಈ ಶ್ರೇಷ್ಠವಂತಹ ಸಿಂಹಾಸನವನ್ನ ಏಳಬೇಕೆಂಬಂತಹ ವ್ಯಕ್ತಿತ್ವವನ್ನು ನಡೆಸಿಕೊಂಡವನು ನಾವು. ಉದ್ದವಂತಹ ಭಾಷಣವನ್ನ ಕೊಟ್ಟ ಓಡಿದ್ದಾನೆ. ಈಗ ಅವನಿಗೆ ಹಿಂದಕ್ಕೆ ಬೇಡ, ಎಲ್ಲ ಮಕ್ಕಳು ಬೇಡ, ಅವನ ಹಿಂದಕ್ಕೆ ಯಾರು ಹೋದ್ರು ಆಗ್ಬಹುದು. ಅವನ ಪ್ರಾಣ ಉಳಿಬೇಕು. ಓಡಿದಾನಲ್ಲ, ಬಹಳ ಸಂತೋಷ. ಸಹವಾಸವನ್ನು ಅದನ್ನ ಹೇಳ್ಬೇಕು ಹೇಳ್ತೇನಂತೆ. ಈ ದೇವಲೋಕದ ಒಡೆಯ ಮುಂದೆ ಈ ಅರುಣಾಸುರನ ಆಳ್ವಿಕೆ. ಅರುಣಾಸುರನು ಹೇಳಿದಂತೆ ಪ್ರತಿಯೊಬ್ಬರು ಕೇಳತಕ್ಕದ್ದು ನಡೆಯತಕ್ಕದ್ದು. ಒಂದುವೇ ನಮ್ಮ ಮಾತಿಗೆ ವಿರುದ್ಧವಾಗಿ ವರ್ತಿಸಿದರೆ ಅವರ ಶಿರವನ್ನೇ ಎಲ್ಲಿಯೂ ಕೂಡ
ಅದರ ಹರಿತು ಅರುಣಾಸುರಾಯ ದೇವೇಂದ್ರಂತೆ ತಲಪಕ್ಕದಲ್ಲ ಒಂದು ವೇಳೆ ಅತಿ ತಪ್ಪಿಯಾನು ಮಾಡಿದಂತಾದ್ರೆ ಅವರೇ ಸತ್ತವರೇ ಕೆಳದು ತನಕರಿಗೆ ಆದ್ದರಿಂದ ಅವರೇನು ನನಗೆ ಸಮಯ ಇಷ್ಟಾಗಿ ಅವರು ಮತ್ತು ಮಧ್ಯಾಹ್ನ ಅರ್ಥ ಉಂಟು ಆಗಿರುವಾಗ ಶ್ರೇಷ್ಠವಂತಹ ಕಾರ್ಯಕ್ರಮಗಳನ್ನ ನಿಂದು ಜಾತಿಗೆ ಬಂದಿದೆ ಆದ ಕಾರಣ ನೀವು ನಿಮ್ಮ ಆಸ್ಥಾನವನ್ನು ತೆಗೆದುಕೊಂಡಿದ್ದೀರಿ ನನ್ನ ಜಪವನ್ನ ಮಾಡಿ ಆ ಬಳಿಕ ಏನಾದರೂ ಸೇರಿಸಿದ್ರೆ ಅದನ್ನು ವಿಚಾರಿಸ್ತೇನಂತೆ ಬರಬಾರದ ಕಷ್ಟಗಳನ್ನು ಪಡೆದಿದ್ದೇವೆ, ಯಾವುದೋ ದುರದೃಷ್ಟದಿಂದ ನಾವು ಆಗಾಗ್ಗೆ ಒತ್ತದಿಂದ ಸಂದರ್ಭವೇ ಒಡೆದು ಬರ್ತಾರೆ ಎಲ್ಲ ದಾರಿ. ಅಂದು ಆ ಸುತ್ತಾದಿಗಳೆಲ್ಲ ಬಂದಾಗ ಅವರನ್ನ ನಿಗ್ರಹಿಸಿದವರು ಈಗ ಅವರ ಅಮೋಚನಾಗಿದ್ದಂತ ಒಬ್ಬ ಅರುಣಾಸುರ ನಿಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದಾನಲ್ಲ. ಇಂದ್ರಾದಿ ಸುಮನಸರೇ
ಯಾವ ರೀತಿ ಬಾಡಿ ಬಸವಳಿದು ಹೋಗುತ್ತದೆಯೋ ಅದೇ ರೀತಿ ನಿಮ್ಮೆಲ್ಲರ ವದನಾರವಿಂದವೂ ಬಾಡಿ ಬಸವಳಿದು ಹೋಗಿದೆ. ಕಷ್ಟವಂತೆ ಯಾರಿಂದ ನಿರ್ಭೀತಿಯಿಂದ ತಿಳಿಸಿ. ಅವರಲ್ಲಿ ಅಮರ್ತ್ಯನಾದಂತಹ ಒಬ್ಬ ಅರುಣಾಸುರ ಎನ್ನುವವ ನಿಮ್ಮ ಕೈಯಿಂದ ತಪ್ಪಿಕೊಂಡು ಹೋಗಿದ್ದ ಕಾರಣ ಅವನು ಅಲಕ್ಷನಾಗಿ ಬ್ರಹ್ಮದೇವನ ವರವನ್ನು ಪಡೆದುಕೊಂಡು ಪುನರಪಿ ಸ್ವರ್ಗಕ್ಕೆ ದಾರಿಯನ್ನು ಅವನ ದಾರಿಗೆ ನಾವು ಸಹಿಸಲಾಗದೆ ಯಾಕಂದ್ರೆ ಅವನ ವರಗಳವೇ ಹಾಗೆ 2 ಕಾಲಗಳಿಂದಲೂ 4 ಕಾಲಗಳಿಂದಲೂ ಯಕ್ಷಗಂಧರ್ವ ಕಿನ್ನರ ಬಿಂದುವಿನಾಗಿ ಹರಿರಾಜರಿಂದಲೂ ಎಲ್ಲರೂ ಮಹತ್ವಾದಂತಹ ವರವನ್ನು ಪಡೆದಿದ್ದಾನೆ. ಅವನಿಂದ ಲೋಕಕ್ಕೆ ಕಷ್ಟವಾಗಿದೆ. ಯಜ್ಞ ಯಾಗಗಳನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾನೆ. ಅನರ್ವಚನೆ ಮಾಡುತ್ತಾ ಇದ್ದಾನೆ. ಗೋಹತ್ಯ ಬ್ರಹ್ಮತ್ಯ ಮಾನವತ್ಯಗಳನ್ನೆಲ್ಲ ಮಾಡಿ ಲೋಕದ ಅಗಮನಗಳನ್ನು ಹೆಚ್ಚಿಸಿದ್ದಾನೆ. ತಾಯೇ ಏನೋ ದುಷ್ಟ ಅವನಿಗೆ ಶ್ರೀರಕ್ಷೆಯಾಗಿ ಆ ಶಾರದೆ ಧರಣಿಯನ್ನು ಕರುಣಿಸಿದಂತಹ ಗಾಯತ್ರಿ ಮಂತ್ರವು ಏನೋ ಗಾಯತ್ರಿ
ಹೇಗೆ ಪರಿಚಯ ಆಯ್ತಾ ನಿಂಗೆ? ಪರಿಚಯ ಆಗ್ಲಿಕ್ಕಿಲ್ಲ. ನನಗೂ ಒಂದು ವೇಷ ಮಾಡುವಂತಹ ಪರಿಸ್ಥಿತಿ ಒದಗಿ ಬಂದದ್ದು ನೋಡಿ. ಅಲ್ಲ, ವೇಷ ಬೇರೆ ಮಾಡ್ಲಿಲ್ಲ, ಆ ವೇಷದಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಅಲ್ಲಿಯೂ ನಾನು ಬ್ರಾಹ್ಮಣ, ಇಲ್ಲಿಯೂ ನಾನು ಬ್ರಾಹ್ಮಣನೇ. ಆದ್ರೆ ಇಲ್ಲಿ ಸ್ವಲ್ಪ ಮುದುಕನಾಗಿ ಕಾಣಿಸಿಕೊಂಡಿದ್ದೇನೆ ಅಷ್ಟೆ. ಇದಕ್ಕೆ ಕಾರಣ ಉಂಟು. ಆ ದುಷ್ಟನಾದಂತಹ ಅರುಣಾಸುರನಿಂದ ಕಂಗೆಟ್ಟಂತಹ ದೇವೇಶ್ವರರೆಲ್ಲ ದೇವಿಯಲ್ಲಿ ಮೊರೆ ಇಟ್ಟಾಗ ದೇವಿಯೇ ನನ್ನ ಮೇಲೆ ಭರವಸೆ ಇಟ್ಟು ಬೃಹಸ್ಪತಿಯನ್ನು ಕಳುಹಿಸಿ ಗಾಯತ್ರಿ ಮಂತ್ರವನ್ನು ಕೆಡಿಸು ಎಂಬುದಾಗಿ ಹೇಳಿದ ಮೇಲೆ ದೇವಿಯ ದಯೆ ಇದ್ರೆ ಯಾವ ಕೆಲಸವನ್ನೂ ಮಾಡಬಹುದೆಂಬಂತಹ ನಂಬಿಕೆಯಿಂದ, ಆ ಅಂಬಿಕೆ ಕೊಟ್ಟಂತಹ ನಂಬಿಕೆಯಿಂದಲೇ ಮುಂದುವರಿದು ಬಂದಿದ್ದೇನೆ. ಇಲ್ಲಿ ಹೆಚ್ಚು ಮಾತನಾಡುವುದಲ್ಲ, ಆದಷ್ಟು ಬೇಗನೆ ನನ್ನ ಕೆಲಸವನ್ನು ಮಾಡಿ ಮುಗಿಸಬೇಕಾಗಿದೆ. ಆದ್ದರಿಂದ ಅರುಣಾಸುರನ ಅಂತಃಪುರದತ್ತ ತೆರಳುತ್ತೇನಂತೆ. ಅಲ್ಲಿ ಮುದುಕನಾಗಿ ಅಭಿನಯಿಸಬೇಕು. ಹೀಗಲ್ಲ, ನೋಡು ಮುಂದೆ ಹೋಗ್ತೇನೆ. ಹೇಗಾದರೂ ಬಂದು ಮುಟ್ಟಿದ್ದು ಅರುಣಾಸುರನ ಅಂತಃಪುರದ ಆರಾಧನಾ ಮಂದಿರಕ್ಕೆ ಬಂದು ಆಗಮಿಸಿದ್ದೇನೆ. ಒಂದು ಸಾಸಿವೆ ಕಾಳು ಬಿದ್ದರೂ ಸ್ವರ ಕೇಳಿ ಬಂದಿತ್ತು. ಅಷ್ಟು ನಿಶ್ಶಬ್ದವಾದಂತಹ ವಾತಾವರಣ. ನಾನು ಹೇಗೆ ಬಂದಿದ್ದೇನೆ ಎಂದು ನನ್ನಲ್ಲಿ ಯಾರಾದ್ರೂ ಕೇಳಿದರೆ ಖಂಡಿತ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಅಂಬಿಕೆಯ ದಯೆಯಿಂದಲೇ ಆಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಬರುವಾಗ ಒಬ್ಬರೂ ವಿಚಾರಿಸಲಿಲ್ಲ. ಯಾಕೆ? ಏನೋ ಬಹುಶಃ ಅಂಬಿಕೆ ಇದೆಯಿಂದ ನಾನು ಅವರ ಕಣ್ಣಿಗೆ ಬೀಳಲಿಲ್ಲವೋ ಏನು. ಅಂತೂ ಮುಂದುವರಿದವನ ಅಂತಃಪುರವನ್ನು ಹುಡುಕ್ತೇನಂತೆ. ಕುಳಿತಂತಹ ಟಿವಿಯನ್ನು ನೋಡಬಾರದು. ಪಂಚೇಂದ್ರಿಯಗಳನ್ನು ಬಂಧಿಸಿ ಏಕೋಚಿತ್ತದಿಂದ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಇದ್ದಾನೆ. ಹೇಳುವುದಕ್ಕೆ ದುಷ್ಟ ರಾಕ್ಷಸ ಎಂಬುದಾಗಿ ಪ್ರಪಂಚ ಇವರನ್ನು ಗುರುತಿಸ್ತಾ ಇದೆ. ಆದರೆ ಶ್ರದ್ಧೆ ಏನು, ಭಕ್ತಿ ಏನು ಎಂಬುದಾಗಿ ಇವರನ್ನು ನೋಡಿದ ತಕ್ಷಣ ಪ್ರತಿಯೊಬ್ಬರೂ ಗುರುತಿಸಿಕೊಳ್ಳಬೇಕು. ಕುಳಿತಂತ ಶೈಲಿ ನಿಚ್ಚಲೇಬೇಕು. ಆದರೆ ಒಂದು ಇವನನ್ನು ಎಚ್ಚರಿಸುವುದು ಹೇಗೆ? ನಿದ್ದೆ ಬಂದವನನ್ನಾದರೂ ಎಚ್ಚರಿಸಬಹುದಂತೆ, ನಿದ್ದೆ ಬರುವ ಹಾಗೆ ನಟಿಸುವವರನ್ನು ಎಚ್ಚರಿಸುವುದು ಹೇಗೆ? ನನಗೆ ನಿದ್ರೆ ಬಂದಿದೆ ಅಂತ ಎಚ್ಚರಿಸಿದ್ರು ನಿದ್ದೆಯಲ್ಲಿ ಇದ್ದ ಹಾಗೆ ಮಾಡುತ್ತಾನೆ. ಆದರೆ ನಾನು ಬಂದಂತಹ ಕಾರ್ಯ ಹಾಗೆ ಆಗಬಾರ್ದಲ್ವ? ಅದಕ್ಕಾಗಿ ಏನಾದರೂ ಶಬ್ದವನ್ನೇ ಮಾಡಿ ಇವನನ್ನು ಎಚ್ಚರಿಸಬೇಕು. ಇದು ಅಲ್ಲಾಡುವುದಿಲ್ಲ. ಅಲ್ಲಾಡ್ಲಿಕ್ಕೆ ಎಲ್ಲ ಪಂಚೇಂದ್ರಿಯಗಳನ್ನು ಅಲ್ಲಿಯೇ ಬಂಧಿಸಿ ಬಿಟ್ಟಿದ್ದಾರೆ. ಹೊರಗಿಂದ ಯಾವುದು ಹೋಗುವುದಿಲ್ಲ, ಒಳಗಿಂದ ಬರುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾದ್ರೆ ಏನು ಮಾಡುದು? ಸರಿ ಸರಿ, ಹಾಗಾದ್ರೆ ಏನು ಮಾಡುದು? ಥಟ್ಟನೆ ನೆನಪಾಯ್ತು, ನಗಬೇಕು. ನಗುವಿನಲ್ಲಿ ಕೂಡ ಬಹಳ ವಿಧವಾದ ನಗು ಇದೆ. ಮುಗುಳು ನಗು. ಈಗ ಕಣ್ಣನ್ನು ಅಲ್ಲಿ ಬಂಧಿಸಿಟ್ಟ ಮೇಲೆ ನಾನು ಮುಗುಳು ನಕ್ಕರೆ ಇವನಿಗೆ ಗೊತ್ತಾಗ್ತದ? ಸಹಜವಾದಂತಹ ನಗು ಅದು ಕೂಡ ಸಾಧ್ಯವಾಗುವುದಿಲ್ಲ. ಆದ್ರೆ ಇನ್ನೊಂದು ನಗು ಅವರ ಮನಸ್ಸನ್ನು ಹೋಗಿ ಚುಚ್ಚಬೇಕು. ಒಂದು ರೀತಿಯಾದಂತಹ ವ್ಯಂಗ್ಯ ನಗು. ಈಗ ನಗಬೇಕು. ಯಾವ ರೀತಿಯದ್ದು? ಬಾರದೇ ಇದ್ದಂತಹ ನಗುವನ್ನು ನಾಭಿಯಿಂದ ಹೊರಗೆಳೆದು ಅಪಹಾಸ್ಯದ ಮೂಲಕ ನಗು ನಗುತ್ತಾ
ಆ ನಗು ಅವನ ಮನಸ್ಸನ್ನು ಚುಚ್ಚಿ ಹಾಗೆ ಎಚ್ಚರಿಸಿದ್ರೆ ಮಾತ್ರ ಒಂದು ವೇಳೆ ಎಚ್ಚರಿಕೆ ಆಗಲ್ಲ. ಆದ್ದರಿಂದ ಬೇರೆ ಯಾವ ದಾರಿಯೂ ಅಲ್ಲ. ನೋಡುತ್ತೇನಂತೆ, ನಗುತ್ತೇನೆ. ಇದುವರೆಗೆ ಹೀಗಾಗುತ್ತಿಲ್ಲ. ನಾನಾತನವಾದಿಗಳಿಂದ ಪರಿಶುದ್ಧರಾಗಿ ಶುದ್ಧೀಕರಣದಿಂದ ಬದ್ಧ ಭಕ್ತಾಸನಾಗಿ ಏಕಾಗ್ರ ಚಿತ್ತದಿಂದ ಇಂದ್ರಿಯಗಳನ್ನು ಬಂಧಿಸಿ ತತ್ವಾರ ಹೊರಗೆ ಹರಿಸುವಂತ ಇಂದ್ರಿಯಗಳನ್ನು ಎದುರಿಸಿ ಮನೋಮತಿಯನ್ನು ಮಂತ್ರಮೂರ್ತಿಯಲ್ಲಿ ಕೇಂದ್ರೀಕರಿಸಿ ಮೂಲಾಧಾರದಿಂದ ಸಹಸ್ರಕ್ಕೆ ತನ್ಮಯನಾಗಿ ಏಕಾಗ್ರಚಿತ್ತದಿಂದ ಗಾಯತ್ರಿ ಮಂತ್ರವನ್ನು ಪಠಿಸುವಂತ ಈ ಸಂದರ್ಭದಲ್ಲಿ ಕೈಲಾಧಾರದಂತೆ ವಿಚಿನ್ನವಾದ ನನ್ನ ಏಕಾಗ್ರತೆಯನ್ನೇ ಪಠಿಸುವ ಆಸನವನ್ನೇ ಪಠಿಸುವಂತಹ ವಿಕಟ ನಗುವನ್ನು ಕೇಳುವಂತಹ ಇಲ್ಲಿ ಹೇಗೆ ಎಂದು ಕಣ್ಣು ಹಾಯಿಸಿ ನೋಡಿದರೆ ಅಬ್ಬಬ್ಬ ಮಂದಾಕಿಣಿಯಲ್ಲಿ ಮಿಂದು ಬಂದಂತಿರುವ ಮುದುಕ ನಿಂತಿದ್ದಾನೆ. ಹತ್ತಿಯ ಬೆಟ್ಟದಂತೆ ಗೊತ್ತಿರ್ತಾ ಇದ್ದಾನೆ. ಬೆಳಗಿನ ಮೇಲೆ ಬೆಳಗು ಈ ನಮ್ಮ ಏಕಾಂತ ಧೋರಣೆ ಉದ್ವೇಗಗೊಂಡಿದೆ. ನಡುಕುವ ಕೈಗಾಲುಗಳು, ಜೋತುವಿದ್ದ ಚರ್ಮ, ಉಳಿಬಿದ್ದ ಕಣ್ಣು. ಆದ್ರೆ ಕಾಂತಿಯುಕ್ತವಾದಂತಹ ಈತನ ಕಣ್ಣಿಗೆ ಆತ್ಮಶರೀರವನ್ನು ಸೂಚಿಸ್ತಾ ಇದೆ. ಇವ ಯಾರು? ಅತ್ತಿಯೋ ಅತಾರ್ತಿಯೋ, ಮಾಯಾವಿಯೋ ಮರುಳನೋ, ವಂಚನೆಯ ಸಂಜೋ, ವೇಷವೋ ಮೋಸವೋ ಒಂದು ಅರ್ಥವಾಗುತ್ತಾ ಇಲ್ಲ. ಅರ್ಥವಾಗದಿದ್ದರೆ ನನ್ನ ಕಣ್ಣ ಮುಂಭಾಗದಲ್ಲಿ ಇದ್ದಾನಲ್ಲ, ಇವನಲ್ಲೇ ವಿಚಾರಿಸುತ್ತೇನೆ. ಯಾರು ನೀನು? ಇದು ಅರುಣಾಸುರನ ಪೂಜಾ ಮುಂದಿನ ಒಂದು ಋಣ ಕೂಡ ಈ ಏಕಾಂತ ಮಂದಿರಕ್ಕೆ ನುಸುಳುವ ಹಾಗಿಲ್ಲ. ಬಿಚ್ಚುಗತ್ತಿಯ ಬಿಡುವಡರು ಮಾರ್ಗದಲ್ಲಿದ್ದಾರೆ. ಅವರನ್ನು ಮೀರಿ ಬರಬೇಕಾದ್ರೆ ನೀವು ಲಕ್ಷ್ಮೀಕಾರಣಿಯಾಗಿರಬೇಕು. ಅಮೃತತ್ವ ಹೃದಾಯಕವಾದಂತಹ ಈ ಗಾಯತ್ರಿ ಮಂತ್ರ ಅತತ್ವ ಶಕ್ತಿಗೆ ಕಾರಣೀಭೂತವಾದಂತಹ ಆತ್ಮಸ್ಥೈರ್ಯವನ್ನು ಒದಗಿಸುತ್ತದೆ. ಆದ್ದರಿಂದ ನನ್ನ ಗಾಯತ್ರಿಗೆ ತೊಡಕಾದ ನೀನು ಬ್ರಾಹ್ಮಣನೇ, ನಿಜ ಹೇಳು. ಸುಳ್ಳನ್ನು ಹೇಳಿದರೆ ನಿನ್ನ ಮಂಡ ಸೀರಾಗುವುದು. ಇದು ನಮ್ಮ ಏಕಾಗ್ರಿ ಬಿಡು. ಹೇಳು.
ನಾನು ಯಾರು ಅಂತ ಅಲ್ವಾ? ಬಡಿದೆ ನೀನಮೃತತ್ವ ವಿಧಿಯ ತತ್ವಯಿ ದೈತ್ಯರಾಯ ಜಲಾಯ ಬಡಿದೆ ನೀನಮೃತತ್ವ ವಿಧಿಯ ತತ್ವಯಿ ದೈತ್ಯರಾಯ ಆಗೆ ಪಡೆದ ನಿರ್ಧುಕಾನಂದರ ಆಗೆ ಪಡೆದ ನಿರ್ಧುಕಾನಂದರ ಸುಖವೇ ದೈತ್ಯರಾಯ ಗೆಳೆಯ ಬೆಳ್ಳಿಗೆ ಹಾಡುಗಳೇನು ರುಚಿಗುಲೆ ದೈತ್ಯರಾಯ ಏಕೆ ಒಡಲ ದಂಡೇರಿ ತಾಯ ಮಾರಿ ಸೊತ್ತನ ಗೊಂಡೆ ದೈತ್ಯರಾಯ ಪಡೆದೆ ನಮ್ರ ತತ್ವ ವಿಧಿಯ ಸಪಹಿ ದೈತ್ಯರಾಯ ನಾನು ಯಾರು ಅಂತ ಕೇಳಿದ್ದ? ನಾನು ಒಂದು ಜೀವ. ಜೀವ ಜೀವ ಅಂದವನು ಬೃಹಸ್ಪತಿ. ಅವನಿಗೆ ಮತ್ತೊಂದು ಹೆಸರೇ ಜೀವ ಇದೆ. ಅವನು ನಾನು ಆಗ್ಲಿಕ್ಕೆ ಸಾಧ್ಯ ಉಂಟ? ಅವನು ನಾನು ಆಗ್ಲಿಕ್ಕೆ ಸಾಧ್ಯ ಉಂಟ? ಅವನು ನೀನಾಗುವುದಕ್ಕೆ ಸಾಧ್ಯ. ಮತ್ತೆ ಇರ್ಬೋದು ವರ್ಣ ಸಂಬಂಧ. ಅವನು ಜಾತಿಯಲ್ಲಿ ಬ್ರಾಹ್ಮಣ, ನಾನು ಜಾತಿಯಲ್ಲಿ ಬ್ರಾಹ್ಮಣ. ಹಾಗೆ ನನ್ನನ್ನು ಗುರುತಿಸುವುದಿದ್ರೆ ಹಾಗೆ ಜೀವ ಅಂತ ಹೇಳಿ. ಹಾಗೆ ಎಲ್ಲರಂತೆ ನೀನು ಒಂದು ಜೀವ. ಮತ್ತೆ ನಾನು ಬಂದದ್ದು ಯಾಕೆ? ನಾನು ಸ್ವಲ್ಪ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಬಂದದ್ದು. ಈ ಪ್ರಾಯ ನಿನಗೆ ಸಾರ್ಥಕಪಡಿಸಲಿಕ್ಕೆ ಜೀವನವನ್ನು ಯೌವನ ಇಲ್ಲ. ಯೌವನದಲ್ಲಿ ಆಗ್ಲಿಲ್ಲ. ಈಗ ಇಂದೋ ನಾಳೆಯೋ ಸಾಯುವ ಕಾಲ ನಮ್ಮದು. ಸಾಯುವುದಕ್ಕಿಂತ ಮುಂಚೆ ಈ ಜೀವನವನ್ನು ಪಾವನಗೊಳಿಸಿ ಆಮೇಲೆ ಸತ್ರೆ ಸ್ವರ್ಗ ಸಿಗಬಹುದು ಎಂಬಂತಹ ಭಾವನೆಯಿಂದ ನಾನು ಬಂದೆ. ಆದ್ರೆ ನಿನ್ನನ್ನು ನೋಡುವಾಗ ನನಗೆ ಕಂಡು ಬಂತು. ನಾನು ವಿಶೇಷವಾದಂತಹ ಆಸೆ ಆಕಾಂಕ್ಷೆಯನ್ನು ಇಟ್ಟೇ ಇಲ್ಲಿಗೆ ಬಂದಂತೆ. ಇಲ್ಲಿಗೆ ಅಲ್ಲ ಸುತ್ತಿ ಸುತ್ತಿ ದೇಶ ಕೋಶ ದೇಶ ದೇಶ ಸುತ್ತುವಾಗ ಎಲ್ಲರೂ ಹೆಸರು ಹೇಳುವುದು ಅರುಣಾಸುರ. ಲೋಕೋತ್ತರ ವೀರನಾದಂತಹ ಅರುಣಾಸುರನೊಬ್ಬ ಇದ್ದಾನೆ. ಅವನಿಗೆ ಈ ಪ್ರಪಂಚದಲ್ಲಿ ಅಥವಾ 14 ಲೋಕಗಳಲ್ಲಿ ಸರಿಸಮಾನವಾದವರು ಯಾರೂ ಇಲ್ಲ. ಅಂಥ ವೀರ ಶೂರ ಎಂಬುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹಾಗಂತ ನಿನ್ನನ್ನು ನೋಡಿ ನನ್ನದಾದಂತಹ ಈ ಕಣ್ಣುಗಳನ್ನು ಪಾವನಗೊಳಿಸಬೇಕು. ನೀನಾಡುವಂತಹ ನುಡಿಯನ್ನು ಕೇಳಿ ನನ್ನ ಕಿವಿಗಳನ್ನು ಪಾವನಗೊಳಿಸಬೇಕು. ನೀನಾಡುವಂತಹ ನುಡಿ ನೀನಾಡುವಂತಹ ಆ ಮಾತನ್ನು ಕೇಳಿ ಕಿವಿಯನ್ನು ಪಾವನಗೊಳಿಸಬೇಕು. ನಾನು ನುಡಿಯನ್ನು ನುಡಿದು ನನ್ನದಾದಂತಹ ನಾಲಿಗೆಯನ್ನು ಪಾವನಗೊಳಿಸಬೇಕು ಎಂಬಿತ್ಯಾದಿ ಆಶೆ ಆಕಾಂಕ್ಷೆಗಳನ್ನೆಲ್ಲ ತಲೆಯಲ್ಲಿ ಹೊತ್ತು ನಾನು ಬಂದು ನಿನ್ನನ್ನು ನೋಡುತ್ತೇನೆ. ಎಂತದ್ದು ನಾನು ಬಂದದ್ದು ನಿನ್ನಲ್ಲಿ ಹೌದೋ ಅಲ್ಲವೋ ಎಂಬಂತಹ ಸಂಶಯ ಅಲ್ಲ. ಪಂಚೇಂದ್ರಿಯಗಳನ್ನೆಲ್ಲ ಬಂಧಿಸಿದ್ವಿ. ಪ್ರಾಪಂಚಿಕವಾದಂತಹ ಯಾವುದೇ ಆಗು ಹೋಗುಗಳು ನಮ್ಮ ಮನಸ್ಸಿಗೆ ಮುಟ್ಟಬೇಕಿದ್ರೆ ಅದು ತೆರೆದಿಡಬೇಕು. ನೀನು ಆ ಪಂಚೇಂದ್ರಿಯಗಳನ್ನು ಬಂಧಿಸಿ ಗಾಯತ್ರಿ ಮಂತ್ರವನ್ನೇ ಜಪಿಸುತ್ತಾ ಇದ್ದೀಯ. ಇಲ್ಲಿ ಹೇಗಾಯ್ತು ಗೊತ್ತಾ? ತಾಯನ್ನೇ ಮಾರಿ ಒಂದು ಏನೂ ಆಗದಂತ ಒಂದು ತೊತ್ತನ್ನು ನಮ್ಮ ಮನೆಗೆ ಕರೆದಂತ ಹಾಗಾಯ್ತಲ್ವಾ? ಮತ್ತೆ ಈಗ ಎಲ್ಲವೂ ನೀನು ಬ್ರಹ್ಮನಿಂದ ಅಮೃತತ್ವವನ್ನು ಪಡೆದಿದ್ದಿ, ಅಮರತ್ವವನ್ನು ಪಡೆದಿದ್ದಿ. ಅಮರತ್ವವನ್ನು ಪಡೆದಂತ ನಿನಗಿಂತ ಶ್ರೇಷ್ಠ ಇನ್ನೊಬ್ಬರಿಲ್ಲ, ನಿನಗಿಂತ ಜ್ಯೇಷ್ಠರು ಇನ್ನೊಬ್ಬರಿಲ್ಲ. ನೀನೇ ದೊಡ್ಡವ, ನಿನಗಿಂತ ಅನ್ಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ
ಬಂಧಿಸಿ ಹೀಗೆ ಕುಳಿತದ್ದೇ ಹೌದಾದ್ರೆ ಹೇಗಾಗ್ತದೆ ಗೊತ್ತುಂಟಾ? ಈಗ ಹಾಲನ್ನು, ಒಂದು ಕಲ್ಲು ಬಂಡೆಯನ್ನು ಅಥವಾ ಒಂದು ಮರದ ತುಂಡನ್ನು ಹಾಲಿನ ಹೊಂಡಕ್ಕೆ ಹಾಕಿದ್ರು ಒಂದೇ, ಅಥವಾ ಹೆಂಡದ ಹೊಂಡಕ್ಕೆ ಹಾಕಿದ್ರು ಒಂದೇ. ಯಾಕೆಂದ್ರೆ ಅದಕ್ಕೆ ರುಚಿ ಶುಚಿ ಯಾವುದೂ ಗೊತ್ತಾಗುವುದಿಲ್ಲ. ಅದೇ ರೀತಿ ನಿನ್ನನ್ನು ನೋಡುವಾಗ ಇದಕ್ಕೆ ನಗೆ ಬಂದದ್ದು. ಇಂಥ ಒಂದು ವ್ಯಕ್ತಿಯನ್ನು, ಶಕ್ತಿಯನ್ನು ನಾನು ನೋಡಿ ನನ್ನ ಜೀವನವನ್ನು ಪಾವನಗೊಳಿಸಬೇಕು ಎಂಬುದಾಗಿ ಇಲ್ಲಿ ತನಕ ಬಂದ್ರೆ ನೀನು ಕಣ್ಣು ಮುಚ್ಚಿ, ಮೂಗು ಮುಚ್ಚಿ, ಬಾಯಿ ಮುಚ್ಚಿ ಏನೋ ಮನ ಮಂತ್ರವನ್ನು ಹೇಳುತ್ತಾ ಇದ್ದೆ. ಯಾರು ಇಷ್ಟೆಲ್ಲ ಮಾತಾಡಿದೆಯಲ್ಲ, ನಿನಗೆ ನೀನು ಯಾರೆಂಬಂತ ಪರಿಜ್ಞಾನ ಉಂಟಾ? ನೀನು ಗುರು. ನೀನು ಜನ್ಮದಿಂದಲೇ ಗುರುವಾಗಿ ಬ್ರಾಹ್ಮಣೋ ಗುರು. ಎಲ್ಲ ವರ್ಣಗಳಿಗೆ ಬ್ರಾಹ್ಮಣನೇ ಗುರು. ಧರ್ಮ ಕರ್ಮಗಳನ್ನು ಬೋಧಿಸಬೇಕಾದ ಒಬ್ಬ ಬ್ರಾಹ್ಮಣನೇ ಗಾಯತ್ರಿಗೆ ತೊಡಗಾಗ್ತಾನೆಂದು ಹೇಳಿದ್ರೆ ಚಿತ್ರವೆನ್ನದೇ ದಿಕ್ಬಲಂ ಸತ್ಯವಂ ಬ್ರಹ್ಮತೇಜೋ ಬ್ರಹ್ಮಬಲಂ ಎಂದು ಕೌಶಿಕರು ಹೇಳಿದ್ದಾರೆ. ಆ ಕೌಶಿಕರಿಗೆ ಬ್ರಹ್ಮತ್ವ ನೀಡಿದಂತಹ ಪರಮ ಪೂಜ್ಯವಾದಂತಹ ಗಾಯತ್ರಿ ಮಂತ್ರವನ್ನು ನೀನು ವಿರೋಧಿಸಿದಂತೆ ನೀನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯ. ಅಮೃತತ್ವ ಹೃದಯವಾದಂತಹ ಈ ಮಹಾಮಂತ್ರ ತತ್ವ ಶಕ್ತಿಗೆ ಕಾರಣೀಭೂತವಾಗುತ್ತದೆ ಎಂಬುದನ್ನು ಈ ಮೊದಲೇ ತಿಳಿಸಿದ್ದೇನೆ. ಏನು ಹೇಳ್ತೇನೆ? ಅಲ್ಲ, ಒಬ್ಬ ಸಾಮಾನ್ಯ ಜನರು ಗಾಯತ್ರಿ ಮಂತ್ರವನ್ನು ಆಡುತ್ತಿದ್ದರೆ ನಾನು ಅದಕ್ಕೆ ವಿರೋಧ ಅಲ್ಲ. ಈಗ ನೀನು ಬ್ರಹ್ಮನನ್ನು ಘನಘೋರವಾದಂತಹ ತಪಸ್ಸಿನ ಮೂಲಕ ಮೆಚ್ಚುವಂತಹ ಸಂದರ್ಭದಲ್ಲಿ ನಿನಗೆ ಗಾಯತ್ರಿ ಮಂತ್ರ ಗೊತ್ತಿತ್ತ? ನಿನ್ನದಾದಂತಹ ಘನಘೋರವಾದಂತಹ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಕೇಳಿದ್ದಕ್ಕೆಲ್ಲ ಅಷ್ಟು ಅಂತ ಹೇಳಿದ್ದ. ಗಾಯತ್ರಿ ಮಂತ್ರವನ್ನು ಜಪಿಸುವುದು ಯಾಕೆ ಅಂತ ಕೇಳಿದ್ರೆ ಅಮೃತತ್ವವನ್ನು ಪಡೆಯಬೇಕು. ಅಮರತ್ವವನ್ನು ನೀನು ಪಡೆಯುವಾಗ ನಿನಗೆ ಗಾಯತ್ರಿ ಮಂತ್ರ ಇಲ್ಲದೆ ಅದನ್ನು ಪಡೆಯುವ ಆತ್ಮಸ್ಥೈರ್ಯ, ಧೈರ್ಯ, ಸಾಹಸ ನಿನ್ನಲ್ಲಿ ಉಂಟು ಅಂತ ಆದ್ರೆ ಮತ್ತೆ ನಿನಗೆ ಅಮೃತತ್ವದ ಅಗತ್ಯವಾದರೂ ಏನು? ಈಗ ಮಾತೇಳಿ ಆಗೋದಿಲ್ಲ, ಎಲ್ಲವೂ ನಿನ್ನಲ್ಲಿ ಉಂಟು. ಕಾಡಿನಲ್ಲಿ ಒಂದು ಕಸ್ತೂರಿ ಮೃಗ ಅಂತ ಒಂದುಂಟು, ಅದರಿಂದಲೇ ಹೊರಸೂಸುವಂತ ಪರಿಮಳ ಬೇರೆ ಪ್ರಪಂಚದಲ್ಲಿ ಎಲ್ಲರಿಗೂ ಅದು ಪರಿಮಳ ಬರುತ್ತದೆ. ಅದು ಇಂಥದರಲ್ಲೇ ಉಂಟು ಅಂತ ಗೊತ್ತುಂಟು. ಆದ್ರೆ ಕಸ್ತೂರಿ ಮೃಗಕ್ಕೆ ಮಾತ್ರ ಗೊತ್ತಿಲ್ಲ ಆ ಪರಿಮಳ ಎಲ್ಲಿಂದ ಹೊರಸೂಸುತ್ತದೆ ಎಂಬುದಾಗಿ. ಅದೇ ರೀತಿ ನಿನ್ನ ಅವಸ್ಥೆ ಆಗಿದೆ. ಹಾಗೆಲ್ಲ ಆರೋಪಿಸಬೇಡ. ನಮಗೆ ಯಾರಾದರ್ಶ ರಾವಣೇಶ್ವರಂತಹ ಮಹಾಜ್ಞಾನಿ ಕೂಡ ಈ ಗಾಯತ್ರಿ ಮಂತ್ರವನ್ನು ಪಠಿಸಿದ್ದಾರೆ. ಆದ್ದರಿಂದ ಹಿಂದೆ ಒಬ್ಬರು ಹೇಳು. ಕೌಶಿಕ ಇದ್ದಾನೆ. ಕೌಶಿಕ ಯಾಕೆ ಅವ ಗಾಯತ್ರಿ ಮಂತ್ರ? ಅವ ನಿಜ ಕ್ಷತ್ರಿಯ ಅಂತವನು ತನ್ನ ಹೊಟ್ಟೆ ಪಾಡಿಗಾಗಿ ಬೇಕಾಗಿ ಅವ ಗಾಯತ್ರಿ ಮಂತ್ರವನ್ನು ಜಪಿಸಿದ್ದು. ನಿನಗೆ ಹೊಟ್ಟೆಗೆ ಕಡಿಮೆ ಉಂಟಾ? ಯಾವುದಕ್ಕೂ ಕಡಿಮೆ ಇಲ್ಲ. ಶ್ರೇಷ್ಠನು ನಿನಗೆ, ಜ್ಯೇಷ್ಠನು ನಿನಗೆ ಬೇಕಾದಷ್ಟು ಉಂಟು. ಅವ ಕೌಶಿಕನು ಗಾಯತ್ರಿ ಮಂತ್ರವನ್ನು ಜಪಿಸಿದ್ದಾನೆ, ಅದನ್ನು ಪೂಜಿಸುತ್ತಾನೆ, ಅದನ್ನೇ ಶ್ರೇಷ್ಠ ಎಂದು ಭಾವಿಸುತ್ತಾನೆ ಎಂದು ಅವನು ಜಪಿಸುತ್ತೇನೆ ಅಂತ ನೀನು ಜಪಿಸಿದ್ದಕ್ಕೆ ಬೆಲೆ ಇಲ್ಲ. ನಾನು ಹೇಳಿದ್ದು ಪರಮ ಪವಿತ್ರವಾದಂತಹ ಗಾಯತ್ರಿ ಮಂತ್ರ ಕೌಶಿಕರಿಗೆ ಬ್ರಹ್ಮತ್ವವನ್ನು ಪ್ರಾಪ್ತಿಸಿಕೊಟ್ಟಿದೆ. ಮತ್ತೆ ಅವ ಗಾಯತ್ರಿ ಮಂತ್ರ ಪಠಿಸ್ತಾನೆ ಅಂತ ನಾನು ಪಠಿಸಿದ್ದಲ್ಲ. ನನ್ನ ಪೂರ್ವಜರಾದಂತಹ ರಾವಣೇಶ್ವರಂತ ಪ್ರತಿಮ ಹಿರಿಯಜ್ಞಾನಿಗಳು ಕೂಡ ಗಾಯತ್ರಿ ಮಂತ್ರವನ್ನು ಪಠಿಸಿದ್ದಾರೆ ಅಂತ ಹೇಳಿದ್ರು. ರಾವಣೇಶ್ವರ ಹೊಟ್ಟೆಬಾಡಿಗಾಗಿ ಅಲ್ಲ. ಹಾಗಾದ್ರೆ ನಮಗೆ ಹೇಗೆ ಬರ್ತದೆ? ಈಗ ನೀನು ಬ್ರಹ್ಮನನ್ನು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಆ ಅಮರತ್ವ ನಿನಗೆ ಸಿಗುವಾಗ ನಿನ್ನಲ್ಲಿ ನಿನ್ನದೇ ಇದ್ದಂತ ಎಲ್ಲ ಶಕ್ತಿನ ನೀನು ಪಡೆಯಬೇಕು. ಗಾಯತ್ರಿ ಮಂತ್ರ ಅಗತ್ಯವೇ ಇಲ್ಲ. ನೀನು ಅಗತ್ಯ ಅಂತ ಹೇಳೋದು ನಮ್ಮವರೆಲ್ಲ ರಾವಣೇಶ್ವರಂತವನ್ನೇ ಪಠಿಸಿದ್ದಾರೆ. ಅವರಿಗಿಂತ ಅಧಿಕ ಯಾರಿದ್ದಾರೆ? ರಾವಣೇಶ್ವರನಿಗಿಂತ
ನಮ್ಮ ಮಾಡಿದ್ದಾನೆ ಅಂತ ನಾವು ಹೋಗಿ ಅವನಲ್ಲಿ ಹಾಗೆ ಮಾಡುವುದು ಸರಿಯಲ್ಲ. ಈಗ ನಾನು ನಿನ್ನಲ್ಲಿ ಮಾತನಾಡಿ ನಿನ್ನದೊಂದು ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ನಿನ್ನಲ್ಲಿ ಗುರುತಿಸುವುದ ಕಡಿಮೆ ಬಂದಿದ್ದೇನೆ. ಕೋಪಕ್ಕೆ ನೀನು ಬಲಿಯಾಗಬೇಕು. ಈಗ ಮದಿಯ ನನಿದೆ ನಿನ್ನ ಅರುಣ ಜಗದಿಲ್ಲ ಲೋಕನುಳಿವೋ ಮದಿಯ ನನಿದೆ ನಿನ್ನ ಅರುಣ ಜಗದಿಲ್ಲ ಲೋಕನುಳಿವೋ ನಗರ ಬಲಿಯೋಳರಿಯೇ ತದೆನೋ ನನ್ನ ಕೋಪಕ್ಕೆ ಬಲಿಯಾಗಬೇಡ ಅಂತ ಹೇಳಿದ್ರೆ ನಾನು ನಿನಗೆ ಹೇಗೆ ನೀನು ಬಲಿಯಾಗಬೇಕು ಅಂತ ಹೇಳಿದ್ರೆ ಹಾಗಲ್ಲ. ಮತ್ತೆ ಬಲಿ ಚಕ್ರವರ್ತಿ ಓಹೋ ರಾವಣೇಶ್ವರಿಗಿಂತಲೂ ಅಧಿಕವಾದಂತಹ ಬಲಿ ಚಕ್ರವರ್ತಿಗೆ ನಾನು ಸಮಾನ ಅಂತ ಹೇಳಿದ. ಇನ್ನು ಸುಮ್ಮನೆ ಇಲ್ಲಿ ಕುಳಿತು ಆ ಗಾಯತ್ರಿ ಮಂತ್ರವನ್ನು ಕುರಿತು ಹೇಳುವುದಕ್ಕಿಂತ ಬಲಿಯಾಗುವ ಪ್ರಯತ್ನ ನೀನು ಆದಷ್ಟು ಬೇಗನೆ ಮಾಡಿದ್ರೆ ಬಲಿಯಾಗುತ್ತೆ. ಓ ಜೀವನ ಶ್ರೇಷ್ಠನೇ ನುಡಿಗೆ ಮೆಚ್ಚಿದೆವು ಬುದ್ಧಿಯೊಪ್ಪಿದವಾದವಿದನು ಮನ ತಾಳದೈ ಬುದ್ಧಿಯೊಪ್ಪಿದವಾದವಿದನು ಕಿರುಗೈದ ಪಡೆ ಎನ್ನುಡೆಯ ಬೊಮ್ಮನು ಕಿರುಗೈದ ಪಡೆ ಎನ್ನುಡೆಯ ಬೊಮ್ಮನು ಜೀವನ ಮರದ ಭದ್ರನು ಕೇಳು ವಿವರ ಬೇಡ ಉಳಿಗೆ ಬಿದ್ದಿದೆನೋ ನಿನ್ನದಾದಂತಹ ಶ್ರೇಷ್ಠ ನುಡಿಗೆ ನಾನು ಇನ್ನು ಜೀವನ ಅಂತ ಹೇಳಿಬಿಟ್ಟು ಆಚೆ ಜೀವನ ಅಂತ ಇದು ಬೃಹಸ್ಪತಿ ಅಂದ್ರೆ ಜೀವನ ಅಂತ ಹೇಳ್ತಾರೆ. ಮತ್ತೊಂದು ಜೀವನ ಅಂದ್ರೆ ಬೆಸ್ತ ಎಂಬಂತ ಅರ್ಥ. ನನಗೆ ಆಗಾಗ ಬೃಹಸ್ಪತಿಯ ಹೆಸರು ಹೇಳೋದು ಸ್ವಲ್ಪ ಹೆದರಿಕೆ ಆಗಿದೆ. ನೀನು ಮಾತಾಡುದೇ ಹಾಗೆ, ನೀನು ಮಾತಾಡುದೇ ದೊಡ್ಡ ಬೃಹಸ್ಪತಿ ಆಗುತ್ತೆ. ಹಾಗೆ ಜೀವನ ಶ್ರೇಷ್ಠ. ಇನ್ನೊಬ್ಬರಿಗೆ ಬುದ್ಧಿಯ ಪ್ರಕಾಶವನ್ನು ಕೊಡುವಂತಹ ಮಹಾಶ್ರೇಷ್ಠವಾದ ಜೀವನ. ಮತ್ತೊಂದು ಜೀವನ ಅಂದ್ರೆ ಬೆಸ್ತ. ಎರಡೂ ರೀತಿಯಲ್ಲಿ ಗುಣೆ ಮಾಡಿದ್ರು ಕೂಡ ಆ ಶಬ್ದಕ್ಕೆ ನೀವು ಈಗ ನಿನ್ನದಾದಂತಹ ಮಾಯದ ಬಲೆಯು ಇನ್ನೊಬ್ಬರ ಬುದ್ಧಿ ಎಂಬಂತ ಮನಸ್ಸೆಂಬಂತ ಮಕ್ಕಳು ಈಗ ನೀನು ಹೇಳಿದ ಮಾತನ್ನು ನನ್ನ ಬುದ್ಧಿ ಒಪ್ಪಿಕೊಂಡರು ಮನಸ್ಸು ಈಗ ಬುದ್ಧಿಗೂ ಮನಸ್ಸಿಗೂ ಸಂಬಂಧ. ಈಗ ಬುದ್ಧಿ ಒಪ್ಪಿದನ್ನೆಲ್ಲ ಮನಸ್ಸು ಒಪ್ಪಬೇಕು, ಮನಸ್ಸು ಒಪ್ಪಿದನ್ನೆಲ್ಲ ಬುದ್ಧಿ ಒಪ್ಪಬೇಕೆಂಬಂತ ನಿರ್ಧಾರ ಏನಿಲ್ಲ. ಒಂದು ವೇಳೆ ಎರಡನ್ನೂ ಒಪ್ಪಿದ್ರೆ ಬುದ್ಧಿ ಮತ್ತು ಮನಸ್ಸು ಒಂದೇ ಆಗ್ತದೆ, ಬೇರೆ ಬೇರೆ ಆಗಿರ್ತದೆ. ಆದ್ರೆ ಎರಡೂ ಒಪ್ಪಿದರೆ ದಾರಿ ಸುಗಮ. ಈಗ ಹರಿ ಕಟ್ಟಿಗೆಯಲ್ಲ ಸ್ಮಶಾನಕ್ಕೆ ಹೋದ ಈ ಮನಸ್ಸೆಲ್ಲ ಪರಿವರ್ತನೆ ಆಗ್ತದೆ. ಈಗ ಸ್ಮಶಾನಕ್ಕೆ ಒಂದು ಹೋಗ್ತಾರೆ, ಹೆಣವನ್ನು ಸುಡುವಂತಹ ದೃಶ್ಯವನ್ನು ಕೊಂಡು ಎಂತಹ ಶ್ರೇಷ್ಠರು ಎಷ್ಟೆಲ್ಲ ಗಳಿಸಿದ್ದಾನೆ. ಎಲ್ಲರೂ ಆಚೇತದಲ್ಲಿ ಅಲ್ಲಿ ಒಮ್ಮೆ ವೈರಾಗ್ಯ ಬರ್ತಾರೆ, ಅದನ್ನು ಸ್ಮಶಾನ ವೈರಾಗ್ಯ. ಮತ್ತೆ ಹರಿಕತೆಗೆಲ್ಲ ಹರಿದಾಸರು ಹೇಳಿದಂತಹ ಕಥೆಯನ್ನು ಕೇಳಿ ಈ ಸಂಸಾರದಲ್ಲಿ ಏನಿಲ್ಲ ಎಲ್ಲವೂ ನಶ್ವರ.
ಹೋಗ್ತದೆ, ಇದು ಸತ್ಯ. ಈ ಪ್ರಪಂಚ ಲಕ್ಷಣ ಮನೆಗೆ ಬರ್ತಾನೆ, ಮನದಿ ಮಕ್ಕಳ ಮುಖ ನೋಡ್ತಾನೆ. ಆಗ ನನ್ನ ಹೆಂಗ ಆ ಕ್ಷೇತ್ರದಲ್ಲಿ ಮಾತ್ರ ಇನ್ನು ಕೆಲವು ಪ್ರಸವ ಇದಾಗಬೇಕು. ಈ ಹೆಣ್ಣು ಮಕ್ಕಳು ಪ್ರಸವ ವೇದನೆ ಬಂದಾಗ ಅಯ್ಯೋ ನನಗೆ ಇದು ಬೇಕಾಗಿಲ್ಲ ಅಂತ ಹೊಸ ವೇದನೆ ಕೈದು ಮಗುವಿಗೆ ಜನ್ಮ ಕೊಟ್ಟಾಗ 10-12 ಎತ್ತರೂ ಸಾಕಾಗುದಿಲ್ಲ. ಹಾಗೆ ನನ್ನ ಮನಸ್ಸು ಬುದ್ಧಿ ಒಪ್ಪಿದರೂ ಕೂಡ ನನ್ನ ಈ ಅಸ್ತಿತ್ವಕ್ಕೆ ಕಾರಣೀಭೂತರಾದಂತಹ ಬ್ರಹ್ಮದೇವನನ್ನು ಕಡೆಗಣಿಸಿದರೆ ನನ್ನನ್ನು ಗೊತ್ತಾಗ್ತಾ ಅಂತ ಹೇಳಿದ್ರು. ಆದ್ದರಿಂದ ನನ್ನ ಸತ್ತ ಶೈಥಿಲ್ಯಕ್ಕೆ ಅಂಕುರಾರ್ಪಣೆಗೈದ ನನ್ನ ಬಾಳಿಗೆ ಭಾಸ್ಕರ್ ನೆನೆಸಿಕೊಂಡಂತ ಬುದ್ಧಿಯಲ್ಲಿ ಒಮ್ಮೆ ಮೇಲೆ ಹೋಗ್ತೀವಿ, ಆಮೇಲೆ ಅದೇ ರೀತಿ ಕೆಳಗೆ ಬರ್ತೀವಿ. ಈಗ ಬ್ರಹ್ಮ ಈಗ ನಾನು ಹೇಳ್ತಾ ಮನಸ್ಸು ಮತ್ತೆ ಬುದ್ಧಿ ಅದು ಬೇರೆ ಬೇರೆ ಆಗಿರ್ತದೆ. ಈಗ ಬ್ರಹ್ಮನ ವಿಷಯದಲ್ಲಿ ಹೇಳುದ, ಆ ಬ್ರಹ್ಮನ ವಿಷಯ ಯಾರಿಗೆ ಗೊತ್ತಿಲ್ಲ. ಬ್ರಹ್ಮ ಮಗಳ ಗಂಡ ಅಲ್ವ? ನಿಮ್ಮ ಅಳಿಯ ಮಗನ ಅಳಿಯ ಮಾವನ ಏನಾದ್ರು ವೈಯಕ್ತಿಕವಾದಂತ ಏನಾದ್ರು ಇದ್ದಾದ್ರು ಬಿಟ್ಟು ಬಿಡಿ, ನನ್ನ ಬಾರಿಗೆ ದೇವಲ್ವ. ಈಗ ನನ್ನ ಮಗಳ ಗಂಡ ಅಂತ ನಾನು ಹೇಳಿದ್ದ, ಮತ್ತೆ ಹಾಗಲ್ಲ. ಅವನ ವಿಷಯ ಏನು ಕೇಳ್ತೀಯ ನೀನು? ಈಗ ನಿಮ್ಮ ಮಗಳ ಗಂಡ ಅವಳ ಮಗಳ ಗಂಡ ಹಿರಯಪತಿ ಬೆಳೆದಂಡ ಎತ್ತವನು ಪಡೆದನು ಪ್ರತಿಯನಿಗೆ ವಿತ್ತನು ಹಿತದಿದಳವನ್ನು ಬೇರಳಂದಿಗ ಪ್ರತಿಕರಿಸಿ ಮಕ್ಕಳನ್ನೇ ಕೈ ಹಿಡಿದಂತ ಭಂಡವ. ಅವನ ಹೆಸರು ಹೇಳಿದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕಾಗ್ತದೆ. ಅದಕ್ಕೆ ಅವನ ಹೆಸರು ಈಗ ನಾನು ನಿನ್ನೊಂದು ಪ್ರಶ್ನೆ ಕೇಳು. ಈಗ ಬ್ರಹ್ಮದೇವನನ್ನು ನೀನು ಮೆಚ್ಚಿಸಿದ್ದಿ. ನೀನು ಅರಮನೆಯಲ್ಲಿ ಹೀಗೆಯೇ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಅರುಣಾಸುರ ಇದೋ ನಿನಗೆ ಹೀಗೆ ವರವನ್ನು ಕೊಡುತ್ತೇನೆ ಎಂಬುದಾಗಿ ಕೊಟ್ಟದ್ದಲ್ವಲ್ಲ. ನೀನು ಘನಘೋರವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಮೆಚ್ಚಿಸಿದ್ದಿ. ನಿನ್ನದಾದಂತಹ ಕಾಯಕಕ್ಕೆ ಅವನು ವರವನ್ನು ಕೊಟ್ಟರು. ನಿನ್ನದಾದಂತಹ ತಪ ಎಂಬ ಧನ ಅವ ವರವನ್ನು ಕೊಟ್ಟದ್ದು ಒಂದು ವಸ್ತು ರೂಪದಲ್ಲಿ. ಇದು ವ್ಯಾಪಾರ ಆಯ್ತು. ಒಂದು ವೇಳೆ ನೀನು ಅರಮನೆಯಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ನೇರವಾಗಿ ಒಂದು ನಿನಗೆ ವರವನ್ನು ಕೊಟ್ಟದ್ದು ಹೌದೇ ಆದ್ರೆ ಆ ಕೃತಜ್ಞತಾ ಭಾವನೆಯನ್ನು ಇರಬೇಕಿತ್ತು. ಈಗ ನಾವು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನದಿಯನ್ನು ದಾಟುತ್ತೇವೆ. ನದಿಯನ್ನು ದಾಟುವಾಗ ನದಿಯಲ್ಲಿ ದೋಣಿ ನಡೆಸುವ ಇರ್ತಾರೆ. ಹೌದು, ಆಮೇಲೆ ನಾವು ಆಚೆ ಕಡೆ ಹೋಗ್ಬೇಕಿದ್ರೆ ದೋಣಿಯಲ್ಲಿ ಇಳಿದ ಮೇಲೆ ಅವನಿಗೆ ಏನಾದರೂ ಒಂದು ಸಂಭಾವನೆಯನ್ನು ಕೊಟ್ಟು ಹೋಗ್ತೇವೆ. ಅಲ್ಲಿಗೆ ಅವನದ್ದು ಮತ್ತೆ ನಮ್ಮದಾದಂತಹ ಸಂಬಂಧ ಮುಗಿಯಿತು. ಹೌದು, ಮತ್ತೆ ಆಚೆ ಹೋದ ಮೇಲೆ ಅಯ್ಯೋ ಅಂಬಿಗ ನನ್ನ ಪ್ರಾಣ ಉಳಿಸಿದ, ನನ್ನನ್ನು ಈಚೆ ಕರೆದುಕೊಂಡು ಬಂದ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಯಾವ ಅರ್ಥ ಉಂಟಾ? ಅವನು ಅವನ ಹೊಟ್ಟೆಪಾಡಿಗಾಗಿ ಮಾಡಿದ್ದು, ನಾವು ನಮ್ಮದಾದಂತಹ ಕರ್ತವ್ಯವನ್ನು ಮಾಡಿದ್ದೇವೆ. ಅಷ್ಟು ಮಾತ್ರ. ಕೊಡುಗೆ ಏನಿಲ್ಲ. ನಿನ್ನದಾದಂತಹ ಆ ತಪ ಎಂಬ ಧನಕ್ಕೆ ಬರಲೆಂಬಂತಹ ವಸ್ತುವನ್ನು ಕೊಟ್ಟಿದ್ದಾನಷ್ಟೇ. ಮತ್ತು ಒಂದು ವಿಷಯ ಉಂಟು, ನೀನು ತಪಸ್ಸು ಮಾಡಿ ಬ್ರಹ್ಮನನ್ನು ಈಗ ಬ್ರಹ್ಮದೇವನ ಕುರಿತಾಗಿ ನಾನು ತಪಸ್ಸನ್ನು ಮಾಡಿದ್ದೆ, ಬೇಕಾದವರನ್ನು ಕೊಟ್ಟಿದ್ದ. ಈಗ ನಾನು ಉಪಕಾರ ಈಗ ಬ್ರಹ್ಮನ ಒಬ್ಬನೇ ಬಂದದ್ದಲ್ಲ, ನಾನು ಶಾರದೆಯ ಕುರಿತಾಗಿ ತಪಸ್ಸನ್ನು ಎಸಗಿದವನೇ ಅಲ್ಲ. ಬ್ರಹ್ಮನ ಜೊತೆಯಲ್ಲಿ ಬಂದಂತಹ ಶಾರದಾದೇವಿ ಬ್ರಹ್ಮನ ಜೊತೆಗೆ ಒಂದು
ಏನಾದ್ರೂ ನಾನು ಕೃತಜ್ಞತೆಯನ್ನು ಸೂಚಿಸಬೇಕೋ ಬೇಡ? ನೀನು ಈ ಬಿಳಿಯಾದದ್ದನ್ನೆಲ್ಲ ಹಾಲು ಅಂತ ಭಾವಿಸುವ ಸ್ವಭಾವ ನಿನ್ನದು ಇಲ್ಲದೆ ಇದ್ರೆ ಈಗ ನೀನು ಬ್ರಹ್ಮನನ್ನು ಮಾತ್ರ ತಪಸ್ಸು ಮಾಡ್ತಾ ಹೋದಾಗ ಹೌದು ಶಾರದೆ ಹೊಂದಿದ್ದಾಳೆ ಒಟ್ಟಿಗೆ ನನ್ನ ಮಟ್ಟಿಗೆ ಮೆಚ್ಚಿ ಅಲ್ಲ ಬ್ರಹ್ಮನು ಹೊರಗೊಟ್ಟದ್ದೇ ನೀನು ಕೇಳಿದ್ದಕ್ಕೆಲ್ಲ ಅಷ್ಟು ಅಂತ ಹೇಳಿದ್ದಾನೆ. ಒಂದು ವೇಳೆ ಬ್ರಹ್ಮನವಾದಂತಹ ವರವನ್ನು ಪಡೆದುಕೊಂಡು ಲೋಕದಲ್ಲಿ ನೀನು ದುಷ್ಟನಾಗಬಹುದು, ಲೋಕ ಕಂಟಕನಾಗಿ ಮೆರೆಯಬಹುದೆಂಬಂತ ದೂರಾಲೋಚನೆಯಿಂದ ಶಾರದೇವರು ನಿನಗೆ ಹೇಳಿದ್ದಾರೆ ಏನಂತ, ಗಾಯತ್ರಿ ಮಂತ್ರವನ್ನು ಕುಳಿತು ಮಾಡುತ್ತಾ ಇರುವುದು ಮೂರು ಅವರಿಗೆ ಅದರಿಂದ ಲಾಭ ಇದೆ. ನೀನು ಬೆಳಿಗ್ಗೆ ಗಾಯತ್ರಿ ಮಂತ್ರವನ್ನು ಮಾಡುತ್ತಾ ಕುಳಿತರೆ ಮತ್ತೆ ಹೇಳುವುದು ಮಧ್ಯಾಹ್ನಕ್ಕೆ, ಮತ್ತೆ ಮಧ್ಯಾಹ್ನ ಮತ್ತೆ ಪ್ರಾರಂಭಿಸಿದ್ರೆ ಮತ್ತೆ ಹೇಳುವುದು ನೀನು ಸಂಜೆ ಆಗುವ 3 ಹೊತ್ತು. ಸಂಜೆ ಮತ್ತೆ ನೀನು ಗಾಯತ್ರಿ ಮಂತ್ರವನ್ನು ಮಾಡಿಕೊಂಡು ಬಂದ್ರೆ ಮತ್ತೆ ಹೇಳುದು ಮಧ್ಯರಾತ್ರಿ. ನೀನು ಗಾಯತ್ರಿ ಮಂತ್ರವನ್ನೇ ಇಡೀ ದಿವಸ ಪಠಿಸಿಕೊಂಡು ಇದ್ದದ್ದೇ ಹೌದಾದ್ರೆ ನೀನು ಆ ಬ್ರಹ್ಮನ ದೇವನಿಂದ ಪಡೆದಂತಹ ವರವನ್ನು ನೀನು ಸದುಪಯೋಗ ಪಡಿಸಿಕೊಳ್ಳುವುದಾದ್ರೂ ಹೇಗೆ? ಈಗ ಅದಕ್ಕೆ ಹೇಳುತ್ತಾರಲ್ಲ, ಭಾಷ ಅಥವಾ ಹಗ್ಗ ಇಲ್ಲದೆ ಕಟ್ಟುವುದು ಅಂತ. ಇದು ಮಾಡಿದ್ದವಳು ನೀನೇನೋ ತಾಯಿ ಬಂದಿದ್ದಾಳೆ ಕೊಟ್ಟಿದ್ದ, ಅದಕ್ಕೆ ಹೇಳಿದ್ದು ನೀವು ಬಿಡಿಯಾದದ್ದನ್ನೆಲ್ಲ ಹಾಲು ಅಂತ ಭಾವಿಸುವ ಸ್ವಭಾವ ನಿನ್ನದು. ಈಗ ಮಾತಿನ ಬಲೆಯಲ್ಲೇ ನನ್ನನ್ನು ಸಿಕ್ಕಿಸಿದ ನೀನು ತಾಯಿ ಬ್ರಹ್ಮ ನಿಮ್ಮನೆ ಬಿಟ್ಟು ಬಿಡು. ನೀನು ಅಂದ್ರೆ ನೀನು ಗಳಿಸಿದಂತಹ ವರದ ಮುಖ್ಯವಾಗಿ ಲೋಕ ಕಂಠಕನಾಗುತ್ತಿ. ನಾನು ಅಧಿಕ ಎಂಬುದನ್ನು ಮತ್ತೆ ಹೆಂಗಸರಿಗೆ ಇದ್ದಷ್ಟು ಆ ನಂಬಿ ಸ್ವಭಾವ ಬೇರೆ ಆಗಿಲ್ಲ. ಒಂದು ವೇಳೆ ನೀನು ಪಠಣವನ್ನು ಮಾಡುತ್ತಾ ಕುಳಿತರೆ ಬ್ರಹ್ಮನಿಂದ ಹೊಡೆದಂತಹ ಪರವಾಗಿ ನೀನು ಅದನ್ನು ಸದುಪಯೋಗ ಪಡಿಸಿಕೊಂಡರೆ ನನ್ನ ಗಂಡನಿಗಿಂತಲೂ ಅಧಿಕನಾಗುತ್ತಾನೆ ಎಂಬಂತ ಹೊಟ್ಟೆಗಿಚ್ಚವನಿಗೆ ಮನಗೆ ಹಿತವಾಯಿತು ಹಿತವಾಯಿತೀಗಲು ಭಕ್ತಿಯೆಂಬ ಮಾದರಗಳು ನಿಜವಾಗಿಯೂ ನಿನ್ನ ಮಾತಿನಲ್ಲಿ ಒಂದು ಮದುವೆ ನನಗೆ ಹಿತವಾಗಿ ನನ್ನದಾದಂತಹ ಒಂದು ಸಂಶಯವು ದೂರವಾಗಿ ಆದರೆ ಎದೆಯಲ್ಲಿ ಒಂದು ಸಂಶಯ ದೂರ ಆದ್ಮೇಲೆ ಇನ್ನೊಂದು ಸಂಶಯ ಹತ್ತಿರ ಬರುತ್ತಾ? ಈಗ ಈ ಪ್ರಪಂಚವನ್ನೇ ನಿಯಂತ್ರಿಸುವ ಒಂದು ಶಕ್ತಿ ಇದೆ, ಆಸ್ತಿಕ ಮತ ಇದೆ ಅಂತ ಹೇಳುವುದು ಹೌದು. ಇಂತಹ ಒಂದು ಶಕ್ತಿ ಇದೆ, ದೇವರಿದ್ದಾನೆ ಅಸ್ತಿ ಎಂಬುತ್ತವ. ನೀನು ನಾಸ್ತಿಕನೇನಲ್ವಲ್ಲ, ದೇವರನ್ನು ನಂಬು. ನಾನು ಬ್ರಾಹ್ಮಣನಲ್ವಾ? ಹಾಗೆಯೇ ಅನಾದಿ ಕಾಲದಿಂದಲೂ ಜಗತ್ತನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಇದೆ ಎಂಬಂತ ಆಸ್ತಿಕ ಮತಕ್ಕೆ ದೇವರನ್ನು ನಂಬ್ತಾರ. ಅಯ್ಯ ಎಂಬ ತತ್ವವರಿಯದೆ ಸತ್ವಗತಿ ಬ್ರಹ್ಮಾಣಿಯೇ ನಿಶ್ಚಯನೇ ಸತ್ಯವಲ್ಲದಕ್ಕೆ ಸಂಭಯವೇ. ಯಾರು ತನ್ನದಾದಂತ ನನಗಿಂತ ಹಿರಿದಾದಂತಹ ಒಂದು ಶಕ್ತಿ ಇದೆ ಎಂದು ಯಾರು ಭಾವಿಸುತ್ತಾರೋ ಅವರು ಆಸ್ತಿಕರು. ನಾನೇ ದೊಡ್ಡವ, ನನಗಿಂತ ದೊಡ್ಡವನು ಯಾರೂ ಇಲ್ಲ, ಈ ಪ್ರಪಂಚ ಎಲ್ಲ ನನ್ನದೇ, ನಾನೇ ನಿಯಂತ್ರಿಸುವವ ಆಸ್ತಿಕನ ವಿಚಾರವನ್ನೇ ಅಂತ ಹೇಳುವ ನಾಸ್ತಿಕನೇ. ಈಗ ಪ್ರಪಂಚವನ್ನೇ ನಿಯಂತ್ರಿಸುವಂತ ಒಂದು ಶಕ್ತಿ ಇದೆ, ಎಲ್ಲರೂ ನಂಬುತ್ತಾರಲ್ಲ, ಆಸ್ತಿಕ. ಈಗ ತನಗಿಂತ ಹೊರತಾದಂತ ಶಕ್ತಿಯ ಇಲ್ಲ ಎನ್ನುವುದು ನಾಸ್ತಿಕ ಎನ್ನುವುದು. ಈಗ ಆ
ವಿಷಯದ ಬಗ್ಗೆ ವಿಷಯ ಆಸ್ತಿಕರ ವಿಚಾರವನ್ನು ಬಿಟ್ಟು ಪ್ರಪಂಚದಲ್ಲಿ ನಿನ್ನನ್ನೇ ಎಲ್ಲ ದೇವರು ತಗೊಂಡವರು. ಅಂದ್ರೆ ಈಗ ನೀನು ಅಮೃತತ್ವವನ್ನು ಪಡೆದಿದ್ದಿ. ಈಗ ಅಮೃತ ಹೃದಯ ಎಂತದ್ದು? ಸಾಯು. ಅಮೃತ ಅಂದ್ರೆ ಸಾಯದೇನು? ಸಾಯದೇ ಇರುವಂತಹ ನಿನಗೆ ನೀನು ಅಮರನಾದ ಮೇಲೆ ನಿನಗೆ ಅಮೃತದ ಅಗತ್ಯ ಉಂಟಾ? ತತ್ವಮಸಿ. ಈಗ ತತ್ವಮಸಿ ಮಸಿ. ಅದೇ ನಾನಾಗಿದ್ದೆ. ನಾನು ಬ್ರಹ್ಮನಾಗಿದ್ದೇನೆ. ನೀನೇ ಬ್ರಹ್ಮ, ನೀನೇ ಬ್ರಹ್ಮ, ನೀನೇ ಜ್ಯೇಷ್ಠ. ಇನ್ನೊಬ್ಬರ ಕಾಲು ಹಿಡಿದು ಕೈ ಹಿಡಿದು ಅವರ ಹಿಂದೆ ಬಿದ್ದು ಅವರನ್ನು ಹೊಗಳುತ್ತಾ ಇನ್ನೊಂದು ಶಕ್ತಿ ಇದೆ ಎಂದು ನಂಬಿ ಕುಳಿತುಕೊಳ್ಳುವುದೇ ಅಲ್ಲ. ನೀನು ಎಂಬಂತ ಅಹಂಕಾರ ನಿನಗೆ ಬೇಕು. ವಾದವತಿ ವಾದವತಿ ವರದಾಸುದಾಗದ ಮೇದಿ ದುರಯನ್ನದಾಗಿ ಹೊರತೆಗದೆ ವಾದವತಿ ವರದಾಸು ಭಾಗದ ಮೇದಿ ದುರಯನ್ನದಾಗಿ ಹೊರತೆಗದೆ ಬೇರೆ ಸಾಧವಿ ವಾದವತಿ ಸೊಗಸಾದುದಾಗ ಓ ಮೆದಿನಿಸುದ ನನ್ನ ಜಪದಿಂದ ಆದಂತಹ ಕೊರತೆಯನ್ನು ಹೇಳು. ಈಗ ಪ್ರಪಂಚವೆಲ್ಲ ಕೊಂಡಾಡುವುದು ದೇವರು ಅಂತ ನೀನು. ಈಗ ದೇವರು ಅಂತ ನಿನ್ನನ್ನು ಕೊಂಡಾಡುವ ನೀನು ಬೇರೊಬ್ಬ ದೇವನಿದ್ದಾನೆ ನನಗೆ ವ್ಯತಿರಿಕ್ತವಾದಂತಹ ವ್ಯಕ್ತಿಯೋ ಶಕ್ತಿಯೋ ಇನ್ನೊಂದು ವಿದ್ಯೆಯನ್ನು ನೀನು ಆರಾಧಿಸಿ ಬಿಟ್ಟುಕೊಳ್ಳುವುದೇ ಹೌದಾಗಿದ್ರೆ ಅವರು ಮತ್ತೆ ನಂಬಿದ್ದೇನೆ ಅವರಿಗೆ ದ್ರೋಹ ಮಾಡಿದ ಹಾಗಾಗುವುದಿಲ್ಲ. ಹಾಗಾದ್ರೆ ಒಂದನೇ ನಿಂದ ಇನ್ನು ನೀನು ಇನ್ನೊಬ್ಬರನ್ನು ವಂಚಿಸುತ್ತಿ ಅಂತ ಹೇಳಿದ್ರೆ ಅದು ನೀನು ನಿನ್ನನ್ನೇ ನಿಂದಿಸಿದ ಹಾಗೆ. ಆದ್ದರಿಂದ ಈಗ ನಾನಿಂದ ಬಂದದ್ದು ಯಾಕೆ? ಈ ಪ್ರಾಯದಲ್ಲೂ ಇಷ್ಟಾದರೂ ನಾನು ಮಾತಾಡಿ ಹೋಗುತ್ತೇನೆ ಅಂತ ಬಂದದ್ದು ಯಾಕೆ? ನಿನಗಿಂತ ದೊಡ್ಡವರು ಬೇರೆ ಯಾರು ಇಲ್ಲ ಅಂತ ಹೇಳಿ ಈಗ ನಾನೇ ಬರುವಾಗ ನೀನು ಇನ್ನೊಬ್ಬರನ್ನು ಪೂಜಿಸುತ್ತಿ ಅಂತ ಹೇಳಿದ್ರೆ ನನಗೂ ನಾನು ಹೋದಾಗ ಈ ಪ್ರಪಂಚದಲ್ಲಿ ರಘುನಾಥರ ದೇವ ದೇವ ಎಂದು ಹೇಳುವಾಗ ಅವರ ನಂಬಿಕೆಗೆ ನೀನು ದ್ರೋಹ ಮಾಡಿದ ಹಾಗಾಗ್ತದೆ. ಸಕಾಲಕ್ಕೆ ಬಂದು ನನಗೆ ವಿಜ್ಞಾನವನ್ನು ಒದಗಿಸಿದಂತಹ ನನ್ನ ಪಾಲಿನ ಬಾಲಭಾಸ್ಕರ ನೀನಾಗಿ ಸದಾ ನನ್ನನ್ನು ನಿಯಂತ್ರಿಸುತ್ತಿರುವ ಈ ಗಾಯತ್ರಿ ಮಂತ್ರವನ್ನು ಬಿಟ್ಟೆ ಮಾನ ಮುಕ್ತಿ ಸರಿಸುವನಲ್ಲ ಬಿಟ್ಟೆ ಬಿಟ್ಟೆ. ಇನ್ನು ನೀನು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರು. ಯಾವ ಯಾವ ಒಂದು ಅಂತಸ್ತನ್ನು ನೀನು ಪಡೆಯಬೇಕಿತ್ತು ಜ್ಯೇಷ್ಠ ಶ್ರೇಷ್ಠ ಎಂಬುದು ನಿನಗೆ ಇತ್ತು ಅದು ಗೊತ್ತಿರಲಿಲ್ಲ. ಹೌದು ಇನ್ನು ನೀನು ಹೌದು ಇನ್ನೆಲ್ಲ ನಿನಗೆ ಇಷ್ಟೆಲ್ಲ ನನಗೆ ಪ್ರಕಾಶವನ್ನು ಒದಗಿಸಿಕೊಟ್ಟಂತ ನಿಮ್ಮನ್ನು ಹೀಗೆ ಬಿಟ್ಟಿದ್ದಾಗುದಿಲ್ಲ. ನಾನು ಹೀಗೆ ಬಿಡುವುದಿಲ್ಲ ಅಂತ ಹೇಳ್ತೀನಿ. ನನಗೆ ಸ್ವಲ್ಪ ಹೆದರಿಕೆ ಆಯ್ತು. ನನ್ನ ಕುರಿತಾಗಿ ನೀವು ಪ್ರಚಾರ ಮಾಡಬೇಕು. ಲೋಕದಲ್ಲಿ ಅರುಣಾಸುರನೇ ದೇವ, ಅವನೇ ಪರಬ್ರಹ್ಮ, ಅವನನ್ನು ಮೀರಿದಂತಹ ಶಕ್ತಿ ಮತ್ತೊಂದಿಲ್ಲ. ಹಾಗೆ ಪ್ರಚಾರ ಮಾಡಿ. ಈಗ ಬರುವಾಗ ನಿನ್ನ ಬಗ್ಗೆ ಊರಿನವರೆಲ್ಲ ಪ್ರಚಾರ ಮಾಡ್ತಾ ಇದ್ರು. ಈಗ ಹೋಗುವಾಗ ನಾನೇ ಪ್ರಚಾರ ಮಾಡಿಕೊಂಡು ಹೋಗ್ತೇನೆ. ಆದಷ್ಟು ಬೇಗನೆ ನೀನು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರು. ನಿನ್ನದಾದಂತಹ ಪದವಿಯನ್ನು ನೀನು ಸೇರು. ನಾನು ನನ್ನ ಪದವಿಯಲ್ಲಿ ಇದ್ದೆ. ಹೌದು ಆದ್ರೆ ಇದ್ದೆ ಅಂತ ಇಷ್ಟೊಂದು ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಅಲ್ಲ ನಿಮಗೆಲ್ಲ ಗೊತ್ತು. ಅದನ್ನೇ ಪ್ರಚಾರ ಮಾಡುವ. ಆಯ್ತು ಬರ್ತೇನೆ ಹಾಗಾದ್ರೆ. ಅರುಣಾಚಲ ಏಕೋ ದೇವ ಚಂಡರೇ ಎಲ್ಲರೂ ಚಿತ್ತವಿಚಾರಿಸಬೇಕು. ಇನ್ನು ಯಾವ ಗುಡಿಗೋಪುರಗಳು ನಡೆಯಲಿ
ಪ್ರಪಂಚದಲ್ಲಿ ನನ್ನ ಆಳ್ಕೆಗೆ ಒಳಪಟ್ಟಂತ ಈ ಕ್ಷೇತ್ರದಲ್ಲಿ ಈ ಲೋಕದಲ್ಲಿ ಎಲ್ಲರೂ ನನ್ನನ್ನು ಆಧರಿಸಬೇಕು. ಹಾಗೆಂದು ಎಲ್ಲರಿಗೆ ಕಟ್ಟಪ್ಪಣೆ ಮಾಡಿ ಯಾರು ನನ್ನ ಮಾತನ್ನು ಕೇಳುವುದಿಲ್ಲೋ ಅಂತವರಲ್ಲವೇನು ಬ್ರಾಹ್ಮಣರಿಗೆ ಎಚ್ಚರಿಸಿ ಜಪ ತಪ ಮಾಡಬಾರದು. ಎಲ್ಲರೂ ನನ್ನನ್ನೇ ಪೂಜೆ ಮಾಡಬೇಕು. ನಿಮ್ಮ ಮಾತನ್ನು ಧಿಕ್ಕರಿಸಿದರೆ ಅಂತವರಲ್ಲವೇನು गायत्री चरण त्रिभुवना शुभ शुभ्रपूजिता नवना चंद्रमन प्रभयिंद्ररति ज्योतिया सुधाकरा प्रभुवाणी ಈ ಏಕವಿಲಾಸೀಪುರವನ್ನು ಮಾಡುವ ಅರುಣಾಸುರ ಮಹಾಪ್ರಭುಗಳ ಕೈಗಿಟ್ಟ ಪುಣ್ಯಾತ್ಮನ ಯಶೋಮತಿ ಎಂಬುದಾಗಿ ಕೊಂಡಾಡುತ್ತಾರೆ. ಹೌದು, ಹೇಳುವುದಕ್ಕೆ ಅಷ್ಟ ಸೌಭಾಗ್ಯಗಳು ನನ್ನ ಪಾಲಿಗಿದೆ. ಯಾವುದಕ್ಕೂ ಮುಂದು ಕೊರತೆಯುವುದು ಇಲ್ಲ. ಆದರೆ ಯಾಕೋ ಏನು ಈಗಿನ ಜನಗಳಲ್ಲಿ ಮನಸ್ಸಿನ ಅಂತರಾಳದಲ್ಲಿ ಯಾವುದೋ ಹೇಳುತ್ತಾ ಇದೆ. ನನ್ನ ಚಿತ್ತವೇ ಅಶಾಂತವಾಗಿ ಹೋಗಿದೆ. ಇದಕ್ಕೆ ಉತ್ತರ ಏನು ಜೀವನವೇ ಅಲ್ಲೋಲಕ ಪ್ರೋಲವಾಗಿದೆ. ನನ್ನ ಮನಸ್ಸಿನಲ್ಲಿ ಮಾಲಿನಿ ಎಂಬವಳು ಯಾವತ್ತೂ ಈಗೀಗ ದಿನಗಳಲ್ಲಿ ಅವಳು ನನ್ನ ಹತ್ತಿರ ಕಾಣುವುದಿಲ್ಲ. ಅವಳನ್ನು ವಿಚಾರವನ್ನು ಕೇಳಬೇಕೆಂಬ ಉದ್ದೇಶದಿಂದಲೇ ಈ ನನ್ನೊಳಗೆ ನಾನು ಕುಳಿತುಕೊಂಡಿದ್ದೇನೆ. ಬಂದವಳು ಮಾಲಿನಿ, ಬಹಳ ಅಪರೂಪದವಳು ನೀನು. ಈಗಿನ ದಿನಗಳಲ್ಲಿ ನಿನ್ನನ್ನು ಕಾಣುವುದಕ್ಕೆ ನಾನು ಜನಕರಿಸಬೇಕು ಅಲ್ವಾ? ಇಲ್ಲದಿದ್ದರೆ ಚಿಗರಿ ಹಾಗೆ ನನ್ನ ಮುಂದೆ ಹಿಂದೆ ಓಡ್ತಾ ಇದ್ದವಳು ನೀನು ಅಲ್ವೇನೆ? ಅವಸರದಲ್ಲಿ ನಾನು ಈ ಉದ್ಯಾನವನಕ್ಕೆ ಯಾಕೆ ನಿನ್ನನ್ನು ಕರೆದದ್ದು? ಹೌದಮ್ಮ, ಯಾಕೆ ಅಲ್ವಾ? ಆ ವಿಚಾರ ನಿಮಗೆ ಗೊತ್ತಿರಬೇಕು. ನೀವು ಯಾವಾಗಲೂ ನನ್ನನ್ನು ತೋಟಕ್ಕೆ ಕರೆಸಿರಿ, ಹೂವನ್ನು ಕೊಯ್ದು ನಾವು ಇಬ್ಬರು ಒಟ್ಟಿಗೆ ಬರುವುದು ಯಾವಾಗ? ಹೌದು, ನಾವು ಇಬ್ಬರು ಹೇಗಿದ್ದೇವೆ? ಜಲಕದ ಆವಾಗೂ ನಾವು ಒಟ್ಟಿಗೆ ಹೋಗ್ಬೇಕು ಅಲ್ವೇ? ಹೋಗ್ಬೇಕಾದ್ರೆ ನನ್ನನ್ನು ಕರೆದುಕೊಂಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ನಾವಿದ್ದವರು. ನಿನ್ನನ್ನು ಎಂದೂ ನಾನು ನನ್ನ ಕೆಲಸಗಳೆಂಬುದಾಗಿ ಭಾವಿಸಿದವಳಲ್ಲ. ನನ್ನ ಸಖಿಯಾಗಿ ಇದ್ದವಳು ನೀನು, ನನ್ನ ಆಪ್ತನೂ ನೀನು ಅಲ್ವೇನೆ? ನಾವು ಒಂದೇ ಮುಖದಲ್ಲಿ ಇರುವಂತಹ ಎರಡು ಕಣ್ಣುಗಳು ಇದ್ದ ಹಾಗೆ ನನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಎದ್ದಂತಹ ಎಲ್ಲಾ ವಿಷಯಗಳನ್ನು ನಿನ್ನಲ್ಲೇ ಹೇಳುವುದು ನಾನು. ನಿನ್ನಲ್ಲಿದ್ದ ವಿಷಯವನ್ನು ನನ್ನಲ್ಲೇ ಹೇಳಿ ನಾವು ಅದಕ್ಕೆ ಶಮನವನ್ನು ಮಾಡಿಕೊಳ್ಳುತ್ತೇವೆ. ಇವತ್ತು ಒಂದು ವಿಚಾರವನ್ನು ಕೇಳಬೇಕೆಂಬ ಉದ್ದೇಶದಲ್ಲಿ ನಿನ್ನನ್ನು ಕರೆದವಳು ನಾನು ಅಲ್ವೇನೆ? ನಿನ್ನ ಮುಖವನ್ನು ನೋಡುವಾಗ ಬಹಳ ಸಂತೋಷದಲ್ಲಿ ಇರುತ್ತೀಯ, ನೀನು ನಗುತ್ತಾ ಇರುತ್ತೀಯ. ಯಾರೊಟ್ಟಿಗಿರುವುದು ನಾನು? ಯಶೋಮತಿ ಅಮ್ಮನ ಹಾಗೆ ಸಖಿಯಾಗಿರುವುದು. ನಿನ್ನ ಚಿತ್ತ ಪ್ರಸನ್ನವಾಗಿರುತ್ತದೆ ಅಲ್ವೇನೆ? ನಾನು ಒಂದು ಊಹಿಸಿದ್ದೇನೆ, ಯಾವತ್ತೂ ನೀನು ಈ ನನ್ನ ಅರಮನೆಯಲ್ಲಿ ಇದ್ದವಳು ಈಗಿನ ದಿನಗಳಲ್ಲಿ ಎಲ್ಲಿಗೋ ಹೋಗುತ್ತಿ, ನನಗೆ ಹೇಳದೆ ಯಾವುದೇ ವಿಚಾರವನ್ನು ಅಡಗಿಸಿಟ್ಟು ಬಿಡ್ತಾ ಇದ್ದಿ ಎಂಬುದು ನನಗೆ ಭಾಸವಾಗ್ತಾ ಇದೆ. ಅದಕ್ಕಾಗಿ ಕೇಳುವುದು, ಎಲ್ಲಿಗೆ ಹೋಗೋದಿಲ್ಲ? ನಾನು ಎಲ್ಲಿಗೆ ಹೋಗುವಂತ ಕೇಳ್ತಿದ್ದೀರಮ್ಮ? ನಾನು ಹೋಗುದು ಅಮ್ಮ ಏನು ಹೇಳಬಾರದಿತ್ತು, ಆದರೆ ನೀವೊಬ್ಬರು ಹೆಣ್ಣಾಗುವುದರಿಂದ ನಿಮ್ಮ ಹೆಣ್ಣಲ್ಲೇ ಹೇಳಿದರೆ ಅದರಲ್ಲಿ ಸಂಕೋಚವಿಲ್ಲ. ಆದ್ದರಿಂದ ಆಗಲೇ ಇಷ್ಟರವರೆಗೆ ನನ್ನಲ್ಲಿ ಹೇಳುವುದಕ್ಕೆ ನಿನಗೆ ಸಂಕೋಚವಾಗುವುದಿಲ್ಲ. ಈ ಮಾತಿಗೆ ಸಂಕೋಚವಾಗ್ತಾ ಇದೆಯಾ? ಈ ಮಾತನ್ನು ಹೇಳಬೇಕಾದ್ರೂ ಸ್ವಲ್ಪ ಸಂಕೋಚ. ಅಂತಹ ವಿಚಾರ ಹೌದಮ್ಮ. ಏನೇ ಅಂತದ್ದು ಅಮ್ಮ? ನೀವು ಪತಿ ಸತಿ ಇರುವಂತಹ ಸಮಯವನ್ನು ನೋಡುವಾಗ ಸತಿಪತಿಯರಾಗಿ ನೀವು ಎಷ್ಟು ಆನಂದವನ್ನು ಸುಖಮಯವಾಗಿ ಇದ್ದೀರೋ ಹಾಗೆ ನಾನುಂಟಲ್ಲ, ನಾನು ಒಂದು ಭಾವಿಸಿಕೊಂಡೆ. ನಾನು ಎಲ್ಲಿಗೆ? ಪ್ರಿಯಕರನನ್ನು ಕಾಣಲಿಕ್ಕೆ ಹೋಗುದಮ್ಮ. ಏನೋ? ಹೌದಮ್ಮ ಮಾಲಿನಿ, ನನ್ನ ಪ್ರಶ್ನೆಗೆ ನಿನ್ನ ಈ ಅಪಹಾಸ್ಯದ
ಉತ್ತರವೇ ಅಲ್ವೇನೆ? ನಿನ್ನನ್ನು ಬಾಲ್ಯದಿಂದಲೇ ನಾನು ಪರಿಚಿತವಳು. ನಿನ್ನ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ. ಹಾಗಂತ ಹೇಳಿ ನೀನು ಇಂತಹ ಸಾಮಾನ್ಯ ಕೆಲಸಕ್ಕೆ ಹೋಗುವೆ ಎಂದಾದರೆ ನಾನು ಹೇಗೆ ಒಪ್ಪಿಕೊಳ್ಳುವುದೇ? ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಇಷ್ಟರವರೆಗೆ ನನ್ನಲ್ಲಿ ಸುಳ್ಳು ಹೇಳಿದವಳು ನೀನಲ್ಲ. ನೀನು ಪ್ರಿಯಕರನನ್ನು ನೋಡುವುದಕ್ಕಾಗಿ ನನ್ನಿಂದ ಮರಿಮಾಚೆ ಹೋಗುವುದಾ ನೀನು? ಖಂಡಿತ ನಾನು ಒಪ್ಪುವುದಿಲ್ಲ ಅಲ್ವೇನೆ? ಇಷ್ಟರವರೆಗೆ ನೀನು ನನ್ನವಳು, ನನ್ನ ಆಪ್ತಳು, ನನ್ನ ಪ್ರಿಯಳು ಎಂಬುದಾಗಿ ಭಾವಿಸಿಕೊಂಡು ಅದು ಈಗ ನಿನ್ನ ವರ್ತನೆಯಲ್ಲಿ ನನಗೆ ಯಾಕೋ ವ್ಯತ್ಯಾಸ ಕಾಣುತ್ತಾ ಇದೆ. ಇದು ನಿನಗೆ ನನ್ನ ಮೇಲೆ ಅಷ್ಟು ಭರವಸೆ ಇರದಿದ್ರೆ ಅಥವಾ ನನ್ನ ಮೇಲೆ ಪ್ರೀತಿ ಇರದಿದ್ರೆ ನನ್ನಲ್ಲಿ ಇರುವುದು ಬೇಡ. ನೀನು ಹೊರಟು ಹೋಗಿ ಇಲ್ಲಿಂದ. ಎಂತ ಮಾತುಗಳನ್ನು ಹಾಡಿದಿರಮ್ಮ? ಎಂತ ಆಡಿದೆ ನಾನು? ಕುಕ್ಕುವನ್ನು ಹೊಡಿಲಿಕ್ಕೆ ರಾಮಬಾಣವೇ ಬೇಕೆ ಅಮ್ಮ. ಬ್ರಹ್ಮಾಸ್ತ್ರ ಬೇಡಬೇಕೆಂದು ಇಲ್ಲ. ತಾಯಿ, ಏನು ನಾವು ನಿಮ್ಮ ಹತ್ತಿರ ಇರಬಾರದಂತ ನೀವು ಹೇಳುತ್ತಿದ್ದೀರಿ. ನಾನು ಸುಳ್ಳು ಹೇಳುತ್ತಿದ್ದೆ ಅಂತ ಭಾವಿಸ್ತೀರಿ. ನಿನ್ನ ಮಾತು 100ಕ್ಕೆ 100 ಸುಳ್ಳೆ. ನಿನ್ನನ್ನು ನಾನು ನನಗೆ ಒಳ್ಳೆ ಬೆಲೆ ಉಂಟು ನಿನ್ನ ಬಗ್ಗೆ ಎಲ್ಲವನ್ನು ತಿಳಿದವಳು ನಾನು. ನೀವಲ್ಲದೆ ಮತ್ತೆ ಯಾರು ನನಗೆ ಆಸರೆ ಇಲ್ಲ ಎಂಬುದನ್ನು ಭಾವಿಸಿಕೊಂಡು ನಾನು ನಿಮ್ಮ ಮದುವೆಯಾಗುವ ವಾದವೇನೋ ನಿಮ್ಮನ್ನು ಹೇಳಿಕೊಂಡು ಇಲ್ಲಿ ಬಂದವಳು ನಾನು. ಹೌದು, ಇನ್ನು ಒಮ್ಮೆ ನೀವು ನನ್ನ ಹತ್ರ ಇಲ್ಲ ಬೇಡ, ನೀನು ಸುಳ್ಳು ಹೇಳುತ್ತಿದ್ದ ಹೀಗೆ ದಿನಗಳಲ್ಲಿ ನೀನು ಕಪಟ ಆಡ್ತಾ ಇದ್ದೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ಹೇಳಿದ್ದೆ. ತಾಯಿ, ಆಡುವ ಬಾಕು ನಿಮಗುಂಟು, ಕೇಳುವ ಭಾಗ್ಯ ನನಗೆದು. ಆದ್ದರಿಂದ ನೀವು ಹೇಳಿದಾಗಿ ನಾನು ಇಲ್ಲಿ ಇರಬಾರದು ಅಂತ ಹೇಳಿದರೆ ನಾನು ನಿಜವಾಗಿ ನಿಲ್ಲಲಾರೆ ತಾಯಿ. ತಾಯಿ, ನೀವು ಕೊಟ್ಟಂತ ಆಭರಣಗಳನ್ನೆಲ್ಲ ನಾನು ನಿಮಗೆ ಆಭರಣ ಎಲ್ಲ ನನಗೆ ಬೇಡ, ಅದನ್ನು ಹೊತ್ಕೊಂಡು ಹೋಗು ನೀನು. ಯಾಕೆ? ನಾನು ನನಗೆ ಈ ಕೂಡ ಬೇಡ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತೀನಿ? ಹೋಗುದು ಎಲ್ಲಿಗಾದರೂ ಹೋಗುತ್ತೇನೆ. ನೋಡಿ, ದಾರಿಯು ದೊಡ್ಡದುಂಟು. ಎಲ್ಲಿಯಾದರೂ ಹೋಗಿ ನನ್ನ ಜೀವನವನ್ನು ನಾನು ಸಾರ್ಥಕೊಳ್ಳುತ್ತೇನೆ. ಹೋಗುತ್ತೇನೆ. ವಿರೋಧವಿಲ್ಲವು ಚಿತ್ತಗಳಲ್ಲಿ ನೆಮ್ಮದಿ ಕಾಣೆ ಇರೋದು ರತ್ನಗಳು. ನೆಮ್ಮದಿ ಕಾಣೆ ಇರೋದು ರತ್ನಗಳು. ಅನಂತನು ಶಾಂತಿ ಕಾಣದು, ಅನಂತನು ಶಾಂತಿ ಕಾಣದು, ನೀನೈ ಮಾತನವನು ಹಲವೆಯನ್ನೋಡು. ವಿರಹವಿಲ್ಲವು ಚಿತ್ತ ಗಗನಿ ನೆಮ್ಮದಿ ಕಾಣೆ ಇರುವುದು ರತ್ನಗಳು. ಯಾಕೋ ಏನೋ ಮನಸ್ಸು ಸರಿ ಇಲ್ಲವೆಂದು. ಯಾವತ್ತೂ ನಿನ್ನನ್ನು ಮಾತಿನಿಂದ ನೋಯಿಸಿದವಳು ನಾನಲ್ಲ. ಹೌದು ತಾಯಿ, ನನ್ನ ಒಡ ಹುಟ್ಟವಳು ಎಂಬುದಾಗಿ ನಿನ್ನ ಭಾವಿಸಿದವಳು ನಾನು. ಹಾಗೆ ನಾನು ವರ್ತಿಸಿದವಳು. ನಿರ್ವರ್ತನೆಯಿಂದ ನಿನ್ನ ಮನಸ್ಸಿಗೆ ನೋವಾಗ್ತಿದೆ. ನನ್ನನ್ನು ಬಿಟ್ಟು ಹೋಗ್ತೇನೆ ಎಂಬುದು ಹೊರಟು ನಿಂತಿದೆಯಲ್ಲ. ನೀವಲ್ಲದೆ ಮತ್ತೆ ಇನ್ನಾರು ನನಗೆ ಗತಿ ಇದ್ದಾರಮ್ಮ. ನೀವು ಹೋಗು ಎಲ್ಲ ಹೇಳಿದ ಮೇಲೆ ನಾನು ಇಲ್ಲಿ ನಿಂತು ಆಗುವುದೇ ಆದರೆ ಏನಮ್ಮ ತಾಯಿ. ಮಾಲಿನಿ, ತಪ್ಪಾಯ್ತಮ್ಮ, ಕ್ಷಮಿಸು, ನನ್ನನ್ನು ಕ್ಷಮಿಸು. ಅಮ್ಮ, ನಿಜವಾಗಿಯೂ ನಾನು ನಿನ್ನನ್ನು ಈ ರೀತಿಯಾಗಿ ಬಹಿಬಾರ್ದಿತ್ತು. ನಾನು ಯಾರಮ್ಮ? ಯಾಕೋ ಮಾಲಿನಿ, ಈಗೀಗಿನ ದಿನಗಳಲ್ಲಿ ನನ್ನ ಮನಸ್ಸಿನ ಅಂತರಾಳದಲ್ಲಿ ಯಾವುದೋ ಬಾಗಿ ಹೇಳ್ತಾ ಇತ್ತು. ಬೆಳಿಗ್ಗೆ ಜಾವದಲ್ಲಿ ಯಾವುದೋ ಸ್ವಪ್ನಗಳು. ಆ ಸ್ವಪ್ನದ ಅರ್ಥವೇನೆಂಬುದು ನಾನು ಹುಡುಕುತ್ತಾ ಹೋದರೆ ಅರ್ಥವೇ ಸಿಗುವುದಿಲ್ಲ. ಯಾಕೆ ಈಗ ಆಗ್ತಾ ಇದೆ, ಯಾಕೆ ಆತಂಕಕ್ಕೆ ಒಳಗಾಗಿದ್ದೇನೆ ಎಂಬುದು ಅರ್ಥವಾಗ್ತಾ ಇಲ್ಲ. ಅದಕ್ಕಾಗಿ ಮನಸ್ಸು ನೊಂದು ನಿನಗೆ ಈ ರೀತಿಯ ಮಾತನ್ನು ಆಡಿದ್ದೆ ನಾನು. ಕ್ಷಮಿಸು, ನನ್ನನ್ನು ಕ್ಷಮಿಸು. ಎಲ್ಲಿಗೂ ಹೋಗೋದು ಬೇಡ. ಏನ್ ಮಾಡ್ತಿ ಎಂಬ ವಿಚಾರವನ್ನು ನಾನು ನಿನ್ನಲ್ಲಿ ಕೇಳುವುದಿಲ್ಲ. ಹೇಳ್ಬೇಡ ನನಗೆ. ಯಶೋಮತಿ, ನಿಜವಾಗಿ ನಾನು ಸತ್ಯ ಮಾತುಗಳನ್ನು ಹೇಳಿದರೆ ಏನಾದರೂ ಅನುಮತವ ಆದಿತ್ಯೆಂಬ ಭಾವಿಸಿಕೊಂಡು ನಾನು ನಿನಗೆ ಒಂದು ಸುಳ್ಳನ್ನು ಹೇಳಿದೆ ತಾಯಿ. ನೀನು ಹೇಳುವಂತಹ ಮಾತಿನಿಂದ ಏನಾದರೂ ಅನುಮತ ಕಳಿಸ್ತದೆ. ಹೌದು ತಾಯಿ, ನೀನು ಹೇಳಿದಂತೆ ನಾನು 4 ದಿವಸಕ್ಕೊಮ್ಮೆ ಈ ಪುರವನ್ನು ಬಿಟ್ಟು ಅರಣ್ಯವನ್ನು ಸೇರಿ ನನ್ನ ಹೃದಯವನ್ನು ಆನಂದಗೊಳಿಸುತ್ತಾ ಬರುತ್ತಿದ್ದವಳು ನಿಜವಾಗಿ ನಾನು. ಯಾವ ರೀತಿಯಲ್ಲಿ, ಹೇಗೆ, ಎಲ್ಲಿಗೆ ಎಲ್ಲ ವಿಚಾರವನ್ನು ಹೇಳಿ.
ಈ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಅಂತ ಆದರೆ ಏನಾದರೂ ಅನುಮತಾನ ಆದಿತ್ತೋ ಎನ್ನುವ ಭಾವದಿಂದ ಈ ಮಾತನ್ನು ನಾನು ಬಚ್ಚಿಟ್ಟುಕೊಂಡೆ ತಾಯಿ. ನಿಮ್ಮ ಮೇಲೆ ಅಷ್ಟು ಭರವಸೆ ಇಲ್ವೇ ನಿಮಗೆ? ಭರವಸೆ ನಿನ್ನದಲ್ಲ, ಮತ್ತೆ ಇನ್ಯಾರಿಗಾದರೂ ಕಿವಿಗೆ ಹೋಗಲೇ ಆ ಮಾತಲ್ಲಿ ಏನಾದರೂ ಆದಿತ್ತು ಎಂಬ ಭಾವನೆಯಿಂದ ನಾನು ನೀನು ಹೇಳುವಂತಹ ವಿಚಾರ ಯಾರಿಗೂ ತಿಳಿಬಾರದು, ಗೌಪ್ಯವಾಗಿ ಇರಬೇಕು. ನಿನ್ನ ಪತಿಗೂ ತಿಳಿಸಬಾರದು, ನನ್ನ ಪತಿಗೂ ತಿಳಿಸಬಾರದು. ಹೌದು ತಾಯಿ. ಅಲ್ಲಿ ಒಂದು ವೇಳೆ ನೀನು ಹೇಳುವಂತಹ ಮಾತು ಅಷ್ಟು ಗೌಪ್ಯವಾಗಿದ್ದರೆ ಇದು ನಾನು ಯಾಕೆ ಹೇಳ್ತೇನೆ, ನನ್ನ ಪತಿದೇವರಿಗೂ ನಾನು ಹೇಳುತ್ತಿಲ್ಲ. ಹೇಳಿ ನೋಡು, ಅಲ್ಲಿ ಕಾಡುತ್ತಿರುವುದು ನಾನು ದಾರಿಯಲ್ಲಿ ಹೋಗುವಾಗ ಹೇಳುತ್ತೇನೆ. ಕಣ್ಣನ್ನಾಗಿ ಮಾಡಿ ನೋಡುತ್ತಿದ್ದೇನೆ. ನಿಜ ದಿನನಿತ್ಯ ಬರುವಂತ ನನ್ನ ಈ ಆಶ್ರಮ ಆದರೆ ಇದೇಕೆ ಹೀಗಾಯಿತು? ಹೌದು, ನಿಜವಾಗಿ ನಾನು ಇಲ್ಲಿಗೆ ಬರುವವಳು. ಯಾವಾಗಲೂ ಬರುವಂತ ಸಮಯದಲ್ಲಿ ನಾನು ತಪ್ಪಿದರು ನನ್ನ ಕುದುರೆಯನ್ನು ಏರಿಕೊಂಡು ಬರುವಂತ ಆ ಕುದುರೆಗೆ ಇಲ್ಲಿಯ ಒಂದೊಂದು ಎಲೆಯ ಗುರುತುಗಳು ಆ ಕುದುರೆಗೆ ಉಂಟು ಮಾತೆ. ಆದ್ದರಿಂದ ನಾನು ತಪ್ಪಬಹುದು, ನನ್ನ ಕುದುರೆ ಯಾವಾಗಲೂ ತಪ್ಪಿದ್ದಲ್ಲ. ಅದೇ ಇಲ್ಲೇ ಇದ್ದಾಗಿ ಹೀಗಾಯ್ತು. ಇಲ್ಲೇ ನಮ್ಮ ಗುರುವರಿಯರು ತಪಸ್ಸನ್ನು ಮಾಡುತ್ತಿರುವಂತ ಆ ಶ್ರೀದೇವಿಯ ಮಂದಿರವೂ ಇತ್ತು. ಅದೇ ಕೆಡವಿ ಹೋಗಿದೆಯಲ್ಲ. ಹೌದು, ಅದೇಕೆ ಅದೋ ಸಾವಿರ ಒಡಮಣಿಗಳು ಕುಳಿತು ಹೋಮವನ್ನು ನಂಗೆ ಹೋಗಿದೆ. ಇದು ಏನಾಯಿತು? ಯಾರಿಂದ ಆಯಿತು? ಓ ದೇವಾ, ಗುರುದೇವ, ಯಾರು ಕೈ ಬಿಟ್ಟರೆ ನೀವು ನನ್ನನ್ನು ಕೈ ಬಿಡ್ತೀರಾ ಗುರುದೇವಾ? ಓ ಗುರುದೇವಾ, ಎಲ್ಲಿದ್ದೀರಿ? ಮಣಿದಿರ್ಬರನ್ನೆತ್ತಿ ಹಣದಿದ ಕಂಬನಿಯ ಅಂಗೈಯಿಂದಲೊರೆದಿ ಮಣಿದಿರ್ಬರನ್ನೆತ್ತಿ ಹಣದಿದ ಕಂಬನಿಯ ಅಂಗೈಯಿಂದ ಒರೆದಿ ಮುಡಿಯನ್ನ ಕೇಳುವ ನಿಗಳು ಮುನಿಯನ್ನ ಕೇಳು ರಾಣಿಯರು ಆಕೆ ಹೊಣೆಗಾರರವಳು ಬೇಡುವಳು ಮಣಿಪ್ಪಲನ್ನೆತ್ತಿ ಹರದಿ ನಿತ್ಯವೂ ಒಂದು ನಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವಂತ ಈ ಬಾಲಿನಿಯು ನಿತ್ಯವೂ ಬರುತ್ತಿರುವವಳು. ದೇವಾ, ನಿಮ್ಮ ಪಾದ ಸೇವೆಯನ್ನು ಮಾಡಿ ನಾನು ಪಾವನೆಗೊಳ್ಳಬೇಕಂತ ಭಾವಿಸಿಕೊಂಡಿದ್ದವಳು. ಅಷ್ಟೇ ಅಲ್ಲ, ನೀವು ಜಪಿಸುತ್ತಿರುವಂತ ಶ್ರೀದೇವಿಯ ಗೋಪುರವೂ ಇಲ್ಲಿ ಹೋಯಿತು. ಸಹಸ್ರಾರು ಮುದಿಗೋಟುಗಳಿದ್ದಂತ ಈ ಆಶ್ರಮವು ಏನಾಯಿತು ದೇವಾ? ಕೆಲವೇ ಹಾಗಾಗಿದೆ. ಯಾರಿಂದ ಆಯಿತು? ಹೇಗಾಯಿತು ದೇವಾ? ನೆರೆ ಬಂದು ಕೊಚ್ಚಿ ಹೋದ ಬಳಿಕ ಮಡಕೆ ಒಡೆದು ಮಣ್ಣಲ್ಲಿ ಮಣ್ಣಾಗಿ ಹೋದ ಬಳಿಕ ಈಗ ಇದಕ್ಕೆಲ್ಲ ಕಾರಣ ನಿನ್ನೊಟ್ಟಿಗೆ ಬಂದಿದ್ದಾಳಲ್ಲ ಇವಳು.
ತಂದೆ ಬೇಡು ಕರುಜೆಯನ್ನ ನಾದನದಿಂದ ಬೇಡುವುದಿಂದು ತಂದೆ ಕೇಳು ದಂಡಿಗುವ ಭೂಪಗರುಗದಿಂದಾದುವೆ ತಂದೆ ಕೇಳು ಎಂದ ಎನರೆಂದ ಅಲರಿ ಇದ್ದೊರೆದು ನೋಡಿದರೆಗೆ ತಂದೆ ಕೇಳು ತಂದೆ ಸ್ವಾಮಿ ಸ್ವಾಮಿ ಕೇಳಲಾರೆ ಕೇಳಲಾರೆ ಮಾಲಿನ್ಯದಿಂದ ನಿಮ್ಮ ವಿಚಾರವನ್ನು ತಿಳಿದು ನಿಮ್ಮನ್ನು ಕಾಣಬೇಕೆಂಬಂತ ಸದುದ್ದೇಶದಿಂದ ಇಲ್ಲಿ ಬಂದ್ರೆ ಇಲ್ಲಿ ನಡೆದಂತಹ ರಥಾರ್ಥಕ್ಕೆ ಕಾರಣ ಏನು ಯಾರು ಎಂದು ಕೇಳುವಾಗ ನನ್ನನ್ನು ಕೊಟ್ಟು ಮಾಡಿ ತೋರಿಸ್ತಾರೆ ಸ್ವಾಮಿ. ಯಾವ ವಿಚಾರವೂ ನನಗೆ ತಿಳಿಯದು. ನಿಮ್ಮ ಮಾತು ನಾನು ಹೇಳುತ್ತೇನೆ. ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಕಾರಣನಲ್ಲ. ಮಾತನಾಡುತ್ತೆ ಹೇಗಿರಬೇಕು. ಇಲ್ಲಿ ನೀವಿರುವಂತಹ ಪ್ರಾಂತ್ಯ ನನ್ನ ಪತ್ನಿಯವರ ಅರಿವಿಕೆಯಲ್ಲಿ ಬರುತ್ತದೆ. ಅವರು ಯೋಗ್ಯವಾದಂತಹ ಕಾಳಜಿಯನ್ನು ವಹಿಸದಿರುವುದಿಲ್ಲ. ಇಂತಹ ಪರಿಸ್ಥಿತಿ ಆಗಿದೆ. ಈ ಕ್ಷಣವೇ ಹೋಗಿ ನನ್ನ ಪತ್ನಿಯವರಲ್ಲಿ ದೂರನ್ನು ಹೇಳುತ್ತೇನೆ. ಇಲ್ಲಿ ನಡೆದಂತಹ ನನ್ನ ವಿಚಾರವನ್ನು ಅವರಿಗೆ ಹೇಳಿ ಆ ದುಷ್ಟರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಎಲ್ಲವನ್ನು ಸರಿ ಮಾಡಿಕೊಡುವುದಾಗಿ ನಾನೇ ಹೋಗಿ ತಿಳಿಸುತ್ತೇನೆ. ನೀನು ಹೋಗಿ ನಿನ್ನ ಗಂಡನಲ್ಲಿ ಹೇಳಿದರೆ ಏನಾಗ್ತದೆ ಗೊತ್ತುಂಟಾ? ಬೇಲಿಯೇ ಎದ್ದು ಬಲವನ್ನು ಮೆಚ್ಚುತ್ತಾನೆ. ಹೌದು, ಏನೆಲ್ಲ ನಡೆಯುತ್ತಿದೆ ಇದಕ್ಕೆ ಕಾರಣವು ಯಾರು? ನಿಮಗೆ ಮಾತಲ್ಲಿ ತಿಳಿಸಲಾರೆ. ಇದೋ ನಿಮ್ಮಿಬ್ಬರಿಗೂ ದಿವ್ಯ ದೃಷ್ಟಿಯನ್ನು ನೋಡಿ ಕರುಣಿದೆ ದಿವ್ಯ ಭಕ್ತಿಯ ಕರುಣಿದೆ ದಿವ್ಯ ಭಕ್ತಿಯ ಕಾಣಿದುಗಳಿಂದ ಕಾಣಿದು ಇನ್ನಾಡಿಸುವ ಸಂತಾನಸಹಿತ ಅಸುರನ ಒದಗೆ ಚಂಡಿಕೆಯ ನಚ್ಚಿಬುದು ಸುರಸಂದಾನದಗಿದ ಅಸುರನ ಒದಗೆ ಚಂಡಿಕೆಯ ನಚ್ಚಿಬುದು ಶೋಣಿಯೊಳಗಿ ಕಿಲರು ಬಲಿಕಾದಾನವನು ಸಜೀವದ್ವಯರು ತಮ್ಮ ಬೇನೆಯೊಳ ನೈದುವರ ಕಂಡರು ಕೌತುಕದೊಂದು ಮೌಳಿ ಕರುಣಿದೆ ದಿವ್ಯ ದೃಷ್ಟಿಯ ಶಿಶು ಹತ್ಯ, ಗೋಹತ್ಯ, ಬ್ರಾಹ್ಮಣ ಹತ್ಯ, ಪಂಚಮಹಾಪಾತಗಳನ್ನು ಮಾಡುತ್ತಾ ನೀವಿದ್ದಂತಹ ದಿವ್ಯ ದೃಷ್ಟಿಯಿಂದ ನನ್ನವರು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ನೋಡಿದೆ. ಪಾಪಗಳನ್ನು ಮಾಡುತ್ತಾ ಮುಗಿಸುತ್ತಾ ಇದ್ದಾರೆ. ಮಾಡುವಂತಹ ಪಾಪ ಕಾರ್ಯಗಳು ಗೋದಾಗ್ನಿಯಾಗಿ ನನ್ನವರನ್ನು ಅಳಿಸದಂತೆ, ನನ್ನ ಮಾಂಗಲ್ಯವನ್ನು ಉಳಿಸದಂತೆ, ನನ್ನ ಮಾಂಗಲ್ಯವನ್ನು ನಿನ್ನ ಮಾಂಗಲ್ಯವನ್ನು ನಾನು ಉಳಿಸಬೇಕು. ನಿನ್ನ ಮಾಂಗಲ್ಯ ಮಾತ್ರ ನನಗೆ ಮೌಲ್ಯಯುತವಾದುದು. ಹಾಗಾದರೆ ಜಗತ್ತಿನಲ್ಲಿ ನಿನ್ನ ಗಂಡನಿಂದಾಗಿ ಎಷ್ಟೋ ಮಂದಿ ಮಾಂಗಲ್ಯವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಅಂತಹ ನಾನು ಅವರನ್ನು ಅವನು ಇವತ್ತಲ್ಲ ನಾಳೆ
ಮಾಡಿದ ಪಾಪಕ್ಕೆ ಆತನು ಕುಡಿದಂತಹ ಬೆಂಕಿಯಾಗಿ ಸುಟ್ಟು ಹೋಗುವುದರಲ್ಲಿ ಜಗದಂಬಿಕೆಗೆ ಚಂಡಿಕೆಯಾಗಿ ಬಂದು ನಿನ್ನ ಗಂಡನನ್ನು ಕೊಲ್ಲುತ್ತಾಳೆ ತಂದೆ, ನನ್ನ ಎದುರಿನಲ್ಲಿಯೇ ನನ್ನ ಪತಿದೇವರನ್ನು ಶಪಿಸ್ತಾ ಇದ್ದೀರಲ್ಲ. ಚಂಡಿಕೆ ಬರ್ತಾಳೆಯೇ? ಚಂಡಿಕೆಯಿಂದಲೂ ಖಂಡಿತ ಸಾಧ್ಯವಿಲ್ಲ ನನ್ನ ಪತಿದೇವರನ್ನು. ನನ್ನ ಅಹಂಕಾರವೇ ತಿಳಿಯಬಾರದು. ಪತಿವ್ರತೆ ನಾನು, ನನ್ನ ಪತಿವ್ರತ ಧರ್ಮ ಏನೆಂಬುದನ್ನು ತೋರಿಸುತ್ತೇನೆ. ಇದೊಂದು ಹೊತ್ತಿನಲ್ಲಿ ಶ್ರೀದೇವಿಯ ಪಾಲದಾರಿಯಾಗಿ ಹೇಳುತ್ತಾ ಇದ್ದೇನೆ ಸ್ವಾಮಿ. ಎಲ್ಲಿಯವರೆಗೆ ನನ್ನ ಈ ಜೀವನದಲ್ಲಿ ನನ್ನ ಪ್ರಾಣ ಇರ್ತದೋ ಅಲ್ಲಿಯವರೆಗೆ ನನ್ನ ಪತಿದೇವರ ಬಂದು ಕೂದಲಲ್ಲಿ ಕೊಂಕಣಂತೆ ನಾನು ನೋಡಿಕೊಳ್ಳುತ್ತೇನೆ. ಕಡಿದಾದ ಪಾದದಲ್ಲಿ ನಡೆಯುತ್ತಾ ಇದ್ದೇನೆ, ಪರ್ವತ ಪ್ರದೇಶದಲ್ಲಿ ನಡೆಯುತ್ತಾ ಇದ್ದೇನೆ. ತುಸು ಕಾಲು ಜಾರಿದರೂ ನೇರ ಪ್ರಪಾತಕ್ಕೆ ಬೀಳುವಂತಹ ಪರಿಸ್ಥಿತಿ ನಡೆದದು. ಅದರಲ್ಲಿ ಭರವಸೆಯಲ್ಲಿ ನಾನು ಹೇಳ್ತೇನೆ, ನನ್ನ ಪತಿದೇವರನ್ನು ಉಳಿಸುತ್ತೇನೆ ಎಂಬುದಾಗಿ. ಒಂದು ವೇಳೆ ನನ್ನ ಪತಿಯನ್ನು ಉಳಿಸುವುದಕ್ಕೆ ನಾನೇ ಇಲ್ಲದೆ ಹೋದ್ರೆ ನನ್ನ ಪತಿದೇವರು ಎಷ್ಟು ಕಾಲದಲ್ಲಿ ಗಾಯತ್ರಿಯ ಉಪಾಸಕರಾಗಿದ್ದರು. ಗಾಯತ್ರಿಯನ್ನು ಅನನ್ಯ ಭಕ್ತಿಯಿಂದ ಪೂಜಿಸ್ತಾ ಇದ್ದವರು ಅಂತವರು ಮುಕ್ತಿಹೀನರಾಗಿ ಸಾಯಬೇಕಿದೆ. ನಾನಿದ್ದರೆ ಸರಿ. ಒಂದು ವೇಳೆ ನಾನು ಇಲ್ಲದೆ ಹೋದದ್ದಾದರೆ ಭಾರವನ್ನು ನಿಮ್ಮ ಮೇಲೆ ಹೊರಿಸುತ್ತೇನೆ. ಸ್ವಾಮಿ, ನಾನು ಅಲ್ಲಿದ್ದ ಕಾಲದಲ್ಲಿ ಆ ಅಂಬಿಕೆಯ ನ್ಯಾಯವೇ ಅವರನ್ನು ಒದಗಿಸುವುದು ಎಂಬುದಾದರೆ ಆ ಸಮಯದಲ್ಲಿ ಆ ಅಂಬಿಕೆಯಲ್ಲಿ ಅವರಿಗೆ ಮುಕ್ತಿಗಾಗಿ ಪ್ರಾರ್ಥಿಸಬೇಕು. ಇಷ್ಟು ಕಾರ್ಯವನ್ನು ಮಾಡಿ ಸರಿಗೊಂಡು ಹೇಳ್ತಾ ಇದ್ದೀನಿ. ನಿನ್ನ ಗಂಡನಾದವನು ಗಾಯತ್ರಿ ಉಪಾಸಕನಾಗಿ ಅದನ್ನು ಎಂದೋ ಬಿಟ್ಟಿದ್ದಾರೆ. ಆದರೂ ಉಪಾಸಕನಾಗಿದ್ದಂತ ಆತನಿಗಾಗಿ ಕಣ್ಣೀರಿನಿಂದ ಗೋಗರಿಯುತ್ತಾ ಇದ್ದು ತಾನನ್ನು ಕೊಡೆಯುತ್ತಾ ಇದ್ದೀಯ. ವ್ಯಾಕುಲತೆಯಿಂದ ಕಂಪಿಸುತ್ತಾ ಇದ್ದೀಯ. ಯಾವ ಹೊರೆಯನ್ನು ನಾನು ಹೊರಬಾರದು, ಹೊರಲಾರದು ಅಂತಹ ಹೊರೆಯನ್ನು ನನ್ನ ಮೇಲೆ ಇಡುತ್ತಾ ಇದ್ದೀಯ. ನೀನು ರಕ್ಷಿಸುತ್ತೇನೆ ಎಂಬುದಾಗಿ ಮುಂದಾದ ಅವನಿಗಿಂತ ಮೊದಲಾಗಿ ನೀನು ನಡೆದು ಬಿಟ್ಟರೆ ಅಂಬಿಕೆಯ ಸನ್ನಿಧಿಯಲ್ಲಿ ಅವನಿಗೆ ಮೋಕ್ಷವನ್ನು ಗಮನಿಸಬೇಕು ಎಂಬುದಾಗಿ ಅಂಬಿಕೆಯ ಇಚ್ಛೆ ಹೇಗುಂಟೋ ಹಾಗೆಯ
ಅಸುರ ಕುಲದಲ್ಲಿ ಹುಟ್ಟಿಕೊಂಡವರು ನಾವು. ಚಂಡ ಪ್ರಚಂಡರು, ಗಂಡುಗಳಿಗಳು. ನಮ್ಮ ಜೀವನ ನಿಂತ ನೀರಾಗಿರಬಾರದು, ಸಾಗರದ ಪದತ್ತ ಸಾಗಬೇಕು ಎನ್ನುವ ಉದ್ದೇಶದಿಂದ ಬೇಕು ಬೇಕಾದಂತಹ ವಿದ್ಯಾರ್ಜನೆಯನ್ನು ಬೈದಿದ್ದೇವೆ. ಹಿಮದ ಹಿಮವೇ ಅಷ್ಟ ಸಿದ್ಧಿಗಳನ್ನೇ ಕರಗತ ಮಾಡಿಕೊಂಡಿದ್ದೇವೆ. ನಮ್ಮ ಪರಾಕ್ರಮವನ್ನು ತಿಳಿದಂತಹ ಏಕವೀರ ವಿರಾದ್ರಿಪುರದ ರಸ ಅರುಣಾಸುರ ನಮ್ಮನ್ನು ಕರೆದು ಮಂತ್ರಿ ಪದವಿಯನ್ನು ಕೊಟ್ಟ. ತಮ್ಮ, ನಾವು ಮಾಡಿದಂತಹ ಕಾರ್ಯಗಳು ಯಾವುದಮ್ಮ? ಸ್ವರ್ಗಕ್ಕೆ ಗಾಳಿ ಇಟ್ಟೆವು. ಸ್ವರ್ಗದಲ್ಲಿದ್ದಂತಹ ದೇವೇಂದ್ರನನ್ನು ಓಡಿಸಿ ಬಿಟ್ಟೆವು. ಯಾಗ ಯಜ್ಞಾದಿ ಮಾಡುವಂತಹ ಬ್ರಾಹ್ಮಣ ಕುಲವನ್ನು ಧ್ವಂಸ ಮಾಡಿದ್ದೇವೆ. ಇನ್ನು ಆ ದೇವತೆಗಳಿಗೆ ಶಕ್ತಿ ಸಿಗುವುದಿಲ್ಲ. ಅದೆಷ್ಟೋ ಸಮಯದಿಂದ ಜಡತ್ವವು ನಮ್ಮ ಶರೀರವನ್ನು ಆವರಿಸಿದೆ. ಹೌದು, ಇದನ್ನು ಮೊಸವಲಿಸಬೇಕೆಂಬ ಉದ್ದೇಶದಿಂದ ಏನು ಮಾಡೋಣ, ಬೇಟೆ ಆಡಬೇಕೆಂಬಂತ ಆಸೆ ಆಗಿದೆ. ಏನು ಮಾಡುದು? ಹೊರ ಮಾಡುವುದು ಸರಿಯಲ್ಲ, ಜಡತ್ವ ನಿವಾರಣೆ ಬೇಟೆ ಅಗತ್ಯ ಇದೆ. ಏಕವೀರ ಅಧಿಕೃತಗೊಂಡಾರನ್ನು
ಇಚ್ಛಾಶಕ್ತಿ ಸಂಯುಕ್ತಿಯಾದಂತಹ ನಾನು ಯೋಚಿಸುವಂತಹ ಪ್ರಮೇಯ ಉಂಟೆ ಎನಿಸಿದ ತಕ್ಷಣ ಸಕಲ ದುಷ್ಟರನ್ನು ಸಂವರಿಸುವಂತಹ ಶಕ್ತಿ ನನ್ನಲ್ಲುಂಟು. ಹಾಗಂತ ಒಮ್ಮೆಲೆ ದುಷ್ಟರನ್ನು ಶಿಕ್ಷಿಸುವುದು ಸರಿಯಲ್ಲ. ಈ ಪ್ರಪಂಚವೇ ನನ್ನದೆಂದ ಬಳಿಕ ಪ್ರಪಂಚದ ಒಳಗಿರುವಂತಹ ದುಷ್ಟರು ಅನ್ಯರಾಗುವುದಿಲ್ಲ. ಅವರು ಕೂಡ ನನ್ನ ಮಕ್ಕಳೇ ಅಲ್ಲವೇ? ಮಕ್ಕಳು ತಪ್ಪನ್ನು ಮಾಡುವುದು ಸ್ವಾಭಾವಿಕ. ಒಮ್ಮೆಲೆ ತಾಯಿಯಾದವಳು ಯಾವತ್ತೂ ಶಿಕ್ಷೆಯನ್ನು ಕೊಡಬಾರದು, ಕೊಡಕೂಡದು. ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಬೇಕಾಗಿರುವುದು ತಾಯಿಯಾದವಳ ಆದ್ಯ ಕರ್ತವ್ಯ. ಬುದ್ಧಿ ಹೇಳಿದ ಬಳಿಕವೂ ಕೇಳದಿದ್ದರೆ ಶಿಕ್ಷೆಗೆ ಗತ್ಯಂತರವಿಲ್ಲ.
ಒಂದು ಹಸ್ತದಲ್ಲಿ 5 ಬೆರಳುಗಳು ಯಾವ ರೀತಿ ಸಮಾನ ಸ್ಥಿತಿಯಲ್ಲಿಲ್ಲವೋ ಅದೇ ರೀತಿ ದ್ವಿಗುಣದಿಂದ ಕೂಡಿರುವಂತಹ ಈ ಪ್ರಪಂಚ ರಕ್ಕಸರು ಹುಟ್ಟಿಕೊಂಡರೇನೂ ತಪ್ಪಲ್ಲ. ಮೇಲು ಕೀಳು, ರಾತ್ರಿ ಹಗಲು, ಕಷ್ಟ ಸುಖ, ಪಾಪ ಪುಣ್ಯ ಇದ್ದಂತೆ ಎಲ್ಲವೂ ನನ್ನ ಸೃಷ್ಟಿಯೇ ಆಗಿದೆ. ಹಗಲೆಂಬುದು ಇದೆ ಎಂದು ತಿಳಿದುಕೊಳ್ಳಬೇಕಾಗಿದ್ರೆ ರಾತ್ರಿ ಎಂಬುದು ಬೇಕೇ ಬೇಕು. ನಾವಾಡಿದ್ದೆ ಮಾತು, ನಡೆದಂತೆ ದಾರಿ, ಮಾಡಿದ್ದೆ ಕೃತಿ, 3 ಲೋಕವು ನಮ್ಮ ಸ್ವಾಧೀನ ಆಗಬೇಕು, ಸಕಲ ಸುಖ ಸಂಪತ್ತನ್ನು ಅನುಭವಿಸಬೇಕು ಎಂಬುದೇ ಅವರ ಪರಮ ಗುರಿ. ಅದಕ್ಕಾಗಿಯೇ ಇಂದು ಈ ಮೋಹಿನಿ ರೂಪವನ್ನು ತಾಳಿಕೊಂಡು ಬಂದಿದ್ದೇನೆ. ಯಾಕೆ? ದುಷ್ಟರ ಸಂಹಾರಕ್ಕಾಗಿ. ಒಮ್ಮೆಲೆ ನಾನು ಸಂಹಾರವನ್ನು ಮಾಡಬಹುದು, ಆ ರೀತಿ ಮಾಡುವುದು ಸರಿಯಲ್ಲ. ಅದಕ್ಕಾಗಿ ನನ್ನ ಮೈಯಲ್ಲಿರುವಂತಹ ತನು ಪರಿಮಳವನ್ನು ಮಾರುತ ದಶ ದಿಕ್ಕುಗಳಿಗೂ ಪಸರಿಸುತ್ತಾ ಇದ್ದಾನೆ. ಸುಮಧುರವಾದಂತಹ ಗಾಯನವನ್ನು ಪಾಡಬೇಕು. ಎಂತಹ ಮೂಕ ಪ್ರಾಣಿಗಾದರೂ ಕೂಡ ಸಂಗೀತ ನಾದವೆಂಬುದು ಅತಿಯಾದಂತಹ ಪ್ರೀತಿಯಾಗುತ್ತದೆ. ಹೌದು, ಪಂಚೇಂದ್ರಿಯಗಳು, ಕಿವಿಗಳಿಗೆ ಸಂಗೀತ ನಾದ, ಕಣ್ಣಿಗೆ ತೇಜಸ್ಸು, ನಾಲಿಗೆಗೆ ಅದರಾಮೃತವನ್ನು ಸವಿಯಬೇಕೆನ್ನುವಂತಹ ಆಸೆ. ಪಂಚೇಂದ್ರಿಯಗಳಲ್ಲಿ 4 ಆಯಿತು, ಉಳಿದದ್ದು ತನು ಸ್ಪರ್ಶ. ಹೌದು, ಇಲ್ಲಿ ಬಂದಂತಹ ರಕ್ಕಸರು ನನ್ನನ್ನು ನೋಡ್ತಾರೆ, ನನ್ನ ಮೋಡಿಗೆ ಮರುಳಾಗ್ತಾರೆ. ಆ ಸಮಯದಲ್ಲೇ ಅವರೆಲ್ಲರನ್ನು ಸಂಹರಿಸುವುದು ನನ್ನ ಮೂಲ ಉದ್ದೇಶವಾಗಿದೆ. ಅದಕ್ಕಾಗಿ ಎದುರಿನಲ್ಲಿ ಕಾಣುತ್ತಾ ಇದೆ ದೊಡ್ಡದಂತಹ ಒಂದು ಶಿಲೆ. ಆ ಶಿಲೆಯನ್ನೇರಿ ಸುಮಧುರವಾದಂತಹ ಗಾಯನವನ್ನು ಹಾಡುತ್ತಾ ಪಾಡುತ್ತಾ ರಕ್ಕಸರ ದೀಕ್ಷೆಯಲ್ಲಿರುತ್ತೇನೆ. ನೋಡೋಣ. ಒಳ್ಳೆಯ ಬೇಟೆ, ತುಂಬಾ ಸಮಯದ ನಂತರ ಭರ್ಜರಿ ಬೇಟೆಯನ್ನು ಮಾಡಿದ್ದೇವೆ. ನಾವು ಬೇಟೆಯನ್ನು ಮಾಡಿದವರು ನಾವು. ಹೌದು, ಆಯಾಸ ಆಗಿದೆ. ಏನ್ ಮಾಡೋದು? ಆಯಾಸ ಪರಿಹಾರ ಆಗಬೇಕು. ಹೌದು, ಏನು ಮಾಡೋದು? ಹೌದು, ಹೋಗೋಣ ಅಲ್ಲಿಗೆ. ಬೇಗ ತಟವನ್ನು ಸೇರುವ, ಆಯಾಸ ಪರಿಹಾರ ಮಾಡಿಕೊಳ್ಳೋಣ.
ನಂದಿನಿ ತಳದ ತೀರಕ್ಕೆ ಬಂದಿದ್ದೇವೆ. ಅಕ್ಕೋ ನೋಡಲ್ಲಿ ಏನ ನಂದಿನಿ ನೀರು ಹರಿಯುತ್ತಾ ಉಂಟು, ಜುಳು ಹಾಗೆ ಹರಿಯುತ್ತಾ ಉಂಟು. ಹೌದೌದು ನೋಡಲ್ಲಿ ಅಂತೆ ಏನ ಒಂದು ಬಂಡೆಗಲ್ಲು. ಹೌದು, ನದಿ ತಟದಲ್ಲಿ ಇನ್ನೇನು ಹೇಳುವುದು, ಅದು ಸಹ ಹಾಗಲ್ಲ ನಮ್ಮ ಮತ್ತೇನು ಕಲ್ಲಿನ ಮೇಲೆ ಒಬ್ಬಳಾಕಿ ಹೆಣ್ಣು. ಓಹೋ, ಬಟ್ಟೆ ಬೇಕು ಬಂದಿರಬಹುದು. ಹಾಗೆಲ್ಲವೋ ಮತ್ತೆ ಬಟ್ಟೆ ಒಗ್ಗಲಿಕ್ಕೆ ಇಲ್ಲಿಯವರು ಬರುವುದು. ಆದರೆ ಇವಳು ಹಾಗಲ್ಲ, ಬಟ್ಟೆ ಒಗೆಯಕ್ಕೆ ಬರುವವರೆಲ್ಲ ಪರೀಕ್ಷೆ ಹೇಳಿದ್ದಾರೆ ಇಲ್ಲಿಗೆ. ಹಾಗಾದ್ರೆ ಅವರಲ್ಲ, ಹೊಸ ಮುಖ ಇದು, ಹೊಸ ಮುಖ. ಹೌದು, ಯಾರು ಯಾರು ಯಾರಾಗಿರಬಹುದು? ನೋಡ್ಲಿಲ್ಲ, ಎಷ್ಟೊಂದು ಸುಂದರವತಿಯಾಗಿದ್ದಾಳೆ. ನೋಡ ಅವಳು ಯಾರು? ಸಿರಿಯೋ
ಮೀನಾಕ್ಷಿ ರತಿ ರತಿ ಹಾ ಏನೋ ಹೇಳುತ್ತಾ ಇದ್ದೀಯ ನೀನು? ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಉಂಟೇ ಇಲ್ಲ. ನೋಡಿದೆ ಆಕೆಯ ರೂಪವನ್ನು. ಏನ ಹೇಗೆ? ನೋಡು ಆನೆ, ಬಂಗಾರದ ಮನೆ ಅಂತಿದೆ. ನೋಡಿದೆ ಆ ಕಣ್ಣು. ತಿಂದತ್ತ ಬಿಳಿ 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 ಬಿಳಿ. ಹಾ ಏನು? ಮೀನಾಕ್ಷಿ. ಹೌದು. ಹೂಗು ಸಂಪಿಗೆ ಮುಗ್ಗಿನಂತೆ. ಸ್ವಲ್ಪ ಕೆಳಗೆ ನೋಡು ತುಟಿ. ತೊಂಡೆ ಹಣ್ಣು. ಹಣ್ಣನ್ನು ತೊಂಡೆಯನ್ನು ತುಂಡರಿಸಿದಂತ ಉಂಟು. ಕೆಂಪು ಕೆಂಪಾಗಿದೆ. ಕಲ್ಲ ಇಲ್ಲದ ಹಾಗೆ ನೋಡಿದೆಯಾ? ಬೆತ್ತ ವೈತ್ತರ್ಯ. ಮಲ್ಲಿಗೆ ಮೊಗ್ಗನ್ನು ಹೆಣೆದಿಟ್ಟಂತೆ ಉಂಟು. ಹೌದೌದು. ಕಂಠ ಬಲಗೊಳಿಸುವ ಶಂಕರ. ಮೇಲಿಂದ ಕೆಳಗೆ ಆತ್ಮೆಯನ್ನು ನೋಡಿದಾಗ ಇನ್ನು ನೋಡಬೇಕೆಂಬಂತ ಹುಮ್ಮಸ್ಸು ಹೌದು ನಮ್ಮಲ್ಲಿ. ಸಣ್ಣ ರೆಪ್ಪೆಯನ್ನು ಪಡೆಯದೆ ಅವಳನ್ನೇ ನೋಡುತ್ತಾ ಇದ್ದೇವೆ. ಅಣ್ಣ ಏನು? ನನಗೊಂದು ಆಸೆ ಆಗುತ್ತಾ ಉಂಟು. ಏನು ಆಸೆ? ನೋಡುತ್ತಿದ್ದಂತೆ ನನ್ನ ಮೈಯಲ್ಲಿ ರೋಮಾಂಚನವಾಗುತ್ತುಂಟು. ಅದಕ್ಕೆ ಇನ್ನು ನೋಡಬೇಕೆಂಬಂತಹ ಆಸೆ ಹುಡುಗುತ್ತಾ ಉಂಟು. ನೋಡಿದ್ದೇ ಇಲ್ಲ. ಆದ್ದರಿಂದ ಒಂದು ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಏನನ್ನು? ಇವಳು ನೋಡಿದ ಕ್ಷಣ ಇನ್ನು ನೋಡಬೇಕು ಮತ್ತು ನೋಡಬೇಕು, ಮಗದೊಮ್ಮೆ ನೋಡಬೇಕು. ಯಾವಾಗ ಹತ್ರವಲ್ಲ 80ರ ಅರೆಯದವರು ಕಣ್ಣು ಕಣ್ಣು ಬಿಟ್ಟು ನೋಡುತ್ತಾ ಇದ್ದಾರೆ. ಒಂದು ವಿಚಾರ ಹೇಳ್ತೇನೆ ನೋಡಿ. ಏನದು? ಈ ಹೆಣ್ಣು ನನಗೆ ಬೇಕು. ಇವಳನ್ನು ನಾನು ಮದುವೆ ಆಗುತ್ತೇನೆ. ಆಗಬಹುದೇ? ಅಣ್ಣ ಏನು ದೊಡ್ಡವನಾದಂತಹ ನೀನು ಚಿಕ್ಕವನ ನಾನು ತಂದೆ ಸ್ಥಾನದಲ್ಲಿ ನಿಂತು ಆ ಹುಡುಗಿಯನ್ನು ನನಗೆ ಒರೆಸಿಕೊಳ್ಳು. ಏನ ತಮ್ಮ ನೀನು? ತಂದೆಗೆ ಸಮಾನ. ಮೊದಲು ಈ ತಂದೆಗೆ ಮದುವೆ ಆಗಿಲ್ಲ, ಮತ್ತೆ ನಿನಗೆ ಯಾಕೋ? ಹಾಗಾದರೆ ನಮ್ಮಲ್ಲಿ ಹೆಣ್ಣಿಗಾಗಿ ಜಗಳ ಬೇಡ. ಈ ಹೆಣ್ಣು ನನಗೇ ಬೇಕು. ಬಿಡು. ಏನು ಮತ್ತೆ? ನಾವಂತೂ ಪಡೆಯುವುದಕ್ಕಾಗುವುದಿಲ್ಲ. ಮತ್ತೇನು ಮಾಡೋಣ? ಆದರೆ ಇಲ್ಲಿ ಬಿಟ್ಟು ಹೋಗುದು ಸರಿಯಾ? ಅನರ್ಘ್ಯ ರತ್ನ ಏನು ಅಲ್ವಾ? ಅದಕ್ಕಾಗಿ ಏನು ಮಾಡೋಣ? ನೋಡಯ್ಯ, ಅರುಣಾಸು ನನಗೆ ವಿಷಯ ತಿಳಿದು ಏನು ಮಾಡುತ್ತಾ ಅಂತ ನೋಡು.
ಜುಳು 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 ನೀರು ನೀರು ತುಂಬಿ ತುಂಬಿ ಹರಿದುಕೊಂಡು ಬರುತ್ತಾ ಇದೆ. ಅದಕ್ಕಾಗಿ ನಂದಿನಿಯ ತಟವನ್ನು ಸೇರಿದ್ದೇವೆ. ಸೇರಿದವರನ್ನು ಬಂಡೆಯನ್ನು ನದಿಯಲ್ಲಿ ಬಂಡೆ ಅಲ್ಲದರಿಂದ ಮಂಡೆಯಲ್ಲಿ ಅಷ್ಟು ಮಾತ್ರವಲ್ಲ, ಅದರಲ್ಲೂ ಅನ್ವಯಿತಾರೆ. ಅಲ್ಲಿನ ಬಂಡೆಯ ಮೇಲೆ ಯಾರ ಮುಂದೆ ಏನು ಮಾತಾಡ್ತಿರುವಂತ ಬಗ್ಗೆ ಉಂಟಲ್ಲ, ನನ್ನ ಮನದಿಯಾದಂತ ಯಶೋಮತಿಯನ್ನು ಬಿಟ್ಟು ಬೇರೆ ಹೆಣ್ಣಿನ ಬಯಕೆಯನ್ನು ಹೊಂದಿದವರಲ್ಲ. ನಿಮ್ಮ ಮಡದಿ ಯಶೋಮತಿ ಚಂದ ಇದ್ದಾಳೆ, ಆದರೆ ಅವಳು ಚಂದ್ರನಂತೆ, ಈ ಹೆಣ್ಣು ಸೂರ್ಯನಂತೆ. ಯಶೋಮತಿಗಿಂತಲೂ ಚೆಲುವೆ. ಅಷ್ಟೊಂದು ಚಳುವಿಕೆಯನ್ನು ಹೊಂದಿರುವಂತಹ ಅನರ್ಘ್ಯ ರತ್ನ ಈ ಜಾಗಕ್ಕೆ ಸೇರಬೇಕೆನ್ನುವಂತಹ ನಮ್ಮ ಇಚ್ಛೆ. ಹೋಗಿ ಧನುದೇಶ ಧನುದೇಶ ಅಲಂಕರಿಸುತ್ತ ಧನುದೇಶ ಅಲಂಕರಿಸುತ್ತ ಮನಮೋಹಿನಿಯ ವರಿಸು ವಾಸೆಯು ಆ ಮನಮೋಹಿನಿಯ ವರಿದು ಬಾಧೆಯು ಹೊರಬರಲು ಅನಿದರು ಆತನ ಮಡದಿ ಭಾಗ್ಯಲಕ್ಷ್ಮಿಯ ಒಂದು ಕರುಣೆತ್ತುವಾಗ ಬೇಡ ಎಂದು ತಿರಸ್ಕರಿಸುವ ಮೂಲಕ ಅನರ್ಘವಾದಂತ ರತ್ನ ಅನುಜೇಶನನ್ನು ಸೇರಬೇಕು ಎಂಬ ಉದ್ದೇಶದಿಂದ ಚಂಡ ಪ್ರಚಂಡರು ಹೇಳಿದ್ದಾರೆ. ಯಾಕೋ ಒಂದು ರೀತಿಯ ಅವ್ಯಕ್ತವಾದಂತಹ ಸೆಳೆತಕ್ಕೆ ಒಳಪಟ್ಟಿದ್ದೇನೆ. ಆಕೆಯನ್ನು ಕಾಣಬೇಕು, ನೋಡಬೇಕು ಎಂಬಂತ ಬಯಕೆ ಅದಕ್ಕಾಗಿ ಬೇಕಾದಂತೆ ಅಲಂಕರಿಸಿದ್ದೇನೆ. ತಡ ಮಾಡುವುದು ಸರಿಯಲ್ಲ, ನಡೆಯುತ್ತೇನೆ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳುದು ಕೇಳಬೇಡ. ಅದೊಂದು ಅಪಶಕುನ ಅಲ್ಲ, ಅಪಶಕುನ ಬೆಕ್ಕು ಅಡ್ಡ ಬಂದ ಹಾಗೆ. ಆದ್ರೆ ಮನೆ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಅಲ್ಲ, ಯಜಮಾನ ಹಿಂದಿನಿಂದ ಸುತ್ತಾ ಇರ್ತದೆ ಅಲ್ವಾ? ಅಲ್ಲ ಎಲ್ಲಿಗೆ ಅಂತ ಕೇಳಿದ್ರು ಅಪಶಕುನ. ನಾನೀಗ ಎಲ್ಲಿಗೆ ಅಂತ ಕೇಳಿ ತಪ್ಪಾಯ್ತು. ಹಾಗಾದ್ರೆ ಹೀಗೆ ಕೇಳಿದ ಗಮನ ಗಮನವೆತ್ತ ಪೇಳಬಹುದೇ ಕಾಂತೆಗೆ
ಅಲ್ಲ ನಿಮ್ಮನ್ನು ನೋಡ್ತಾ ಇರ್ಬೇಕಂತ ಆಗ್ತದೆ ಇವತ್ತು. ಅಲ್ಲ ಪೆಟ್ಟಿಗೆಯಲ್ಲಿ ಇದ್ದದ್ದು ಎಲ್ಲ ತೆಗೆದಿದ್ದೀರಾ ಅಂತ ಹೊರಗೆ ಎಲ್ಲ ಹಾಕಿಕೊಂಡಿದ್ದೀರಿ. ಈ ರೀತಿ ನೋಡಲೇ ಇಲ್ವಾ? ನೋಡಿದ್ದೇನೆ. ಯಾವಾಗ? ಬಹಳಷ್ಟು ಹಿಂದೆ. ಎಲ್ಲಿ? ಅಲ್ಲಿ ವಿದರ್ಭದಲ್ಲಿ. ಓಹೋ, ನಾನು ಮದುಮಗಳಾಗಿ ನಿಂತಿದ್ದ ವೇಳೆ. ಆಗ ಹೇಗೆ ನೋಡಿದ್ದಿ? ಓರೆ ಕಣ್ಣಿನಿಂದ ನಾನು ನೋಡಿದ್ದು. ಈಗ ಈಗ ನೇರ ಕಣ್ಣಿನಿಂದ ನೋಡ್ತಾ ಇದ್ದೇನೆ. ಏನಾದ್ರೂ ವ್ಯತ್ಯಾಸ ಉಂಟಾ? ಏನು ವ್ಯತ್ಯಾಸ ಇಲ್ಲಪ್ಪ, ಹಾಗೆ ಇದ್ದೀರಿ. ಸರ್ವಸಮಯವಾದಂತಹ ಜೀವನ ನಮ್ಮ. ಹಾಗಿರುವಾಗ ಅದೊಂದು ಸತ್ಯ ಗೊತ್ತಾಗಿರುವ ಆಗ ನೋಡುವಾಗ ಹೇಗೆ? ಹಾಗೇ ಸಾಕಪ್ಪ ಸಾಕು. ಕೇಳುತ್ತಲಿರೋರು ಇನ್ನಂತ ಹೆಂಡತಿರುವಾಗ ಮತ್ತೆ ಯೌವನ ಹೌದೌದು. ಅವಸರದಲ್ಲಿದೆ. ಏನು ಏನು ಅಂತ ಅವಸರ ಏನು? ರಾಜಕಾರ್ಯ ಉಂಟು. ರಾಜಕಾರ್ಯ? ರಾಜಕಾರ್ಯವೋ ರಾಜನ ಕಾರ್ಯವೋ? ಅಂದ್ರೆ ನಾನು ನಿಮ್ಮೊಂದಿಗೆ ಬರದೆ ಬಹಳ ಸಮಯ ಆಯ್ತು, ಎಲ್ಲಿಗೆ ಹೋಗಲಿಲ್ಲ ಒಟ್ಟಿಗೆ. ನಾನು ಒಟ್ಟಿಗೆ ಬರ್ತೇನೆ. ನನಗೆ ತಿರುಗಿದಾಗ ನನ್ನ ನೋಡಕ್ಕೆ ವಿಷಯ ಗೊತ್ತಾಗಿದ. ಮತ್ತೆ ಎಲ್ಲ ವಿಷಯ ಗೊತ್ತಾಗಿದೆ. ಅವರಿಬ್ರು ಬಂದಿದ್ರಲ್ಲ, ನಿಮ್ಮ ಆಪ್ತರು, ಚಂಡ ಪ್ರಚಂಡರು. ಕತ್ತು ಕೇಳಿಸಿದಲ್ವ? ಕತ್ತು ಕೇಳಿದಲ್ಲ, ನಾನು ಇತ್ತು ಕೇಳಿದ್ದು. ಹಾಗಲ್ಲ ಸರ್, ನಾನು ಬರುವಂತ ಹೇಳಿ ಜೋರ್ನಲ್ಲಿ ನೀವು ಮಾತಾಡ್ತಾ ಇದ್ದೀರಿ, ಅದು ನನ್ನ ಕಿವಿಗೆ ಬೀಳದಿರ್ತೀರ. ನಾನು ಹಾಗೆ ನಿಂತು ಬಿಟ್ಟೆ, ಏನೋ ರಾಜಕೀಯ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ. ನೋಡಿದ್ರೆ ವಿಚಾರ ಬೇರೆ. ಅಲ್ಲಿ ನಂದನವನದ ಮೋಹಿನಿಯನ್ನು ಕಾಣುವುದಕ್ಕೆ ಹೊರಟದ್ದಲ್ವ? ಏನು ಸ್ವಾಮಿ, ನಾನು ಇವತ್ತು ಇಷ್ಟರವರೆಗೆ ನಿಮ್ಗೆ ಯಾವ್ದಾದ್ರು ಕಡಿಮೆ ಮಾಡಿದ್ದೇನಾ? ಅಥವಾ ನನ್ನ ಯಾವ್ದಾದ್ರು ಕುತೂಹಲತೆ ಆಗಿದೆಯಾ? ಮತ್ತೆ ನಿನ್ನಲ್ಲಿ ಕಡಿಮೆ ಆಗಿದೆ ಅಂತ ಮತ್ತೆ ನೀವು ಇನ್ನೊಂದು ಬಯಸುವಾಗ ನಾನು ಹಾಗೆ ಎನಿಸ್ಬೇಕು. ಏನು ಎನ್ನ ಪ್ರಾಣವಲ್ಲಭೆ ಯಶೋಮತಿಯೇ ನೀನೇ ಕೇಳಿದೆಯನ್ನ ಮಧುಗಳನ್ನೇ ಎನ್ನ ಬಾಳಗೆಳತಿಯೇ ಯೋಗ್ಯವಿದಲ್ಲ ಮಾನಿಗೆ ಹೃದಯದಲ್ಲಿ ನೀನೆ ಭೇದ ತಾಳು ಭಗವತಿ ಗಚ್ಚುವಾರೆ ಎನ್ನ ಪ್ರಾಣವಲ್ಲದೆಯ ಜೋಮತಿ ನೀನೇ ಹೌದು ಸತ್ಯ. ನಿಮ್ಮಿಂದ ಇನ್ನಂತಹ ಸವತಿ ಈಗ ನಾನು ಸವತಿ ಮಸ್ತರದಿಂದ ಮಾತಾಡಿದ್ದ. ಅಲ್ಲಿ ಒಬ್ಬಳು ಚಿರೆಯಾದಂತಹ ಹೆಣ್ಣಿದ್ದಾಳೆ ಎಂದು ತಿಳಿದಂತ ನಾವು ಅವಳನ್ನು ನೋಡುವ ಅಂತ ಈಗ ಸ್ವಾಮಿ ಗೋವಿಂದ ದೇವಿ ಕೊಂಡೆಯೂರಿ ವೈವಿಧ್ಯ ಕೊಂಡೆಯೂರಿ ವೈವಿಧ್ಯದ ಮೇಲೆ
ಅರಸನಾದವ ಎಷ್ಟು ಬೇಕಾದ್ರೆ ಮದುವೆ ಆಗಬಹುದು. ರಾಜ ಬಹುಜನ ವಲ್ಲಭ. ಹೌದಾ? ಹಾಗೆಂದು ಇಷ್ಟರವರೆಗೆ ನಿನ್ನನ್ನು ಬಿಟ್ಟು ಅಣ್ಣನಾರೆ ಎಂದು ನಾನು ಖಂಡಿತ ಅಲ್ಲ. ಪ್ರಪಂಚ ಜ್ಞಾನ ಕಡಿಮೆ. ಯಾಕೆ ಸ್ವಾಮಿ? ಈಗ ನನ್ನ ಈ ಪ್ರವೃತ್ತಿ ಒಳ್ಳೆಯದಲ್ಲ. ಮತ್ತೆ ನನ್ನನ್ನು ಆಕ್ಷೇಪ ಮಾಡುದಲ್ಲ, ನಿನ್ನಲ್ಲಿ ಕಡಿಮೆ ಆಗಿದೆ ಅಂತ ದೃಷ್ಟಿಯಿಂದ ಹೋಗುದಲ್ಲ. ಮತ್ತೆ ಈಗ ನೀನು ವೃಂದಾವನಕ್ಕೆ ಹೋಗಿ ಉದ್ಯಾನ, ಅಲ್ಲಿ ಹೂಗಳು ಅದೆಷ್ಟೋ ಹರಿಯುತ್ತಿರ್ತವೆ. ವಿಧ ವಿಧದ ಹೂಗಳೆಲ್ಲ ಹರಡಿ ಇರ್ತದೆ. ತುಂಬಿಯೊಂದು ಹಾರಾಡಿ ಆ ಹೂವಿನ ಮೇಲೆ ತನ್ನದಾದಂತಹ ಗಂಟಿಯನ್ನು ಊರಿ ಸಗಂಧವನ್ನು ಮಕರಂದವನ್ನು ಸಂತೋಷ ಪಡ್ತಾ ಉಂಟು. ಈಗ ಮಕರಂದವನ್ನು ಹೀರಿ ಸಂತೋಷ ಪಡುವಂತಹ ಹುಡುಗಿಯೊಂದು ಒಂದೇ ಹೂವಿನಿಂದ ತೃಪ್ತಿ ಹೋಗ್ತದೆ. ಇಲ್ಲ, ಹೂವಿಂದ ಹುಡುಗಿ ಆಗ್ತದೆ, ತನ್ನದಾದಂತಹ ಕೊಂಡಿಯನ್ನು ಹುಡುಕ್ತದೆ, ಮಕರಂದವನ್ನು ಹೀರ್ತದೆ. ಹೀಗೆ ಬೆಳಗಿನಿಂದ ಸಾಯಂಕಾಲದವರೆಗೆ ಮಕರಂದ ಮಾಡುತ್ತಾ ಅಮರನಿಂದ ಹಾರಾಡುವಂತಹ ದೃಷ್ಟಿಯನ್ನು ಮಾಡಿದ. ಗಂಡು ಎಂದರೆ ಕುಡಿಯ ಹಾಗೆ, ಹೆಣ್ಣು ಅಂದರೆ ಕುಡಿಯ ಹಾಗೆ. ಹೌದೇ? ಇಲ್ಲೊಂದು ಹೂ ಸಿಕ್ಕಿದೆ, ಇದರ ಮಕರಂದ ಹೀಗೆ ಆಯ್ತು, ಇನ್ನು ಅಲ್ಲಿ ಒಂದು ಹೂ ಹಾಗೆ ಇರುವ ನಗಿತು ತುಂಬಿ ಕಾಂತಕ್ಕೆ ಅಮಲಿನಿಂದ ಭ್ರಮರ ಬಂದುವುದು ಕಾಂತಕ್ಕೆ ಒಂದರ ಹುಲಿ ಚಂಪಕವನು ಕಾಂತಕ್ಕೆ ಬಹುದೇ ತನ್ನ ಕಮಲ ಬೆಳಗಿತು ಕಾಂತಕ್ಕೆ ಬಹಳ ಉಲ್ಲಾಸದಲ್ಲಿ ಅವಸರದಲ್ಲಿ ಹೊರಟಂತ ನಿಮ್ಮನ್ನು ನಾನು ಮಾತಾಡ್ತಾ ಇದ್ದೀನಿ. ಸ್ವಾಮಿ, ನೀವು ಹೇಳಿದ ಉಪಮೆ ಸರಿ. ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾಕ್ತದೆ ತುಂಬಿ. ಆದ್ರೆ ಅದರ ಸ್ವಭಾವ, ಅದು ಸ್ವಭಾವ ಮಧುಕರ. ಹೌದು. ಈ ಮಧುಕರ ಪ್ರವೃತ್ತಿಯನ್ನು ಮಾಡುತ್ತಾ ಆ ದುಂಬಿಗೆ ಮಧುವಿನ ಆಸೆ ಸಂಜೆ ಹೊತ್ತಿನಲ್ಲಿ ಆದ್ರೆ ಏನಾಗ್ತದೆ, ಹರಡಿದಂತಹ ಕಮಲದಲ್ಲಿ ಕೂತು ಭ್ರಮರ ಬಂಧವಾಗ್ತದೆ ಅಲ್ವಾ? ಸಂಜೆಯ ಹೊತ್ತಿಗೆ ಕಮಲದ ಉದುಡ್ತದೆ, ಅದರೊಳಗೆ ಸಿಕ್ಕಿ ಬೀಳ್ತದೆ. ಮಧುವಿನ ಆಸೆಯಿಂದ ಹೆಚ್ಚಾಗಿ ಸಂಧ್ಯಾ ಕಮಲದಲ್ಲಿ ಎರಗಿದ್ರೆ ಏನಾಗ್ತದೆ, ಅಷ್ಟೇ ಅಲ್ಲ ಉಸಿರುಗಟ್ಟಿ ಸಾಯ್ತದೆ. ಹಾಗಲ್ಲ ಮತ್ತೆ ಎಲ್ಲ ಹೂವನ್ನು ಬಯಸಿ ಹೋಗುವುದಿಲ್ಲ ದುಂಬಿ. ಕೆಲವೊಮ್ಮೆ ಚಂಪಕ ಹೂ ಹೌದು, ಅದನ್ನು ಬಯಸಿ ಆ ದುಂಬಿ ಹೋದ್ರೆ ಏನಾಗ್ತದೆ, ಆಮೇಲೆ ಕಟ್ಟಾಗ್ತದೆ. ಈ ಉಪಮೆ ಯಾಕೆ ಹೇಳಿ ಸ್ವಾಮಿ? ನೀವು ಬಯಸಿದಂತಹ ಹೆಣ್ಣು ಮಲ್ಲಿಗೆ ಆಗಿದ್ರೆ ಸರಿ, ಒಂದು ವೇಳೆ ಚಂಪಕವಾಗಿದ್ರೆ ಅಂದ್ರೆ ಆಕೆ ಪರಶಿ ಆಗಿದ್ರೆ, ಅದಕ್ಕಾಗಿ ನಿಮ್ಮನ್ನು ಕೇಳಿದ್ದು ನಾನು. ಆ ಬಗ್ಗೆ ಚಿಂತೆ
ಹೋಗಿ ಬರ್ತೇನೆ. ಹೆಣ್ಣಾದವಳ ಜೀವನ ಹೇಗೆ ಒಂದು ದೀಪದಂತೆ ಅದು ಉರಿದು ಪ್ರಕಾಶವನ್ನು ಕೊಡುತ್ತದೆ, ಅದು ತಾನು ಉರಿದು ಹೋಗ್ತದೆ. ಹಾಗೆ ಹೆಣ್ಣಾದವಳ ಜೀವನ. ನಾನು ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ನೆಮ್ಮದಿಗಾಗಿ ನನ್ನ ಜೀವವನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಸವತಿ ಕೊಡ್ತಾರೆ ಎನ್ನುವಂತಹ ಮಾಸ್ತರ್ಯವೂ ನನಗಿಲ್ಲ. ಯಾವ ಕಾಲದಲ್ಲಿಯೂ ನನ್ನ ಪತ್ನಿಯ ವಿರುದ್ಧ ಅಕಾರ್ಯವಾಗಬಾರದು, ಅನ್ಯಾಯವಾಗಬಾರದು, ಅಧರ್ಮವಾಗಬಾರದು ಎನ್ನುವಂತಹ ಮಾತಿನ ಮಾತನ್ನು ನಿಮ್ಮ ಸುಖಕ್ಕೆ ರುಂಬಾದಿ ಬದಂತೆ. ಹೌದು, ನಿಮ್ಮ ಈ ಮಾತಿನಲ್ಲಿ ನಾನು ಒಪ್ಪುವುದಿಲ್ಲ. ನೀವು ಹೇಳಿದಂತಹ ಮಾತನ್ನು ನೆರವೇರಿಸಿಕೊಡ್ತೀನಿ ಎಂಬುದಾಗಿ ನನ್ನ ಕೊರಳನ್ನು ಮುಟ್ಟಿ ಮಾಡಿ. ಈಗ ಆನೆ ಆಗಲ್ಲ, ನನ್ನ ಕೊರಳನ್ನು ನಾನು ನಂಬುತ್ತೇನೆ. ಮಾತಿಗೆ ಆನೆ ಹಾಕೊಂಡು ಹೇಳಿರ್ತಾರೆ. ಅದೌದು, ಏನಾದ್ರು ಸುಳ್ಳಿದ್ರೆ ಮಾತ್ರ ಆನೆ ಆಗ್ತದೆ. ನೀವಂತವರಲ್ಲ, ನನ್ನ ಪತಿಯ ಬಗ್ಗೆ ನಾನು ಬಯಸುತ್ತೇನೆ. ನನ್ನ ಗೊತ್ತು ಒಂದು ವೇಳೆ ಆಕೆ ಅನ್ಯ ಸತಿಯಾದರೆ ನೇರವಾಗಿ ಖಂಡಿತ ಅಲ್ವಾ? ಆದಿತ್ತು. ಒಂದು ವೇಳೆ ಅನ್ಯ ಸತಿ ಅಲ್ಲವೇ ಮತ್ತಲ್ಲಿ ಏನು ಇಲ್ಲಪ್ಪ. ನನಗೆ ನೋಡಿ, ನಿಮ್ಮ ಚರಣ ದಾಸಿ ಆಗಿದ್ದಿಲ್ಲ. ನಾನು ಮತ್ತೆ ಏನನ್ನು ಬಯಸಿದ್ದೆ ನೋಡಿ. ಆದಷ್ಟು ಬೇಗ ಹೋಗಿ ಅಲ್ಲಿ ಅವಳನ್ನು ಕರೆದುತ್ತಾನೆ. ನಾನು ಇಲ್ಲಿ ಕಾಯ್ತಾ ಇರ್ತೇನೆ. ಕೈಯಲ್ಲಿ ತಟ್ಟೆಯನ್ನು ಬಿಟ್ಟುಕೊಂಡು ಆರ್ತಿ ತಟ್ಟೆಯನ್ನು ಹಿಡಿದುಕೊಂಡು. ಓಹೋ, ಅದಕ್ಕೆ ಸವತಿ ಮಸವೇ ಖಂಡಿತ ಇಲ್ಲಪ್ಪ. ಯಾಕೆ ನನಗೆ ಮಾತಾಡ್ತೇನೆ? ನಾನು ಕಾಯ್ತಾ ಇರ್ತೇನೆ. ನೀವು ಬಂದದ್ದೇ ಅಪರೂಪ. ಆದಷ್ಟು ಬರಬೇಕು.
ನಾನೇ ನಿನ್ನ ಬೆಟ್ಟಿಗ ಬಾವೆಯಾರು ಸಿದ್ಧನ ಓ ಕೋಮಲೆ, ನಿನ್ನನ್ನು ಸಂಪಾದಿಸಲು ಇದಕ್ಕಿಂತಲೂ ಮೃದುಮಧುರವಾದಂತಹ ಪದ ಶಬ್ದ ಭಂಡಾರದಲ್ಲಿ ಇರದಿರುವುದು. ಮಾತಿಗೊಂದು ಕೊಡುಗೆಯೇ ಸರಿ. ಸಮಸ್ತ ಸುಂದರಿನ ರಸಪಾಕದಿಂದ ಅರಳಿದ್ದಂತಹ ರೂಪಶ್ರೇಣಿಯರು ಸುವರ್ಣಜನ ಮನೋಹರವಾದಂತಹ ಈ ರೂಪ ವಿಧಾತನ ವಿನೂತನ ಶಿಲ್ಪ ಎಂದು ತಪ್ಪಾಗಿಲ್ಲ. ಮನೋಮೀನರ ಮನೋಮತಿಯನ್ನು ಮಂತ್ರಮುಗ್ಧಗೊಳಿಸುವಂತಹ ಮೋಹಗತೆ ಮನೋಜ ಮಂತ್ರಿಸಿಬಿಟ್ಟ ಪ್ರೇಮ ಮಾಡದಂತೆ ಈ ಒಣಕೈದಂತ ಜಲಪಾತ ನೀನ್ಯಾರು? ಸುರ ನರ ಯಕ್ಷ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಇವರಿಗೆ ಸಿಕ್ಕುಗಳೇ. ಓ ಅನಂಗನ ಅಂಗಡಿಯೇ, ನಿನ್ನಂತಹ ಚೆಲುವಿನ ವಂಚರನ್ನು ಈ ನನಗೆ ಕಾಣಿಕಿದ್ದಂತಹ ಪುಣ್ಯವಂತರು ಯಾರಿದ್ದಾರೆ? ನಿನ್ನ ನಾಮ ಏನು? ತಿಳಿಸು. ಎನವು ಪೇದಳು ಭೂಪರನಿಗೆ ನನ್ನಷ್ಟಕ್ಕೆ ನಾನು ಆ ಶಿಲೆಯ ಮೇಲೆ ಕುಳಿತು ಸುಮಧುರವಾದಂತಹ ಗಾಯನವನ್ನು ಪಾಡುತ್ತಾ ಈ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬ ಕಾಣುತ್ತಾ ನನ್ನಷ್ಟಕ್ಕೆ ನಾನಿರುವಂತಹ ಸಮಯ ನೀ ಬಂದೆ, ನನ್ನನ್ನು ಕಂಡೆ, ಹತ್ತು ಹಲವಾರು ವಿಧಗಳಿಂದ ನನ್ನನ್ನು ವರ್ಣಿಸಿದೆ. ವರ್ಣನೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ. ಚಂದದ ವಸ್ತುವನ್ನು ಯಾರು ಬೇಕಾದರೂ ವರ್ಣನೆ ಮಾಡಬಹುದು. ಹಾಗಂತ ನನ್ನ ಬಗ್ಗೆ ನಾನೇ ತಿಳಿದುಕೊಂಡದ್ದು ಬಹಳಷ್ಟು ಕಡಿಮೆ. ಹೌದು, ಜನರು ಕರೆಸಿಕೊಂಡಂತೆ ಕರೆಸಿಕೊಳ್ಳುವುದು ನನ್ನ ರೂಢಿ. ಜನರ ಪ್ರೀತಿಯ ಉದ್ಗಾರವೇ ನನ್ನ ಹೆಸರು. ಯಾರು ನನ್ನನ್ನು ಹೃದಯದಲ್ಲಿಟ್ಟು ಪೂಜಿಸುತ್ತಾರೆಯೋ ಅದೇ ನನ್ನ ಮನೆ. ಅಲ್ಲೇನು ಇಲ್ಲೇನು ಕಾಡೇನು ನಾಡೇನು ಎಲ್ಲೆಡೆಯಲ್ಲಿಯೂ ನಾನು ಸುತ್ತಿ ಸುಳಿವೆ. ಖಂಡಿತವಾಗಿಯೂ ಹಾಗಂತ ನನಗೆ ಯಾರೂ ಇಲ್ಲ, ಹೆಸರು ಇಲ್ಲ ಎಂಬುದಾಗಿ ನೀನು ಭಾವಿಸಿಕೊಳ್ಳುವುದು ಬೇಡ. ಯಾರು ನನ್ನನ್ನು ಪ್ರೀತಿಯಿಂದ ಭಕ್ತಿಯಿಂದ ಯಾವ ಹೆಸರಿನಿಂದ ಕರೆಯುತ್ತಾರೆಯೋ ಅದೇ ನನ್ನ ಹೆಸರು. ಕೆಲವರು ನನ್ನನ್ನು ಅಂಬೆ ಎಂದು, ಮತ್ತೆ ಕೆಲವರು ನನ್ನನ್ನು ಗೌರಿ ಎಂದು, ಮತ್ತೆ ಕೆಲವರು ನನ್ನನ್ನು ಲಕ್ಷ್ಮಿ ಎಂದು, ಸರಸ್ವತಿ ಎಂದು ಕರೆಯುತ್ತಾರೆ. ಕೆಲವರೆಲ್ಲರೂ ನನ್ನನ್ನು ಕಾಳಿ ಎಂಬುದಾಗಿಯೂ ಕರೆಯುತ್ತಾರೆ. ಕಾಳಿ ಅದೊಂದು ಹೆಸರ ಅಲ್ಲ, ಕೆಲವರು ಕರೆಯುವುದು ತಂತರ ಗೊಂಬೆ ಹಾಗೆ ನಿಲ್ಲಿಸಿ ನನ್ನ ಯಾರು ಕಾಳಿ ಅಂತ ಕರೆಯುವುದು, ಕೆಲವರು ಕರೆಯುವುದು. ಹಾಗಂತ ಮಸ್ತರಿಗಳು ಹಾಗಂತ ನಿಗದಿತ ಪಡಿಸಿದಂತಹ ಒಂದು ಹೆಸರು ಬೇಕು ತಾನೆ. ಈ ಲೋಕದಲ್ಲಿ
ನಾನು ನೋಡ್ಲಿಕ್ಕೆ ಹೇಗಿದ್ದೇನೆ, ಪುರದ್ರೂಪಿಯಾಗಿದ್ದೇನೆ. ಮನವನ್ನೇ ಮೋಹಿಸುವಂತಹ ಸುಮಧುರವಾದಂತಹ ರೂಪವನ್ನು ಧರಿಸಿಕೊಂಡಿದ್ದೇನೆ. ಅದಕ್ಕಾಗಿ ಈ ಲೋಕದಲ್ಲಿ ಬಹಳಷ್ಟು ಮಂದಿ ನನ್ನನ್ನು ಪ್ರೀತಿಯಿಂದ ಭಕ್ತಿಯಿಂದ ಮೋಹಿನಿ ಎಂಬುದಾಗಿ ಕರೆಯುತ್ತಾರೆ. ಮೋಹಿನಿ. ಏನಾಯ್ತು? ಯಾವಾಗಿಯೂ ಮನವನ್ನು ಮೋಹಿಸುವಂತ ಅಯ್ಯ, ಇಷ್ಟು ಸಲಿಗೆಯಿಂದ ನನ್ನಲ್ಲಿ ಮಾತನಾಡಿರುವಂತಹ ವ್ಯಕ್ತಿ ನೀನು. ನಿನ್ನ ಮುಖಮಂಡಲವನ್ನು ನೋಡುವಾಗ, ಈ ಚಂದ್ರಮಂಡಲವನ್ನು ನೋಡುವಾಗ ಏನೋ ಒಂದು ರೀತಿಯಾದಂತಹ ತೇಜಸ್ಸು ವರ್ಚಸ್ಸು ನಿನ್ನಲ್ಲಿ ಕಾಣ್ತಾ ಉಂಟು. ಸಾಮಾನ್ಯ ವ್ಯಕ್ತಿಯಾಗಿ ನೀನು ಕಾಣುವುದಿಲ್ಲ. ಅಸಾಮಾನ್ಯ ವ್ಯಕ್ತಿ ಎಂಬುದರಲ್ಲಿ ತಪ್ಪಿಲ್ಲ. ಹಾಗಿದ್ರೆ ನೀನು ಯಾರು? ಇಲ್ಲಿ ಯಾಕೆ ಬಂದೆ? ನಿನ್ನ ಪರಿಚಯವನ್ನು ತಿಳಿಸಬಲ್ಲೆಯಾ? ರಮಣೀಯ ನವ ಯೌವನ ಬೀಜಮಯದಿ ರಮಣನ ಕಂಡಿರದೆ ಅಲ್ಲ, ನನ್ನ ಪರಿಚಯವನ್ನು ನಾನೇನು ತಿಳಿಸಿಬಿಟ್ಟೆ. ಹಾಗಂತ ಜನ ನೀನು ಯಾರು ಎಂಬುದಾಗಿ ಇಷ್ಟವರೆಗೆ ನನಗೆ ತಿಳಿದಿಲ್ಲ. ಏನು? ನಾನು ಸ್ಥಾಪಿಸಿದಂತ ಏಕವಿರಾದಿಯಲ್ಲಿ ವರ್ತಮಾನ ಕಾಲದಲ್ಲಿ ಲೋಕ ಮೂರೇ ಒಳಗೊಂಡಿದೆ. ಅವನಿ ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾನೆ. ಅಲ್ಲ, ಮೈ ಮನಗಳು ಕಂಪಿರುವಂತಾಗಿ ಯುವನಲ್ಲಿ ವರನೊಬ್ಬನ ಕೈ ಹಿಡಿದು ಬೆಳೆದ ಯೌವನದ ಹೊಳೆಯಲ್ಲಿ ಪ್ರೇಮಾಮೃತ ಬಾಣದಿಂದ ಮೈಮರಬೇಕಾದಂತ ಏಕಾಂಗಿಯಾಗಿ ಹರಿದಾಡುವುದು ಸಂತತಿಯಿಂದ ಸದ್ಗತಿ ಎಂಬಂತ ಶಿವಚನವನ್ನು ನೀನು ಒಪ್ಪಿಕೋ. ಲೋಕದ ಲೋಕನಾಯಕನಾದಂತ ನನ್ನನ್ನು ಹೋಲಿಸಿ ಸಕಲ ಸೌಭಾಗ್ಯಗಳನ್ನು ಕೊಂಡು ಬಾಲನೆ. ಯಾರು ನೀನು? ಅರುಣಾಸುರ. ಸತ್ತೇ ಹೋಗು. ಕೃತಿಗಳ ನದಿಯು ಗಣಪತಿ ನಿನಗಿರ ಗಣಪತಿಯನ್ನು ನುಡಿದವಿಯೋ ಹಾಗಂತ ನನ್ನನ್ನು ನೋಡಿದಂತಹ ನೀನು ಒಳ್ಳೆಯ ಆಚಾರ ವಿಚಾರ ನಡೆ ನುಡಿ ವ್ಯವಹಾರ ಒಂದು ಒಳ್ಳೆದಿರ್ಬಹುದಂತ ನಾನು ಭಾವಿಸಿದ್ರೆ ಕೊನೆಗೆ ನೀನು ಏನು ಹೇಳಿದೆ? ಮದುವೆ ಆಗುದ? ಈಗ ಮದುವೆ ಆಗಬೇಕಿದ್ರೆ ನೀನು ನನ್ನನ್ನು ಏನು ನೋಡಿದ? ರೂಪವನ್ನು ನೋಡಿ ಅಲ್ಲ ನೀನು ಮದುವೆ ಆಗುದಂತ ಹೇಳುದು? ಅಪ್ರತಿಮವಾದಂತಹ ಸೌಂದರ್ಯ. ನನ್ನ ಸೌಂದರ್ಯವನ್ನು ಕಂಡು ಮದುವೆ ಆಗುವುದಕ್ಕಾಗಿ ಮುಂದಾಗಿದ್ದಿ. ಈ
ಇನ್ನೊಂದು ಮುಖ್ಯ ಹರಳಾದವನ ಭಂಡಾರವನ್ನು ಸೇರತಕ್ಕ ಕರ್ತವ್ಯ ಲೋಕನೀತಿ ಹಾಗೂ ಶ್ರುತಿಹೀನವಾದಂತಹ ಮಾತನ್ನಾಡಬೇಡ. ಈ ಹಿಂದೆ ಹೀಗೆ ಮಾತನಾಡಿದವರು ಅದೆಷ್ಟೋ ಮಂದಿಗಳಿದ್ದಾರೆ. ಹೌದೇನೋ ಅರುಣ? ನನ್ನಲ್ಲಿ ಮಾತನಾಡಿದಲ್ಲ, ಲೋಕದಲ್ಲಿ ಸ್ತ್ರೀಯನ್ನು ಬಯಸಿ ಈ ಲೋಕವನ್ನೇ ಬಿಟ್ಟು ತ್ಯಜಿಸಿದವರು ಇಲ್ವೇನೋ? ನಾನು ಕೂಡ ನಾನು ಮದುವೆಯಾಗದವಳು ಆಗಿರುವಾಗ ನನ್ನಲ್ಲಿ ಈ ರೀತಿಯಾದಂತಹ ಅಸಂಬದ್ಧವಾದಂತಹ ಮಾತನ್ನಾಡುವುದು ಎಷ್ಟರ ಮಟ್ಟಿಗೆ ಸರಿ ಹೇಳು? ಪರಸತಿ ಅಲ್ಲ ಇದ್ರೆ ಏನಾಯ್ತು? ಈ ಹಿಂದೆ ನಿನ್ನ ಒಡೆಯನಾದಂತಹ ಶುಂಭದಾನವ ಎನ್ನುವವನು ಈ ಓರ್ವಳನ್ನು ಬಯಸಿ ಈ ಲೋಕವನ್ನೇ ಬಿಟ್ಟು ಪರಲೋಕವನ್ನು ಸೇರ್ಲಿಲ್ವೇನೋ? ಮತ್ತೆ ನಿನ್ನ ಬತ್ತಳಿಕೆಯಲ್ಲಿ ಎಲ್ಲ ಹಳೆಯ ಭಾವಗಳು. ಹೌದು. ಈಗ ಅವಳು ಹಾಗೆ ಮಾಡಿದ್ರೆ ಅಲ್ಲ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಸ್ವಲ್ಪ ಯೋಚನೆ ಮಾಡು. ಅಂತಿನ ಕಥೆ ಸರ್ವಾಂಗ ಸುಂದರಿಯಾದಂತಹ ನನ್ನ ಕಣ್ಣ ಮುಂದೆ ಆತನ್ನು ಬಯಸಿ ಬಂದ ಇದು ಒಪ್ಪಿಲ್ಲ ಅಂತ ಹೇಳು. ನಾನು ಒಪ್ಪಿ ಬರುವುದಕ್ಕಾಗುದಿಲ್ಲ. ಯಾಕೆ? ಅದೇ ನಿನ್ನ ಒಡೆಯ ಒಂದು ಹೆಣ್ಣನ್ನು ಆಸೆ ಪಟ್ಟ ಕಾರಣವಾಗಿ ಲೋಕವನ್ನು ಬಿಡ್ಲಿಲ್ವಾ? ಅವ ಸತ್ತಿದ್ದಾನೆ ಅಂತ ಹೇಳಿ ಆಗದೆ ನೀನು ಮದುವೆ ನನಗೆ ಹೇಳಬೇಕು. ಒಂದು ವೇಳೆ ಆ ಎಣ್ಣೆ ನಿನ್ನ ಕಣ್ಣ ಮುಂದೆ ಬಂದ್ರೆ ಏನು ಮಾಡುವೆ? ಏನು ಮಾಡುವೆ? ಏನು ನನ್ನನ್ನು ಮದುವೆ ಆಗು ಎಂದು ಹೇಳದೇ ಇದ್ದಾನೆ. ಕೈಯಲ್ಲಿರುವಂತಹ ತುಳಸಿಯಿಂದ ಅರುಣದಾನವ ಅಂದೊಂದು ದಿನ ಶುಂಭ ನಿಶುಂಭಾದಿ ದಾನವರನ್ನು ಸಂಹರಿಸುವಂತಹ ಕಾಲದಲ್ಲಿ ರಣರಂಗಕ್ಕೆ ಬೆನ್ನು ಹಾಕಿ ಓಡಿ ಹೋದಂತಹ ಮೂರ್ಖ ನೀನು. ಯಾಕೆ? ಮತ್ತೇನು ಹೇಳಿ? ಆಗ ಪರಾಕ್ರಮ ಪಕ್ವವಾಗಿಲ್ಲ. ಆಗ ವೈಕುಂಠದ ಮಾಯಾವಿ ಆಗಲಿ ಕದಂಬವನ್ನ ಕಾಮಿನಿ ಆಗಲಿ ಯಾರೇ ಬಂದರೂ ಬಿಡ್ಲಿಕ್ಕಿಲ್ಲ ನಾನು. ಹಾಗಿದ್ರೆ ಒಂದು ವೇಳೆ ಅವಳು ನಿನ್ನ ಮುಂದೆ ಬಂದರೆ ಕಣ್ಣು ಬಾಯಿ ಬಿಟ್ಟು ನೋಡುವೆಯಾ, ಕಣ್ಣು ಮುಚ್ಚಿಕೊಂಡು ಓಡುವೆಯಾ? ಯಾರು? ನಾನು ಓಡುವ ಮಾತು ಬಿಡು. ಒಮ್ಮೆ ಬರ್ಲಿ ನನ್ನ ಕಣ್ಣು. ಅವಳೇ ನಾನು ಚಂಡ ಪುಟ್ಟನ ರುಂಡವನ್ನು ಚೆಂಡಾಡಿದವನು ಮಾತ್ರವಲ್ಲ, ಶುಂಭ ನಿಶುಂಭಾದಿ ದಾನವರನ್ನು ಕೊಂದಂತಹ ಸಿಂಗಾರದ ಸುಧತಿ ನಾನು. ಈ ಕಾಲಕ್ಕೆ ನನ್ನ ಕಣ್ಣ ಮುಂದೆ ಬಂದರೂ ಕೂಡ ಅಯ್ಯೋ ಇನ್ನಂತೂ ದೊರಕೋಡು.
ಏನಾದ್ರು ಮಾಡಿ ನನ್ನವರನ್ನು ಎಲ್ಲಿಗೂ ಹೋಗಿ ಬಿಡಬಾರದು. ಹೇಗಾದ್ರು ಮಾಡಿ ಅವರನ್ನು ತಡೆಯಬೇಕು. ಎಂದಿನಂತೆ ನಿನ್ನನ್ನು ಕಾಣ್ತಾ ಇಲ್ಲ ನಾನು. ನಿನ್ನ ಮುಖವು ಮ್ಲಾನಗೊಂಡಿದೆ, ಕಣ್ಣೀರು ನಿನ್ನ ಕಣ್ಣಂಚಿನಲ್ಲಿ ಕಾಣ್ತಾ ಇದೆ. ಕ್ಷಣಕ್ಕೂ ನಿನ್ನ ಉತ್ಸಾಹ ಸ್ಫೂರ್ತಿದಾಯಕವಾದಂತಹ ಮಾತುಗಳು. ಅವಳ
ಬದುಕಿಗೆ ಬೆಳಕಾಗಿ ಒದಗಿ ಬಂದದ್ದು ಸತ್ಯ ತಾನೆ. ನನ್ನಿಂದ ತೊಂದರೆ ಆಯಿತು, ನಮ್ಮವರಿಂದ ಸಂಕಷ್ಟವಾಯಿತೆ, ಹೇಳು ಪ್ರಿಯೆ. ನಂದನದ ಮೋಹಿನಿಯೂ ಪ್ರಾಣ ಕುಣಿದ ಗೌರವಿಯ ವಹಿನಿಯೋ ಎಲ್ಲ ತನ್ನಯ ವಹಿನಿಯೋ ಗೌರಿದನು ತಮಾದರೆಯ ನೆಮ್ಮದಲ್ಲಿದ್ದು ನಲ್ಮೆಯತ್ತಿದಳಗಿಯ ಗೌರಿ ನಂದನದ ಮೋಹಿನಿಯೋ ನಿಮ್ಮ ಚರಣದಾಸಿ ನಾನು ನನ್ನ ಮುಖದಲ್ಲಿ ನಗು ಇಲ್ಲ ಎಂದು ಹೇಳ್ತಾ ಇದ್ದೀನಿ. ನಾನು ಸಾಮ್ರಾಜ್ಞಿ ಆಗಬೇಕೆಂಬಂತ ಆಶೆಯನ್ನು ಇಟ್ಟವಳಲ್ಲ. ನಿಮ್ಮ ಚರಣದಾಸಿ ಆಗಿದ್ದರೆ ಸಾಕು ಸ್ವಾಮಿ. ನನಗೆ ನಗು ಇರುವುದು ಮೊಗದಲ್ಲಿ ಅಲ್ಲ, ಜೀವನದ ಬಗೆಯಲ್ಲಿ ಸ್ವಾಮಿ. ಅದೇ ಬಿಡಿ. ಅಲ್ಲ, ನೀವು ನಂದನವನ್ನ ಮೋಹಿನಿಯನ್ನು ಕರೆತಂತೆಂದು ಹೋದವರು ಯಾಕೆ? ಅವಳು ಬರಲಿಲ್ವೇ? ಸಾಮ್ರಾಜ್ಯನ ಮಾತಿಗೆ ಅವಳು ಬೆಲೆಯನ್ನು ಕೊಡಲಿಲ್ವೇ? ಯಾಕೆ ಸ್ವಾಮಿ? ಯಾಕೆ ಕರೆತಂತೆ? ಹೇಳಿದರೆ ನನ್ನ ನಡೆಯನ್ನು ಖಂಡಿತವಾಗಿಯೂ ಪ್ರಶಂಸಿಸುವುದಕ್ಕೆ ಸಾಧ್ಯ. ಯಾವಾಕೆಯ ಬಗ್ಗೆ ನಾನು ಕೇಳಿ ಅವಳನ್ನು ವರಿಸಬೇಕೆಂಬ ಬಲುಮೆಯಿಂದ ಹೊರಟೇನು, ಆ ಕಾಲಕ್ಕೆ ನಿಮ್ಮಲ್ಲಿ ಹೇಳಿಯೇ ಹೊರಟ. ಹೋಗಿ ಸಂಭಾಷಣೆ ಮಾಡಿದೆ ಶಿವಮತಿ. ಯಾರಾಕೆ ಎಂಬುದಾಗಿ ಪೂರ್ವಾಪರವನ್ನು ವಿಚಾರಿಸುವಂತಹ ಕಾಲಕ್ಕೆ ತಿಳಿದುಕೊಂಡಂತಹ ಸತ್ಯೇನು ಬಂದಿದೆ. ನಮ್ಮ ರಾಕ್ಷಸ ಕುಲಕ್ಕೆ ಸ್ವರೂಪಳಾಗಿ ತಟಕಾಲದಲ್ಲಿ ಗೋಚರಿಸಿದಂತಹ ಒಂದು ಹೆಣ್ಣು ಇವತ್ತು ನಮ್ಮ ಮನೆಯಂಗಳಕ್ಕೆ ಬಂದು ನಮಗೆ ಅಂತಹ ವಾಹನವನ್ನು ಕೊಡ್ತಾ ಇದ್ದಾಳೆ ಎಂಬಲ್ಲಿ ಅವಳನ್ನು ಮರಿಸುವ ಮಾತಲ್ಲ. ತುಂಬಾ ಅಂತರ್ಯಾದಂತಹ ಆಕೆ. ನಿನಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೆ, ನನ್ನ ಬದುಕಿನಲ್ಲಿ 1 ಲಕ್ಷ ಇರುವುದಿದ್ದರೆ ಚುಂಬಾಂತಕ್ಕಿಯನ್ನು ಕೊಂದು ನಮ್ಮ ಬದುಕಿನ ಸಾರ್ಥಕ್ಯವನ್ನು ಪಡೆಯಬೇಕು ಎನ್ನುವುದಾಗಿ ವಿಚಾರ ನೀವು ತಿಳಿದಂತಹ ಸತ್ಯ. ಆಕೆ ಕಣ್ಣ ಮುಂದೆ ಬಂದು ನಿಂತು ನಾನೇ ಶುಂಭಾಂತಕ್ಕೆ ಅಂತ ಹೇಳುವ ಕಾಲಕ್ಕೆ ಆ ತಲೆಯನ್ನು ಪಡೆಯುವುದಕ್ಕಾಗಿ ಮುಂದಾಗುವಾಗ ಮಾಯವಾಗಿ ಹೋಗಿ ನಮ್ಮವರನ್ನು ಪಡೆದುಕೊಂಡು ತಿರುಗಿ ಬರಲಿಲ್ಲ. ಜಗನ್ಮಾತೆ ಯಾಕೆ ಕಲ್ಪನೆ? ಹೂವಿನಲ್ಲಿ ಪರಿಮಳವಾಗಿರುವಂತಹ ಅವಳು, ಮಣ್ಣಿನಲ್ಲಿ ಸಿಹಿಯಾಗಿದ್ದ ಅವಳು, ಜಗನ್ಮಾತೆ ಆದಂತಹ ವಿಶ್ವವ್ಯಾಪಿ ಆದಂತಹ ಅವಳನ್ನು ಹಿಡಿಯುವಂತ ಯಾಕೆ ಯೋಚನೆ ಸ್ವಾಮಿ? ಜಗನ್ಮಾತೆಯನ್ನು ಹಿಡಿಯುವುದುಂಟೆ? ಜಗನ್ಮಾತೆ ಶಬ್ದದಲ್ಲಿ ಎಷ್ಟು ಅರ್ಥ ಅಡಗಿದೆ ಗೊತ್ತಾ ನಿನಗೆ? ಜಗನ್ಮಾತೆ ಅಂದ್ರೆ ಜಗತ್ತಿಗೆ ಮಾತೆ ಅವಳು. ಆ ಜಗತ್ತಿನಲ್ಲಿ ನಾವಿರುವುದಿಲ್ಲ. ಹಾಗಿದ್ರೆ ನಾವು ಹೊರತಾಗಿದ್ದೇವೆ. ನಮ್ಮನ್ನು ಅವಳು ಹೇಗೆ ಕಾಣ್ತಾರೆ? ಮಕ್ಕಳಾಗಿ ಕಾಣ್ತಾರೆ. ನಮ್ಮನ್ನು ವಿರೋಧಿ ಸ್ಥಾನದಲ್ಲಿ ಇಟ್ಟಿದ್ದಾರೆ. ರಾಕ್ಷಸರ ಒಂದು ಬೀಜವು ಮೊಳಕೆ ಹೊಡೆಯಬಾರದೆನ್ನುವಂತಹ ಉದ್ದೇಶದಿಂದ ಕಾಲ ಕಾಲಕ್ಕೆ ನಾನಾ ರೂಪವನ್ನು ಧರಿಸಿ ನಮ್ಮನ್ನೆಲ್ಲ ಮೋಹಿಸಿ ಆಮೇಲೆ ಅವಳದೇ ಆದಂತಹ ಜಾಲದಲ್ಲಿ ಸಿಲುಕಿಸಿ ಕೊಲ್ಲಬಹುದಾದಂತಹ ಆ ರಾಕ್ಷಸ ಪುತ್ರವರೇ. ಇಲ್ಲ ಸ್ವಾಮಿ, ಅದು ನಿಮ್ಮ ತಪ್ಪು ಕಲ್ಪನೆ, ತಪ್ಪು ಕಲ್ಪನೆ. ಹಾಗೆ ಶಿಷ್ಟ ರಕ್ಷಕಿ ದುಷ್ಟರನ್ನು ಮಾತ್ರ ಶಿಕ್ಷಿಸ್ತಾರೆ. ಒಂದೇ ತಾಯಿಗೆ ಹುಟ್ಟಿದಂತಹ ಮಕ್ಕಳು ಕೆಲವರು ದುಷ್ಟರಾಗಿರ್ತಾರೆ. ಅಂತವರಿಗೆ ಸರಿಯಾದ ಬುದ್ಧಿವಾದವನ್ನು ಹೇಳ್ತಾ ಹೋದ್ರೆ ತಾಯಿಯ ಧರ್ಮದಿಂದ ತಪ್ಪಿದಂತಾಗುವುದಿಲ್ಲವೇ? ತಾಯಿ ಮಕ್ಕಳಿಗೆ ಬುದ್ಧಿ ಹೇಳುವಂತಹ ಕಾಲಕ್ಕೆ ಗದರಿಸುವುದು, 2 ಹೊಡೆಯಬಹುದು, ಆ ಮಕ್ಕಳ ತಲೆಗಳಿಂದಕ್ಕೆ ಹೋಗುವುದು. ಇದನ್ನು ನೆನಪಿಟ್ಟುಕೊಂಡು ಆಕೆ ಯಾಕೆ ಅವತರಿಸಿದಳು ಬಲ್ಲಿರ? ಏನು ಅವತಾರ?
ಅನ್ಯಾಯ ಅತ್ಯಾಚಾರವನ್ನು ತಡೆಯುವುದಕ್ಕಾಗಿ ಆಕೆ ಬಂದಿದ್ದಾಳೆ ಸ್ವಾಮಿ. ಎಲ್ಲಿ ನಡೆಯುತ್ತಾ ಉಂಟು ನಿಮಗೆ ಗೊತ್ತಿಲ್ಲವೇ? ಏಕೋ ದೇವಾರುಣಾಸುರ 53 ಲೋಕದಲ್ಲಿ ಹೌದೇ? ಅರುಣನನ್ನು ಪೂಜಿಸುವವರಿದ್ದಾರೆ. ನನ್ನನ್ನು ಪೂಜಿಸುವವರಿಗೆ ಬರಗಾಲ ಬಂದದ್ದೇ. ನಿಮ್ಮನ್ನು ಪೂಜಿಸಿ ಫಲವೇನು ಹೇಳಿ? ನಿಮ್ಮನ್ನು ಪೂಜಿಸಿ ಫಲವೇನು? ದಿನರಾತ್ರಿ ನೀನು ಪೂಜೆ ಮಾಡ್ತೀರ. ಪೂಜಿಸ್ತೇನೆ, ನನ್ನ ಧರ್ಮ ಅದು. ಬೇರೆಯವರು ನಿಮ್ಮನ್ನು ಪೂಜಿಸಿದ್ರೆ ಫಲ ಏನು ಹೇಳಿ? ಆಕೆ ಶಿಷ್ಟ ರಕ್ಷಕಿ, ಆಕೆ ಫಲವನ್ನು ನೀಡುತ್ತಾಳೆ. ನಾನು ಫಲ ಕೊಡುವುದಿಲ್ಲ. ಯಾಕೆ ಈ ರೀತಿಯ ಉಚ್ಚಾಟ? ಯಾಕೆ ಆ ಜಗನ್ಮಾತೆಯನ್ನು ಹಿಡಿಯುವಂತಹ ಹುಚ್ಚು ನಿಮಗೆ ಹೇಳಿ? ಶೋಮತಿ, ನಿನ್ನಲ್ಲಿ ಒಂದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಏನು? ಸುರರು ನಮ್ಮ ಮಿತ್ರರ ಹಾಗೆಗಳು. ಅವರು ಹಗೆಗಳೆಂಬುದಾಗಿ ನಮ್ಮನ್ನು ಭಾವಿಸ್ತಾರೆ. ಈ ಹೊತ್ತು ಸುರರನ್ನು ಹೊರೆಯುವುದಕ್ಕೆ ಬರುವುದು ಯಾರು? ಆಕೆ ಬರ್ತಾಳೆ. ಹಾಗಿದ್ದರೆ ನಮ್ಮ ಪಾಲಿಗೆ ಅವಳು ಏನಾದ್ರು? ನೀವು ಧರ್ಮದಿಂದ ನ್ಯಾಯದಿಂದ ನೀತಿಯಿಂದ ನಡೆದು ಖಂಡಿತ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಅವಳು. ನಾವು ಎಲ್ಲಿ ತಪ್ಪಿದ್ದೇವೆ ಹೇಳಿ? ಎಲ್ಲಿ ತಪ್ಪಿಲ್ಲ. ಮತ್ತೆ ಯಾಕೆ ನೀವು ಆ ಋಷಿಮುನಿಗಳನ್ನು ಬಂಧಿಸಿದ್ದೀರಿ? ಯಜ್ಞಯಾಗಗಳನ್ನು ಯಾಕೆ ನಿಲ್ಲಿಸಿದ್ದೀರಿ? ಯಾಕೆ ಆ ಮಂದಿರಗಳನ್ನು ಕೆಡವಿ ಹಾಕಿದ್ದೀರಿ ಹೇಳಿ? ಯಜ್ಞಯಾಗಾದಿಗಳನ್ನು ಮಾಡಿ ಹವಿಷನ್ನು ಅರ್ಪಿಸಿ ಸ್ವರ್ಗಳ ವರ್ಗವನ್ನು ಸಮಾಧಾನಗೊಳಿಸಬಹುದಾದಂತಹ ಪ್ರಕ್ರಿಯೆಗೆ ಮಂಗಳವನ್ನು ಹಾಡಿದ್ದು ಯಾಕೆ ಬಲ್ಲೆಯ? ಯಾಕೆ? ಆ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಉಂಟು. ಹೌದಾ? ಆ ಯಜ್ಞಯಾಗಾದಿಗಳು ನಡೆಯಬೇಕು ನನ್ನ ಹೆಸರಿನಲ್ಲಿ. ಅದಕ್ಕೆ ವಿರೋಧಿಸುವವರು ಯಾರಾದ್ರೂ ತಲೆ ಕಡಿಯುವುದಿಲ್ಲ. ಈಗ ರಾಜಶಾಸನವನ್ನು ಮೀರಿದವರಿಗೆ ಶಿಕ್ಷೆ ಯಾವುದು? ಮನೆಗೆ ತಂದು ಊಟ ಹಾಕುವಂತ ಅಲ್ವಾ? ಎಲ್ಲರಿಗೂ ನೀವು ಶಿಕ್ಷೆಯನ್ನು ಹೇಳ್ತೀರಿ. ಆದ್ರೆ ದಿನನಿತ್ಯವೂ ನಾನು ದೇವಿಯ ಗುಡಿಯಲ್ಲಿ ಪೂಜೆ ಮಾಡುವಂತಹ ನನ್ನನ್ನು ಯಾಕೆ ತಡೆಯಲಿಲ್ಲ ಸ್ವಾಮಿ? ಅದು ಕಾರ್ಯವನ್ನು ನಾನು ನಂಬುತ್ತಾ ಇದ್ದೇನೆ, ಹಾಗೆಯನ್ನು ಪೂಜಿಸ್ತಾ ಇದ್ದೇನೆ. ಯಾಕೆ ನನ್ನನ್ನು ತಡೆಯಲಿಲ್ಲ? ಪಂಚಮುಖದಲ್ಲಿ ಆರಾಧಿಸಬಹುದಾದಂತಹ ಶಕ್ತಿಗಳಿಗೆ ನಾನಾ ರೂಪವನ್ನು ನಾವೇ ಕಲ್ಪಿಸಿಕೊಂಡದ್ದು. ಈಗ ನಿನ್ನ ಪೂಜಾ ಮಂದಿರದಲ್ಲಿ ನೀನು ಯಾವ ರೂಪವನ್ನು ಆರಾಧಿಸ್ತಾ ಇದ್ದೆ ಅಂತ ತಲೆಬಿಸಿ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಈಗ ನೀನು ಅವಳನ್ನೇ ಪೂಜಿಸುವುದು ಹೌದಾಗಿದೆ. ಈಗಲೇ ಅದನ್ನು ಖಂಡಿಸ್ತೇನೆ. ನಮ್ಮ ವಿರೋಧಿ, ರಾಕ್ಷಸ ಕುಲ ವಿರೋಧಿ, ಅವಳ ಪೂಜೆ ಸರ್ವತಾ ಸಲ್ಲದು. ಆದ್ದರಿಂದ ನಿನ್ನಲ್ಲಿ ಸ್ಪಷ್ಟವಾಗಿ ಹೇಳುವುದು, ಹೆಚ್ಚು ಮಾತನಾಡೋಕೆ ಹೊತ್ತು ಇದು ಅಲ್ಲ. ನನ್ನ ಮುಖಕ್ಕೆ ಮಂಗಳಾರತಿ ಬೆಳಗಿ ತಲೆಗೆ ಶೇಷೆಯನ್ನು ಹಾಕಿ ಸ್ವಾಮಿ ಒಂದು ಕಂಕಣವನ್ನು ಕಟ್ಟಿ ಅಂದು ನೀವು ಮಾತನ್ನು ಕೊಟ್ಟವರು ನನಗೆ. ಇವತ್ತು ನೀವು ಎಲ್ಲಿಗೆ ಹೋಗಬಾರ್ದು, ತುಂಬಾನೇ ಇಲ್ಲಿ ಕುಳಿತುಕೊಳ್ಬೇಕು. ನಾನು ಹೋಗ್ತೇನೆ ಅಲ್ಲಿಗೆ, ನೀವು ಹೋಗಬಾರ್ದು. ನಾನು ಸುಮ್ಮನೆ ಕುಳಿತುಕೊಂಡ್ರೆ ಈಗ ನಮ್ಮಲ್ಲಿ ಉಳಿದದ್ದು ಇಷ್ಟು ನೋಡಿ. ಹೌದು, ಅದು ಹೋಗ್ತದೆ. ನಾನು ಏನ್ ಮಾಡ್ಬೇಕಲ್ಲ ನೀವು ಬೇಗ ಮಾಡ್ಬೇಕು. ಅದಕ್ಕಾಗಿ ಸ್ವಾಮಿ ಕಟ್ಟೇನೆ, ನಿಮಗಲ್ಲ, ನಿಮ್ಮ ಕೈಗಲ್ಲ, ಆ ಜಗದಾಂಬಿಕೆಯ ಕೈ ಕಟ್ಟೇನೆ. ಪತಿಯ ಪ್ರಾಣ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಬೇಡಿಕೊಳ್ಳುತ್ತೇನೆ. ನಾನು ಗ್ರಹಿಸಿದ್ದುವೆ ನನ್ನ ಮನದಿಯಾದಂತಹ ನೀರು. ಸ್ವಾಮಿ ನನಗೆ ಅಪ್ಪಣೆಯನ್ನು ಕೊಡಿ. ನಿಮ್ಮ ವೈರಿ ನನ್ನ ವೈರಿ, ಆ ಪೂರಸೆ ನಿಮ್ಮ ಕೈಯಲ್ಲಿ ಕೊಡಿ, ಹೋಗುತ್ತೇನೆ. ಇದ್ದ ಪೂರಸೆ ಅಗತ್ಯ ನನಗಿಲ್ಲ. ನಾನು ಹೋಗಿ ಅವಳ ಪಾದದ ಅಡಿಯಲ್ಲಿ ಬಿದ್ದು ನನ್ನ ಪತಿಯ ಪ್ರಾಣ ಭಿಕ್ಷೆಯನ್ನು ಕೇಳುತ್ತೇನೆ. ಕಣ್ಣೀರಿನ ನಡುವಿನ ಕಣ್ಣೀರಿಡುವ ನನ್ನ ಮುಖ್ಯ ಮದುವೆಯಾದ ಆ ಕಾಲದಿಂದ ಈ ಕಾಲವರೆಗೆ ಈ ಕೈಯನ್ನು ನಿನ್ನ ಮೇಲೆ ಇಟ್ಟವರ. ಆದರೂ ತಾಳ್ಮೆಗೆ ಒಂದು ಮಿತಿ ಎಂಬುದು ಉಂಟಲ್ಲ. ನಾನು ನನ್ನ ಸ್ವಾರ್ಥಕ್ಕಾಗಿ ಈವರೆಗೆ ಬದುಕಿದವನ. ಸುದೀರ್ಘ ಕಾಲ ಪಾತ್ರವನ್ನು ಸೇರಿ ಪ್ರೌಢಾವಸ್ಥೆಗೆ ಬರುವಲ್ಲಿ, ಪರಿಪಕ್ವನಾಗುವಲ್ಲಿ ಬಹಳಷ್ಟು ನಾನು ವಿವರನ್ನು ಸುರಿಸಿದ್ದೇನೆ. ಆಗಿದ್ದ ಲಕ್ಷ ಮಂದಿ ಕೇವಲ ಸಾಮ್ರಾಜ್ಯ ಮಾಡಬೇಕು, ಸಂಪಾದನೆ ಮಾಡಬೇಕು, ಭಂಡಾರ ತುಂಬಿಸಿಕೊಳ್ಳಬೇಕೆನ್ನುವ ಉದ್ದೇಶ. ಸುಮ್ಮಾಂತಕ್ಕಿಯನ್ನು ವಿರೋಧಿಸಿ ಅವರನ್ನು ಕೊಲ್ಲಬೇಕೆನ್ನುವ ಉದ್ದೇಶ. ಆದ್ದರಿಂದ ನನ್ನ ಪ್ರಾಣ ಭಕ್ಷಿ ಇರುವಲ್ಲಿವರೆಗೆ ಆಕೆಗೆ ಕ್ಷಮೆ ಎಂಬುದಿಲ್ಲ. ಅವಳ ಮಾತನ್ನು ಹೇಳುವಾಗ ತಡೆಯದೆ ಒಳ್ಳೆ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಲೇಬೇಕು. ಈಗಲೇ ಹೋಗ್ತೇನೆ, ನಾನು ಹೊರಟು ಹೋಗ್ತೇನೆ. ಅಂಬಿಕೆಯಲ್ಲಿ ನನ್ನನ್ನು ತಡೆಯುವುದಕ್ಕೆ
ಯಾಕೆ ಮುಂದೆ ಪಡಿಸಬೇಡಿ, ನಾನು ಹೋಗ್ತೇನೆ. ಊರ ಜನರು ನೀನೊಂದು ಪತಿವ್ರತೆ ಅಂತ ಕೊಂಡಾಡ್ತಾ ಇದ್ದಾರೆ. ಆ ಪಟ್ಟ ನನಗೆ ಬೇಕಾಗಿಲ್ಲ. ನನ್ನ ಪತಿಯ ಪ್ರಾಣ ಮುಖ್ಯ ನನಗೆ. ಪತಿಯ ಪ್ರಾಣ ಮುಖ್ಯ ಆದ್ರೆ ಅವಳಲ್ಲಿ ಯಾಕೆ ಹೋಗ್ಬೇಕು? ಅವಳಿಗೆ ಹೋದ್ರೆ ಏನಾದ್ರು ಉಪಯೋಗ? ನನ್ನ ಕೈಗೆ ಕಂಕಣವನ್ನು ಕಟ್ಟು, ಖಂಡಿತವಾಗಿಯೂ ನಾನು ಹೋಗಿ ಆಕೆಯನ್ನು ಗೆದ್ದುಕೊಂಡು ಬರ್ತೇನೆ. ಆ ವಿಶ್ವಾಸ ಇಲ್ಲ ಸ್ವಾಮಿ, ನಿಮ್ಮನ್ನು ಹೋಗುವುದಕ್ಕೆ ನಾನು ಬಿಡುವುದಿಲ್ಲ. ನಾನು ಕಂಕಣವನ್ನು ಕಟ್ಟುವುದಾದ್ರೆ ಆ ದುರ್ಗೆಯ ಕೈಗೆ. ಇದು ನನ್ನನ್ನು ತಡೆಯಬೇಡಿ, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಆದರೆ ನಾನು ಮಾತಿಗೂ ಹೇಳ್ತಾ ಇದ್ದೇನೆ, ಆ ಜಗಜ್ಜನನಿಯ ಕೈಗೆ. ಜಗಜ್ಜನ ಕಣ್ಣೀರಿನ ಮಡುವಿನ ನಡು ಕಣ್ಣೀರಿಳಿದುದ ಬಗೆಯ ಕಣ್ಣೆಯೊಳಗೆ ಕರೆದೆಂದಳು ಮೌನಿ ಮಗಬಾಲಿ ಕಣ್ಣಯ್ಯ ನುಡಿ ನಡೆದುದ ತೀರುವುದ ಬಡಿ ಬಡಿದರಿ ಮಗನೂಡ ನನ್ನ ಫಲದೇವರಿಂದ ಪ್ರಮಾದವನ್ನಲ್ಲ, ನನ್ನ ಭಾಗ್ಯವಷ್ಟೇ ಇದು. ಹೋಗು, ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಗುವ ಮುಂಚೆ ಹೋಗು. ಮನೆಯಲ್ಲಿ ನಾನೊಂದು ಕೇಳಿದಂತಹ ಮಾತನ್ನು ನೆರವೇರಿಸುವುದಕ್ಕೆ ಹೋಗಮ್ಮ. ಆದಷ್ಟು ಬೇಗ ಹೋರೆ ಶೀಲಾಗುತ್ತೇನೆ. ಅದರಲ್ಲಿ ಏನು ದೇವರು, ಬೇಗ ಹೋಗಮ್ಮ, ಬೇಗ ಹೋಗು. ಸ್ವಾಮಿ, ಎಲ್ಲಿ ಸ್ವಾಮಿ ನಿಮ್ಮ ಪಾದಗಳನ್ನು ಕನ್ನಡ ಬಲಗುವ ಪಾದಗಳನ್ನು ಪಿಡಿದು ಪದದೋಳಿಯ ತನ್ನಯ ಹೊಡೆಯುತ್ತ ನೀವೆನ್ನು ಅವಳಿದನು ನನ್ನೆಡೆ ಬಲಗುವ ಪಾದಗಳ ಪಿಡಿದು ಯಾಕೆ ಕಣ್ಣು ಮುಚ್ಚಿಕೊಂಡಿವೆ? ಹಣೆಯಿಂದ ಧಾರಾಕಾರವಾಗಿ ಅರಮನೆಯ ವಜ್ರಗಂಬಕ್ಕೆ ನಿಮ್ಮ ಸ್ವಲ್ಪ ಬಡಿಯಲ್ಪಟ್ಟಿದೆ. ಯಶೋಮತಿ ಕಣ್ಣನ್ನು ತೆರೆಯುತ್ತಾರೆ. ನನ್ನ ಪಾದವನ್ನು ಸ್ಪರ್ಶಿಸಿದ್ದೇನೆ. ಮುಚ್ಚಿದ ಕಣ್ಣು ಇನ್ನೂ ತೆರೆಯದೆ. ಹಾಗಿದ್ರೆ ಅಸೋಳಿಗಳೇ, ಅದಕ್ಕೆ ನಾನೇ ಆಗಿ ಚಿಂತಿಸಿ ಅರುಣಾಚಲವನ್ನು ದೇವರನ್ನು ಸತ್ತವರನ್ನು ಬದುಕಿಸುವಂತಹ ಶಕ್ತಿ ಇಲ್ಲವೇ? ನಾನು ಆಜ್ಞೆ ಮಾಡಿದ್ರೆ ಇವಳು ಎದ್ದು ಕುಳಿತುಕೊಳ್ಬೇಕಾದ ನಿಲ್ಬೇಕಾದ ದೇವನಾದಂತಹ ಅರುಣಾಚಲನ ಆಜ್ಞೆ. ಗಮದೇ ಹೇಳು ಹೇಳು ಹೇಳುವುದಿಲ್ಲ. ಹಾಗಿದ್ದರೆ ಅರ್ಥವಾದರೂ ಏನು? ಓಹೋ, ದೇವತೆಗಳು ತಾವು ಬೀಸಿದಂತಹ ಬೆಲೆಗೆ ಸುಲಭವಾಗಿ ನನ್ನನ್ನು ಸಿಲುಕಿಸಿಟ್ಟರಲ್ಲ, ಅರ್ಥವಾಗುತ್ತಾ ಇದೆ. ಗಾಯತ್ರಿ ಜಪದ ಅನುಷ್ಠಾನದಿಂದ ನನ್ನನ್ನು ಬಿಮ್ಮುಖನನ್ನಾಗಿಸಿ ನನ್ನ ಶಕ್ತಿಯನ್ನೆಲ್ಲ ಕುಗ್ಗಿಸಿ ಇವತ್ತು ನನ್ನನ್ನು ನಿರ್ವೀರ್ಯನನ್ನಾಗಿ ಮಾಡಿದ್ದಾರೆ. ಹಾಗಾದರೆ ದೇವಲೋಕದವರ ಆ ದೂರಾಲೋಚನೆಗೆ ಮತ್ತೆ ಉತ್ತರ ಕೊಡೋಣ. ಮೊದಲು ಆಕೆ ಮನಸ್ಸುತ್ತಾ ಹೋಗ್ತೇನೆ.
ಯಶೋಮತಿನನ್ನು ಕಳಿಸಿಕೊಟ್ಟಳು. ತನ್ನ ಪ್ರಾಣ ಪಕ್ಷವು ಹೋಗುತ್ತಿದೆ. ಅರುಣನು ತನ್ನ ಒಡನೆಯನ್ನು ಬರುವಂತ ಸಮಯದಲ್ಲಿ ಬರಬೇಕಂತ ಹೇಳಿದರು. ಹೋಗೋಣ ಸ್ವಾಮಿ, ಹೋಗೋಣ. ತ್ವರಿತಗತಿಯಲ್ಲಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಯಾರಿ ಕಂದಕಕ್ಕೆ ಬಿಟ್ಟಳಲ್ಲ. ಇವಳಾದರೂ ಯಾರು? ಯಕ್ಷಕನ್ನಿಕೆಯರಲ್ಲವೇ? ಸೌಗಂಧಿಕ ಮೇಕಲೆ ಎನ್ನುವಂತಹ ಅವರು ಭೂಲೋಕಕ್ಕೆ ಬಂದು ಸ್ವಚ್ಛಂದವಾಗಿ ಇರುವಂತಹ ಹೊತ್ತಿಗೆ ಮಹೋಗ್ರವನಿಗೆ ಛೇಡಿಸಿದ ಕಾರಣ ಆತನ ಶಾಪಕ್ಕೆ ಒಳಗಾಗಿ ಈ ರೂಪದಲ್ಲಿ ಸಿಲುಕಿಕೊಂಡರು. ಇನ್ನು ಇಬ್ಬರಿಗೂ ಮೋಕ್ಷವು ಲಭ್ಯವಾಗಿದೆ. ನಡೆಯುತ್ತಾನೆ ನಾನು ತಿಳಿದುಕೊಂಡು ಬಂದಿದ್ದೇನೆ.
ಮೋಕ್ಷವನ್ನು ಕರುಣಿಸಬೇಕು. ಭಕ್ತರ ಬೇಡಿಕೆಯನ್ನು ಉಗ್ರ ರೂಪವನ್ನು ಈ ಕರೆಯಲ್ಲಿ ಯಾವಾಗ ಡಾಮರಗಳು ಆಗ ಇಳಿಗೆ ಮನೆಯನ್ನು ತಿಳಿಸುವುದು ವ್ಯಷ್ಟಿಯಾಗಿ ಸಮಸ್ಯೆ ಪ್ರಪಂಚದ ದೃಷ್ಟಿಯ ಪ್ರಶ್ನೆಯನ್ನು ಉದ್ಭವಿಸಂತ ಹಾಗೂ ಪಾರಿಜಾತಂ ಮಲ್ಲಿಕಾದಿ ಪುಷ್ಪಗಳಿಂದ ನಾರಿಕೇತನರಿ ಆರಾಧಿಸುವ ಅಲಂಕಾರವೇ ಪಾರ್ವತಿಸುವ ಕೃಷ್ಣಗಳನ್ನು ಪಾರಿಜಾತಂ ಮಲ್ಲಿಕಾದಿ ಪುಷ್ಪಗಳಿಂದ ಅರುಣ ರಕ್ಕಸರನ್ನು ಸಂವರಿಸುವಂತಹ ಕಾಲದಲ್ಲಿ ರೌದ್ರ ರೂಪವನ್ನು ತಾಳಿದಂತಹ ನೀನು ಸುರಲೋಕದಿಂದ ಮಂದಾರ ಸುಮಾಲೆಯನ್ನು ತಂದು ನನಗೆ ತೊಡಿಸಿ ಎಳೆನೀರ ಅಭಿಷೇಕವನ್ನು ಮಾಡಿ ಕುಂಕುಮಾರ್ಚನೆಯಿಂದ ನನ್ನನ್ನು ಸಂತೃಪ್ತಿಗೊಳಿಸಿದೆಯ. ಇದು ಶಾಂತ ಆಗಿದ್ದೀರಿ ಜಾಬಾಯಿ. ಯಶೋಮತಿಯ ಕೋರಿಕೆಯನ್ನು ಹೊಂದಿದ್ದೆ, ಅಂತೆಯೇ ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಮಾತ್ರವಲ್ಲ, ರಕ್ಕಸನ ಬಾಧೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯಾವ ಗುಹೆಯಲ್ಲಿ ನೀನು ಇದ್ದೀಯೋ ಇನ್ನು ಮುಂದಕ್ಕೆ ಆ ಗುಹೆಯು ನೆಲ್ಲಿ ತೀರ್ಥ ಅಥವಾ ಆಮಲಕ ಕ್ಷೇತ್ರ ಎಂಬುದಾಗಿ ಪ್ರಖ್ಯಾತಿಯನ್ನು ಪಡೆಯಲಿ. ಈ ಹಿಂದೆ ನಾನು ನಂದಿನಿಗೆ ಮಾತು ಕೊಟ್ಟ ಪ್ರಕಾರವಾಗಿ ನಂದಿನಿಯ ಕಟಿ ಪ್ರದೇಶದಲ್ಲಿ ಮಗಳಾಗಿ ಜನಿಸಿದ್ದೇನೆ. ಇನ್ನು ಮುಂದೆ ಈ ಕ್ಷೇತ್ರವು ಕಟೀಲು ಕ್ಷೇತ್ರ ಎಂಬುದಾಗಿ ಪ್ರಖ್ಯಾತಿಯನ್ನು ಪಡೆಯಲಿ. ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನದಂದು ಮೊದಲಾಗಿ ಬಂದು ನಂದಿನಿಯಲ್ಲಿ ನಿಂತು ಆ ಬಳಿಕ ಕುಂಕುಮಾರ್ಚನೆಯಿಂದ ನನ್ನನ್ನು ಯಾರು ಸಂತೃಪ್ತಿಗೊಳಿಸುತ್ತಾರೆಯೋ ಅವರೆಲ್ಲರ ಮನದ ವಿಶ್ವವನ್ನು ನಾನು ನೆರವೇರಿಸಿಕೊಡುತ್ತೇನೆ. ನಿನಗಿನ್ನು ಶುಭವಾಗಲಿ. ಕಮಲ ರೂಪದಿಂದ ಬಂದು ದುಷ್ಟನನ್ನು ಬದುಕಲು ನಾವು ಇಂದು ಸಂಭವಿಸಿದಂತಹ ಸಂತೋಷವನ್ನು ರಾಮನಿ ಅಮ್ಮ ರಾಮನಿ ಆಡಿಸಿದಂತ ಹಾಗೂ ನೋಡಿದಂತ ಎಲ್ಲರಿಗೂ ಆರಾಧ್ಯ ದೇವರಾದಂತಹ ಬ್ರಹ್ಮಶ್ರೀ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲು ಮಹಾಗತಿಗಳ ಮಾಡುವುದಕ್ಕೆ
ಏನ್ ಬರ್ತದೆ